ವರ ವೆಲ್ಕಮ್ ಟು ದುಬೈ. ಫಸ್ಟ್ ಎಂಟ್ರಿ ವರದ್ದು ಇವತ್ತು. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ಸೋ ಮಚ್. ಕಣ್ಣಲ್ಲಿ ಪ್ರೀತಿ ನೋಡಿ. ಟೀ ಆಯ್ತಾ? ಕಾಫಿ ಇಲ್ಲ. ಕಾಫಿ ಎಲ್ಲ ಕುಡಿಯಲ್ಲಪ್ಪ ನಾನು. ನಿಮ್ದು ನಿಮ್ದಾಯ್ತಾ ವರ? ಡ್ಯೂಟಿ ಎಲ್ಲ ಮುಗೀತಾ? ನಾವು ಕುಡಿಯಲ್ಲ ಅದೆಲ್ಲ. ಮತ್ತೇನ್ ಕುಡಿತೀರಿ? ಮಿಲ್ಕಾ? ಸ್ಮೂದಿ ಮಾಡಿ ನನ್ನಾಗೆ. ಈವ್ನಿಂಗ್ ಏನೂ ತಿನ್ನಲ್ಲ, ಫ್ರೂಟ್ಸ್ ತಿಂತೀನಿ. ಮತ್ತೆ ಬೇಗ ಊಟ ಮಾಡ್ತೀನಲ್ಲ ಅದಕ್ಕೆ. ಫ್ರೂಟ್ಸ್ ನಾನೇನಾದ್ರೂ ಇದ್ರೆ ತಿಂತೀನಿ. ಮತ್ತೊಂದು ಯಾರೋ ಬಂದ್ರು. ಮಿಲ್ಕ್ ಗುಡ್. ಮಿಲ್ಕ್ ಕುಡಿದ್ರೆ ತೋರ ಆಗುದು ನಾನು ಬೇಗ, ಅದಕ್ಕೆ ಕುಡಿಯಲ್ಲ. ಮತ್ತೊಂದು ಯಾರು ಬನ್ನಿ ಎದುರು. ಮತ್ತೇನು ಮನೇಲಿದ್ದೀರಾ ಈಗ? ಮಾಡಿ ಮಾಡಿ. ಎಕ್ಸಸೈಸ್ ಕೂಡ ಬೇಕು ಅದಕ್ಕೆ. ವಾಕಿಂಗ್ ಇದ್ರೆ ಪರವಾಗಿಲ್ಲ, ಇಲ್ಲದ್ರೆ ಫ್ಯಾಟ್ ಆಗ್ತಾರೆ. ವಾಕಿಂಗ್ ಎಲ್ಲ ಇದ್ರೆ ಓಕೆ. ಎಕ್ಸಸೈಸ್ GML. ಅಯ್ಯೋ ದೇವ, ಬಂದು ಇದನ್ನೇ ಕೊಡ್ತೀರ ನೋಡಿ, ನಿಮ್ಮ ಹಿಂದೆ ಇದ್ದಾರೆ. ಹುಡುಕಿಕೊಂಡು ಬರ್ತೀರಲ್ಲ GML ನೀವು. ಎಂತ ಮಾಡುದು ನಿಮ್ಮನ್ನು ಗೊತ್ತಾಗುದಿಲ್ಲ. ಮುಕ್ತಿ ಬಂದ್ರು. ಹಾಯ್ ಮುಕ್ತಿ, ವೆಲ್ಕಮ್ ಟು ದುಬೈ. ಹೇಗಿದ್ದೀರಿ? ಈಗ ಟೀ ಆಯ್ತಾ, ಕಾಫಿ ಆಯ್ತಾ? ನಮ್ಗೆ ನೋಡು ಟೀ ಕೊಡಲ್ಲ ಅವರು, ಎಣ್ಣೆ ಕೊಡ್ತಿದ್ದಾರೆ ನೋಡಿ. ಮತ್ತೆ ಮೆಸೇಜ್ ಎಲ್ಲ ಓದುದು ಹೇಗೆ ನಾವು? ದಿನಾ ಎಣ್ಣೆ ಕೊಟ್ರೆ GML ವಾಪಸ್ ತಗೊಂಡು ಹೋಗಿ, ಈಗ ಬೇಡ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಮುಕ್ತಿ. ಹಾಯ್ GML ಹೇಳ್ತಿದ್ದಾರೆ. ಇಲ್ಲ, ಅವ್ರು ಮಾಯ ಆಗಿದ್ರು. ಕೊಡೋದು ಓಡೋದು ಅಷ್ಟೇ ಕೆಲ್ಸ ಅವರದ್ದು, ನಿಲ್ಲಲ್ಲ. ನಾನು ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ ಅವರು. ಹಾಯ್ ಮುಕ್ತಿ ಸೀಸ್ ಹೇಳ್ತಿದ್ದಾರೆ ಇವರ. ಮುಕ್ತಿ, ಟೀ ಆಯ್ತಾ ನಿಮ್ದು? ನಗ್ತಾ ಇದ್ದಾರೆ. ಹಾಯ್ ಲಕ್ಷ್ಮಿ ಬಂದ್ರು. ಹಾಯ್ ಲಕ್ಷ್ಮಿ, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ ಯು. ಎಲ್ಲಿ ಹೋದ್ರು ಮುಕ್ತಿ? ಇದ್ದೀರಾ ಮುಕ್ತಿ? ಟೀ ಎಲ್ಲ ಆಯ್ತಾ ನಿಮ್ದು? ನೋಡಿ ನೆನ್ನೆಲ್ಲ ಇದಾಗಿದೆ ಅಲ್ಲ, ಬಂದಾಗಿದೆ. ಬ್ಲೂ ತೆಗಿಲಿಕ್ಕೆ ಆಗ್ಲಿಲ್ಲ. ಇವಾಗ ನೋಡಿ ಎಲ್ರು ಮಿಂಚ್ತಾ ಇದ್ದಾರೆ ಜಿಗ್ಗ. ಬರುವಾಗ್ಲೇ ಬ್ಲೂ ಬ್ಲೂ ಬ್ಲೂ. ಹಾಯ್ ಲಕ್ಷ್ಮಿ ಹೇಳ್ತಿದ್ದಾರೆ. ಲೈಕ್ ಡನ್. ಥ್ಯಾಂಕ್ ಯು ಲಕ್ಷ್ಮಿ. ಟೀ ಎಲ್ಲ ಆಯ್ತಾ? ಒಂದು ಲೈಕ್ ಕಾಣ್ತಾ ಉಂಟು. 4 ಜನ ಇದ್ದಾರೆ. ಗುಡ್ ಈವ್ನಿಂಗ್, ನಮಸ್ಕಾರ ಅಂತ ಹೇಳಿ. ಸುಮಿ ಮ್ಯಾಮ್, ಅಡಿಗೆ ಆಯ್ತಾ? ಅಡಿಗೆ ಒಂದ್ಸಲ ಮಾಡುದು ಮಧ್ಯಾಹ್ನ, 2 ಸಲ ಮಾಡಲ್ಲ. ಕೆಲಸಲ್ಲ ಮಾತ್ರ ಮಾಡ್ತೇನೆ. ಇವತ್ತು ಮೀನು, ನಿನ್ನೆ ಮೀನು, ಇವತ್ತು ಮೀನು. ಸುಮ್ಮನೆ ಕಮ್. ಮೆಸೇಜ್ ನೀವು ರೀಡ್ ಮಾಡ್ತೀರಾದ್ರೆ ಬರ್ತೀನಿ. ಟೀ ಆಯ್ತು ಹೇಳ್ತಿದ್ದಾರೆ. ಓಕೆ, GML ಗೆ ಸ್ವಲ್ಪ ಕೊಡಿ. ಕೈಯಲ್ಲಿ ಇದನ್ನೇ ಬಾಟ್ಲ್ ಇಟ್ಕೊಂಡು ತಿರ್ಗ್ತಾ ಇರ್ತಾರೆ. ಸ್ವಲ್ಪ ಟೀ ಕುಡಿದು ಕಲೀರಿ GML. ಆಯ್ತಾ? ಸಪೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಲಕ್ಷ್ಮಿ. ಯಮ್ಮ ಅಂತ ಬನ್ನಿ ಬನ್ನಿ. ಸಚಿನ್, ವೆಲ್ಕಮ್ ಟು ಲೈವ್. ಮತ್ತೆ ಟೀ ಆಯ್ತಾ ಸಚಿನ್? ಬರಸಿಚ್, ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಸಚಿನ್ ಹೇಳ್ತಿದ್ದಾರೆ. ವರ ಹಾಯ್ ಸಚಿನ್ ಪ್ರೋ ಹೇಳ್ತಿದ್ದಾರೆ ಲಕ್ಷ್ಮಿ. ಮತ್ತೇನು ಸಚಿನ್, ಟೀ ಎಲ್ಲ ಆಯ್ತಾ? ಯಾರು ಲೈವ್ ಜಾಯ್ನ್ ಆಗೋದು? ನೀವೇ ಆಗ್ಬೇಕು. ವರ ಆಗ್ತೀರಾ? ಜಾಯ್ನ್ ಆಗ್ತೀರಾ? ಬಂದು ಹೋಗಿ ದುಬೈಗೆ. ಫಿಶ್ ಕರಿ ಉಂಟು, ಊಟ ಮಾಡಿ GML ಎಣ್ಣೆ ಕೊಡ್ತಾರಲ್ಲ, ಕುಟ್ಕೊಂಡು ಹೋಗಿ. ಹಾಯ್ ವರಕ್ಕ, ಲಕ್ಷ್ಮಿ ಅಕ್ಕ ಹೇಳ್ತಿದ್ದಾರೆ. ಸಚಿನ್, ಮುಕ್ತಿ, ಥ್ಯಾಂಕ್ ಯು ಮುಕ್ತಿ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಲಕ್ಷ್ಮಿ, ಸಪೋರ್ಟ್ ಮುಕ್ತಿ, ಸಪೋರ್ಟ್. ಸುಮ್ಮಿ, ಮಿಸ್ ಯು. ಗುದ್ದಬೇಕು ನಿಮ್ಗೆ. ಹೊರಗೆ ಕೊಡಿ, ಹೊರಗೆ.
ಏನು ಕೊಡ್ತೀರಾ? ಫಿಶ್ ಬೇಡ ನಂಗೆ. ತಿನ್ನಲ್ವಾ? ಮತ್ತೇನ್ ಬೇಕು? ಕಾಫಿ ರನ್ನಿಂಗ್ ಎಲ್ಲಿಗೆ? ಕಾಫಿ ಕೂಡ ರನ್ ಮಾಡ್ತದೆ ಮಾರ್ರೆ, ಗೊತ್ತೇ ಇಲ್ಲ ನಂಗೆ. ಸಪೋರ್ಟ್ ಲಕ್ಷ್ಮಿ, ಥ್ಯಾಂಕ್ ಯು. GML ಹೋಗಿ ದುಬೈಗೆ. ಅವರೆಲ್ಲ ಬರಲ್ಲ ದುಬೈಗೆ. ಬರಲ್ಲ ಅಂತಲ್ಲ, ಬಂದಿದ್ರು. ಮೊಬೈಲ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಬೈಕ್ ಅಲ್ಲಿ ಹೋಗ್ತಾ ಇರ್ತಾರೆ. GML ಅಲ್ವಾ? ಟೊಮೆಟೊ ಕೊಡಿ ವರಕ್ಕಗೆ. ಟೊಮೆಟೊ ಬೇಡ, ಅವರ ಗಾರ್ಡನ್ ಅಲ್ಲಿ ಆಗ್ತದೆ ಟೊಮೆಟೊ. ಅವ್ರಿಗೇನು ಟೊಮೆಟೊ ಚಿಂತೆ ಇಲ್ಲ ಅಲ್ವಾ ವರ? ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ಸೋ ಮಚ್. ಸಚಿನ್, ಟೊಮೆಟೊ ಕಮ್ಮಿ ಆಗಿದೆ. ಹೌದು, ಟೊಮೆಟೊ ಕಮ್ಮಿ ಆಗಿದೆ ಅಂತ ರೇಟ್ ಈಗ. ವೆಲ್ಕಮ್ ಟು ದುಬೈ ಸಚಿನ್. ವೆಲ್ಕಮ್ ವೆಲ್ಕಮ್. ದುಬೈಗೆ ಎಂತ ಉಪ್ಪಿಟ್ಟು ಮಾಡ್ಲಾ? ಅಕ್ಕ ಉಪ್ಪಿಟ್ಟು ಮಾಡ್ಲಾ? ಅಪ್ಪ ಉಪ್ಪಿಟ್ಟು ಕತೆ ಏನ್ ಕೇಳ್ತಾರ? ಎಲ್ಲಿ ನೋಡಿದ್ರು ಉಪ್ಪಿಟ್ಟು, ದುಬೈಯಲ್ಲೂ ಕೂಡ ಉಪ್ಪಿಟ್ಟು. ಹೌದು, ಅದೇ ಕೊಡ್ಬೇಕು ನಿಮ್ಗೆ. ನೋಡಿ GML ತಲೆ ಕೆಳಗೆ ಆಯ್ತು ನೋಡಿ. ಕಾಲ್ ತಲೆ ಮಾಡಿ ತಲೆ ಕೆಳಗೆ ಮಾಡಿದ್ದಾರೆ ಅವರು. ಸರ್ಕಸ್. ಸರ್ಕಸ್ ಡಬಲ್ ವಾಯ್ಸ್ ಇದೆ, ಮ್ಯೂಟ್ ಮಾಡ್ಲಾ? ಇರಿರಕ್ಕ ಡಬಲ್ ವಾಯ್ಸ್ ಬರ್ತಾನೆ. ಸಾಂಗ್ ಹಾಕಿ ಯಾವ್ದಾದ್ರು. ಯಾರು ಯಾವ್ದು ಹೇಳಿದ್ರಲ್ಲ ನೀವು ಇವ್ರಲ್ಲಿ? ಚೋನು. ಹಾಯ್ ಚೋನು. ವೆಲ್ಕಮ್ ಟು ದುಬೈ ಚೋನು. ಹಾಯ್ ಪ್ರೋಮ್ಯಾಕ್ಸ್ ಹೇಳ್ತಿದ್ದಾನೆ. ಸಾಂಗ್ ಯಾವ್ದು ಹೇಳಿದ್ರಲ್ಲ ಅಂದೆ. ಸಾಂಗ್ ಹೇಳಿದ್ರಲ್ಲ ಯಾವ್ದೋದ್ರಲ್ಲಿ. ಅದೇ ಹಾಡು. ಅಮ್ಮ ಬರ್ಲಿಲ್ಲಲ್ಲ ಸಾಂಗ್ ಬರ್ಲಿಕ್ಕೆ. ಇವ್ರು ಆಗ್ತಾರಕ್ಕ, ವರ ಅಕ್ಕ GML ಇದ್ದಾರಲ್ಲ. ವರ ಅವ್ರೆ ಹಾಯ್ ಹೇಳ್ತಿದ್ದಾರೆ. ಅಬ್ದುಲ್ ಜಬ್ಬಾರ್ ಬಂದ್ರು. ಹಾಯ್ ಅಬ್ದುಲ್ ಜಬ್ಬಾರ್, ವೆಲ್ಕಮ್ ಟು ಮೈ ಲೈವ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸಿಸ್ಟರ್ ಶುಭ ಸಂಜೆ. ಸಿಸ್ಟರ್ ನಾನು ದುಬೈ. ಇನ್ನ ಬರುತ್ತಿದ್ದೇನೆ. ಲೈಕ್ ಕೊಡಲ್ಲ. ಓಕೆ ಓಕೆ. ನೋಡಲಕ್ಕ GML. ನೀವು ಸ್ವಲ್ಪ ಮೀಟ್ ಮಾಡಿ ಇಲ್ಲದ್ರೆ ಸಾಂಗ್ ಬರೋ ತನಕ. ಥ್ಯಾಂಕ್ ಯು ಅಬ್ದುಲ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಹಾಯ್ ಪ್ರೋಮ್ಯಾಕ್ಸ್ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು. ಸುಮಿ ಅವರೇ ಕಣ್ಣು ಬಿಡಿ. ಸೋನು, ಲಕ್ಷ್ಮಿ ಅವರೇ ಹಾಯ್ ಹೇಳ್ತಿದ್ದಾರೆ ನೋಡಿ. ಅವರನ್ನು ನೋಡಿ ನಗ್ತಾ ಇದ್ದೀರಿ, ನನ್ನನ್ನು ನೋಡುವಾಗ ಕಣ್ಣು ಮುಚ್ಚುವುದಾ? ಹಾಯ್ ಅಬ್ದುಲ್ ಬ್ರೋ ಹೇಳ್ತಿದ್ದಾರೆ ಅವರ. ಲಿಂಕ್ ಹಾಕಿದ್ದಾರೆ ಅವರು. ಅಬ್ದುಲ್ ಸರ್ ನಮಸ್ತೆ ಹೇಳ್ತಿದ್ದಾರೆ ಲಕ್ಷ್ಮಿ. ಸುಮಿ ಅವರೇ ಹಾಯ್ ಹೇಳ್ತಿದ್ದಾರೆ. ಸುಮಿ ಪಕ್ಕ ಕೊಡ್ತೀಯಾ? ವಾಯ್ಸ್ ಡಬಲ್ ಬರ್ತಿದೆ. ಅಯ್ಯೋ ದೇವ. GML ಯಾವ ಸಾಂಗ್ ಸಚಿನ್? ಸಚಿನ್ ಇದ್ದೀರಾ? ಯಾವ ಸಾಂಗ್ ಬೇಕಂತೆ ವರ ಕೇಳ್ತಿದ್ದಾರೆ. ಯಾವ್ದು ಹಾಡಿದ್ವು ಅಕ್ಕ ಇದರಲ್ಲಿ ಅವರು ರಾಘವಲ್ಲಿ? ಯಾವ್ದು ನೆನಪಿಲ್ಲ ನಂಗೆ. ನಿಮ್ಗೆ ಯಾವ್ದು ಬೇಕು? ಇದನ್ನ ಹಿಡ್ದಕ್ಕ ಯಾವ್ದು? ಜೀವ ವೀಣೆ ನಿಲುಮಿಡಿ ಸಂಗೀತ. ಅದೇ ಅಂತ ಕಾಣ್ತದೆ. ಅದೇ ಧನ್ಯವಾದ. ಓಕೆ, ಸ್ವಲ್ಪ ಮೀಟ್ ಮಾಡಿ. ಸಪೋರ್ಟ್ ಥ್ಯಾಂಕ್ ಯು. ವರ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ ಅಬ್ದುಲ್. ಲಕ್ಷ್ಮಿ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ ಅಬ್ದುಲ್. ಲಕ್ಷ್ಮಿ ಸಪೋರ್ಟ್ ಆನ್ ಅಲ್ಲಿ ಇದ್ದಾರೆ ಅಬ್ದುಲ್. ಥ್ಯಾಂಕ್ ಯು ಸೋ ಮಚ್. ವರ ಸಿಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ಹೇಳ್ತಿದ್ದಾರೆ ಮುಕ್ತಿ. ಸಪೋರ್ಟ್ ಥ್ಯಾಂಕ್ ಯು ಮುಕ್ತಿ ಸಿಸ್ ಅಂತ ಹೇಳ್ತಿದ್ದಾರೆ. ಲಕ್ಷ್ಮಿ ಸಪೋರ್ಟ್ ಥ್ಯಾಂಕ್ ಯು. ಮುಕ್ತಿ ಸಪೋರ್ಟ್ ಥ್ಯಾಂಕ್ ಯು. ಮುಕ್ತಿ ಪ್ಲೀಸ್ ಕನೆಕ್ಟ್ ಅಂಡ್ ಕಮೆಂಟ್ ಪ್ಲೀಸ್ ದಿಸ್ ಚಾನಲ್ ಹೇಳ್ತಿದ್ದಾರೆ. ಲಿಂಕ್ ಹಾಕಿ. ಇಲ್ಲ ಲಿಂಕ್ ಬೇಡ, ಬ್ಲೂ ಉಂಟಲ್ಲ. ನಾನು ಬಂದಿಲ್ಲ, ರೊಟ್ಟಿ ತಟ್ತಾ ಇದ್ದೀನಿ. ನನ್ನ ತಟ್ಬೇಡಿ, ರೊಟ್ಟಿನ ಮಾತ್ರ ತಟ್ಟೆ ಆಯ್ತಾ? ಅಯ್ಯೋ ಅಳ್ತಾ ಇದ್ದಾರೆ. ಬರ್ಬೇಕಾ ತಟ್ಲಿಕ್ಕೆ? ಸಪೋರ್ಟ್ ಬಂತು ನೋಡಿ. ಹಾಡ್ತೀರಾ?
ಸಂಗೀತ ಓ, ಭಾವಗೀತೆ ಬಾಳಿನೊಲುಮೆ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವವೀನೆ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆ ಸಂಕೇತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಮಿಡಿಯುವ ಮನಗಳು ಎರಡು ಮಿಡಿತದ ರಾಗವು ಒಂದೇ ಮಿಂಚುವ ಕಣ್ಣಂಚಿನ ಸಂಚು ಇಂದು ಒಂದೇ ತಪಿಸುವ ಹೃದಯಗಳೆರಡು ತಾಪದ ವೇಗವು ಒಂದೇ ಸೇರುವ ಶುಭ ಸಮಯದಿ ವಿರಹ ಇರದು ಮುಂದೆ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಓ ಜೀವವೀನ ನೀಡು ಮಿಡಿತದ ಸಂಗೀತ ಒಲವಿನ ಬಯಕೆಯು ಒಂದು ಮಿಲನ ಮಹೋತ್ಸವವಿಂದು ರಚಿಸುವ ನಾವನು ದಿನ ಮುದದ ಪ್ರೇಮ ಕವನ ಲಲಲ ಕನಸಿನ ರಾತ್ರಿಯು ಕಳೆದು ಬಂದಿರೆ ನೆನೆಸಿದ ಹಗಲು ಕಾಣುವ ಹೊಂಬಿಸಿಲಿನ ಸುಖದ ಸೂರ್ಯಕಿರಣ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ಓ ಜೀವವೀಣು ಮಿಡಿತದ ಸಂಗೀತ ಇಂದು ಮಿಲನದ ಸಂತೋಷ ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶವು ಜೀವವೀಣ ನೀಡು ಮಿಡಿತದ ಸಂಗೀತ ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ ತತ್ತಿನ ಅಮ್ಮ ನೋಡಿ, ಅಮ್ಮನ್ ನೋಡಿ. ಅಮ್ಮನ್ ನೋಡಿ ಏನಮ್ಮ ಕೊರೋನಾ ಬಂದಿದ್ದ? ಸಂಗೀತ ಯಾರು ಸಂಗೀತ ನಮ್ಮ ಅತ್ತೆ ಮಗ ಅಕ್ಕ. ಅಮ್ಮಗೆ ಕೊರೋನಾ ಅಮ್ಮಗೆ ಬಂದಿರ್ಲಿಲ್ಲ, ಕೊರೋನಾ ಬಂದಿರಲಿಲ್ಲ, ಮಾಸ್ಕ್ ಹಾಕಿದ್ದಾರೆ. ಮಾಸ್ಕ್ ಹಾಕಿದ್ದಾರೆ. ಸಚಿನ್ ಅಮ್ಮನ್ ನೋಡು. ಸಚಿನ್ ಅಮ್ಮನ್ ನೋಡು. ಅಮ್ಮ ನೋಡ್ತಾ ಇದ್ದಾನಕ್ಕ. ಯಪ್ಪ ಹೌದು, ಏನಾಗಿದೆ ಈ ಜಗತ್ತಿಗೆ. ಸೂಪರ್ ಮಾಸ್ಕ್. ಸೂಪರ್ ಅಮ್ಮ ಮಾಸ್ಕ್. ಅಮ್ಮ ಸಾಂಗ್ ಹಾಕ್ತಾರಂತೆ, ಸಾಂಗ್ ಯಾಕೆ ಹಾಕ್ತಾರಂತೆ, ಯಾಕೆ GML. ಜೇಮಲ್ ತರಕ ಹಾಕ್ತಾರ ಅವರು. ಎಕ್ಕ ಬರ್ತಿದೆ, ಏಕ ಒಬ್ರು ಬರ್ತಿದೆ, ಮ್ಯೂಟ್ ಮಾಡಿ. ಒಬ್ರು ಮ್ಯೂಟ್ ಮಾಡ್ತಾರಕ್ಕ. ಮೆಸೇಜ್ ಓದಿ ನೀವು. ಹಾ 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 ಎಲ್ಲಿ ಹೋಯ್ತು ಮೆಸೇಜ್? ಶಕುಂತಲಾ, ಹಾಯ್, ಫುಲ್ ಸಪೋರ್ಟ್. ಥ್ಯಾಂಕ್ ಯು ಲಕ್ಷ್ಮಿ. ಅರು ಬಂದಿದ್ದಾರೆ, ಥ್ಯಾಂಕ್ ಯು ಅರು. ಅಮ್ಮು ಏನಾಗಿದೆ? ಮಾಸ್ಕ್ ಯಾಕೆ? ಭಯನಾ? ಸಾಂಗ್ ಹಾಕ್ತೀನಿ ಹೇಳ್ತಿದ್ದಾರೆ, ಹಾಕಿ. ಅರು ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಅಬ್ದುಲ್ ವಾ ಸೂಪರ್ ಹೇಳ್ತಿದ್ದಾರೆ. ಶಕುಂತಲಾ ಇಕ್ಕ ಬರ್ತಿದೆ, ಹೌದು. ಶಕುಂತಲಾ ಹಾಯ್ ಅಂತ ನಗ್ತಾ ಉಂಟು ಶ್ರೋಣು. ಆನಲ್ಲಿದ್ದಾರೆ ಶಕುಂತಲಾ. ಬಂತು ಸಾಂಗ್, ಹಾಡ್ತೀರಾ? ಸಚಿನ್, ಸಚಿನ್ ಹಾಡ್ತೀರಾ? ಸಾಂಗ್ ಹಾಡ್ತೀರಾ? ಬಂತಲ್ಲ, ಸಾಂಗ್ ಬಂತಲ್ಲ. ಬರಲ್ಲಕ್ಕ ಸಾಂಗ್. ಬರಲ್ವಾ? ಬರಲ್ವಾ? ಯಾರೇ ನೀನು ಏನ್ ಸಚಿನ್? ಏನ್ ಸಚಿನ್? ಇವ್ರು ಮಾಸ್ಕ್ ಹಾಕಿದ್ರಲ್ಲ ಅಮ್ಮ ಯಾಕಂತ ಕರೋನಾ ಬಂದಿದನ. ಇದು ಸಾಂಗ್ ಬೇಡವಾ? ಇದು ಸಾಂಗ್ ಬೇರೆ ಬೇಡವಾ? ಯಾವ್ದು? ಬೇರೆ ಯಾವ್ದಾದ್ರು ಹಾಕಕ್ಕ. ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಹಾಗಾದ್ರೆ.
ಶಕುಂತಲಾ ಸಿಸ್ ಹಾಯ್ ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು. ಚೋನು ಹೇಳ್ತಿದ್ದಾರೆ ಯಾರು. ಅದು ಬೇಡಂತೆ GML ಬರಲ್ಲಂತೆ ಅವರಿಗೆ. ಚೆನ್ನಾಗಿದೆ ಚೆನ್ನಾಗಿದೆ ಅದು ತಲೆಗೆ ಬೇಡತ್ತು. ಕವಿ ಅಕ್ಕನಿಗೆ ಈಗ ಕೋಪ ಬಂದಿದೆ. ಅಯ್ಯೋ ಯಾಕೆ ಯಾಕೆ ಕವಿ? ಬಾಬಾ ಹ್ಯಾಪಿ ಬರ್ತ್ಡೇ. ನೀವು ಕಲ್ತ್ರಾ ಅಮ್ಮು? ಶಕುಂತಲಾ ಅವರೇ ಹಾಯ್ ಹೇಳ್ತಿದ್ದಾರೆ. ಶಿವನು ಸಪೋರ್ಟಾರು ಥ್ಯಾಂಕ್ ಯು. ಲಕ್ಷ್ಮಿ ಥ್ಯಾಂಕ್ ಯು. ಮುಕ್ತಿ ಥ್ಯಾಂಕ್ ಯು. ವರ ಥ್ಯಾಂಕ್ ಯು. ಕೊರೋನಾ ಬಂದಿದೆ ಹುಷಾರಾಗಿರಿ ಹೇಳ್ತಿದ್ದಾರೆ. ಸಪೋರ್ಟ್ ಶಕುಂತಲಾ ಥ್ಯಾಂಕ್ ಯು. ವರ ಥ್ಯಾಂಕ್ ಯು. ವರ ಸಾಂಗ್ ಆಯ್ತು. ಹಲೋ ವರ ಅಕ್ಕ, ಗೊತ್ತಿದೆ ಅದು. ನಲಿವ ಗುಲಾಬಿ ಹಾಕಿದೆ ಬರಲ್ಲ ನನಗೆ. ಇದನ್ನ ಹಾಕಿದ್ರೆ ಆಡ್ತು ನೋಡಕ್ಕ. ಇವಾಗ ಯಾರು ಮಿಸಸ್ ಹೌ ಆರ್ ಯು ಅಕ್ಕ? ಅಲ್ಲ ಮೆಸೇಜ್ ಮಾಡ್ತಿದ್ದೀನಿ. ಈ ನೋವಿಗೆ ತಿಳಿಸೋ ಕಿಸಿ ಮಜ ನೋಡಿವೆ ತಾರಾಗಣ ತಂಗಾಳಿಯ ಪಿಸುಮಾತಿಗೆ ಯುಗವಾಗಿದೆ ಕ್ಷಣವೆಲ್ಲವೂ ನೆನಪೆಲ್ಲವೂ ಹೂವಾಗಿದೆ ಮೈಯೆಲ್ಲವೂ ಮುಳ್ಳಾಗಿದೆ ಈ ಜೀವ ಕಸಿಯಾಗಿದೆ ಈ ಜೀವ ಕಸಿಯಾಗಿದೆ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆ ಸಾಕಾಗಿದೆ. ಇದೇ ಹಾಡಕ್ಕ? ಯಾವ್ದು ಹಾಡಂದ್ರ ಅವ್ರಕ್ಕ? ಯಪ್ಪ ಸಪೋರ್ಟ್ ಮೆಸೇಜ್ ಅದು. ಏನ್ ಸಚಿನ್ ಹೇಳಿಲ್ಲ. ಥ್ಯಾಂಕ್ ಯು ಆಲ್. ಸಪೋರ್ಟ್ ಯಾವ ಹಾಡು? ಮಾಡ್ತಿದ್ದೀರಿ. ಕೇಳ್ತಿಲ್ಲ. ಮೀಟ್ ಮಾಡಲ ಸಿಸ್ಟರ್? ಇದೇ ಹಾಡು ಇನ್ನೊಂದ್ಸಲ ಹಾಡಲು ಹೇಳಿ. ಸೂಪರ್ ಆಗಿದೆ. ಹೌದೌದು, ಇನ್ನೊಂದ್ಸಲ ಹಾಡ್ಬೇಕಂತೆ ಅಬ್ದುಲ್ ಹೇಳ್ತಿದ್ದಾರೆ. ಯಾವ ಸಾಂಗ್ ಅಕ್ಕ? ಯಾವ ಸಾಂಗು? ಫಸ್ಟ್ ಹಾಡಿದ್ದು ಸೆಕೆಂಡ್ ಹಾಡ್ ಮಾಡಿದ್ದ. ಸಪೋರ್ಟ್ ಮೆಸೇಜ್ ಅದು. ಸಪೋರ್ಟ್ ಮೆಸೇಜ್ ಅಂತ. ಹಾಯ್ ಪವಿ, ವೆಲ್ಕಮ್ ಟು ಲೈವ್. ಧನುಷ್ ಬಂದ್ರು. ಹಾಯ್ ಧನುಷ್, ವೆಲ್ಕಮ್ ಟು ಲೈವ್. ಸಚಿನ್ ಇದೇ ಹಾಡ ಕೇಳ್ತಾ ಇರೋದು ಅಕ್ಕ. ಹಾಡ್ತೀರಾ? ನೋವಿಗೆ ತಿಳಿಸೋ ಕಿಸಿ ಮಜ ನೋಡಿವೆ ತಾರಾಗಣ ತಂಗಾಳಿಯ ಪಿಸುಮಾತಿಗೆ ಯುಗವಾಗಿದೆ ನನ್ನ ಕ್ಷಣ ನೆನಪೆಲ್ಲವೂ ಹೂವಾಗಿದೆ ಮೈಯೆಲ್ಲವೂ ಮುಳ್ಳಾಗಿದೆ ಈ ಜೀವ ಕಸಿಯಾಗಿದೆ ಈ ಜೀವ ಕಸಿಯಾಗಿದೆ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆ ಸಾಕಾಗಿದೆ ಈ ಸಂಜೆ ಆಗಿದೆ ನೀನಿಲ್ಲದೆ ಈ ಸಂಜೆ ಸಾಕಾಗಿದೆ. ಮತ್ತೆ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷ್ ಸೂಪರ್ ಹಾಡು, ಇನ್ನೊಂದು ಸಲ ಹಾಡಿರಿ. ಸಪೋರ್ಟ್ ಮೆಸೇಜ್ ಅಂತದ್ದು. ಇದು ಯಾರು ಸಾಂಗ್? ಇದು ಸಚಿನ್ ಅಂತ ಪವಿ.
ಮೈಕ್ ಟೆಸ್ಟ್ ಹೇಳ್ತಿದ್ದಾರೆ ವರ. ಸೂಪರ್ ಸೂಪರ್ ಹೇಳ್ತಿದ್ದಾರೆ ಪವಿ. ಹೌದು ವರಸಿಸ್ ಹೇಳ್ತಿದ್ದಾರೆ. ಜಿಎಂಎಲ್ ಹಾಡು ಹಾಕಿದ್ದಾರೆ. ಥ್ಯಾಂಕ್ ಯು ಜಿಎಂಎಲ್. ಥ್ಯಾಂಕ್ ಯು ಪವಿ. ಥ್ಯಾಂಕ್ ಯು ಮುಕ್ತಿ. ಥ್ಯಾಂಕ್ ಯು ಆಲ್ ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಇದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ಇದೆ ಹಾಡು ಇನ್ನೊಂದ್ಸಲ ಹಾಡಿ. ಎಷ್ಟು ಸಲ ಬೇರೆ ಇದ್ರೆ ಹೇಳಿ. ಅಯ್ಯೋ ಜಿಎಂಎಲ್ ಬ್ರದರ್ ಸುಮ್ನಿರು ನೀವು. ಕಷ್ಟಪಟ್ಟು ತರ್ತೀರಾ ಅವರು ಹಾಡಲ್ಲ ಹೇಳ್ತಿದ್ದಾರೆ. ಅದೌದು ಕಷ್ಟಪಟ್ಟು ತರ್ತಾರೆ ಅವ್ರು ಹಾಡಲ್ಲ. ನಲಿವ ಗುಲಾಬಿ ಹೂ ಹಾಕಕ್ಕ ಹಾಡ್ತಾನೆ ಇವಾಗ. ಅಪರಂಜಿ ಚಿನ್ನು ಇದು ಅಪರಂಜಿ ಬರಲಕ್ಕ. ಇದನ್ನ ಹಾಕಿ ನಲಿವ ಗುಲಾಬಿ ಹೂ ಹಾಡ್ತೀನಿ. ಯಪ್ಪ ಹೊರಾಕ ನೀವು ಇಟೋ ತಕ ನೀವು ಹಾಕಿದ್ದೆ ಹಾಡಿದ್ದವಾಗ. ಅಯ್ಯೋ ನಾನು ಹಾಕಿದ ಹಾಡಿಲ್ಲ ಸಚಿನ್ ಹೇಳ್ತಿದ್ದಾರೆ. ಅದು ಬರಲ್ಲಕ್ಕ ನನಗೆ ಬರಂಗಿಲ್ಲ ಅಂತ ಹೇಳ್ತೀನಿ. ಮತ್ ನಲಿವ ಗುಲಾಬಿ ಹೂ ಹಾಕಿ ಹಾಡ್ತೀನಿ. ಹಾ ಪ್ರಮೋದ್ ಕೊಟ್ಟಿದ್ದೇನೆ. ವೆಲ್ಕಮ್ ಟು ದುಬೈ ಪ್ರಮೋದ್. ಅಬ್ದುಲ್ಲಾ ನಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಮೋದ್. ಕೊಟ್ಟಿದ್ದೇನೆ ನೋಡಿ ಬ್ಲೂ. ಬಂತ ಹಾಡು? ಹಾಯ್ ಪ್ರಮೋದ್ ಬ್ರದರ್ ಹೇಳ್ತಿದ್ದಾರೆ. ಮಮತಾ ಅವರು ಹಾಯ್ ಪ್ರಮೋದ್ ಬ್ರೋ ಹೇಳ್ತಿದ್ದಾರೆ. ಲಕ್ಷ್ಮಿ ಹಾಡ್ತೀರಾ? ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಚಲವು. ನಲಿವ ಗುಲಾಬಿ ಹೂವೆ ಒಲವು ಚಲವು ಒಲವು ಚಲವು. ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ. ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ. ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ. ಸೊಗಸಾಗಿ ಹಿತವಾಗಿ ಮನವಾನಿ ಸೇರಲೆಂದೆ. ಬಯಕೆ ನೂರಾರು ತಂದೆ ಬಯಸದೆ ಬಳಿಯಲಿ ಸುಳಿಯುತ್ತ ಒಲಿದೆ ಎಂದೇಕೆ ದೂರಾದೆ. ಬಯಸದೆ ಬಳಿಯಲಿ ಸುಳಿಯುತ್ತ ಒಲಿದೆ ಏಕೆ ದೂರಾದೆ. ಹೀಗೇಕೆ ಮರೆಯಾದೆ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಚಲವು. ನಲಿವ ಗುಲಾಬಿ ಹೂವೆ ಒಲವು ಚಲವು ಒಲವು ಚಲವು. ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ. ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ. ನೆರಳಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದು ಎಂದೆಂದು ಇರು ನೀ ಹಾಯಾಗಿ ಹೀಗೆ. ಇರಲಿ ನನಗೆಲ್ಲ ಬೇಗೆ. ಕನಸಲ್ಲಿ ನೋಡಿದ ಸಿರಿಯನ್ನು ಮರವೇ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ. ಕನಸಲ್ಲಿ ನೋಡಿದ ಸಿರಿಯನ್ನು ಮರವೇ ನನಗಾಗಿ ನಿನಗಾಗಿ ನನಗಾಗಿ
ನಿನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಬರಿಯೇ ನನ್ನಲ್ಲಿ ಚೆಲವು ನಲಿವ ಗುಲಾಬಿ ಹೂವೆ. ಆಯ್ತಾ? ಥ್ಯಾಂಕ್ ಯು. ಆಯ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ವರ. ಥ್ಯಾಂಕ್ ಯು ಪವಿ. ಥ್ಯಾಂಕ್ ಯು ಪವಿ. ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ಅಬ್ದುಲ್. ಥ್ಯಾಂಕ್ ಯು ಅಬ್ದುಲ್. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು ಧನು. ಥ್ಯಾಂಕ್ ಯು ಧನು. ಬೇರೆ ಬೇಕಾ? ಬೇರೆ ಬೇಕಾ? ಯಾವ್ದೋ ಹಾಕಿದಾರಕ್ಕ ಅವರು. ಹ್ಯಾಂಡ್ ಕೆಸರದಾರೆ ಅಂತ ನೋಡಿ ಸಂತು. ತಾನೇ ನಮ್ಮ ಮೌತ್ ಮೊಸರಾಗ್ಬೋದು ವರ್ಕೆ ವರ್ಷ ಎಂದರಿಸುತ್ತೋ ಗ್ಲೋಬಲ್ಲಿ ಹೆಸರುಳಿಯುವುದು ದೇವರು ಕೊಟ್ಟಿದ್ದು ಹಂಚೋಕೆ ಕೂಡಿಟ್ಟು ಇಟ್ರ ತಪ್ಪು ಮಗ ಬಡವರ ಸೇವೆಯ ಪೂಜೆಯೋ ಅಂದ ಮಮ್ಮಿಗೆ ಜೈ ಜೈ ಈಗ ನಾನೇ ಕರುವೋ ಆದರೆ ಅವಳೇ ನೀನೆ ಮೊದಲು ನೀನೆ ಕೊನೆ ಬೇರೆ ಯಾರು ಬೇಡ ನನಗೆ ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ ನನ್ನನ್ನು ಪ್ರೀತಿಸು ಒಂದು ಬಾರಿ ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ನೀನೆ ಮೊದಲು ನೀನೆ ಕೊನೆ. ಆಯ್ತು ಸಾಕಕ್ಕ ಇವತ್ತು ಎಂಡ್ ಆಗುತ್ತೆ ನಾನು. ಓಕೆ. ಓಕೆ ಥ್ಯಾಂಕ್ ಯು ಸಚಿ. ಥ್ಯಾಂಕ್ ಯು ಸಚಿ. ಇರ್ಲಕ್ಕ ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್, ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಬಾಯ್ ಬಾಯ್, ಮತ್ತೆ ಮುಂದೆ ನೇರ ಪ್ರಸಾದದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬರ್ತೀನಕ್ಕ ಕೆಳಗಡೆ. ಬಾಯ್ ಬಾಯ್. ಬಾಯ್ ಬಾಯ್. ಹಾ ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ಶಕುಂತಲ. ಥ್ಯಾಂಕ್ ಯು ಪವಿ. ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ವೆಲ್ಕಮ್ ಟು ದುಬೈ ನವೀನ್. ಹೇಗಿದ್ದೀರಿ? ಕಾಫಿ ಆಯ್ತಾ? ನಮಸ್ತೆ ಹೇಳ್ತಿದ್ದಾರೆ ನವೀನ್. ಸಪೋರ್ಟ್, ಎಲ್ಲರೂ ಸಪೋರ್ಟ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸಂತು. ಹಾಯ್ ಶಕು ನಮಸ್ತೆ ಹೇಳ್ತಿದ್ದಾರೆ ನವೀನ್ ಅವರು. ಸಚಿನ್ ಹಾಯ್ ಹೇಳ್ತಿದ್ದಾರೆ. ಹೇಗಿತ್ತು ದುಬೈ ಸಚಿನ್? ಸಪೋರ್ಟ್ ಮಾಡ್ತಿದ್ದಾರೆ ಶಕುಂತಳ. ಇಲ್ಲ ಇನ್ನೂ ಇಲ್ಲ. ಓಕೆ ಓಕೆ. ಸಪೋರ್ಟ್ ಥ್ಯಾಂಕ್ ಯು. ಬಿಸಿ ಸಾರಿ ಬಾಯ್. ಓಕೆ ಓಕೆ ಪರವಾಗಿಲ್ಲ. ಗಾಡಿ ಬಿಡ್ತೀರಿ ಪರವಾಗಿಲ್ಲ. ಜಗದೀಶ್ ಅಶೋಕ್ ಬಂದ್ರು. ಹಾಯ್ ವೆಲ್ಕಮ್ ಟು ದುಬೈ ಜಗದೀಶ್. ಹೇಗಿದ್ದೀರಿ? ಟೀ ಆಯ್ತಾ? ದುಬೈ ಚೆನ್ನಾಗಿತ್ತಾ? ನಾಳೆ ಉಪ್ಪಿಟ್ಟು ರೆಡಿ ಮಾಡ್ತೀನಿ. ಆರು ವೆಲ್ಕಮ್ ಬ್ಯಾಕ್. ಆರು ಟೀ ಆಯ್ತಾರು? ಜಗದೀಶ್ ಬ್ರೋ ಹಾಯ್ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಶುಭ ಸಂಜೆ ನಿಮಗೂ ಕೂಡ ಜಗದೀಶ್ ಹೇಳ್ತಿದ್ದಾರೆ. ಸಪೋರ್ಟ್ ಎಸ್ ಓಕೆ. ಸಪೋರ್ಟ್ ಎಲ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬೇಕು 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 ಅವ್ರು ಹೇಳ್ತಿದ್ದಾರೆ. ಹಾಯ್ ಲಕ್ಷ್ಮಿ ಹೇಳ್ತಿದ್ದಾರೆ. ಜಗದೀಶ್ ಟೀ ಆಯ್ತು ನಿಮ್ದು? ನಮ್ದಿಲ್ಲ. ಟೀ ಎಲ್ಲ ಕುಡಿಯಲ್ಲ ಅಲ್ವಾ ಆರು. ನಾನು ಸಪೋರ್ಟ್ ಮಾಡ್ತಿದ್ದಾರೆ. ತುಪ್ಪಿಟ್ಟು ತಂದೆ ಹೇಳ್ತಿದ್ದಾರೆ ಸಚಿನ್. ಥ್ಯಾಂಕ್ ಯು ಸಂತು. ಥ್ಯಾಂಕ್ ಯು ಆರು. ಥ್ಯಾಂಕ್ ಯು ಪವಿ. ಥ್ಯಾಂಕ್ ಯು ಜಗದೀಶ್. ಆಯ್ಸ್ ಅಂತ ಹೇಳ್ತಿದ್ದಾರೆ ಸಚಿನ್. ಹಾಯ್ ಸಚಿನ್ ಹೇಳ್ತಿದ್ದಾರೆ. ಸಂತು ಅವರು ಹಾಯ್ ಸಂತು ಬ್ರೋ ಹೇಳ್ತಿದ್ದಾರೆ. ಜಗದೀಶ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರು. ಥ್ಯಾಂಕ್ ಯು. ಹಾಯ್ ಜಗದೀಶ್ ಬ್ರೋ ಹೇಳ್ತಿದ್ದಾರೆ. ಸಂತು ಅವರು ಹಾಯ್ ಶಕುಂತಳ ನಮಸ್ತೆ ಹೇಳ್ತಿದ್ದಾರೆ.
ಹಾಯ್ ಸಂತು ನಮಸ್ತೆ ಹೇಳ್ತಿದ್ದಾರೆ ಶಕುಂತಲ ಅವರು. ಲಕ್ಷ್ಮಿ ಸಪೋರ್ಟ್, ಆರು ಸಪೋರ್ಟ್, ಹಾಯ್ ಯಾರು ಸಿಕ್ಸ್ ಹೇಳ್ತಿದ್ದಾರೆ. ಆಯ್ತು ಸಚಿನ್, ನಿಮ್ದು ಆಯ್ತಾ ಕೇಳ್ತಿದ್ದಾರೆ ಸಂತು ಅವರು. ಯಾರು ಅಕ್ಕ ಹಾಯ್ ಕಾಫಿ ಕೇಳ್ತಿದ್ದಾರೆ. ಕಾಫಿ ಒಮ್ಮೆಲೆ ಎಲ್ಲ ಬಂದ್ರು. ಸಮುದ್ರದಲ್ಲಿ ಮೀನ್ ಹೇಗೆ ತೆಪ್ಪ ತೆಪ್ಪ ಬರ್ತದೆ ಹಾಗೆ ಬಂದ್ರು. ಈಗ ಹೋಗ್ತಾರೆ ಹೇಗೆ ಗೊತ್ತಂಟ, ಅಕ್ಕಿ ಗುಡಿಗೆ ಹೋಗ್ತದಲ್ಲ ಹಾಗೆ ಹೋಗ್ತಾರೆ ಎಲ್ರು. ತನ್ನ ತನ್ನ ಕೆಲಸ ಆಯ್ತು, ತಿಂದ್ರು, ವಾಪಸ್ ಮರಳಿ ಗೂಡಿಗೆ. ಯಾರು ಅಕ್ಕ ಹೇಳ್ತಿದ್ದಾರೆ. ಸಚಿನ್, ಶಕುಂತಲಾ ನಮಸ್ತೆ ಹೇಳ್ತಿದ್ದಾರೆ. ಆಯ್ತು ಸಂತು, ದುಬೈಯಲ್ಲಿ ಕಾಫಿ ಇವತ್ತು ಹೇಳ್ತಿದ್ದಾರೆ. ಜಗದೀಶ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಜಗದೀಶ್. ಹಾಯ್ ಯಾರು ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಕಾಫಿ ಆಯ್ತಾ ಸಚಿನ್ ನಿಮ್ದು? ಹೌದು, ದುಬೈಯಲ್ಲಿ ಕೊಟ್ಟೆ ಅಲ್ವಾ, ಕುಟ್ಕೊಂಡು ಹೋದ್ರು. ನಮ್ಮ ರಮ್ಯಾ ಬೆಳಗ್ಗೆ ಬಂದ್ರು. ಹಾಯ್ ರಮ್ಯಾ, ಕಾಫಿ ಆಯ್ತಾ? ಹೇಗಿದ್ದೀರಿ ರಮ್ಯಾ? ವೆಲ್ಕಮ್ ಟು ದುಬೈ. ಒಂದ್ ನಿಮಿಷ. ಓಕೆ, ಸೂಪರ್ ಹೇಳ್ತಿದ್ದಾರೆ ಅಬ್ದುಲ್. ಜಗದೀಶ್ ಬ್ರೋ ಹಾಯ್ ಹೇಳ್ತಿದ್ದಾರೆ. ದುಬೈ ಕಾಪಿನಾ? ಅದು ಉಪ್ಪು ಇರ್ಲಿಲ್ವಾ ಸಚಿನ್? ಇಲ್ಲ, ಉಪ್ಪು ಹಾಕ್ಲಿಲ್ಲ. ಆಯ್ತು ವಾರು ಸಿಸ್ಟರ್ ಹೇಳ್ತಿದ್ದಾರೆ. ಅಬ್ದುಲ್ ನಿಮ್ಗೆ ಬ್ಲೂ ಕೊಟ್ಟಿದ್ದೇನೆ, ನೆನಪಿಲ್ಲ, ಈಗ ಕೊಟ್ಟೆ ಆಯ್ತಾ. ಸಪೋರ್ಟ್ ಪವಿ, ಥ್ಯಾಂಕ್ ಯು. ಅತ್ತಿಗೆ ಅಂತ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ, ಖುಷಿ ಆದ್ರು. ಥ್ಯಾಂಕ್ ಯು ಅಬ್ದುಲ್ ಬ್ರದರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಪವಿ, ಥ್ಯಾಂಕ್ ಯು ಅವರು, ಥ್ಯಾಂಕ್ ಯು ಸಂತು. ಕಾಫಿಯಲ್ಲಿ ಉಪ್ಪು ಇಲ್ಲ ಸಂತು, ಉಪ್ಪು ಹಾಕಲ್ಲ ನಾವು ಕಾಫಿಗೆ, ಬೆಲ್ಲ ಹಾಕೋದು, ಬೆಲ್ಲ. ಥ್ಯಾಂಕ್ ಯು. ಟೀಚರ್ ಅಂತ ಕರೀತಾ ಇದ್ದಾರೆ ರಮ್ಯಾ. ಕೆಲವು ಅಕ್ಕಿ ಹೋಯ್ತು ಗೂಡಿಗೆ, ತನ್ನ ಕೆಲಸ ಮಾಡಿ ಹೊರಟಿತು. ಆಯ್ತು ಮಂಜು ಮಾಡಿಕೊಟ್ರು, ಫುಲ್ ರೆಸ್ಟ್. ಎಂತ ಭಾಗ್ಯ. ಅಂತ ಭಾಗ್ಯ ಬರ್ಬಾರ್ದಲ್ವಾ, ಮನೆ ಮಾಡಿಕೊಡ್ಬೇಕು. ಬೇಗ ಹುಷಾರಾಗಿ ರಮ್ಯಾ. ಮಂಜುಗೆ ಕೂಡ ರೆಸ್ಟ್ ಬೇಕಲ್ವಾ, ಬೇಗ ಹುಷಾರಾಗಿ. ಅಮ್ಮಕ್ಕ ಮಾಸ್ಕ್ ಯಾಕೆ? ಅದೇ ಮಾಸ್ಕ್ ಯಾಕೆ ಅಮ್ಮ, ತೆಗೀರಿ, ನಾವೆಲ್ಲ ನೋಡ್ತೇವೆ ಮುಖ. ನೋಡುವ. ಮೊನ್ನೆ ದುಬೈ ಕಾಫಿ ಕೊಡ್ದು ಹುಷಾರ್. ಇಲ್ಲ ಸಚಿನ್ ಹೇಳ್ತಿದ್ದಾರೆ. ಹೌದಾ, ಯಾವಾಗ ಬಂದಿದ್ದೀರಿ ನೀವು ದುಬೈಗೆ? ಬರ್ಲೇ ಇಲ್ಲ ನೀವು. ಸೂಪರ್ ಹೇಳ್ತಿದ್ದಾರೆ ಅಮ್ಮ, ಥ್ಯಾಂಕ್ ಯು. ಯಪ್ಪೋ ಹಂಗ ಸಂತು ಹೇಳ್ತಿದ್ದಾರೆ. ಅಬ್ದುಲ್ ಹೋದ್ರಾ? ನಾನ್ ಬ್ಲೂ ಕೊಟ್ಟೆ ಅವರಿಗೆ, ಅವಾಗ ಹೇಳ್ತಿದ್ದೆ ಬ್ಲೂ ಕೊಡ್ತೇನೆ ಅಂತ, ಅವರು ಹೋದ್ರು ಅಂತ ಕಾಣ್ತದೆ. ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ಜಗದೀಶ್, ಥ್ಯಾಂಕ್ ಯು ಸಂತು. ಬಂದ್ರು ಆನಲ್ಲಿ ಇದ್ದೀರಿ. ಥ್ಯಾಂಕ್ ಯು ಅಬ್ದುಲ್, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟಿದ್ದೇನೆ ನೋಡಿ ನಿಮ್ಗೆ. ಅಮ್ಮು ಲಿಂಕ್ ಬೇಡವಾ ಪಿನ್ ಮಾಡೋದು? ಎಲ್ಲಿ ಲಿಂಕ್? ಇವರೆಲ್ರಿಗೂ ಅದಕ್ಕೆ ಕಾಫಿ ಕುಡಿಯೋಣ ಬನ್ನಿ ಅನ್ನೋದು. ಯಾರ ಕಂಠ ಹಿಡಿದರೆ ಬೇ ಈ ಸಂಸಾರ ಅನ್ನೋ ಸಾಗರನ, ತಿಕ್ಕು ತೋಳಿ ಇದೆ ಅಗೈತಿ ನನ್ನ ಜೀವನ. ಯಾರು ಕಂಡ ಹಿಡಿದರೆ ಬೇ ಈ ಸಂಸಾರ ಅನ್ನೋ ಸಾಗರನ, ಅದೇ ಅಲ್ವಾ. ತಿಕ್ಕು ತೊಳಿ ಮಾಡು, ತಿನ್ನು, ಮಲಗು, ಇದೇ ಆಯ್ತು. ತಿಕ್ಕುದು ಎಷ್ಟೇ ಕಲಿತ್ರು ತಿಕ್ಕುದು ಹೋಗಲ್ಲ ನಮ್ಗೆ ಕೆಲ್ಸ ಅಲ್ವಾ. ಸಿಸ್ಟರ್ ಮತ್ತೆ ಬರ್ಬೇಕು. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಚಿನ್ ಹೇಳ್ತಿದ್ದಾರೆ ರಮ್ಯಾ ಬೆಟಗಿ. ಯಾರು ಸಪೋರ್ಟ್? ಜಗದೀಶ್ ಅಶೋಕ್ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಜಗದೀಶ್. ಹಾಯ್ ರಮ್ಯಕ್ಕ, ಟೀ ಆಯ್ತಾ ಕೇಳ್ತಿದ್ದಾರೆ. ಮಾಡಿ ಕೊಟ್ರಂತೆ. ಇದ್ಯಾರು? ಮುಸಪ್ಪ. ಹಾಯ್ ಮುಸಪ್ಪ, ವೆಲ್ಕಮ್ ಟು ಲೈವ್. ಫಸ್ಟ್ ಟೈಮ್ ಬಂದಿದ್ದೀರಲ್ವಾ? ಚಾನಲ್ ಇದೆಯಾ? ಕೆಲವು ವಿಡಿಯೋಸ್ ಇದೆ, ಒಂದು ವಿಡಿಯೋ ಮಾತ್ರ ಉಂಟು. ಒಂದೇ ವಿಡಿಯೋ ಉಂಟು ಮುಸಪ್ಪ. ಥ್ಯಾಂಕ್ ಯು.
ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ಸ್ಕಿಪ್ ಆಯ್ತಾ ಅಮ್ಮ? ಎಲ್ಲಿ? ಹಾಯ್ ರಮೇಶ್ ಸಿಸ್ಟರ್, ಬೋಟಿ ಗೊಜ್ಜು ಸೂಪರ್ ಹೇಳ್ತಿದ್ದಾರೆ. ಹೌದಾ, ತಿನ್ಕೊಂಡ್ ಬಂದ್ರ? ಹಾಯ್ ಮುಸಪ್ಪ, ಎಲ್ಲಿ ಊರು ನಿಮ್ದು? ಹೇಗಿದ್ದೀರಿ? ಕಾಫಿ ಆಯ್ತಾ? ಹಬರ್ ಐ ಆಮ್ ಫೈನ್. ಇವರು ಇಂಗ್ಲಿಷ್ ನೋಡ. ಶಕುಂತಲಾನ್, ಥ್ಯಾಂಕ್ ಯು ಸಂತು. ಜಗದೀಶ್ ಅವರು ಸಂತು, ಥ್ಯಾಂಕ್ ಯು. ನೈಸ್ ಯುವರ್ ಆಲ್ ವಿಡಿಯೋಸ್, ಥ್ಯಾಂಕ್ ಯು ಸೋ ಮಚ್. ವೇರ್ ಆರ್ ಯು ಫ್ರಮ್? ಮೊಸಪ್ಪ ಯಪ್ಪೋ ಅಂತ. ಏನಾಯ್ತು ಸಚಿನ್? ದಿನಾ ಗಂಟನೆ ಅಡಿಗೆ ಮಾಡಿ ಊಟಕ್ಕೆ ಬಡಿಸೋ ಕಾನ್ಸೆಪ್ಟ್ ಇದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು. ಇನ್ನು ನನ್ನ ಜೀವನ ಹೇಳ್ತಿದ್ದಾರೆ. ಹತ್ತಿರಿ ಐತ್ರಿ ಹೇಳ್ತಿದ್ದಾರೆ. ಓಕೆ, ಬೆಂಗಳೂರು. ಓಕೆ, ಬೆಂಗಳೂರಾ? ನಮ್ದು ಉಡುಪಿ. ಹೂ ಸಚಿನ್ ಹೇಳ್ತಿದ್ದಾರೆ. ಸಂತು, ಥ್ಯಾಂಕ್ ಯು ಅಮ್ಮ. ಕಾಫಿ ಆಯ್ತಾ ಹೇಳ್ತಿದ್ದಾರೆ ರಮ್ಯಾ ಅವರು. ಮನೇಲಿದ್ದಾರೆ ಜಗದೀಶ್. ದುಬೈ ಮೇಲೆ ನನ್ನ ಮೆಸೇಜ್ ಸ್ಕಿಪ್ ನೋಡು. ನಾನು ಮೊಸಪ್ಪನನ್ನು ನೋಡಲು ಹೋದೆ, ಅವಾಗ ಸ್ಕಿಪ್ ಆಯ್ತಾ ಅಂತ. ನಿಮ್ದು ಅದು ಸಪೋರ್ಟ್ ಮೆಸೇಜ್ ಅಂತ ನಾನು ಸುಮ್ಮನಿದ್ದೆ. ಯಾವುದು ಹ್ಯಾಂಡ್ ಕೆಸರದಿರಿ? ಅದೇನಾ? ಅದೊಂದು ಹ್ಯಾಂಡ್ ಏನಕ್ಕೆ ಇಂಗ್ಲಿಷಲ್ಲಿ ಬಂತು? ಬೇರೆದ್ಯಾ? ಹ್ಞೂ ಸಚಿನ್, ಇವರು ಎಲ್ಲಿಗೂ ಕಾಫಿ ಕುಡಿಯೋಣ ಬನ್ನಿ ಅಂತ ಕೇಳಿ ಅದರಲ್ಲಿ ಜಿರಳೆ ರಕ್ತ ಮಿಕ್ಸ್ ಮಾಡಿ ಕೊಡ್ತಾರೆ. ಸಚಿನ್ ಹುಷಾರ್ ಹೇಳ್ತಿದ್ದಾರೆ. ಇವರೆಲ್ಲರೂ ಕಾಫಿ ಕುಡಿಯೋಣ ಬನ್ನಿ ಅಂತ ಹೇಳಿ ಅದರಲ್ಲಿ ಜಿರಳೆ ರಕ್ತ ನೊಣ ರಕ್ತ ಮಿಕ್ಸ್ ಮಾಡಿ ಕೊಡ್ತಾರೆ. ಸಚಿನ್ ಹುಷಾರ್ ಹೇಳ್ತಿದ್ದಾರೆ. ಹೌದಾ, ನೀವು ಕುಡ್ದು ಬಂದಿದ್ದೀರಾ? ಅದು ಬೆಸ್ಟ್, ಆರೋಗ್ಯಕ್ಕೆ ಬೆಸ್ಟ್. ಸಪೋರ್ಟ್, ಥ್ಯಾಂಕ್ ಯು. ವಾಮಿಟ್ ಸ್ಟಾರ್ಟ್ ಆಯ್ತು ಸಂತು, ನಂಗೆ ಹೇಳ್ತಿದ್ದಾರೆ. ಮಾಡಿ ವಾಮಿಟ್, ಕ್ಲೀನ್ ಆಗ್ತದೆ ಹೊಟ್ಟೆ. ಹಾಯ್ ಸುಮಿಡಿ ಯಾರ್. ದೀಪಿಕಾ, ವೆಲ್ಕಮ್ ಟು ಲೈವ್, ಥ್ಯಾಂಕ್ ಯು. ಆಯ್ತಾ ಟೀ ಎಲ್ಲ ದೀಪಿಕಾ? ವೈಫೈ ಸಿಕ್ಕಿತಾ? ದೀಪಿಕಾ? ಫುಲ್ ಸಪೋರ್ಟ್ ಆಗಾದ್ರೆ ಅಲ್ವಾ ಇವತ್ತು? ಥ್ಯಾಂಕ್ ಯು ದೀಪಿಕಾ. ಹಾಯ್ ಪವಿ ಹೇಳ್ತಿದ್ದಾರೆ ದೀಪಿಕಾ. ಜಗದೀಶ್ ಅಶೋಕ್ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಿದ್ದೀರಿ. ಅವರಿಗೆ ಅಭ್ಯಾಸ ಆಗಿದೆ ಅನ್ಸುತ್ತೆ ಸಚಿನ್. ಹಾಯ್ ಅವರು ಹೇಳ್ತಿದ್ದಾರೆ ದೀಪಿಕಾ. ಹಾಯ್ ದೀಪು ಸಿಸ್ ಹೇಳ್ತಿದ್ದಾರೆ ಪವಿ ಅವರು. ಹಾಯ್ ಸಂತ ಹೇಳ್ತಿದ್ದಾರೆ ದೀಪಿಕಾ. ಹಾಯ್ ದೀಪಿಕಾ ಹೇಳ್ತಿದ್ದಾರೆ ಜಗದೀಶ್. ನೋಡಿ ಜಗದೀಶ್ ಕರೀತಾ ಇದ್ದಾರೆ ದೀಪಿಕಾನ್ನು. ಹಾಯ್ ಜಗದೀಶ್ ಹೇಳ್ತಿದ್ದಾರೆ ದೀಪಿಕಾ ಅವರು. ಸಪೋರ್ಟ್, ಥ್ಯಾಂಕ್ ಯು ಪವಿ, ಥ್ಯಾಂಕ್ ಯು. ಭುವಿ ಬಂದ್ರು ಕಣ್ಮಿಟ್ಕೊಂಡು. ಹಾಯ್ ಭುವಿ, ವೆಲ್ಕಮ್ ಟು ಲೈವ್. ಭುವಿ ಬನ್ನಿ ದುಬೈಗೆ, ಮೇಲೆ ಬನ್ನಿ. ಫಿಶ್ ಕರಿ ಇದೆ, ಫಿಶ್ ಕರಿ ತಿನ್ಕೊಂಡು ಹೋಗಿ ಬನ್ನಿ. ಗುಡ್ ಈವ್ನಿಂಗ್ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್ ದೀಪಿಕಾ ಹೇಳ್ತಿದ್ದಾರೆ ಜಗದೀಶ್. ಟೀ ಎಲ್ಲ ಆಯ್ತಾ ದೀಪಿಕಾ? ಲೈಕ್ ಡನ್, ಥ್ಯಾಂಕ್ ಯು ಭುವಿ. ನೈಸ್ ಯುವರ್ ವಾಯ್ಸ್ ರೀ, ಥ್ಯಾಂಕ್ ಯು. ಹೌದಾ, ಕಾಗೆ ತರ ಉಂಟು ಆಂಟಿ ಹೇಳ್ತಿದ್ದಾರೆ ಪವಿ ಅವರು. ಆಯ್ತು ಡಿಯರ್ ಹೇಳ್ತಿದ್ದಾರೆ. ಓಕೆ, ಆರೋಗ್ಯಕ್ಕೆ ಬೆಸ್ಟ್ ಅಂತೆ ಸಂತು ಜಿರಳೆ ಚಾ. ಹೌದೌದು, ಗೊತ್ತಿಲ್ವಾ ನಿಮ್ಗೆ? ಸರ್ಚ್ ಮಾಡಿ ಗೂಗಲ್ ಅಲ್ಲಿ, ಗೊತ್ತಾಗ್ತದೆ. ಹಾಯ್ ಭುವಿ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಬೂ ಇಲ್ಲಿ ಕಾಫಿ ಕುಡಿಬೇಡ. ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ನೋಡಿ, ಬೆನಿಫಿಟ್ಸ್ ಎಲ್ಲ ಗೊತ್ತಾಗ್ತದೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ಯಾರು, ಥ್ಯಾಂಕ್ ಯು ಸೋ ಮಚ್. ಹೆಲೋ ದೀಪಿಕಾ ಸಿಸ್ಟರ್ ಹೇಳ್ತಿದ್ದಾರೆ ಭೂವಿ ಅವರು. ಸೂಪರ್ ಸಪೋರ್ಟ್ ಮಾಡ್ತಿದ್ದಾರೆ. ಬಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಯಾರು ಅವರು. ಹಾಯ್ ದೀಪಿಕಾ ಅವರೇ ಹೇಳ್ತಿದ್ದಾರೆ ಸಂತು. ಟೀ ಕುಕ್ ಆಂಟಿ ಹೇಳ್ತಿದ್ದಾರೆ. ಅವರನ್ನು ನೀವು ಆಂಟಿ ಹೇಳುದು, ನಿಮ್ಮನ್ನ ಅವ್ರು ಹೇಳುದ ಆಂಟಿ? ಹಾಯ್ ಬೆಂಗಳೂರಲ್ಲ, ಬೆಂಗಳೂರಲ್ಲ ಇದ್ದೀನಿ ಡಿಯರ್, ಬೆಂಗಳೂರಲ್ಲೇ ಇದ್ದೀನಿ ಡಿಯರ್. ಓಕೆ, ಫುಲ್ ಫ್ರೀ ಆಗಾದ್ರೆ ವೈಫೈ ಅಲ್ವಾ? ಟೀ ಅಮ್ಮ ಸಿಸ್ಟರ್ ಹೇಳ್ತಿದ್ದಾರೆ ಭೂವಿ ಅವರು. ಸಪೋರ್ಟ್ ಮಾಡ್ತಿದ್ದಾರೆ ಪವಿ. ಅಮ್ಮ ಸಪೋರ್ಟ್, ಪವಿ ಸಪೋರ್ಟ್. ನೀನೇ ಕುಡಿಯಪ್ಪ ಸಚಿನ್ ಹೇಳ್ತಿದ್ದಾರೆ. ವಾಮಿಟ್ ಮಾಡ್ತಾ ಉಂಟು ಸಂತು.
ಯಾಕೆ ಸಂತ ಹೇಳ್ತಿದ್ದಾರೆ, ಜಿರಳಿ ಟೀ ಕುಡ್ದು ಒಮಿಟ್ ಅಂತೆ ಅವರಿಗೆ. ಬೇಡಪ್ಪ, ಇಬ್ರು ಒಮಿಟ್ ಮಾಡ್ತಾ ಇದ್ದಾರೆ, ಮಾಡಿ ಮಾಡಿ ಹೊಟ್ಟೆ ಕ್ಲೀನ್ ಆಗ್ಲಿ. ಕಣ್ಣು ಬಿಟ್ಕೊಂಡು ನಯನ್ ಬಂದ್ರು. ಹಾಯ್ ನಯನ್, ವೆಲ್ಕಮ್ ಟು ದುಬೈ ನಯನ್. ಹೇಗಿದ್ದೀರಿ? ಟೀ ಎಲ್ಲ ಆಯ್ತಾ? ಹಾಯ್ ಸಚಿನ್ ಹೇಳ್ತಿದ್ದಾರೆ. ದೀಪಿಕಾ ಸಪೋರ್ಟ್ ಮಾಡ್ತಿದ್ದಾರೆ. ಭೂವಿ ಅಕ್ಕ ಜಿರೇಲಿ ಚಹಾ ಬೇಡ ಹೇಳ್ತಿದ್ದಾರೆ ಸಚಿನ್. ಸಂತು ನಿಂದು ಲೈವ್ ಇತ್ತು ಏನು? ಹೌದೌದು, ಇವತ್ತಿತ್ತು ಸಂತದ್ದು. ಹಾಯ್ ದೀಪಿಕಾ ಮೇಡಮ್ ಹೇಳ್ತಿದ್ದಾರೆ. ಮುಸಪ್ಪ ಅವರು ಹಾಯ್ ನಯನ್ ಹೇಳ್ತಿದ್ದಾರೆ. ದೀಪಿಕಾ ಸೂಪರ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಜಗದೀಶ್ ಹಾಯ್ ನಯನ್ ಬ್ರದರ್ ಹೇಳ್ತಿದ್ದಾರೆ. ಅಮ್ಮ ಅವರು ಹಾಯ್ ದೀಪಿಕಾ ಅಕ್ಕ ಹೇಳ್ತಿದ್ದಾರೆ. ಸಚಿನ್ ಅವರು ಸಪೋರ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಆಯ್ತು ಟೀ ಇದು ಯಾರು ಹೇಳ್ತಿದ್ದಾರೆ. ದೀಪಿಕಾ ನನಗೆ ಯಾವುದು ಬೇಡ ಸಚಿನ್ ಹೇಳ್ತಿದ್ದಾರೆ. ಮೂವಿ ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ಹಾಯ್ ಹೇಳ್ತಿದ್ದಾರೆ. ಹಾಯ್ ಸುಮಿ, ಬಾಯ್ ಸುಮಿ, ಬಾಯ್ ಬಾಯ್. ಯಾರು? ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿದ್ದೀರಿ ಇಷ್ಟು ಹೊತ್ತು. ಗಲ ಕರಗರ ಆಗ್ತಾ ಉಂಟು. ಹಾಯ್ ಅಮ್ಮಡಿ ಯಾರು ಹೇಳ್ತಿದ್ದಾರೆ. ದೀಪಿಕಾ ಅವರು ಸಂತ ಸಪೋರ್ಟ್ ಬಾಯ್ ಯಾರು ಹೇಳ್ತಿದ್ದಾರೆ. ದೀಪಿಕಾ ಆನಲ್ಲಿದ್ದಾರೆ. ಜಗದೀಶ್ ಥ್ಯಾಂಕ್ ಯು ಜಗದೀಶ್. ಅಮ್ಮ ಅದು ನೀನಾ ಹೇಳ್ತಿದ್ದಾರೆ. ಹೌದು ಹೌದು, ಮಾಸ್ಕ್ ಹಾಕೊಂಡಿದ್ದಾರೆ. ಕೊರೋನಾ ಬರುವ ಲಕ್ಷಣ ಇದೆ, ಅದಕ್ಕೆ ಮೊದಲೇ ಜಾಗ್ರತೆ. ಅಮ್ಮು ಹಾಯ್ ಹೇಳ್ತಿದ್ದಾರೆ. ಮಮತಾ ಅಮ್ಮು ಹಾಯ್ ಹೇಳ್ತಿದ್ದಾರೆ. ಹಾಯ್ ಮಮತಾ ಹೇಳ್ತಿದ್ದಾರೆ. ಮಸಪ್ಪ ಅವರು ಜಾಯ್ನ್ ಆಗ್ಬೇಕಾ ನಿಮ್ಗೆ? ಮಸಪ್ಪ ಗಿಫ್ಟ್ ಬೇಕಾ? ಅಮ್ಮ ಇದು ಬೇಡವಾ? ಲಿಂಕ್ ಪಿನ್ ಮಾಡೋದು ಬೇಡವಾ ಇವತ್ತು? ನಿನ್ನೆ ಕೂಡ ಮಾಡ್ಲಿಲ್ಲ. ಸತ್ತ ಜಿರಳೆ ಚಹಾ ಆರೋಗ್ಯಕ್ಕೆ ಒಳ್ಳೇದಾ? ಸತ್ತದ್ ಬೇಡ, ಅದು ಡ್ರೈ ಆಗ್ತದಲ್ಲ. ಸತ್ತ ಇದ್ರೆ ಜಿರಳೆಯಲ್ಲಿ ಇದು ಬ್ಲಡ್ ಇರುದಿಲ್ಲ, ಡ್ರೈ ಆಗ್ತದೆ ಅದು ಬೇಗ. ಜೀವಂತ ಇದ್ದದ್ದೇ ಬೇಕು. ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಆಯ್ತು ಆಂಟಿ ಹೇಳ್ತಿದ್ದಾರೆ. ಏನ್ ನೀವಿಬ್ರು ಆಂಟಿ ಆಂಟಿ ಅಂತ ಕರಿತಿದ್ರಿ? ಅವರು ಆಂಟಿ ನಿಮ್ಗೆ, ಅವರು ನಿಮ್ಗೆ ಆಂಟಿಯಾ? ನಿಮ್ಗೆ ಅವ್ರ ಆಂಟಿ, ಅವರಿಗೆ ನೀವು ಆಂಟಿಯಾ? ಸಕ್ಕು ಬೇಕು. ಸಕ್ಕು ಯಾರು? ಸಪೋರ್ಟ್. ಅದಕ್ಕೆ ದುಬೈಯಲ್ಲಿ ಜಿರಳೆ ಕಡಿಮೆ ಆಗಿದೆ. ಯಾವುದು ಜಿರಳೆ ಇಲ್ಲ ಅಲ್ಲ, ಇಲ್ಲಿ ಸಿಗಲ್ಲ. ಅದು ಕುಡ್ದು ಕುಡ್ದು ಅದರದ್ದು ಚಹಾ ಮಾಡಿ ಮಾಡಿ ಈಗ ಸಿಗಲ್ಲ. ಹುಷಾರ್ ಮತಿ. ಸಚಿನ್ ಕೂಡ ಅದನ್ನೇ ಕುಡಿಯೋದು ಹೇಳ್ತಿದ್ದಾರೆ. ಹೌದು, ನೆಕ್ಸ್ಟ್ ನಾಳೆ ಬಂದ್ರೆ ಅದನ್ನೇ ರೆಡಿ ಮಾಡಿ ಇರ್ತೇನೆ. ಫೇಸ್ ಇಲ್ಲ, ಫೇಸ್ ಲೈವ್ ಅಲ್ಲ ಇದು. ನೆಕ್ಸ್ಟ್ ಟೈಮ್ ಮಾಡುವ ಇನ್ನೊಮ್ಮೆ, ಆಯ್ತಾ? ಥ್ಯಾಂಕ್ ಯು ಸಂತು. ಯಾರ ಕಂಡು ಹಿಡಿದಾರೆ ಈ ಪಾಪ ಕವಿಗೆ ಯಾರಾದ್ರೂ ಹೋಗಿ ಹೆಲ್ಪ್ ಮಾಡಿ. ಸುಸ್ತಾಗಿ ಬಂದಿದ್ದಾರೆ. ಎಷ್ಟು ಸಿಟ್ಟು ಮಾಡ್ಕೊಳ್ತಾರೆ ನೋಡಿ ಕೆಲಸ ಮಾಡುವಾಗ. ಓಕೆ, ಟೈಮ್ ತೋರಿಸಿ ಸಿಸ್ಟರ್. ಟೈಮ್ ತೋರ್ಸದಾ? ಟೈಮ್ 6:20 ಆಯ್ತು ಇಲ್ಲಿ. ಸಪೋರ್ಟ್ ಮಾಡ್ತಿದ್ದಾರೆ. ದೀಪಿಕಾ ಹಾಯ್ ಕವಿತೆ ಹೇಳ್ತಿದ್ದಾರೆ. ದೀಪಿಕಾ ಅವರು ಬನ್ನಿ ನಯನ್ ಹೇಳ್ತಿದ್ದಾರೆ. ಶಕುಂತಳ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಂತು ಇಲ್ಲವಾ ಚಹಾ ಕುಡಿಯೋದಿಲ್ಲ, ದುಬೈ ಇಂಡಿಯಾ ಚಹಾ ಬೆಸ್ಟ್ ಹೇಳ್ತಿದ್ದಾರೆ. ಸಂತು ಇಲ್ಲಪ್ಪ ಚಹಾ ಕುಡಿಯಲ್ಲ, ದುಬೈ ಇಂಡಿಯಾ ಚಹಾ ಬೆಸ್ಟ್. ಹೌದಾ? ಬೇರೆ ಏನಾದ್ರು ರೆಡಿ ಮಾಡುವ ನಾಳೆ, ಆಯ್ತಾ? ಹಾಯ್ ದೀಪಿಕಾ ಸಿಸ್ಟರ್ ನಮಸ್ತೆ ಹೇಳ್ತಿದ್ದಾರೆ. ಶಕುಂತಳ ಅವರು ಅಮ್ಮ ಸಪೋರ್ಟ್, ಥ್ಯಾಂಕ್ ಯು ಅಮ್ಮ. ಬಾಯ್ ಸಿಸ್ಟರ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಮುಸಪ್ಪ, ಥ್ಯಾಂಕ್ಸ್. ಸಕ್ಕು ಎಲ್ಲಿಗೆ ಬರ್ಬೇಕು ಹೇಳ್ತಿದ್ದಾರೆ. ಸಂತು ಸಪೋರ್ಟ್, ಥ್ಯಾಂಕ್ ಯು ಸಂತು, ಥ್ಯಾಂಕ್ ಯು ಸೋ ಮಚ್. ದೀಪಿಕಾ ಥ್ಯಾಂಕ್ ಯು. ಜಗದೀಶ್ ಥ್ಯಾಂಕ್ ಯು ಸೋ ಮಚ್. ಪವಿ ಥ್ಯಾಂಕ್ ಯು. ಸಂತು ಥ್ಯಾಂಕ್ ಯು. ಅಡಿಗೆ ಮಾಡ್ಬೇಕು. ಹೌದಾ? ನೀವೇ ಮಾಡೋದು ಅಡಿಗೆ? ಮಾಡಿ ಮಾಡಿ ಆಯ್ತಾ? ತುಂಬಾ ಥ್ಯಾಂಕ್ಸ್, ತುಂಬಾ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ GML ಮತ್ತೆ ಬಂದ್ರು ನೋಡಿ. ಸ್ವಲ್ಪ ಆದ್ರೂ ಕರೆಕ್ಟ್ ಓದ್ತಾ ಇದ್ದೇನೆ GML. ಬೇಡ, ಕೊಡ್ಬೇಡಿ. ಅಮ್ಮು ಲಿಂಕ್ ಹಾಕಿದ್ದಾರೆ. ಅಮ್ಮ ಅದು ಗ್ಲಾಸ್ ತಗೊಳ್ಳಿ. ಕನ್ನಡ ಅಂತ ಹೇಳ್ತಾ ಇದ್ದಾರೆ ನಯನ್ ಅವರು. ಊಟ ಆಯ್ತಾ ಎಲ್ರದ್ದು ಹೇಳ್ತಿದ್ದಾರೆ. ಓ ಚಂದು ಬಂದ್ರು. ಹಾಯ್ ಚಂದು, ಹೇಗಿದ್ದೀರಿ ಚಂದು? ವೆಲ್ಕಮ್ ಟು ದುಬೈ. ಟೀ ಎಲ್ಲ ಆಯ್ತಾ? ಹಾಯ್ ಸಂತು. ನಾಗು ಬಂದ್ರು. ನಾಗು ವೆಲ್ಕಮ್ ಟು ದುಬೈ. ನಾಗು ಬನ್ನಿ ಬನ್ನಿ, ಫಿಶ್ ಕರಿ ಇದೆ, ಊಟ ಮಾಡ್ಕೊಂಡು ಹೋಗಿ.
ಲಿಂಕ್ ಹಾಕಿದ್ದಾರೆ, ಜಾಯ್ನ್ ಆಗಿ ಎಲ್ರು. ಅದು ಸಪೋರ್ಟ್ ಮೆಸೇಜ್ ಬರ್ಲಿ, ನಂಗೆ ನೆನ್ಪು ಹೋಗ್ತದೆ ಹೇಳಲಿಕ್ಕೆ. ಅಮ್ಮ ನಯನ ಹೇಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರು. ಥ್ಯಾಂಕ್ ಯು ಸೋ ಮಚ್. ಅಮ್ಮು ಇದು ಯಾರಿಗೆ? ಊಟನೇ ಆಯ್ತು ಅಕ್ಕ. ಹೌದಾ, ಎಷ್ಟು ಬೇಗನಾ? ಬೇಗ ಊಟ ಮಾಡ್ತೀರಾ? ಅಮ್ಮ ಅಕ್ಕ ಎಣ್ಣೆ ಯಾವಾಗ ಕುಡಿಯೋದು ಕಲಿತೀರಾ? ಅದೇ ಫಸ್ಟ್ ಟೈಮ್ ನೋಡಿದ್ದು ಇವತ್ತು ನಾನು ಅವ್ರು ಕುಡಿಯೋದು. ಗೆಲ್ಲುತ್ತೇನೆಂದು ಇರಬೇಕು, ಆ ದೃಢವಾದ ಕಲ್ಪನೆ ಹಸಿವು ಗೆಲುವಿಗೆ ಕಾರಣವಾಗುತ್ತದೆ. ಸೂಪರ್ ಕವಿ. ನೋಡಿ ಕೂಗ್ತಾ ಇದ್ದಾರೆ, ಯಾರಾದ್ರೂ ಹೋಗಿ ಹೆಲ್ಪಿಗೆ. ನಾಗಕ್ಕ ಊಟ ಆಯ್ತಾ ಕೇಳ್ತಿದ್ದಾರೆ ಚಂದು. ಎಲ್ರಿಗೂ ಮೇಲೆ ಇರುವ ಲಿಂಕ್ಗೆ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ. ಅಮ್ಮ ನೋಡಿ ಮೇಲೆ ನೋಡಿ, ಸ್ವಲ್ಪ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ನಾವು. ಥ್ಯಾಂಕ್ ಯು ಪವಿ. ಭುವಿ ಇದ್ದೀರಾ? ನಯನ್ ಭುವಿ ಎಲ್ಲ ಇದ್ದೀರಾ? ಥ್ಯಾಂಕ್ ಯು ಚಂದ, ಥ್ಯಾಂಕ್ ಯು. ಹಾಯ್ ಸಚಿನ್ ಹೇಳ್ತಿದ್ದಾರೆ ಮಗು ಅವರು. ಥ್ಯಾಂಕ್ ಯು ಕವಿ. ದೀಪಿಕಾ ಹೋದ್ರಾ? ದೀಪಿಕಾ ಇದ್ದೀರಾ? ಹೋಗುವವರು ಬಾಯ್ ಹೇಳಿ ಆಯ್ತಾ? ಥ್ಯಾಂಕ್ ಯು ಅಮ್ಮ. ಹೋಗುವಾಗ ಬಾಯ್ ಹೇಳಿ. ಇದು ಬ್ಲೂ ರಿಮೂವ್ ಮಾಡ್ಲಿಕ್ಕೆ ಉಂಟು. ಹಾಯ್ ಕ್ಯಾಪ್ಟನ್ ಹೇಳ್ತಿದ್ದಾರೆ ಸಚಿನ್ ಅವರು. ಅಮ್ಮ ನಾಗು ಥ್ಯಾಂಕ್ ಯು. ಚಂದ ಆನಲ್ಲಿದ್ದಾರೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಲ್ವಾ? ಯಾಕೆ? ಯಾಕೆ ಹೇಳಲ್ಲ ನಾಗು? ಗೊತ್ತಾಗ್ತದಂತ ನಂಗೆ? ಹೇಳ್ಬೇಡಿ, ನಾನೇ ನೋಡ್ತೀನಿ. ಆಯ್ತು. ನಿಮ್ಮ ಲೈವ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಓಕೆ, ಥ್ಯಾಂಕ್ ಯು ಮಸಪ್ಪ, ಥ್ಯಾಂಕ್ ಯು ಸೊ ಮಚ್. ಬನ್ನಿ ದಿನ ಬನ್ನಿ. ದೀಪಿಕ್ ಇದ್ದೀರಾ? ನೀವು ಹೋದ್ರಿ ಅಂತ ಬ್ಲೂ ತಗೊಂಡೆ ನಾನು, ಸಾರಿ. ಮತ್ತೆ ಅದು ಇದಾಗ್ತದಲ್ವಾ, ತೆಗಿಲಿಕ್ಕೆ ಆಗುದಿಲ್ಲ, ಅದಕ್ಕಾಗಿ ಸಾರಿ. ಎಸ್ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಮಸಪ್ಪ. ರಿಮೂವ್ ಮಾಡ್ತೀರಾ? ಎಸ್ ರಿಮೂವ್ ಮಾಡ್ತೀನಿ, ಅದಕ್ಕೆ ಬಾಯ್ ಹೇಳ್ಬೇಕು. ಬಂದಾಗ ಕೊಡೋದು, ಗೊತ್ತಾಯ್ತಾ? ಬೇಗ ಬನ್ನಿ ಕೆಲವರೆಲ್ಲ, ಮತ್ತೆ ಬಂದಾಗ್ತದೆ. ನಮ್ದು ಉಡುಪಿ ಮಸಪ್ಪ, ಉಡುಪಿ ನಮ್ದು. ಇರೋದು ದುಬೈಯಲ್ಲಿ. ಹೇಳಿ, ನಿಮ್ ಫಸ್ಟ್ ಟೈಮ್ ಬರುದಲ್ವಾ? ಇರೋದು ದುಬೈಯಲ್ಲಿ, ಉಡುಪಿ ಊರು ನಮ್ದು. ಕವಿ ಬರ್ಲಾ ನಾನು ಅಡಿಗೆ ಮಾಡ್ಲಿಕ್ಕೆ? ಹೆಲ್ಪ್ ಮಾಡ್ಲಾ? ಯಾರು ಫ್ರೀ ಇದ್ದೀರಿ? ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಕವಿಗೆ.
ರೊಟ್ಟಿ ತಟ್ಟುವುದು. ರೊಟ್ಟಿ ತಟ್ಲಿಕ್ಕೆ ಸ್ವಲ್ಪ ಅಮ್ಮ ಹೋಗಮ್ಮ, ರೊಟ್ಟಿ ತಟ್ಟು ಬಾ, ಕವಿ ಮನೆಗೆ ಹೋಗಿ. ನಮ್ಮ ಕರ್ನಾಟಕ, ಎಸ್ ಎಸ್, ನಮ್ಮ ಕರ್ನಾಟಕನೇ. ತುಳುನಾಡಿನವಳು ನಾವು. ಓಕೆ, ಥ್ಯಾಂಕ್ಸ್ ಹೇಳ್ತಿದ್ದಾರೆ. ವಿಡಿಯೋ ಹಾಕಲ್ವಾ? ಒಂದು ಉಂಟಲ್ಲ, ಒಂದು ವಿಡಿಯೋ ಮಾತ್ರ ಇದೆ ನಿಮ್ದು. ನೈಸ್, ಥ್ಯಾಂಕ್ ಯು ದೀಪು. ಹಾಯ್ ಮುಸಪ್ಪ ಹೇಳ್ತಿದ್ದಾರೆ ನಾಗು ಅವರು. ಗಿಫ್ಟ್ ಕೇಳಲ್ವಾ ಇವತ್ತು ಅವ್ರ ಹತ್ರ? ಯಾರು ಗಿಫ್ಟ್ ಕೇಳ್ತಿಲ್ಲ ಅವ್ರ ಹತ್ರ. ಏನು ಎಲ್ರಿಗೂ ಥ್ಯಾಂಕ್ ಯು. ಅಮ್ಮ ಸಿಸ್ಟರ್ ಡಿಪಿ ಫೋಟೋದಲ್ಲಿ ಇರುವವರು ಯಾರು? ಅದು ಸ್ನ್ಯಾಪ್ಚಾಟ್ ಅಲ್ಲಿ ಮಾಡಿದಂತ ಕಾಣ್ತದೆ ಅಲ್ವಾ ಅಮ್ಮ? ಮಂಡೆಗೆ ಕೊಂಬು ಎಲ್ಲ ಬಂದಿದೆ. ಹೌದಾ, ಸ್ನ್ಯಾಪ್ಚಾಟ್ ಅಲ್ಲಿ ಮಾಡಿದಲ್ವಾ? ಗೆಲ್ಲಿ ನಾವು ಗೆಲ್ಬೇಕು. ನೀವು ಬೇಗ ಬೇಗ ಗೆಲ್ಲಿ, ಖುಷಿ ನಮ್ಗೆ. ಚಲೋ ಹೋಗುವ, ಸ್ವಲ್ಪ ಕೆಲಸ ಮಾಡುವ. ಹೋಗಿ ಕೆಲಸ ಮಾಡಿ. ಸೂಪರ್, ನೀವು ಅಮ್ಮ ಸಿಸ್ಟರ್ ಎತ್ತಿದ್ದಾರೆ. ಭುವಿ, ನೀವು ಕೂಡ ಮಾಡಿ ಹಾಗೆ. ಭುವಿ, ನಿಮ್ದು ಕೂಡ ಹಾಕಿ, ಮಾಸ್ಕ್ ಹಾಕೊಂಡು ಒಂದು ಡಿಪಿ ಹಾಕಿ, ಗೊತ್ತಾಗುದಿಲ್ಲ. ಥ್ಯಾಂಕ್ ಯು ದೀಪಿಕಾ. ಫುಲ್ ವೈಫೈ ಫ್ರೀ ದೀಪಿಕಾ ಇವತ್ತು ಅಲ್ವಾ? ಫುಲ್ ಸಪೋರ್ಟ್. ನಾನು ಮಾರ್ನಿಂಗ್ ಶಿಫ್ಟ್ ಅಂತ ವೈಟ್ ಎಲ್ಲಿ ಹೋಯ್ತದ ಮೆಸೇಜ್? ನಿಮಿಷ, ಮೆಸೇಜ್ ಮಿಸ್ ಆಯ್ತು. ನಾನು ಮಾರ್ನಿಂಗ್ ಶಿಫ್ಟ್ ಇದ್ದೇನಲ್ಲಿ ಅಡಿಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳುವುದು. ಹೌದಾ, ಶಿಫ್ಟ್ನಲ್ಲೇ ಅಡಿಗೆ ಮಾಡುದಾ? ಮಾರ್ನಿಂಗ್ ಶಿಫ್ಟ್ ಇದ್ದೇನಲ್ಲ, ಅಡಿಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋದು. ಹೌದಾ, ಓಕೆ. ಎಷ್ಟು ಇಯರ್ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ನಾರ್ಮಲ್ ಫೋಟೋ ಇದ್ದಿ ನೋಡೋನು ಅಮ್ಮು ಸಿಸ್ಟರ್. ನಾರ್ಮಲ್ ಫೋಟೋ ಇದ್ದಿ ನೋಡೋನು ಅಮ್ಮು ಸಿಸ್ಟರ್ ಹೇಳ್ತಿದ್ದಾರೆ. ನಾನು ಮಾರ್ನಿಂಗ್ ಶಿಫ್ಟ್ನಲ್ಲಿ ಇದ್ದೇನಲ್ಲಿ ಅಡಿಗೆ ಮಾಡ್ಕೊಂಡು ತಿಂದು ಮಲ್ಕೋಬೇಕು ರೀ ಹೇಳ್ತಿದ್ದಾರೆ. ಹೌದಾ, ನೀವೇ ಮಾಡ್ಕೊಳ್ಳೋದು ಅಡಿಗೆ? ಎಲ್ಲ ಊಟ ನಾಗು ಅಕ್ಕ ಹೇಳ್ತಿದ್ದಾರೆ. ಭುವಿ ಹಾಕಿದ್ದೆ ಭುವಿ ಸಿಸ್ಟರ್, ನೀವು ನೋಡಿಲ್ಲ ಹೇಳ್ತಿದ್ದಾರೆ. ಹೌದೌದು, ಹಾಕಿದ್ರು ಒಮ್ಮೆ, ಮತ್ತೆ ಭಯ ಆಯ್ತು, ತೆಗೆದು ಬಿಟ್ಟಿದ್ದಾರೆ. ಕವಿ ಸಪೋರ್ಟ್ ಅಂತ ಸಪೋರ್ಟ್ ಮಾಡ್ತಾ ಉಂಟು ಪಾಪ. ಶಿಲ್ಪ ಬಂದ್ರು. ಹಾಯ್ ಶಿಲ್ಪ, ವೆಲ್ಕಮ್ ಟು ಲೈವ್. ಶಿಲ್ಪ, ಹೇಗಿದ್ದೀರಿ? ಕಾಫಿ ಎಲ್ಲ ಆಯ್ತಾ? ಅಡುಗೆ ಮಾಡ್ತಿದ್ದೀನಿ. ಮಾಡಿ 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 ನಾವು ಮಾಡಿ. ಏನು ಅಡುಗೆ? ಅವ್ವ ಅಂತ ನಗ್ತಾ ಇದ್ದಾರೆ. ಹಾಯ್ ಸಿಸ್ಟರ್ ಹೇಳ್ತಿದ್ದಾರೆ. ಹಾಯ್ ಶಿಲ್ಪ, ಕಾಫಿ ಟೀ ಆಯ್ತಾ ಶಿಲ್ಪ? ಕರಾವಳಿ ಸಿಸ್ ಹಾಯ್ ಅಂತ ಕಾಫಿ ಕೊಟ್ಟಿದ್ದಾರೆ ನಾಗು ಅವರು. ಹಾಯ್ ಶಿಲ್ಪ ಹೇಳ್ತಿದ್ದಾರೆ. ದೀಪಿಕಾ 12th ಲೈಕ್ ಡನ್. ಥ್ಯಾಂಕ್ ಯು. ಸಪೋರ್ಟ್. ಹೌದ್ರಿ? ಹೌದಾ, ಯಾಕೆ ಮನೆಗೆ ಹೋಗಲ್ವಾ ನೀವು? ಹಾಯ್ ದೀಪಿಕಾ ಹೇಳ್ತಿದ್ದಾರೆ ಶಿಲ್ಪ ಅವರು. ನಾವು ಸಪೋರ್ಟ್, ಪವಿ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಪವಿ. ಇನ್ನು ಫ್ಯಾಮಿಲಿ ಇಲ್ಲ ಅಲ್ಲ? ಮಮ್ಮಿ ಡ್ಯಾಡಿ ಸಿಬ್ಲಿಂಗ್ಸ್ ಯಾರು ಇಲ್ವಾ ನಿಮ್ಗೆ?
ಸಿಸ್ಟರ್ ಥ್ಯಾಂಕ್ ಯು ನಾಗಸಿಸ್ ಹೇಳ್ತಿದ್ದಾರೆ. ಎಸ್ ಥ್ಯಾಂಕ್ ಯು ನಾಗಸಿಸ್ ಹೇಳ್ತಿದ್ದಾರೆ ಶಿಲ್ಪಾ ಅವರು. ದೀಪಿಕಾ ಸಿಸ್ ನನಗೆ ನೀವು ಹೇಳ್ತಿದ್ದಾರೆ. ಹೌದಾ ದೀಪಿಕಾ ನೀವಾ? ಮಾಡ್ತಾರೆ, 2 ಸಲ ಲೈವ್ ಮಾಡ್ತಾರೆ. ಬಾಯ್ ಹೇಳದೆ ಹೋಗಿದ್ದಾರೆ ಸಂತು ನೋಡಿ. ಬಾಯ್ ಹೇಳಿ ಹೋಗುವಾಗ. ಸಪೋರ್ಟ್ ಅಮ್ಮು ಸಪೋರ್ಟ್, ದೀಪಿಕಾ ಸಪೋರ್ಟ್, ನಾಗು ಸಪೋರ್ಟ್. ಕವಿ ಸಾಕು, ಹತ್ತದ್ದು ಸಾಕು, ಸ್ಟಾಪ್ ಮಾಡಿ. ಪಾರ್ಸಲ್ ಸೆಂಡ್ ಮಾಡ್ಲಾ ಕವಿಗೆ ಕಷ್ಟ ಆದ್ರೆ? ಊರಲ್ಲಿ ಇರ್ತಾರೆ, ನಮ್ಮದು ರಾಯಚೂರು, ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೀನಿ. ಹೌದಾ, ಓಕೆ ಓಕೆ. ಹಾಗೆ ಅಲ್ವಾ, ದೂರ ಕೆಲ್ಸಕ್ಕೆ ಹೋದ್ರೆ ನಾವು ನಾವೇ ಮಾಡ್ಬೇಕಲ್ವಾ, ಎಲ್ರೂ ಹಾಗೇನೆ. ಹೋಟೆಲ್ ಇದ್ದು ಒಳ್ಳೇದಲ್ಲ, ಮನೇಲಿ ಮಾಡಿ ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ಥ್ಯಾಂಕ್ ಯು ನಾಗು, ಥ್ಯಾಂಕ್ ಯು ಅಮ್ಮ. ದೀಪಿಕಾ ಥ್ಯಾಂಕ್ ಯು. ರೊಟ್ಟಿ ತಟ್ಟೆ ಆಯ್ತಾ ಕವಿ, ಬರ್ಬೇಕಾ? ಥ್ಯಾಂಕ್ ಯು ಮಸಪ್ಪ, ಥ್ಯಾಂಕ್ ಯು ಸೋ ಮಚ್. ನೀವು ದುಬೈಯಿಂದ ಬಂದು ರೊಟ್ಟಿ ತೊಟ್ಟು ಅಷ್ಟರಲ್ಲಿ ಅವರೆಲ್ಲ ಸುಸ್ತು. ಯಾಕೆ? ಹಾಗಾದ್ರೆ ನೀವೇ ಹೆಲ್ಪ್ ಮಾಡಿ, ತಟ್ಟಿಗೊಡಿ ಕವಿಗೆ. ಅವರು ಡ್ಯೂಟಿಯಲ್ಲಿ ಬರುವಾಗ ರೆಡಿ ಆಗ್ಬೇಕು. ಇಷ್ಟು ಜನ ಇದ್ದೀರಲ್ಲ, ಒಬ್ಬೊಬ್ರು ಒಂದೊಂದು ತಟ್ಟಿದ್ರೆ ಸಾಕು. ಲಾಸ್ಟ್ಗೆ ಅವರಿಗೆ ಒಂದು ತಟ್ಟಿಬಿಡಿ. ದೀಪಿಕಾ ಸಿಸ್ ಕನೆಕ್ಟ್ ಆಗಿದ್ದೇನೆ, ಇನ್ನು ನಿಮ್ಮ ಲೈವ್ಗೂ ಬರ್ತೇನೆ. ಓ, 1 ಜನ ಸಿಕ್ತು ನೋಡಿ ದೀಪುಗೆ. ಫುಲ್ ಖುಷಿ ದೀಪ. ನಾನು ಕೇಳಿದ್ದೇನೆ ಕವಿ ಸಿಸ್, ನೀವು ಇನ್ನು ಆನ್ಸರ್ ಮಾಡಿಲ್ಲ, ಯಾಕೆ ರೊಟ್ಟಿ ಅವರಿಗಾಗಿ ಈ ಹೋರಾಟ. ರೊಟ್ಟಿ ತಟ್ಟದಿದ್ರೆ ಅವರೇ ನಿಮ್ಗೆ ತಟ್ತಾರಂತಲ್ವಾ ಮತ್ತೆ? ನಾನು ಅದೇ ದೇವರಲ್ಲಿ ಬೇಡ್ಕೊಳ್ಳೋದು, ಗಂಡನ್ ತಟ್ಟೋ ಕಾನ್ಸೆಪ್ಟ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು, ಎಷ್ಟ್ ಚೆನ್ನಾಗಿ ತಟ್ಟಬೇಕು. ಇಲ್ಲದೆ ಇದ್ದಾಗ ಅವ್ರ ಶರ್ಟ್ ಮೇಲೋ ಅವ್ರ ವಸ್ತುಗಳ ಮೇಲೋ ಬಟ್ಟೆ ತೊಳೆಯಾಗೆಲ್ಲ ಇರೋ ಬರೋ ಕೋಪನೆಲ್ಲ ಅದ್ರ ಮೇಲೆ ಹಾಕೋದು, ಹಾಕಿದ್ದ ಪದ ಅಂತ ಒಗಿತಾ ಇರೋದು. ಜಾಸ್ತಿ ಸೌಂಡ್ ಬಂದ್ರೆ ಕೋಪ ಬಂದಿದೆ ಅಂತ ಅರ್ಥ ಅಲ್ವಾ? ತಟ್ಟುದು ಜಾಸ್ತಿ ಸೌಂಡ್ ಬಂದ್ರೆ ನಿಮ್ಗೆ ಕೋಪ ಸ್ವಲ್ಪ ಜಾಸ್ತಿ ಉಂಟಂತ ಆಯ್ತು. ನನ್ಗೆ ಇಷ್ಟಾನೇ ರೊಟ್ಟಿ ತಟ್ಟೋದು. ಇವ್ರ ಜೊತೆ ಸೇರ್ಕೊಂಡು ನಾವು ರೈಸ್ ತಿನ್ನದೇ ಇರೋ ತರ ಆಗಿದೆ. 2 ಮಾಡಕ್ಕೆ ಬೇಜಾರು. ಹೌದೌದು, 2 ಆಗಲ್ಲ. ಏನಾಗತ್ತಂದ್ರೆ 2 ಮಾಡ್ಬಿಟ್ರೆ ಉಳಿದ್ ಬಿಡತ್ತೆ, ನಮ್ಗದ್ ಮಾರ್ನಿಂಗ್ ಯೂಸ್ ಆಗಲ್ಲ. ನಾವ್ ಮತ್ತೆ ಫ್ರೆಶ್ ಆಗಿ ಅಡಿಗೆ ಲಂಚ್ ಇದು ಬ್ರೇಕ್ಫಾಸ್ಟ್ ಮಾಡ್ಬೇಕು ಸ್ಕೂಲ್ಗೆ. ನೈಟ್ ಎಕ್ಸ್ಟ್ರಾ ಅಡಿಗೆ ಆಗ್ಬಿಟ್ರೆ 2 ಐಟಮ್ ಆಗ್ಬಿಟ್ರೆ ಅದು ಹೇಗಾದ್ರೂ ಮಿಕ್ಕೇ ಬಿಡುತ್ತೆ. ಹೌದು, ಅದಕ್ಕೆ ರೊಟ್ಟಿ ಆದ್ರೆ ಹೌದು, ರೊಟ್ಟಿ ಆದ್ರೆ ಎಷ್ಟು ಬೇಕು ಅಷ್ಟೇ ಮಾಡ್ಬೋದಲ್ವಾ? ಆಯ್ತು ಅಂತ ಹೇಳ್ತಿದ್ದಾರೆ ದೀಪಿಕಾ. ಬಂದಿದ್ದೀನಿ ಅಮ್ಮ. ಅಮ್ಮ ಅಲ್ಲ ದೀಪಿಕಾ.
ಓ ಕವಿತೆಸ್ ಬಂದ್ರಾ? ಅಮ್ಮ ಹೇಳ್ತಿದ್ದಾರೆ. ಸುಮಿತಿಸ್ ಕಿಚನ್ ಇದು ಕುಕ್ ಜಾಸ್ತಿ ಆಗಿದೆ. ಕಿಚನ್ ರೊಟ್ಟಿಗೆ ಎಂತ ಉಪ್ಪು ಹಾಕಿರ್ತಾರೆ. ಏನ್ ಶಿಲ್ಪ? ಕಿಚನ್ ಹೋಗ್ಬಿಟ್ಟಿದ್ದಾನೆ, ಹೋಗ್ಬರ್ತೇನೆ. ಓಕೆ ಓಕೆ ಕಿಚನ್ ಹೋಗ್ ಬನ್ನಿ. ಓಕೆ ಮತ್ತೆ ಸುಮ್ಮನೆ ಆಯ್ತು. ಅಡಿಗೆ ಆಯ್ತು. ಅಡಿಗೆ ನಮ್ದು ಒಂದೇ ಸಲ ಮೀನ್ ಸಾರ್ ಇವತ್ತು. ನಂತರ ಹಾಯ್ ಸಿಸಿ ಅಂತಿದ್ದಾರೆ ನಾಗು ಅವರು. ನಮ್ಮ ಮನೇಲಿ ಎಲ್ಲ ಆಪೋಸಿಟ್. ನಾನ್ ವೆಜ್, ಅವ್ರು ವೆಜ್. ಬರೋಣ ತಟ್ಟಕ್ಕೆ. ನಾಗು ಬರ್ತಾರಂತೆ ತಟ್ಲಿಕ್ಕೆ ನಾಳೆ. ಬನ್ನಿ ತೋರ್ಸ್ಬೇಕಂತೆ. ಹೌದು ಕವಿ, ಸ್ವಲ್ಪ ತೋರ್ಸಿ. ಯಾವ ರೊಟ್ಟಿ ನೋಡ್ತೀನಿ ನಾನು. ಇವಾಗ ತೋರ್ಸ್ಬೇಕಾ? ಹೌದಂತೆ. ಇನ್ನೊಂದ್ಸಲ ನನ್ ವಿಡಿಯೋ ಇದೆ ನೋಡಿ. ಈಗ ಸ್ವಲ್ಪ ಅರ್ಜೆನ್ಸಿಯಲ್ಲಿ ಇದ್ದೀನಿ, ತೋರಿಸ್ತೀನಿ ಮತ್ತೆ. ಕವಿತಾ ವಿಡಿಯೋ ಅಂತ ಹೇಳ್ತಿದ್ರು. ಮಾಡ್ತೀನಿ ರೊಟ್ಟಿ ಹೇಗ್ ತಟ್ಟೋದು ಅಂತ. ಹೌದಾ? ಲಾಂಗ್ ಬ್ಯಾಕ್ ಹೋದ್ರೆ ಒಂದು ವಿಡಿಯೋ ಸಿಗುತ್ತೆ ನೋಡಿ. ನಂಗೆ ಆಗ್ಲಿಕ್ಕೆ ಇಲ್ಲಪ್ಪ ಅದೆಲ್ಲ ತಟ್ಟೋದೆಲ್ಲ. ಕಷ್ಟ, ಬಿಗಿನರ್ಸ್ ಕಷ್ಟ. ನಮಗ ಅಭ್ಯಾಸ ಇದೆ. ಟೈಮ್ ವೇಸ್ಟ್. ಹಾಯ್ ದೀಪಿಕಾ, ಹಾಯ್. ಏನ್ ರೊಟ್ಟಿಗ್ ಪಲ್ಯ? ಹೆಸರು ಕಾಳು ಪಲ್ಯ. ಅದು ಒಳ್ಳೇದು, ಹೆಸರು ಕಾಳು. ಅದು ಇವ್ರಿಗೆ ಇಷ್ಟ. ಫ್ರೀ ನಮ್ಮನೇಲಿ ಸುಮ್ನೆ. ಒಂಚೂರು ಏನು ವೇರಿಯೇಷನ್ ಆಗ್ಬಾರ್ದು, ಉಪ್ಪು ಖಾರ ಹುಳಿ. ಯಾರು ನಾಗು ಫ್ರೀ ಆದ್ರ ನೀವು? ಇವಾಗ ಉಪ್ಪೇ ಕಡಿಮೆ ಹಾಕಿದ್ದೀನಿ, ನನ್ ಗಂಡ ಉಪ್ಪು ಇದೆ ಅಂತ ಇದೆ. ಕಿರಿಕಿರಿ ಮಾರಾಯ. ಮಗ ಕೂಡ ರೊಟ್ಟಿ ತಿಂತಾನ? ತೀರಾ ಸಪ್ಪೆ ಊಟ ಅವ್ರು. ಅಲ್ಲ ಮಗ ರೊಟ್ಟಿ ತಿಂತಾನ? ತಿಂತಾನೆ. ಮಗಂದೇನ್ ಗೋಜಿಲ್ಲ, ಏನ್ ಕೊಡ್ತೀವೋ ಅದ್ ತಿನ್ನತ್ತೆ ಪಾಪ. ಅದು ಒಳ್ಳೇದು. ಇಂಥದ್ದೇ ಬೇಕಂತ ಏನಿಲ್ಲ, ನಮ್ ಜೊತೆ ನಾವೇನ್ ಊಟ ಮಾಡ್ತೀವೋ ಅದನ್ನೇ ಮಾಡ್ತೀವಿ. ಹೋಗ್ಬೇಕಾಗಿದೆಲ್ಲ ಅದು. ಇನ್ನೊಂದ್ ಮಗು ಇದೆ ನಮ್ಮನೇಲಿ, ಅದ್ರದ್ದೇ ಕಾಟ ಜಾಸ್ತಿ. ಅದ್ ಬೇಡ ಇದ್ ಬೇಡ. ಚಿಕ್ಕ ಮಗ ಇದೆ ಇನ್ನೊಂದು. ಅಡುಗೆ ಮನೆ ಹೋಗಿ ಅಡುಗೆ ಮನೆ ಹೋಗಿ ನೀವು ತಟ್ಟಿ. ರೊಟ್ಟಿ ತಟ್ಟಿ ನೀವು ಕೂಡ. ಬಾಯ್ ಮಗು, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದೀರಾ. ಮತ್ತೆ ಎಂತ ಸಮಾಚಾರ? ಮುದ್ದೆ ಮಾಡ್ಬೇಕಂತೆ ನಾಗುಗೆ. ಮಾಡಿ ಅವರೆಲ್ಲ ಮುದ್ದೆ ಮಾಡಿ. ನಾನು ಮಾಡ್ತೀನಿ ಬೇರೆ. ನಾವು ರೊಟ್ಟಿ ಚಪಾತಿ ಜಾಸ್ತಿ. ಬಿಸಿ ಬಿಸಿ ರೊಟ್ಟಿ. ರೊಟ್ಟಿ ಸೂಪರ್ ಆಗಿರುತ್ತೆ ಸುಮಿ. ಎಸ್, ಬಿಸಿಯಾಗಿ ತಿನ್ಬೇಕು. ಅಂಡ್ ಜೊತೆಗೆ ಮೊಸರು, ಚಟ್ನಿ ಪುಡಿ, ಪಲ್ಯಗಳು ವೆರೈಟಿ ಇರ್ಬೇಕು. ಏನಾದ್ರು ಸೊಪ್ಪು ತರಕಾರಿ ಎಲ್ಲ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಫುಲ್ ಮೀಲ್ಸ್ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಟೇಸ್ಟ್ ಇರಲ್ಲ. ಇಲ್ಲ ಖಡಕ್ ರೊಟ್ಟಿ ಇರ್ಬೇಕು, ಇಲ್ಲ ಬಿಸಿ ಬಿಸಿಯಾಗಿ ತಿಂತಾ ಇರ್ಬೇಕು. ಬಾಯ್ ನಾಗು ಸಿಸ್ ಹೇಳ್ತಿದ್ದಾರೆ. ಮೇಘಭೂವಿ ಬಂದ್ರು. ಮೇಘಭೂವಿ ಹಾಯ್, ವೆಲ್ಕಮ್ ಟು ಲೈವ್. ಮೇಘಭೂವಿ ಹೇಗಿದ್ದೀರಿ? ಊಟ ಆಯ್ತಾ? ನೈಸ್ ಮೀನು ಸಾರ್. ಮೀನ್ ಸಾರ್ ಅಂದ್ರೆ ಇಷ್ಟ ನಂಗೆ ಕೂಡ. ಮೊಸಪ್ಪ ತುಂಬಾ ಇಷ್ಟ ಮೀನ್ ಸಾರ್ ಅಂದ್ರೆ ನಂಗೆ. ಏನು? ಮುಸಪ್ಪ ಅವರು ರಾಯಚೂರ್ ಅವ್ರ ಅಂದೆ. ಹೌದಂತೆ. ವಾಟ್ ಡಿನ್ನರ್? ಯಾರಿಗೆ? ನಂಗ ನಂಗೆ ಮೀನು, ಕವಿಗೆ ರೊಟ್ಟಿ ಅಂತೆ. ಆಯ್ತಪ್ಪ ಲಾಸ್ಟ್ ಒನ್. ಕೊಡ್ತಾ ಇದ್ದಾರೆ ನೋಡಿ. ಮಾಡದ್ ಕಷ್ಟ ಅಲ್ಲ, ಮಾಡಿದ್ಮೇಲೆ ಅದಕ್ಕೊಂದ್ ಕೊಂಕ್ ಹೇಳ್ತಾರಲ್ಲ, ಅದು ಇನ್ನೂ ಉರಿಯತ್ತೆ. ಓಕೆ ಸುಮಿತ್ ಕಷ್ಟಪಟ್ಟು ಮಾಡಿ. ಬಾಯ್ ಬಾಯ್ ದೀಪಿಕಾ, ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಥ್ಯಾಂಕ್ ಯು. ಓಕೆ ಬಾಯ್ ಆಲ್ ಹೇಳ್ತಿದ್ದಾರೆ. ನಾಗು ಹೋಗ್ತೀರಾ? ಬಾಯ್ ನಾಗು. ಫೈನ್ ಸಿಸ್ ಹೇಳ್ತಿದ್ದಾರೆ. ಓಕೆ, ರೊಟ್ಟಿ ಸೌಂಡ್ ಬರ್ತದೆ. ಎಸ್ ದುಬೈಯಲ್ಲಿ ಇರೋದು ನಾನು. ದುಬೈ ಬಂದಿದ್ದೀರಲ್ವಾ ನೀವು ಮುಂಚೆ ಕೂಡ ಲೈವ್ಗೆ? ಮೇಘು ಬಾಯ್ ಆಲ್ ಫ್ರೆಂಡ್ಸ್ ಹೇಳ್ತಿದ್ದಾರೆ. ದೀಪಿಕಾ ಬಾಯ್. ದೀಪಿಕಾ ಗುಡ್ ನೈಟ್. ದೀಪಿಕಾ ಪಾಪ ಒಳ್ಳೆ ಸಪೋರ್ಟ್ ಕೊಡಿ.
ಹ್ಮ್ ಎಲ್ರು ಬಾಯ್ ಡಿಯರ್ ಬಾಯ್. ನಮ್ಗೆ ಅವ್ರ ಲೈವ್ ಟೈಮ್ ಅಲ್ಲಿ ಹೋಗಕ್ಕೆ ಆಗೇ ಇಲ್ಲ. ನಾನು ಒಂದ್ಸಲನು ಅವ್ರ ಲೈವ್ ಹೋಗೇ ಇಲ್ಲ. ಜೋಳದ ರೊಟ್ಟಿ ಯಾಕೆ ಹೇಳ್ತಿದ್ದಾರೆ ಅಮ್ಮ? ಜೋಳದ ರೊಟ್ಟಿ ತಟ್ಟೋದ ಕೇಳುದಮ್ಮ. ಹಾ ಜೋಳದ ರೊಟ್ಟಿ ಅಮ್ಮ. ಆಯ್ತು. ಇವತ್ತು ಬಾಯ್ ಡಿಯರ್. ಫುಲ್ ಪ್ರಾಕ್ಟೀಸ್ ಇಂಡಿಪೆಂಡೆನ್ಸ್ ಡೇಗೆ. ರಿಹರ್ಸಲ್ ಇತ್ತು ಸ್ಕೂಲಲ್ಲಿ ಮಕ್ಕಳಿಗೆ. ನಿಂತು ನಿಂತು ಕಾಲೆಲ್ಲ ಬಿದ್ದೋಗಿದೆ. ಹೌದಾ? ಸಾಕಾಗಿದೆ. ಹೌದು ಬಂದಿದ್ದೀರಿ ಗೊತ್ತುಂಟು. ಅದ್ರಲ್ಲೇ ನನ್ ಮಗನು ಬೇರೆ ಹುಷಾರಿಲ್ಲ, ಜ್ವರ. ಇಲ್ಲಿ ಸಿಗುತ್ತೆ ಜೋಳದ ಹಿಟ್ಟು ಕಮ್ಮಿ ಹೇಳ್ತಿದ್ದಾರೆ. ಹಾ ಇಲ್ಲಿ ಸಿಗುತ್ತೆ ಜೋಳದ ಹಿಟ್ಟು ನಾವು ಹೇಳ್ತಿದ್ದಾರೆ ಜೋಳ ಅಮ್ಮ. ತಗೊಂಬಂದು ಊರಿಂದ ಹೋದ್ರೆ ಊರಿಂದ ಕಳ್ಸಿರ್ತಾರೆ. ನಾವು ಸ್ವಲ್ಪ ರೇರ್ ಊರಿಗೆ ಹೋಗೋದು. ಸೊ ಇಲ್ಲೇ ಸಿಗುತ್ತೆ, ಬೆಂಗಳೂರಲ್ಲಿ ಹಿಟ್ಟು ಸಿಗುತ್ತೆ ರೆಡಿ ಇರೋದು. ಅಷ್ಟ್ ಚೆನ್ನಾಗಿರಲ್ಲ. ನಾವು ತಂದ್ಬಿಟ್ಟು ನೀಟಾಗಿ ಬೀಸಿಸ್ತೀವಿ, ಮಿಲ್ ಮಾಡಿಸ್ತೀವಿ. ಸೊ ಚೆನ್ನಾಗಿ ಬರುತ್ತೆ. ಬಟ್ ಊರಿಂದ ತಂದಿರೋದು ಪ್ಯೂರ್ ಆಗಿರುತ್ತೆ. ಜೋಳ ಎಲ್ಲ ಮಿಕ್ಸೆಡ್ ಇರಲ್ಲ. ಅಂಗಡಿಯವರು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಒಂದೇ ರೀತಿ ಕಾಳು ಬರಲ್ಲ ಅಂಗಡಿದು. ಸ್ವಲ್ಪ ಮಿಕ್ಸಿಂಗ್ ಇರುತ್ತೆ ಕಲಬೆರಕೆ. ಬಟ್ ಊರಿನ್ ತಂದ್ರೆ ಚೆನ್ನಾಗಿರುತ್ತೆ. ಗಿಫ್ಟ್ ಕೊಟ್ಟಿದಾರಂತೆ ಅಮ್ಮ ಮೇಗುಗೆ ನೋಡಿ. ನಿಮ್ಗೂ ಕೊಟ್ಟಿದ್ದಾ? ಕೊಡ್ಲಿಕ್ಕೆ ಹೇಳಿ ಅಮ್ಮ ನಿಮ್ಗೂ ಕೂಡ. ರೊಟ್ಟಿ ತಟ್ಟೋದು ಯಾಕೆ ಬೇಜಾರಂದ್ರೆ ಕೌಂಟರ್ ಟಾಪ್ ಎಲ್ಲ ಗಲೀಜಾಗ್ಬಿಡುತ್ತೆ. ಹೌದೌದು. ರೊಟ್ಟಿ ಮಾಡೋದು ಒಂದೇ, ಮತ್ತು ವಾಪಸ್ ಅದನ್ನ ಕ್ಲೀನ್ ಮಾಡೋದು ಅಷ್ಟೇ ಕೆಲ್ಸ. ಕ್ಲೀನ್ ಮಾಡ್ಬೇಕು. ಹೌದು, ನಂಗೆ ಅಂತ ಆಗೋದೇ ಇಲ್ಲ ಅದು. ಹಿಟ್ಟು ಹಾಕ್ಬೇಕು, ಹಿಟ್ಟು ಹಾಕಿ ತಟ್ತಾ ಇರ್ತೀವಲ್ಲ, ಮನೆ ಎಲ್ಲ ಕಿಚನ್ ಎಲ್ಲ ಹಾರುತ್ತೆ ಆ ಕಡೆ ಈ ಕಡೆ. ಅದಕ್ಕೆ ತೋರ್ಸಕ್ ಹೋಗ್ಲಿಲ್ಲ. ಮೇಘ ಸ್ವಲ್ಪ ಬೇಗ ಬರ್ಬೇಕಿತ್ತು. ಎಲ್ಲ ಬಂದ್ರು ಹೋದ್ರು, ಸಪೋರ್ಟ್ ಮಾಡಿ ಹೋದ್ರು. ಒಂದು ಅರ್ಧ ಗಂಟೆ ಮುಂಚೆ ಬರ್ಬೇಕಿತ್ತು ನೀವು. ಸದಾಶಿವ ಬಂದ್ರು. ಹಾಯ್ ಸದಾಶಿವ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಎಲ್ಲರ ಮೇಲೆ ಇರುವ ಥ್ಯಾಂಕ್ ಯು. ಸದಾಶಿವ ಬಂದ್ರು ನೋಡಿ, ಗಿಫ್ಟ್ ಕೊಟ್ಟಿದ್ದಾರೆ ಅಮ್ಮಗೆ ಆ ಲೈವ್ ಅಲ್ಲಿ. ಹೇಳಿ ಇವ್ರ ಹತ್ರ. ಒಂದ್ ಸ್ವಲ್ಪ ಇನ್ನೂ ಇದ್ದಾರೆ. ಅದು ಸಿಸ್ಟರ್ ರಾಯಚೂರು ಚೆನ್ನಾಗಿದೆ ಸಿಸ್ಟರ್ ಅಂತಿದ್ದಾರೆ. ಹೌದು ಸಿಸ್ಟರ್, ರಾಯಚೂರು ಚೆನ್ನಾಗಿದೆ ಸಿಸ್ಟರ್ ಹೇಳ್ತಿದ್ದಾರೆ ಮಸಪ್ಪ ಅವರು. जय माँ भवानी. थैंक यू. खाना हो गया क्या? ಸದಾಶಿವ ಸೂಪರ್ ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಅಂತೆ. ಟೀ ಚೆನ್ನಾಗಿರುತ್ತೆ ನಮ್ಮ ಸೈಡ್ ಸಿಸ್ಟರ್ ಹೇಳ್ತಿದ್ದಾರೆ. ಸ್ವಲ್ಪ ಹೌದಾ? ನಾವು ಯುಪಿ ಅವರೇ, ಸೌದತ್ತಿ ಅವರು. ಅದಕ್ಕೆ ಅವಾಗಿಂದ ನಿಮ್ಮನ್ನ ಮಾತಾಡ್ಸ್ತಾ ಇದ್ದೀನಿ, ನೀವೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಸೂಪರ್ ಅಂತೆ. ಥ್ಯಾಂಕ್ ಯು. नहीं हुआ. ओके, लेट है क्या खाना? जय श्री राम. थैंक यू सो मच फॉर सपोर्टिंग. ಅಮ್ಮ ಸಿಸ್ ನೋ ವಿಡಿಯೋ ಹೇಳ್ತಿದ್ದಾರೆ. ನೋ ವಿಡಿಯೋ ಇಲ್ಲ ಅವರಿಗೆ. ಎಷ್ಟು ಸಬ್ ಕೊಡಿ ಸಾಕು. ಅಮ್ಮ ರಾಧೆ ಟ್ರೆಂಡ್ ರಾಧೆ. ಆಗಿ ವಿಡಿಯೋ ಹಾಕ್ತಾರೆ, ಸಬ್ ಮಾಡಿ ಫಸ್ಟ್. ಥ್ಯಾಂಕ್ ಯು ಮಸಪ್ಪ. ಓಕೆ ಬಾಯ್ ಸಿಸ್ಟರ್ ಹೇಳ್ತಿದ್ದಾರೆ. ಓಕೆ ಬಾಯ್. ಮೇಗು ನೆಕ್ಸ್ಟ್ ಟೈಮ್ ಬನ್ನಿ, ಬೇಗ ಸಬ್ ಸಿಗ್ತದೆ. ಎಲ್ರು ಬರ್ತಾರೆ ಬೇಗ ಬೇಗ. 7:30ಗೆ ಬನ್ನಿ, 7:45 ಹಾಗೆ ಎಲ್ಲ. ಮೇಗು ಸಿಸ್ ಕಮ್ಮಿ ಹೇಳ್ತಿದ್ದಾರೆ. ಮೇಗು ನೋಡಿ, ಇವರು ಕೊಡ್ತಾರಂತೆ. ಇದ್ದೀರಾ? ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಮ್ಮ ಏನಾದ್ರು ಸಾಂಗ್ ಹಾಕು, ಫ್ರೀ ಆದೆ.
ನೈಸ್ ನೈಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಸದಾಶಿವ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಲತಿಯಲ್ಲಿ ಬಂದಿಲ್ಲ. ಏನು ಸಚಿನ್ ಥಿಂಕಿಂಗ್? ಯಾರು ಕವಿ? ಲತಿಯಾ? ಹಾ, ಇಷ್ಟು ಬೇಗ ಬರಲ್ಲ ಅವರು, ಆಫೀಸಲ್ಲಿ ಬರ್ಬೇಕಲ್ಲ. ನಾಳೆ ನೈಟ್ ಬರ್ಬೋದು. ಡ್ಯೂಟಿ. ಯಾರಿಗೆ? ಲತಿಗ? ಉಮ್ಮಿಗೆ. ಹಾ, ಒಮ್ಮಿಗ. ಓಕೆ. ನೈಟ್ ಡ್ಯೂಟಿ ಕೂಡ ಇರ್ತದೆ ಅವರಿಗೆ. ಸಮ್ ಟೈಮ್ 1 ವೀಕ್ ಆ ತರ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಒಮ್ಮಿಗೆ ನಾಳೆ ಬಂದ್ರೆ ಬರ್ಬೋದು, ಅಂದ್ರೆ ಶಾಪಿಂಗ್ ಎಲ್ಲ ಉಂಟಲ್ಲ. ಇಲ್ಲಾದ್ರೆ ಸಂಡೇ ಬರ್ತಾರೆ, ಸಾಟರ್ಡೆ ಬರ್ತಾರೆ, ವೀಕೆಂಡ್ ಅಲ್ವಾ. ನಾಳೆ ಫ್ರೈಡೆ ಫ್ರೀ ಇರ್ತಾರೆ. ಹೌದು, ಸಂಡೇ ಅಲ್ಲ, ಸಾರಿ ಫ್ರೈಡೆ ಫ್ರೀ ಇರ್ತಾರೆ. ಈಗ ಶಾಪಿಂಗ್ ಎಲ್ಲ ಉಂಟಲ್ಲ, ಹಾಗಾಗಿ ಡೌಟ್. ಸಂಡೇ ಬರ್ತಾರೆ ಇಲ್ವಾ ಸಂಡೇ ಅಂಡ್ ಸ್ಯಾಟರ್ಡೆ, ಸಾರಿ ಫ್ರೈಡೆ ಅಂಡ್ ಸ್ಯಾಟರ್ಡೆ. ದಿನ ಇಂತ ಶಾಪಿಂಗ್ ಇರುತ್ತೆ, ಒಂದಿನ ಹೋದ್ರೆ ಸಾಕಪ್ಪ ಶಾಪಿಂಗ್ ಮಾಡಕ್ಕೆ. ಗೀತಾ ಬಂದ್ರು. ಹಾಯ್ ಸಿಸ್ಟರ್ ಅಂತ. ಹಾಯ್ ಗೀತಾ, ತುಂಬಾ ದಿನ ಆಯ್ತಲ್ಲ. ವೆಲ್ಕಮ್ ಟು ಲೈವ್. ಅಡಿಗೆಲ್ಲ ಆಯ್ತಾ? ಊಟ ಆಯ್ತಾ ಗೀತಾ? ಹೇಗಿದ್ದೀರಿ? ವಾಯ್ಸ್ ಎಲ್ಲೋ ಕೇಳಿದಾಗಿದೆ. ಹೌದಾ? ಸಚಿನ್ಗೆ ವಾಯ್ಸ್ ಎಲ್ಲೋ ಕೇಳಿದಾಗೆ ಅಂತ ಅನ್ಕೋತೀನಿ. ಫೋನ್ ಬೀಳ್ಸಿ ಹೋಯ್ತು. మీరు మరితే పుట్టారు నన్నతే ఇచ్చే అంచదాలజ్జి సపోర్ట్ పోపినవే ఆపುಣತೆ ನಂಗೆ ಬತ್ತಿನಾಗಲೇ ಸಪೋರ್ಟ್ ಪೋಪಿನವೇ ಆಪುಂಡು ಟೈಮ್ ವಿಡಿಯೋತ್ ಬೇರೆಲ್ಲ ಟೈಮ್ ತಿಕ್ಕೋಚಿ ಅಂಚಾತನೆ ಅಂತ ಟೈಮ್ ಬುಡಿಯನ್ ಲೈವ್ ಮಲ್ಪುನ ಬಂಗ ಆಪುಂಡು ಪಂಡದು ಇತ್ತ ಕೂಡ ಒಂಜೊಂಜ ತಿಂಗಳು ಬುಡಿಯನ್ ನಂಗೆ ಸಪೋರ್ಟ್ ಮಾಡ್ತೀರ ತಗಲೆ ಪೋಡತೆ ಏರ್ ಬರ್ಪೇರ್ ಆಗಲೇ ಪೋಪಿನ್ ಸಪೋರ್ಟ್ ಅಂತೆ ಅಂಚ ರಿಟರ್ನ್ ಕೊರೋಡತ ಇರ್ಬತ್ತಡ ಇರೇಕ್ ಸಪೋರ್ಟ್ ಸಿಕ್ಕೊಂಡು ಅಂಚ ಅಂತ ಟೈಮ್ ಅಂಡ ಮಲ್ಲೆಜ್ ಸಪೋರ್ಟ್ ಥ್ಯಾಂಕ್ ಯು ಸದಾ ಇಬಾ ಅಮ್ಮ ಥ್ಯಾಂಕ್ ಯು ಸಿಸ್ಟರ್ ಒಂದು ಸಾಂಗ್ ಹಾಡಿ ಹಾಡ್ತಾರೆ ಈಗ ವೇಟ್ ಮಾಡಿ ಸಾಂಗ್ ತಂದ್ರು ಅಮ್ಮನ ಸೂಪರ್ ಆಡ್ತಾರೆ ಇವರು ಎಂತ ಸೂಪರ್ ಇಲ್ಲ, ಸುಮ್ನೆ ದಿನ ಆಡಿದ್ರೆ ದಿನ ಬರ್ತಾರೆ ಅವರು ಬೋರ್ ಆಗ್ಬಾರ್ದು. ಹೊಸಪ್ಪ ಅಮ್ಮು ಸಾಂಗ್ ಹಾಕಿದಾರ? ಎಂತ ಉಂಟಲ್ಲ ಸಹ ಪ್ರೇಮಿಗಾಗಿ ಪ್ರೇಮಿಯೊಬ್ಬ, ಅದು ಸಾಂಗ್ ಏನೋ ಗೊತ್ತಿಲ್ಲ. ಅದು ಸಪೋರ್ಟ್ ಮೆಸೇಜ್. ಅಮ್ಮು ಯಾವ್ದಾದ್ರು ಒಂದ್ ಒಳ್ಳೆ ಸಾಂಗ್ ತಗೊಂಬ, ನಾನ್ ಚೆನ್ನಾಗಿ ಹೇಳೋಂತದ್ದು. GML ತರ ಯಾವ್ದಾವ್ದೋ ತರ್ಬೇಡ. ಹಾಯ್ ಗೀತಾ, ಹೇಗಿದ್ದೀರಿ? GML ಲೈವ್ ಅಲ್ಲಿ ಒಂದು ಹಾಡಿದ್ದೀರಲ್ವಾ? ಯಾವ್ದು? ಉಮಿಗೆ ಆಗ ನೋಡಿದೆ ನಾನು. GML ಲೈವ್ ಅಲ್ಲಿ ಒಂದು ಹಾಡಿದ್ದೇನೆ. ಭಾವಗೀತೆ. ಭಾವಗೀತೆ ಅಲ್ಲ. ಭಾವಗೀತೆ ಅದು. ಹ್ಮ್ ಅಲ್ಲ ಭಾವಗೀತೆ ಅಲ್ಲ ಅದು. ಮರೆಯದಿರು ನನ್ನ ಮರೆಯದಿರು, ಅದು ಸೂಪರ್ ಇತ್ತು ಅದು. ಅಳು ಬಂದರು ತನು ತವಮನಿ ಅದು. ಅಮ್ಮು ವೆಲ್ಕಮ್ ಟು ಲೈವ್. ತನು ನಂಗೆ ಈ ಹೇಗಿದ್ದೀರಿ? ಸಾಂಗ್ ತನು ಬರಲ್ಲ. ತನುಜಾ ಹಾಯ್. ನಿಮ್ ಫ್ಯಾನ್ ಬರ್ತಾರಿರಿ ಈಗ ಲತಿ. ಥ್ಯಾಂಕ್ ಯು ಸದ್ಯಭಿಷ, ಥ್ಯಾಂಕ್ ಅಮ್ಮು ಯು ಸೋ ಇದು ಮಚ್. ಅಳು ಬಂದರು ಅಳಬಾರದು ಆ ಸಾಂಗು, ಬುಗುರಿ ಮೂವಿದು. ಹೋದ್ರ ಮೊಸಪ್ಪ? ಇದ್ದಾರೆ ಸ್ವಲ್ಪ ಇದ್ದಾರೆ, ಹಾಡ್ಬೇಕಂತೆ ಅವರಿಗೆ. ತಾನು ಊಟ ಆಯ್ತಾ ಸಾಂಗ್ ಅಂತ ಸಿಸ್ಟರ್? ನಿಮ್ಮ ವಾಯ್ಸ್ ಸಿಸ್ಟರ್, ನಿಮ್ ವಾಯ್ಸ್ ಇಬ್ಬರದು ಸಾಂಗ್ ಆಡಿ ಕೇಳ್ತೀವಿ. 1 ಮಿನಿಟ್ ಲಿರಿಕ್ಸ್ ಬರ್ಲಿ ಹೇಳ್ತೀವಿ ಮುಸಪ್ಪ ಅವ್ರೆ. ನಾವು UK ಅವರು ಮುಸಪ್ಪ. ಸೌದತ್ತಿ ಗೊತ್ತಾ ನಿಮ್ಗೆ? ತನುಜಾ ಸಿಸ್ ಕಮ್ ಅಂತ ಇದ್ದಾರೆ. ಸದಾಶಿವ ತ್ರಿಪತಿ ಲಾಗ್ ಅವರು. ಸದಾಶಿವ ಸರ್ ಪ್ಲೀಸ್ ಕನೆಕ್ಟ್ ಕವಿತಾ ಕನ್ನಡ ವ್ಲಾಗ್ಸ್. ಸಂತು ನನ್ ಲಿಂಕ್ ಹಾಕು, ಕನೆಕ್ಟ್ ಆಗ್ಲಿ ಮುಸಪ್ಪ ಮತ್ತು ಸದಾಶಿವ ಅವ್ರು. ಅಳು ಬಂದ್ರೆ ಸುಮ್ನೆ ಅಳ್ಬೇಕಷ್ಟೇ. ನಿನ್ ತಲೆ. ಹೋಗ್ತಾ ಇದೀಯಾ ಡ್ಯೂಟಿಗೆ ಸಂತು?
ನೈಸ್ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೀತಾ ಅಂಡ್ ಸದಾಶಿವ. ತನುಜಾ, ಹೌ ಆರ್ ಯು ಮಾ? ನಿನ್ನ ಕಣ್ಣಿನೇಟಿಗೆ ಬಿದ್ದ ಎಲ್ಲಿ ಎಲ್ಲ ಅಮ್ಮು ಸಾಂಗ್ ತರಕ್ ಹೋದ್ರ ಅನ್ಸುತ್ತೆ. ಬರುತ್ತೆ ಸಾಂಗ್. ಬಂತ್ ನೋಡಿ. ಐ ಆಮ್ ವೇಟಿಂಗ್ ಅಂತ. ಸಿಸ್ಟರ್. ಓಕೆ ಮೊಸಪ್ಪ ಅವರೇ, ವೇಟ್ 2 minutes ಓನ್ಲಿ. ಅಳು ಬಂದರು ಅಳಬಾರದು ಮನಸೆ ಇರೋ ತಡೆದು, ಪ್ರತಿ ಪ್ರೀತಿಗೂ ಗೆಲುವಾಗದು ನಿಜವೇ ಇದು ಇದು. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ, ನೋಡುತ್ತಾ ನಿಲ್ಲಲಿ ಹೇಗೆ ಈಗ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನಾ? ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನಾ? ಯಾಕೆ ಮಾಡಿಕೊಂಡೆನಾ ಇಂಥದೊಂದು ಆತ್ಮವಂಚನೆ? ನನ್ನ ಸ್ವಪ್ನ ಲೋಕಕ್ಕೆ ನಾನೇ ಬೆಂಕಿ ಹಚ್ಚಿ ಕುಂತೆನೆ. ಬರಿ ಮರಳಲ್ಲಿ ಗೀಚಿದ ಹೆಸರ, ಅದು ಹಳೆ ಗೀಚಿದ ಹೆಸರ ಅಲೆ ಅಳಿಸಿದೆ ಒಮ್ಮೆಲೆ ಈಗ. ಅಸಹಾಯಕ ವೀಕ್ಷಕ ನಾನು, ಏನು ಮಾಡಲಿ? ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನಾ? ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನಾ? ಇನ್ನು ಮುಂದೆ ಭೇಟಿಗೆ ಇಲ್ಲ ಒಂದೇ ಒಂದು ಕಾರಣ, ಮಾತು ಬಂದು ಮೂಕನೆ ಆಗಿ ಹೋದೆ ಯಾಕೆ ಈ ದಿನ. ಬಲು ಸನಿಹದ ಸ್ನೇಹಿತ ನೀನು, ಬಲು ದೂರಕ್ಕೆ ಸಾಗುವೇನು. ನೀನಿರದಿರೆ ಬದುಕುವೆನೇನು, ನಾನು ಕಾಣೆನೋ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನಾ? ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನಾ? ಅಳು ಬಂದರೂ ಅಳಬಾರದು ಮನಸೆ ಇರೋ ತಡೆದು, ಪ್ರತಿ ಪ್ರೀತಿಗೂ ಗೆಲುವಾಗದು ನಿಜವೇ ಇದು ಇದು. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ, ನೋಡುತ್ತಾ ನಿಲ್ಲಲಿ ಹೇಗೆ ಈಗ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನಾ? ಸಿಗದವರ ಹಿತ ಬಯಸುವುದೇ ಶುಭ ಹರಸುವುದೇ ನಿಜ ಪ್ರೀತಿನಾ? ಥ್ಯಾಂಕ್ ಯು. ವಾಯ್ಸ್ ಸೂಪರ್ ಮೂವ್ ಅಂತ ಇದ್ದಾರೆ. ಜೋ ಜೋರಾಗಿ ನೈಸ್ ಜೋರಾಗಿ ಹಸ್ಬೆಂಡ್ ಕ್ಲಾಸ್ ಮಾಡ್ತಾ ಇದ್ದಾರೆ. ನನ್ನ ವಾಯ್ಸ್ ಆ್ಯಕ್ಚುಲಿ ಜೋರೇ ಇರೋದು, ನಾನೇ ಸ್ವಲ್ಪ ಸ್ಲೋ ಆಗಿ ಹೇಳಿದೆ. ಯಾವುದೋ ಕೇಳಿದ್ರು. ಮತ್ತೆ ಕನ್ನಡ ನಾಡಿನ ಜೀವನದಿ ಅಮ್ಮು ಗೀತಾ ಕೇಳ್ತಿದ್ದಾರೆ, ಗೀತಾಗೋಸ್ಕರ ಹಾಕಿ. ಥ್ಯಾಂಕ್ ಯು ಅಮ್ಮು. ಹಾಡೋರ್ಗಿಂತ ಅದನ್ನು ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ ತನು, ನೀವು ಅಂತಿದ್ದಾರೆ. ತನುಜಾ ಈಸ್ಟ್ ಆ್ಯಂಡ್ ವೆಸ್ಟ್ ಕವಿ ಇಸ್ ಬೆಸ್ಟ್. ವಾವ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಡಿಯರ್. ಸಂಡೇ ಮಂಡೇ ಅಂತೇಳಿ ಶುರು ಮಾಡಿದ್ರು ತನುಜಾ. ಹೈಡ್ ರಿಮೂವ್ ಮಾಡಿದ್ರಲ್ವಾ? ಮಾಡಿದ್ದಾರೆ ನೋಡಿ. ಎರಡು ಐಡಿಯಲ್ಲೂ ನನ್ನ ಲಿಂಕ್ ಹಾಕಿದ್ದಾರೆ. ಹಲೋ ಮಿಸ್ಟರ್ ಹ್ಯಾಪಿ ಅವರು ನನ್ನ ಚಾನಲ್ ಲಿಂಕ್ ಹಾಕಿದ್ದಾರೆ. ಸ್ವಲ್ಪ ಕನೆಕ್ಟ್ ಆಗಿ, ಕವಿತಾ ಕನ್ನಡ ವ್ಲಾಗ್ ಅಂತ ನನ್ನ ಚಾನಲ್ಲು. ಸೊ ವಿಡಿಯೋಸ್ ನೋಡಿ, ಯಾವುದಾದ್ರೂ 2 minutes 3 minutes ನೋಡ್ಬಿಟ್ಟು ಕನೆಕ್ಟ್ ಆಗಿ. ಕನ್ನಡ ನಾಡಿನ ಜೀವನದಿ ತಗೊಂಬರ್ತಾ ಇದ್ದಾರೆ.
ಸಿಸ್ಟರ್ ಅಮ್ಮೋ ಸೂಪರ್ ನಿಮ್ಮ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಮೊಸಪ್ಪ. ಕೆ ವಾಯ್ಸ್ ಇದು. ಉತ್ತರ ಕರ್ನಾಟಕದ ಹುಡುಗಿ ವಾಯ್ಸ್ ಇದು. ಜಾನಪದ ಉಂಟಾ ಇನ್ನೊಂದು? ಹೇಳ. ಹಾ, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಮನೆಗ್ಯಾವವು ಬಳ್ಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಮನೆಗ್ಯಾವವು ಬಳ್ಳಿ. ಏನೋ ತಿಳಿದಂಗ ಹೊಂಟಿ ಮಳ್ಳಿ, ಏನೋ ತಿಳಿದಂಗ ಹೊಂಟಿ ಮಳ್ಳಿ, ನನ್ನ ಅಂಗಳಕ ಬಾರ ಹೊಳ್ಳಿ, ನನ್ನ ಅಂಗಳಕ ಬಾರ ಹೊಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನಾ ಮರತಿಲ್ಲ ನಿನ್ನ ಹಳ್ಳಿ, ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ. ನಾ ಮರತಿಲ್ಲ ನಿನ್ನ ಹಳ್ಳಿ, ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ. ಹುಡುಗಾಟದ ಚಾಳಿ, ಹುಡುಗಾಟದ ಚಾಳಿ, ಹಾಡಿ ಆಡಿದ ಓ ಕಳಿ, ಹಾಡಿ ಆಡಿದ ಅವು ಕಳಿ. ನಮ್ಮ ಜಾತಿ ಮೇಲಂತ ನಿಮ್ಮ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ. ನಮ್ಮ ಜಾತಿ ಮೇಲಂತ ನಿಮ್ಮ ಜಾತಿ ಕೀಳಂತ ಹೇಳ್ತಾನ ನಮ್ಮಪ್ಪ ಕುಂತ. ಸಿಟ್ಟಿಲೆ ಕೈ ಕಾಲ ಕಟ್ಟಿ ಬಡಿದಾನ ನಿನ್ನ ಪ್ರೀತಿ ಮರಿಬೇಕಂತ. ನಾ ಮರಿಯುವುದು ಹೆಂಗ ತಾಳಿ, ನಾ ಮರಿಯುವುದು ಹೆಂಗ ಬಾಳಿ, ಭಾರಿ ಬಿಟ್ಟೈತಿ ಬಿರುಗಾಳಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ. ಲಿರಿಕ್ಸ್ ಮರ್ತೋಗಿದೆ. ಕನ್ನಡ ನಾಡಿನ ಜೀವನದ ತಂದ್ರ ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ಧಾತಿಗೆ, ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತಲಿ ಅಲ್ಲೆಲ್ಲೂ ಆನಂದ. ಹಸುರಿನ ಬೆಳೆ ಚಂದು ಕುಡಿಯುವ ಜಲ ತಂದು, ಚಲ್ಲುವೆ ನಗೆಯಂಬ ಶ್ರೀಗಂಧ. ಕುಲಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದದ ಗಾಮಿನಿ ಶಾಂತಿವಾಹಿನಿ, ಚಿರನೂತನ ಚೇತನ ಧಾತಿಯು ನೀನೆ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಹುಟ್ಟುವ ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಯೊಂದು ಸಂಗಮವು. ತವರಿನ ಮನೆಯೊಂದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ
ಈ ಕಾವೇರಿ ಅನ್ನವ ನೀಡುವ ದೇವನದಿ ವಯ್ಯಾರಿ, ಓ ದೇವನದಿ ಈ ವಯ್ಯಾರಿ. ಈ ತಾಯಿಯು ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತಿಗೆ ಭಾಗ್ಯದ ಧಾತಿಗೆ ಮಾಡುವೆ ಭಕ್ತಿಯ ವಂದನೆ. ಥ್ಯಾಂಕ್ ಯು ಅಮ್ಮು. ಸೂಪರ್ ಯು ಸಿಂಗರ್ ಸಿಸ್ಟರ್. ನೋ ನೋ ನೋ, ಐ ಆಮ್ ನಾಟ್ ಎ ಸಿಂಗರ್, ಜಸ್ಟ್ ಪ್ಯಾಷನ್. ವೆರಿ ನೈಸ್, ಗುಡ್. ಥ್ಯಾಂಕ್ ಯು ಸೋ ಮಚ್ ಅಮ್ಮುಗೆ. ಫಸ್ಟ್ ಥ್ಯಾಂಕ್ ಯು. ಬ್ಯೂಟಿಫುಲ್. ಬಂದ್ರು ನಮ್ಮನ್ನ ಬಂತು, ನನ್ನ ಮಗ ಬಂತು. ಸೋನು ಬಾ ಬಂಗಾರ. ಬ್ಯೂಟಿಫುಲ್. ಓ, ತನುಜನು ಗುಬ್ಬಿ ಅಂತ ಕರೆಯೋಕ್ ಶುರು ಮಾಡ್ಬಿಟ್ರಾ? ಥ್ಯಾಂಕ್ ಯು ಹೌದಾ? ತನು. ಗುಬ್ಬಿ ಅಕ್ಕ ಫ್ಲಾಶ್ ಅಲ್ಲಿ ಬ್ಯೂಟಿಫುಲ್ ಕೊಟ್ರಾ? ಗುಬ್ಬಿ ಅಕ್ಕ. ನಮ್ ಸೂಪರ್ ಕಾಶನ್ನ ಮಾತ್ರ ಕರೀತಿದ್ದು. ಕವಿತಾ ಅಮ್ಮ, ಲವ್ ಯು ಬಂಗಾರ. ಏನು ಸೋನು? ಯಾರಿಗೆ ಕಿಸ್? ಕವಿತಾ ಮಗ? ಓಕೆ ಓಕೆ. ನನ್ ಮಗ, ನಂಗೆ ಮಾತ್ರ. ನನ್ ಬಂಗಾರ ಅದು. ನನ್ನ ನೋಡುವಾಗ ಮಾತ್ರ ಕಣ್ಮುಚ್ಚೋದು. ಸುಮ್ಮನೆ ಅವರೇ, ಗುಡ್ ಇನ್ಯಾರಿಗೂ ಮಾರ್ನಿಂಗ್. ಹಾರ್ಟ್ ಕೊಡಲ್ಲ. ಅಮ್ಮನಿಗೆ ಮಾತ್ರ ಹಾರ್ಟ್ ಕೊಡೋದು ಸೋನು. ಕವಿತಾ ಅಮ್ಮ ಉಂಡ? ಇವಾಗ ರೊಟ್ಟಿ ತಟ್ಟಿಟ್ ಬಂದೆ. ನೋ ಉಂಡ. ಅಮ್ಮ ಉಂಡು ಉಂಡು ಗುಂಡ ಆಗ್ಬಿಟ್ಟಿದೆ, ಅದಕ್ಕೆ ಡಯಟ್. ರೊಟ್ಟಿ ಇದಾಗ್ಲಿಲ್ವಾ? ತಣ್ಣಗಾಗ್ಲಿಲ್ವಾ ಯಾವಾಗ ಊಟ? ನನ್ಗೇನು ಅಂತ ಇಷ್ಟಪಟ್ಟೇನ್ ತಿನ್ನಲ್ಲ, ಯಾವಾಗಾದ್ರೂ ಓಕೆ. ಕವಿ ಸಿಸ್ ತನುಜ ಲೈವ್ ನಲ್ಲಿ ತನುಜಾನೇ ಹೈಡ್ ಮಾಡಿದ್ರು, ಹೌದಾ? ಅದು ಸುಮ್ಮನೆ ಅವರೇ ಹೇಗೆ? ಅಡುಗೆ ಡಯಟ್? ಎಸ್ ಎಸ್ ಡಯಟ್. ಮಮತಾ ಇದು ಹಾಕು, ಮಧುವನ ಕರೆದರೆ. ಅದು ಚೆನ್ನಾಗಿದೆ ಸಾಂಗ್. ಯಾವ್ದಾವ್ದಂತ ಹೇಳ್ಬಿಡ್ತೀನಿ ನೋಡು, 1 by 1 ಹಾಕ್ತಾ ಇರು. ಮುಗಿದ ತಕ್ಷಣ ಹಾಕು. ಫಸ್ಟ್ ಒನ್ ಮಧುವನ ಕರೆದರೆ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೆನ್ನಾಗಿದೆ ಬೀಟು. ಅಂಡ್ ಥರ್ಡ್ ಒನ್ನು ಮಳೆ ಬಿಲ್ಲೆ ಬೀಟ್ ಚೆನ್ನಾಗಿದೆ, ಅದು ಹಾಕು. ಅದಾದ್ಮೇಲೆ ಕಣ್ಣ ಹನಿ ಒಂದು ನನ್ನ ಫೇವ್ರೆಟ್ ಸಾಂಗ್ ಹಾಕು. ಬನ್ನಿ ಚೋನು ಅಂತ ಇದ್ದಾರೆ, ಅಮ್ಮು ಅಂತ ಕಣ್ಮುಚ್ಕೋತಾ ಇದ್ದಾರೆ. ಅಮ್ಮು ಬ್ಯುಸಿ ಸಾಂಗ್ ತರೋದ್ರಲ್ಲಿ. ಸುಮಿ ಸಿಸ್ನ ಹೈಡ್ ಮಾಡಿದ್ರು. ತಗ್ಸಿದ್ವಲ್ಲ ಮೊನ್ನೆ, ಹೆಂಗೆಂಗೋ ಹೇಳ್ಬಿಟ್ರು, ಅಮ್ಮ ಹೇಳ್ಕೊಟ್ರು. ಹಾಯ್. ಮತ್ತೆ ಊಟ ಆಯ್ತಾ ಎಲ್ರದ್ದು? ಪಾಪ ಸದಾಶಿವ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ವೇನೋ. ಏನೋ ಒಂದು ಇಮೋಜಿ ಹಾಕಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸದಾಶಿವ. ಪ್ಲೀಸ್ ಕನೆಕ್ಟ್ ಮೈ ಚಾನಲ್ ಬ್ರದರ್. ಕವಿತಾ ಕನ್ನಡ ವ್ಲಾಗ್ಸ್ ಇಸ್ ದೇರ್. ಪ್ಲೀಸ್ ವಾಚ್ ಒನ್ ವಿಡಿಯೋ. ನಾಳೆ ಬರಲ್ಲ ಲೈವ್ಗೆ ಅಂತ ಹೇಳೋದು ಮತ್ತೆ ಒಂದ್ ನಿಮಿಷ ಬಂದೆ. 1 minute. ಎಲ್ಲಿ ಹೋಯ್ತು? ತನುಜ ಊಟ ಮಾಡಿದ್ರ ಕೇಳ್ತಾ ಇದ್ದಾರೆ ಸಂತು. ಹ್ಯಾಟ್ ಯಾರಿಗೆ ಶೋನು? ಎಲ್ಲಿ ಹೋಯ್ತು ಮೆಸೇಜ್ ಎಲ್ಲ? ಮಿಸ್ಟರ್ ಹ್ಯಾಪಿ ಅಂತ ನಗ್ತಾ ಉಂಟು ಶೋನು. ಶೋನು ಅಂತ ಹೇಳ್ತಾ ಉಂಟು.
ಸಂತು. ಮತ್ತೆ ಎಂತ ಹೇಳಿಕ್ಕೆ ಹೋದೆ, ನಮ್ಮ ಭಟ್ರು ಮಿಸ್ಸಿಂಗ್ ಇದ್ದಾರೆ. ಎಲ್ಲಿ ಹೋಗಿದ್ದಾರೆ ಭಟ್ರು? ಫ್ಲೈಟ್ ಡಿಲೇ ಆಗಿದೆ ಇವತ್ತು, ಏನು ಗೊತ್ತಿಲ್ಲ. ಪ್ರೋಮ್ಯಾಕ್ಸ್ ಹ್ಯಾಟ್ ಬೇಡ, ಟೋಪಿ ಬೇಡ ಹೇಳ್ತಿದ್ದಾರೆ. ಗಿಫ್ಟ್ ಕೇಳಿ ತಾನು. ಥ್ಯಾಂಕ್ ಯು ಸೋ ಮಚ್ ಸದೇಶ್ ಬಾ, ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಅಮ್ಮ ಊಟ ಆಯ್ತಾ? ಅಮ್ಮ ಡಾರ್ಲಿಂಗ್, ಏನ್ ಊಟಕ್ಕೆ ಇವತ್ತು? ಥ್ಯಾಂಕ್ ಯು ಸೋ ಮಚ್ ಸದಾಶಿವ. ಭಟ್ರು ಬ್ಯಾಂಕಾಕ್. ಹೌದಾ ಅಂತ ಸುಳಿವಿಲ್ಲ ಇವತ್ತು, ಫ್ರೆಂಡ್ ಕೂಡ ಬರ್ಲಿಲ್ಲ. ಮಾಯಾ ಮಾಯಾ ಇಬ್ರು. ಭಟ್ರು ಇಲ್ಲಂದೆ, ಭಟ್ರು ಎಲ್ಲೂ ಕಾಣ್ತಿಲ್ಲವಪ್ಪ ಇವತ್ತು, ಬ್ಯುಸಿ ಅಂತ. ಎಲ್ಲೂ ನೋಡ್ಲಿಲ್ಲ ಇವತ್ತು ಭಟ್ರನ ನಾನು. ಅಲ್ಲ ಅಮ್ಮು, ಭಟ್ರನ ಎಲ್ಲೂ ನೋಡ್ಲಿಲ್ಲ ಇವತ್ತು ನಾನು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಸಾಂಗ್ ನೋಡಿದ್ದೀರಾ? ನನ್ನ ಚಾನಲ್ ನೇಮ್ ಕರ್ಪೂರ ಮೋಸಸ್. ಒಂದೇ ಉಂಟಲ್ಲ ವಿಡಿಯೋ, ಒಂದೇ ವಿಡಿಯೋ ಉಂಟಲ್ಲ ನಿಮ್ದು. ನೋಡ್ತೀನಿ ಈಗ, ಇದು ಮ್ಯೂಟ್ ಮಾಡ್ತೀನಿ ಸ್ವಲ್ಪ, ನೋಡ್ತೀನಿ. ಬಾಯ್ ಬಾಯ್ ಆಲ್ ಫ್ರೆಂಡ್ಸ್. ಜೈ ಜಗನ್ನಾಥ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇದು ಸದ್ಯಶಿಬಾತ್, ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ದೆ ತುಂಬಾ ಚೆನ್ನ ಉಂಟು. ಒಂದು ಸ್ವಲ್ಪ ಲಾಂಗ್ ಬೇಕಿತ್ತು, ಒಂದು 2-3 ನಿಮಿಷ ಆದ್ರೂ ಬೇಕಿತ್ತು. ಸೂಪರ್ ಇದೆ, ಕಮ್ಮಿ ಆಯ್ತು. ಸಾಂಗ್ ಸ್ಟಾರ್ಟ್ ಆಗ್ಲೇ ಇದು ಸ್ಟಾಪ್ ಆಯ್ತಾಯ್ತು. ಓಕೆ, ಊಟ ಮಾಡಿ ಬರುವೆ. ಓಕೆ ತಾನು, ಓಕೆ ಊಟ ಮಾಡಿ ಬನ್ನಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡಿದೆ. ಮೆಟ್ರೋ ಇನ್ ಬ್ಯಾಂಕಾಕ್ ಊಟ ಆಗಿಲ್ಲ, ಸಂತು ಅಣ್ಣ ಹೇಳ್ತಿದ್ದಾರೆ. ಅಮ್ಮ ಊಟ ಮಾಡ್ಲಿಕ್ಕೆ ಹೋಯ್ತಾ? ನವೀನ್ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಬ್ಯಾಕ್ ನವೀನ್. ಊಟ ಲೇಟ್ ಇದೆಯಾ? ಥ್ಯಾಂಕ್ ಯು. ಆಯ್ತು ನವೀನ್, ಆಯ್ತು. ಎಲ್ಲ ಕೆಲಸ ಮುಗಿಸಿ ಬನ್ನಿ. ಥ್ಯಾಂಕ್ ಯು.
ಊಟ ಮಾಡಿರಿ ಆಯ್ತಾ? ಇದು ಮಾಡ್ತೇವೆ, ಚೂರ್ ಲೇಟ್ ಇದೆ. ನಿಮ್ದಾಯ್ತಾ? ಮಾಯ 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 ಎಲ್ಲ ಮಾಯ ಹಾಗಿಬಿಟ್ರು. ಮಾಡಿ ಬನ್ನಿ ಮಾಡೋಣ. ಆಯ್ತಾ? ಥ್ಯಾಂಕ್ ಯು. ನೀವು ಮಾಡಿ, ಊಟ ಮಾಡಿ.
ಯಾರಿದ್ದೀರಿ? ಎಲ್ಲ ಊಟ ಮಾಡ್ಲಿಕ್ಕೆ ಹೋದ್ರು. 9 ಗಂಟೆ ಆಯ್ತಲ್ವಾ, ಊಟ ಮಾಡ್ಕೊಂಡ್ ಬನ್ನಿ ಎಲ್ಲರೂ. ಹೌದೌದು, ಅವ್ರು ಒಳ್ಳೆ ಆಡ್ತಾರಲ್ಲ, ಒಳ್ಳೆ ಸಾಂಗ್ ಅದು. ಫ್ರೀ ಇದ್ರೆ ಜಾಯಿನ್ ಆಗ್ತಾರೆ, ನೋಡುವ. ಕೇಳ್ತೀನಿ. ಏನ್ ಕೇಳ್ತೀರಿ? ಅದು ಸಾಂಗ್ ಚೆನ್ನಾಗಿದೆ, ಕೇಳ್ತೀನಿ. ಅವರು ಎಲ್ಲ ಮೈಂಡ್ಗೆ ಖುಷಿ ಇದ್ರೆ ಬರ್ತಾರೆ, ಹಾಡ್ತಾರೆ ಯಾವಾಗ್ಲು. ಡ್ಯೂಟಿ ಕೂಡ ಉಂಟಲ್ಲ, ಅಡಿಗೆ ಮಾಡ್ಬೇಕು, ಹಾಗೆ ಸ್ವಲ್ಪ ಬ್ಯುಸಿ. ಮಗು ಉಂಟೊಂದು ಅವರಿಗೆ. ಏನ್ ಮಾಡಿದ್ದೀರಿ ಅಡಿಗೆ ನೀವು?
ಯಾರು ಬಂದ್ರಿ? ಇದ್ದೀರಾ ಯಾರಾದ್ರೂ? ಹಾಯ್ ಪ್ರಾಶ್ವಾ, ವೆಲ್ಕಮ್ ಟು ಲೈವ್. ಪ್ರಾಶ್ವಾ, ಊಟ ಆಯ್ತಾ? ಊಟ ಮಾಡಿದ್ರಾ? ಊಟ ಆಯ್ತು ಸಿಸ್, ನಿಮ್ದು? ಮಾಡ್ತಿದ್ದೇನೆ. ನಿಮ್ದಾಯ್ತಾ? ಏನ್ ಮಾಡಿದ್ದೀರಿ ಊಟಕ್ಕೆ?
ಹ, ಮಾನ್ಯ ಬಂದಿದ್ದಾರೆ. ಹಾಯ್ ಮಾನ್ಯ, ವೆಲ್ಕಮ್ ಟು ಲೈವ್ ಮಾನ್ಯ. ಊಟ ಆಯ್ತಾ ಮಾನ್ಯ? ಲೈಕ್ ಡನ್, ಥ್ಯಾಂಕ್ ಯು. ಇದ್ದೀರಾ? ನಿವೇದ ಬಂದಿದ್ದಾರೆ. ಹಾಯ್ ನಿವೇದ, ವೆಲ್ಕಮ್ ಟು ಲೈವ್. ಇದ್ದೀರಾ ನಿವೇದ? ಮ್ಯೂಟ್ ಅಲ್ಲಿ ಇಟ್ಟಿದ್ದೆ, ಸಾರಿ. ಮಾನ್ಯ ಇದ್ದೀರಾ? ಹಾಯ್, ಊಟ ಮಾಡಿದ್ರಾ? ಸ್ವಲ್ಪ ಊಟ ಆಯ್ತಾ? ಏನ್ ಮಾಡಿದ್ದೀರಿ ಅಡಿಗೆ? ಆಯ್ತು ನಿಮ್ದಾ? ನಂದು ಕೂಡ ಮಾಡಿದೆ. ಹೀಗೆ ಯಾರು ಇರ್ಲಿಲ್ಲಲ್ಲ, ಆಗ ನಾನು ಕೂಡ ಊಟ ಮಾಡಿ ಬಂದೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಡಿನ್ನರ್ ಟೈಮ್ ಅಲ್ಲ ಈಗ. ಊಟ ಮಾಡಿ ಇದ್ದೇನೆ. ಓಕೆ ಓಕೆ, ನಿಮ್ದಾಯ್ತಾ ನಿವೇದ ಊಟ? ಕೊಡ್ಲಿಕ್ಕೆ ಮತ್ತೆ ಎಂತ ವಿಶೇಷ ಮಾನ್ಯ? ಊಟ ಆಗಿಲ್ಲ. ಓಕೆ, ಏನ್ ಅಡಿಗೆ? ನಾನ್ ವೆಜ್ ತಿಂತೀರಾ ನೀವು? ವೆಜ್ ಮಾತ್ರನಾ? ಬ್ಲೂ ಬೇಕಾ? ನಿಲ್ತೀರಾ? ನಿಲ್ಲದಾದ್ರೆ ಬ್ಲೂ ಕೊಡ್ತೀನಿ. ಈಗ ಯಾರು ಇಲ್ಲ ಮಾತ್ರ, ಮತ್ತೆ ಬರ್ತಾರೆ ಸ್ವಲ್ಪ ಜನ. ಎಲ್ಲ ಊಟಕ್ಕೆ ಹೋಗಿದ್ದಾರೆ ಈಗ. ಆಯ್ತಾಯ್ತು, ಊಟ ಆಯ್ತು. ನಂದು ಊಟ ಮಾಡಿ ಬಂದೆ. ಈಗ ಚಾ ಆದಷ್ಟು ಇಷ್ಟು ಲೇಟ್ ಆಗಿ ಚಾನ ನಿಮ್ಗೆ? ಮತ್ತೆ ಜಾಸ್ತಿ ಆಯ್ತು ಗಂಟೆ. ಊಟ ಯಾವಾಗ ಮತ್ತೆ? ಏನ್ ಊಟ ಮೊಸಪ್ಪಗೆ ಏನ್ ಮಾಡಿದ್ದೀರಿ? ಚಾದದ್ದು. ಎಲ್ಲಿರೋದು? ಇಂಡಿಯಾದಲ್ಲಿ ಅಲ್ವಾ? ಇಂಡಿಯಾ ಅಲ್ವಾ ನಿಮ್ದು? ಇಂಡಿಯಾನೆ ಅಲ್ವಾ? ನಾನು ಕೆಲಸದಿಂದ ಜಾಬ್ ಹೋಗ್ತೀರಾ? ಓಕೆ ಓಕೆ. ಊಟನೇ ಮಾಡ್ಬಿಡ್ಬೇಕು. ಪುತ್ತೂರು, ಓಕೆ. ಪುತ್ತೂರು ಅಲ್ವಾ? ಓಕೆ. ಮತ್ತೆ ಊಟ ಎಷ್ಟು ಲೇಟ್ ಇದೆಯಾ? ಮತ್ತೆ ಅಡ್ಗೆ ಮಾಡಿ ಇದ್ ಮಾಡ್ಬೇಕಲ್ವಾ? ಊಟ ಲೇಟ್, ಹೌದು. ಬಂದು ಅಡ್ಗೆ ಮಾಡಿ ಊಟ ಮಾಡುವಾಗ ಲೇಟ್ ಆಗ್ತದಲ್ವಾ? ಆಯ್ತಾ ಅಡ್ಗೆ, ಇನ್ನು ಆಗ್ಬೇಕಾ? ತಿಂದೀನಿ, ನಂದು ಆಯ್ತು. ಮೀನ್ ಸಾರ್ ನಮ್ಗೆ, ಬಂಗಡೆ ಫಿಶ್. ನೀವು ತಿಂತೀರಾ ಮೀನೆಲ್ಲ? ಅಡಿಗೆ ಬೆಳಿಗ್ಗೆ ಮಾಡಿ ಇಟ್ಟು ಹೋಗುದು, ಹಾಗಾದ್ರೆ ಓಕೆ, ರೆಡಿ ಇರ್ತದೆ ಅಲ್ವಾ? ಇಲ್ಲಾದ್ರೆ ತುಂಬಾ ಲೇಟ್ ಆಗ್ತದೆ. ಹಾ, ಮೀನ್ ತಿಂತೇವೆ. ಓಕೆ. ನಾನು ಇವ್ರಿಗೆ ಕೂಡ ಕೇಳಿದ್ದೆ, ಮೊಸಪ್ಪನಿಗೆ. ನೀವು ನಾನ್ ವೆಜ್ ತಿಂತೀರಾ ಮೊಸಪ್ಪ? ನಾನು ಟೈಲರಿಂಗ್ ಮಾಡೋದು, ಹಾಗೆ ಬರುವಾಗ 7:30 ಆಗ್ತದೆ. ಓ ಹೌದಾ? ಓಕೆ.
ಮತ್ತೆ ವಿಡಿಯೋಸ್ ಎಲ್ಲ ಯಾವಾಗ ಟೈಮ್ ಸಿಗ್ತದೆ ಮಾಡ್ಲಿಕ್ಕೆ? ಮತ್ತೆ ಸ್ನಾನ ಮಾಡಿ ಚಹಾ ಕುಡಿದಾಗುವಾಗ ಹೇಗ್ ತೊಟ್ಟಿ ಆಗುತ್ತೆ. ಊಟ ಮಾಡಿ ಮಲಗುವಾಗ ಕೆಲವರಿಗೆ ಬೇಕೇ ಬೇಕು ಚಹಾ, ಎಷ್ಟು ಲೇಟ್ ಆದ್ರೂ. ಊಟದ ಬಂದಿನ ಅಪ್ಪ ಇಲ್ಲಾಡು, ನೋಡ್ತೇನೆ ನಾನು ಕೂಡ ನಿಮ್ಮ ವಿಡಿಯೋಸ್. ಎಷ್ಟು ಟೈಮ್ ಆಯ್ತು ಚಾನಲ್ ಓಪನ್ ಆಗಿ? ಓ ವಿಡಿಯೋ, ಬೆಳಿಗ್ಗೆ ವಿಡಿಯೋ ಮಾಡ್ತೀರಿ, ಅಡಿಗೆ ಮಾಡ್ತೀರಿ, ಸೂಪರ್ 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 ಸ್ಮಾರ್ಟ್ ನೀವು. 11:30 ಊಟವೋ ದೇವ. ಹಾಗಾದ್ರೆ ಮಲಗೋದು 1 ಗಂಟೆ ಆಗ್ತದಲ್ವಾ? ಕೊರೋನಾ ಟೈಮ್ ಅಲ್ಲ? ಓಕೆ, ನಾನು ಕೂಡ ಅದೇ ಟೈಮ್ ಅಲ್ಲಿ ಮಾಡಿದ್ದು. 1 ವರ್ಷದೊಳಗೆ ಕಂಪ್ಲೀಟ್ ಆಗ್ಬೇಕಂತೆ ಅದು ವಾಚ್ ಅವರ್, ಇಲ್ಲಾದ್ರೆ ಮಾಡದ ವಿಡಿಯೋದೆಲ್ಲ ವಾಚ್ ಅವರ್ ಲೆಸ್ ಆಗ್ತದೆ ಹೇಳ್ತಾರೆ. ಕೃಷ್ಣ ಯಾದವ್, ವೆಲ್ಕಮ್ ಟು ಲೈವ್. ಕೃಷ್ಣ ಯಾದವ್, ಊಟ ಆಯ್ತಾ? ಹೇಗಿದ್ದೀರಿ? ಹಾಯ್ ಸುಮಿತ್ರಾ ಅವರೇ, ಊಟ ಆಯ್ತಾ ನಿಮ್ದು? ಮತ್ತೆ ವಿಶೇಷ ಮಾನ್ಯ ಹೇಳ್ಬೇಕು. ಮಾನ್ಯ ನಿಮ್ದೆ. ಲೈಕ್ ಡನ್, ಥ್ಯಾಂಕ್ ಯು. ನಿಮ್ದು ಊಟ ಆಯ್ತಾ ಮಾನ್ಯ? ಅದ್ರ ಕೆಲಸ ಶುರು ಆದ್ಮೇಲೆ ಕೆಲಸಕ್ಕೆ ಹೋದೆ. ಈಗ ಮತ್ತೆ ಶುರು ಮಾಡಿ 4 ತಿಂಗಳಾಯ್ತು. ಅದ್ರ ಕೆಲಸ ಶುರು ಆದ್ಮೇಲೆ ಕೆಲಸಕ್ಕೆ ಹೋದೆ, ಈಗ ಮತ್ತೆ ಶುರು ಮಾಡಿ. ಹೌದಾ, ಮತ್ತೆ ಮುಂಚಿದ್ದೆಲ್ಲ ಲೆಸ್ ಆಗ್ತದ ಅಂತ ನಿಮ್ದು ವಿಡಿಯೋ ಮಾಡಿದ್ದು. ಆಯ್ತ್ರಿ. ಏನ್ ತಿಂದ್ರಿ ಕೃಷ್ಣ ಯಾದವ್ ನೀವು? ಆಯ್ತು ನಿಮ್ದು? ನಂದು ಊಟ ಮಾಡಿದೆ, ಮೀನ್ ಕರಿ. ಹಾಯ್ ಮಾನ್ಯ ಸಿಸ್ ಹೇಳ್ತಿದ್ದಾರೆ ನಿವೇದಿತಾ. ನಿರಂಜನ್ ಬ್ರೋ ಬಂದಿಲ್ವಾ? ಇಲ್ಲ, ಇವತ್ತು ಬಂದಿಲ್ಲ. ಬಂದು ಹೋಗ್ತಾರೆ ಅವರು. ಉಮೇಶ್ ಇಲ್ಲ, ನಿರಂಜನ್ ಇಲ್ಲ. ನೋಡುವ. ಇವತ್ತು ಗುರುವಾರ ಅಲ್ಲ, ಜಪ ತಪ ಎಲ್ಲ ಉಂಟಾ ಅಂತ ಅವರದ್ದು. ಹಲೋ ನಿವೇದಿತಾ ಸಿಸ್ ಹೇಳ್ತಿದ್ದಾರೆ ಮಾನ್ಯ ಅವರು. ರಮ್ಯಾ, ವೆಲ್ಕಮ್ ಟು ಲೈವ್. ರಮ್ಯಾ, ವೆಲ್ಕಮ್ ಬ್ಯಾಕ್. ಬಂದಿದ್ರಲ್ವಾ ಆಗ್ಲೇ? ಊಟ ಆಯ್ತಾ ರಮ್ಯಾ? ಏನ್ ಅಡ್ಗೆ? ಹೊಟ್ಟೆ ತುಂಬಾ ಊಟ ಮಾಡಿ ಬಂತು ನಮ್ಮ ಅಮ್ಮು. ಇವತ್ತೇನ್ ಊಟ ಅಮ್ಮು? ಏನ್ ಊಟ ಅಮ್ಮು ಡಾರ್ಲಿಂಗ್? ಅಕ್ಕಿ ರೊಟ್ಟಿ, ಬೀನ್ಸ್ ಪಲ್ಯ, ನೈಸ್. ಮೇಡಮ್ ಊರಲ್ಲಿ ಇದ್ದೀನಿ, ಜೋಳದ ರೊಟ್ಟಿ, ಕರ್ಚಿಕಾಯಿ ಪಲ್ಯ. ಅದ್ಯಾವುದು ಕರ್ಚಿಕಾಯಿ ಅಂದ್ರೆ?
ಅನ್ನ ಸಾರು. ಓಕೆ, ನಮಗ್ ಗೊತ್ತುಂಟಾ ಕರ್ಚಿಕಾಯಿ ಏನಂತ. ಮಾನ್ಯ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಆಮೇಲೆ ಮೆಸೇಜ್ ಹಾಕಿ ಮತ್ತೆ ನಾನು ಕನೆಕ್ಟ್ ಆಗ್ತೀನಿ, ಓಕೆನಾ ಹೇಳ್ತಿದ್ದಾರೆ. ಮಾನ್ಯದ ಚಾನಲ್ ಇಲ್ಲ ಅಲ್ವಾ ಮಾನ್ಯ? ಊಟ ಆಯ್ತು ರಮೇಶ್ ಹೇಳ್ತಿದ್ದಾರೆ. ನೋಡಿ ಬಂದ್ರು ನೋಡಿ, ನೆನೆದವರ ಮನದಲ್ಲಿ. ವೆಲ್ಕಮ್ ಟು ಲೈವ್ ನಿರಂಜನ್, ಬರ್ಬೇಕು ದುಬೈಗೆ. ಈಗ ಕೇಳಿದ್ದು ನೀವು ಬರ್ಲಿಲ್ವಾ ಅಂತ. ಬಾಯ್ ಬಾಯ್ ಕೃಷ್ಣ ಯಾದವ್, ಬಾಯ್. ಈಗ ಮಾನ್ಯ ಕೇಳಿದ್ದು ನಿರಂಜನ್ ಬರ್ಲಿಲ್ವಾ ಅಂತ. ಇಲ್ಲ ಗೊತ್ತಿಲ್ಲ ಹೇಳ್ತದೆ. ಆನ್ ನಲ್ಲೇ ಇದ್ದೆ, ಹಾಸ್ಪಿಟಲ್ಗೆ ಹೋಗಿದೆ. ಅಯ್ಯೋ ಅದಕ್ಕೆ ಚಾಟ್ ಮಾಡಿಲ್ಲ, ಫೋನ್ ಆನ್ ಇತ್ತು. ಹೌದಾ, ಕಮ್ಮಿ ಆಗ್ಲಿಲ್ಲ ಅಲ್ಲ ಇನ್ನು. ಹಾಯ್ ನಿರಂಜನ್ ಬ್ರದರ್ ಹೇಳ್ತಿದ್ದಾರೆ ಅಮ್ಮ ಅವರು. ನಾನ್ ಚಾನಲ್ ಇಲ್ಲ, ದಾಸಿಸ್ ಚಾನಲ್ ಇಲ್ಲ ಅವರದ್ದು, ಮಾನ್ಯ ಅವರದ್ದು. ಥ್ಯಾಂಕ್ ಯು ಅಮ್ಮು. ಇಲ್ಲ ಮಾನ್ಯ ಸೇಸ್, ಆದ್ರೆ ಸಪೋರ್ಟ್ ಮಾಡಿ ಸೇಸ್ ಹೇಳ್ತಿದ್ದಾರೆ. ಇಲ್ವಾ ಮಾನ್ಯ ಸೇಸ್, ಆದ್ರೆ ಸಪೋರ್ಟ್ ಮಾಡಿ ಹೇಳ್ತಿದ್ದಾರೆ. ಮಾಡ್ತಾರೆ. ಹೆಂಗ್ ಶೇರ್ ಮಾಡಿ ನಿವೇದಿತ ಸೇಸ್ ಹೇಳ್ತಿದ್ದಾರೆ ಮಾನ್ಯ ಅವರು. ಲೂ ಕೊಡ್ತೀನಿ ನಿಮ್ಗೆ, ವೈಟ್ ನಿವೇದಿತ. ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಂದಾಯ್ತು ರಮ್ಯ. ಈಗ ಯಾರು ಇರ್ಲಿಲ್ಲಲ್ಲ ಆ ಟೈಮಿಗೆ, ಊಟ ಮಾಡಿಬಿಟ್ಟೆ. ಲಿಂಕ್ ಶೇರ್ ಮಾಡಿ. ಹಾಯ್ ಮಾನ್ಯ, ಒಳ್ಳೆದರು ವರ ಭಜನೆ ಅದು ಬರ್ತೀನಿ ಹೇಳಿದ್ದೆ ನಾನು, ಜಪ ತಪ ಆಗಿ ಬರ್ತಾರೆ ಅಂತ. ಆಯ್ತು ಸಿಸ್ ಹೇಳ್ತಿದ್ದಾರೆ ಅಮ್ಮ. ಸಕ್ಕರೆ ಹುಡುಗಿ ನೋಡಿ, ಸಕ್ಕರೆ ಹುಡುಗಿ ಮತ್ತೆ ಗುಬ್ಬಿ ಮರಿ ಬಂದ್ರೆ ಮಾತ್ರ ರಾಶ್ವದ್ ಮೆಸೇಜ್ ಕಾಣ್ತದೆ. ಸಕ್ಕರೆ ಹುಡುಗಿ ರಮ್ಮಕ್ಕ ಊಟ ಆಯ್ತಾ? ಓ ಅಂದ ನಿರಂಜನ್ ಹೇಳ್ತಿದ್ದಾರೆ ಮಾನ್ಯ ಅವರು. ಪೇನ್ ಜಾಸ್ತಿ ಆಯ್ತು ಅದಕ್ಕೆ. ಅಯ್ಯೋ ಎಷ್ಟು ತಗೊಳ್ತೀರಿ ರಮ್ಯಾ, ಯಾಕೆ ಹಾಗೆ ಆಗ್ತಾ ಉಂಟು? ತುಂಬಾ ಪ್ರಾಬ್ಲಮ್ ಆಯ್ತಲ್ಲ. ಓಕೆ, ಉಗ್ಗೊಂಡರೆ ಮಾನ್ಯ ಅಂತ ಹೇಳ್ತಿದ್ದಾರೆ ರಮ್ಯಾ ಅವರು. ಓಕೆ ಸಿಸ್, ಕೊಟ್ಟೆ ಅಲ್ವಾ. ಹಾಯ್ ನಿರಂಜನ್ ಬ್ರೋ ಹೇಳ್ತಿದ್ದಾರೆ ರಮ್ಯಾ ಅವರು. ಆರಮ್ಮ ಹಾಯ್ ಹೇಳ್ತಿದ್ದಾರೆ ನಿರಂಜನ್. ಸುಮಿ ಉಗ್ಗಾಂಡೆ ಅಂದಂದ ಆಂಡೆನ್ನ ಉಗ್ಗ ನೀರುಂಡರೆ ಉಗ್ಗ. ಹಾಯ್ ಪ್ರಶೋಭ್ ಬ್ರದರ್, ಊಟ ಆಯ್ತಾ ನಿಮ್ದು ಹೇಳ್ತಿದ್ದಾರೆ. ಓಕೆ ದೇವರೇ. ರಾಯರ ಆಶೀರ್ವಾದ ಸದಾ ಇಪ್ಪಡು. ಥ್ಯಾಂಕ್ ಯು. ಹಾಗಿದ್ದರೆ ಪ್ರಾಶ್ವ ಬ್ರದರ್ ಹೇಗಿದ್ದೀರಾ? ಪ್ರಾಶ್ವ ಬ್ರದರ್ ಹೇಳ್ತಿದ್ದಾರೆ ರಮ್ಯಾ ಅವರು. ಅಯ್ಯೋ ನಿಮ್ಮನ್ ಕೇಳ್ಬೇಕು ನಾವೆಲ್ಲ. ಅಮ್ಮು ಹಾಯ್ ಹೇಳ್ತಿದ್ದಾರೆ. ಶಾಪ್ ಬಂದೆ ಬನ್ನಿ ಎಲ್ರು ಕಾಯ್ತಾ ಇದ್ದಾರೆ. ಊಟ ಮಾಡಿ ಎಲ್ಲ ಕೆಲಸ ಮುಗಿಸಿ ಬನ್ನಿ, ಗಂಡ ಬೈತಾರೆ ಇಲ್ಲ ಅಂದ್ರೆ. ಹಾಯ್ ರಮ್ಯ ಸೇಸ್ ಹೇಳ್ತಿದ್ದಾರೆ ನಿವೇದಿತಾ ಅಂಡ್ ಇರ್ನಾ ಆಂಡೆ ಬ್ರದರ್ ಹೇಳ್ತಿದ್ದಾರೆ ಮಾನ್ಯ ಅವರು. ಹಾಯ್ ರಮ್ಯ ಸೇಸ್ ಹೇಳ್ತಿದ್ದಾರೆ ಮಾನ್ಯ. ಅತ್ತಿಗೆ ಊಟ ಆಯ್ತಾ ಕೇಳ್ತಿದ್ದಾರೆ. ಕವಿಸಿಸ್ ಊಟ ಆಯ್ತಾ ಕೇಳ್ತಿದ್ದಾರೆ. ಮಮತಾ ಟೀಚರ್ ಊಟ ಕೇಳ್ತಿದ್ದಾರೆ. ಉಪ್ಪಿಟ್ಟು ಮಲ್ಪೊಡಿತ್ತೆ. ಅಯ್ಯ ಉಪ್ಪಿಟ್ಟು ತಿನ್ನೋದು ನೀವು? ಬ್ರೇಕ್ಫಾಸ್ಟ್ ಇದ್ದು ಡಿನ್ನರ್ಗೆ ತಿಂತೀರಾ? ಇನ್ನೂ ಇಲ್ಲ ಅಮ್ಮು, ಯಾಕೆ ಹಸಿವೆ ಇಲ್ಲ? ಹೌದಾ, ರೊಟ್ಟಿ ಮಾಡಿ ಇಟ್ಟದ ಹಾಗೆ ಹಾಡಾಗುದಿಲ್ವಾ ಅಂದ ನಿರಂಜನ್ ಬ್ರೋ ಹೇಳ್ತಿದ್ದಾರೆ. ಇನ್ನೂ ಇಲ್ಲ, ಬಿಸಿ ತಿನ್ಬೇಕಿತ್ತಲ್ಲ ರೊಟ್ಟಿ. ಹಾಯ್ ಮಾನ್ಯ, ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ಮಾನ್ಯ ಬ್ಲೂ ಕೊಡ್ತೀನಿ ಕನೆಕ್ಟ್ ಆಗಿ ಅವರಿಗೆ. ರಮ್ಯಾ ಚಾನಲ್ಗೆ ಹೋಗಿ ಕನೆಕ್ಟ್ ಆಗಿ ಆಯ್ತಾ. ಐ ಆಮ್ ಫೈನ್ ರಮ್ಯಕ್ಕ ಹೇಳ್ತಿದ್ದಾರೆ ಪ್ರಾಶ್ವ. ದೊರೆ ಬಂದ್ರು. ಹಾಯ್ ದೊರೆ, ಹೇಗಿದ್ದೀರಿ ದೊರೆ? ವೆಲ್ಕಮ್ ಟು ಲೈವ್ ದೊರೆ. ಗಂಡ ಹೆಂಡತಿ ಇಬ್ರು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ 1 2 3 ಚೆಕ್. ಓಕೆ ಹೇಳ್ತಿದ್ದಾರೆ ನಿರಂಜನ್. ಊಟ ಆಯ್ತಾ ಗುಬ್ಬಿ ಅಕ್ಕ ಕೇಳ್ತಿದ್ದಾರೆ. ಹಾಯ್ ಕವಿತಾ ಮೇಡಮ್ ಹೇಳ್ತಿದ್ದಾರೆ. ನಿಮ್ಮ ಹಾಡಿಗೆ ಮರು ಹೋಗಿದ್ದಾರೆ
ಮಾರು ಹೋಗಿದ್ದಾರೆ, ಮರು ಅಲ್ಲ, ನಿಮ್ಮ ಹಾಡಿಗೆ ಮಾರು ಹೋಗಿದ್ದಾರೆ ಮೊಸಪ್ಪ. ಓಕೆ, ಲಿಂಕ್ ಶೇರ್ ಮಾಡಿ. ಇಲ್ಲ, ಅವ್ರಿಗೆ ಅವರ ಚಾನಲ್ಗೆ ಪ್ರೆಸ್ ಮಾಡಿ, ಬ್ಲೂ ಉಂಟಲ್ಲ ನಿಮ್ಗೆ. ಅವ್ರು ಮೌನ ಆಗಿದೆಲ್ಲ, ಲಿಂಕ್ ಶೇರ್ ಮಾಡಲ್ಲ ಅವರು. ಮಾನ್ಯ ಬೊಕ್ಕ ವಿಶೇಷ ಬರ್ತಾ ಇಜ್ಜಿ ಹೇಳ್ತಿದ್ದಾರೆ ನಿರಂಜನ್. ರಾಜು ಬಂದ್ರು. ವೆಲ್ಕಮ್ ಟು ಲೈವ್ ರಾಜು. ತುಂಬಾ ದಿನ ಆಯ್ತಲ್ವಾ, ಇವತ್ತು ಬಂದಿದ್ದೀವಿ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ನಿಮ್ದು? ಅಮ್ಮು ಸಾಂಗ್ ಸೂಪರ್ ಇದೆ ಇದು. ಅಮ್ಮು ಹಾಡುವವರು ಬೇಕು ಇದಕ್ಕೆ. ಕವಿ ಒಳ್ಳೇದಾಡ್ತಾರೆ ಇದು. ಅಮ್ಮು ಸಿಸ್ ಹಾಯ್, ಬಂದ್ರು ನೋಡಿ ಹಾಡ್ಲಿಕ್ಕೆ. ಅಮ್ಮು ಸಿಸ್ ಊಟ ಆಯ್ತಾ ಸಿಸ್? ನಿಮ್ದು ಹೇಳ್ತಿದ್ದಾರೆ ರಾಜು ಅವರು. ನಿಮ್ದಾಯ್ತಾ ರಾಜು? ಎಲ್ಲರೂ ಮೇಲೆ ಇರುವ ಲಿಂಕ್ಗೆ ಜಾಯಿನ್ ಆಗಿ ಹೇಳ್ತಿದ್ದಾರೆ. ನೋಡಿರು ನಿರಂಜನ್ ಬ್ರೋ ಹೇಳ್ತಿದ್ದಾರೆ. ಕವಿ ಬನ್ನಿ, ಊಟ ಮಾಡ್ತೀರಾ? ಹೌದಾ? ತಿಂತಾ ಇಲ್ಲ, ಕುಡಿತಾ ಇಲ್ಲ, ಅದೇ ಬೇಜಾರು ಇವತ್ತು. ಹೌದಾ? ಮೆಡಿಸಿನ್ ಇಲ್ವಾ ಮನೆಯಲ್ಲಿ, ಸಿರಪ್ ಏನಾದ್ರು? ಥ್ರಾಟ್ ಇನ್ಫೆಕ್ಷನ್ ತರ ಆಗಿದೆ ಅನ್ಸುತ್ತೆ, ಏನು ತಿಂತಾ ಇಲ್ಲ. ಏನಾದ್ರು ಲಿಕ್ವಿಡ್ ಏನಾದ್ರು ಮಾಡ್ಕೊಳ್ಬೇಕಿತ್ತು, ರಾಗಿ ಗಂಜಿ ಅದಕ್ಕೆ ಏನಾದ್ರು. ಮತ್ತೆ ಗಂಜಿ ಮಾಡಕ್ಕಂತಾನೆ ಹೋದೆ, ಎಂಡ್ ಮಾಡ್ಬಿಟ್ಟು. ಹ್ಮ್. ಈ ಮಕ್ಕಳಿಗೆ ಹುಷಾರ್ ತಪ್ಪಿಲ್ಲ ಅಂದ್ರೆ ಒಂಥರ ಹೌದೌದು, ತುಂಬಾ ಟೆನ್ಷನ್ ಆಗ್ತದೆ. ಸಿಸ್ ನಂದು ಆಯ್ತು ಊಟ ಸಿಸ್. ಮುದ್ದೆ ಸಾರು ಸಿಸ್. ಓಕೆ ರಾಜು, ನಂದು ಕೂಡ ಆಯ್ತು. ಬಂದೆ ಇರು ಅಮ್ಮು, ಹಾಡ್ತೀನಿ. ಪಾಪ ಸಾಂಗ್ ಹೇಳ್ಬಿಟ್ಟು ಹೇಳ್ದೆ ಕೇಳ್ದೆ ಎಕ್ಸಿಟ್ ಆಗ್ಬಿಟ್ಟೆ. ಪರವಾಗಿಲ್ಲ, ಏನೋ ಹಸ್ಬೆಂಡ್ ಮಾತಾಡ್ತಿದ್ರಲ್ಲ. ಮಲಗಿದ್ದ, ಎದ್ನಲ್ಲ, ಅದಕ್ಕೆ ಗಂಜಿ ಮಾಡೋಣ ಅಂತ ಹೋದೆ. ಪರವಾಗಿಲ್ಲ, ಕೆಲ್ಸ ಇರುವಾಗ ಬರ್ಲಿಕ್ಕೆ ಆಗುದಿಲ್ಲಲ್ಲ. ಕೆಲ್ಸ ಬೇಜಾನ್ ಇರುತ್ತೆ, ನಾನೇ ಸ್ವಲ್ಪ ಫ್ರೀ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ. ಊಟ ಆಯ್ತು ಅಮ್ಮು, ನಮ್ಗೆ ನಿಂದಾಯ್ತಾ ಹೇಳ್ತಿದ್ದಾರೆ. ಮನೇಲಿ ಇದ್ದೇ ಕೆಲ್ಸಗಳು ಮುಗಿಯಲ್ಲ, ಇನ್ ಆ ಕಡೆ ಈ ಕಡೆ ಕೆಲ್ಸ ಇರ್ತಾ ಒಂದಲ್ಲ ಒಂದು. ಕವಿತಾ ಸಿಸ್ ಹಾಯ್, ಊಟ ಆಯ್ತಾ ನಿಮ್ದು ಹೇಳ್ತಿದ್ದಾರೆ ರಾಜು ಅವರು. ರಾಜು ಬ್ರದರ್ ಊಟ ಮಾಡ್ಬೇಕು ಬ್ರದರ್, ನಿಮ್ದಾಯ್ತಾ? ಆಯ್ತು ರಾಜು ಬ್ರದರ್, ಊಟ ಆಯ್ತಾ ನಿಮ್ದು? ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ನಂದು ಊಟ ಆಯ್ತು, ಮುದ್ದೆ ಸಾರು ಹೇಳ್ತಿದ್ದಾರೆ ರಾಜು. ಫುಲ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಔಷಧಿ ಬೇಡ ಅಂದ್ರೆ ನಲ್ಪೆರೆ ಸಾಂಗ್ ಪಣ್ಪೆರಿತ್ತೆ ಕವಿ ನೀರ್ ನಲ್ಪಲೆ. ಮಂಜು ಶೆಟ್ಟಿ ಬಂದಿಲ್ವಾ ಇವತ್ತು? ಇಲ್ಲ, ಅವ್ರು ಫುಲ್ ಚಾರ್ಜ್ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದೇನೆ, ಲೇಟ್ ಬರ್ಬೋದು. ಹಾಯ್ ರಮ್ಯ ಮೇಡಮ್, ಊಟ ಆಯ್ತಾ? ಹೊಸಪ್ಪ ಕೇಳ್ತಿದ್ದಾರೆ. ಕವಿತಾ ಸಿಸ್ ನಂದು ಊಟ ಆಯ್ತು ಸಿಸ್, ಮುದ್ದೆ ಸಾರು ಹೇಳ್ತಿದ್ದಾರೆ ರಾಜು. ಫುಲ್ ಸಪೋರ್ಟ್, ಥ್ಯಾಂಕ್ ಯು ರಾಜು. ಸುಮಿ ಸಿಸ್ ಈರಿನ ಊರು ಎನ್ನ ಉಡುಪಿ, ಇಪ್ಪುನಿದು ಬೈಡಾನ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ಬೊಂಡ ಏನಾದ್ರು ಇದ್ದ ಕೊಡಿ ಅವನಿಗೆ, ಸ್ನೇಹಳ. ಲಿಕ್ವಿಡ್ ತರ ಕೊಡ್ತಾ ಇದ್ದೀನಿ, ಅದು ಅವನ್ಗೆ ಊಟ ತಿನ್ಲಿಕ್ಕೆ ಅದೇ ಆಗ್ತಿಲ್ಲ. ಬೊಂಡ ಏನಾದ್ರು ಕೊಡ್ಸಿ, ಜ್ಯೂಸ್ ಗೀಸ್ ಏನಾದ್ರು. ದೃಷ್ಟಿ ಆಗಿದೆ ಕಾಣುತ್ತೆ. ಮಾನ್ಯ ಸಾಂಗ್ ಪಲ್ಲೆ ಡ್ಯಾನ್ಸ್ ಮಾಡ್ತಾರೆ, ವೆಯ್ಟ್ ಸಾಂಗ್ ಹಾಡ್ತಾರೆ, ವೆಯ್ಟ್ ಮಾಡಿ ಸ್ವಲ್ಪ. ಫುಲ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ರಾಜು. ಮೇಲೆ ಲಿಂಕ್ ಇದೆ, ಜಾಯಿನ್ ಆಗಿ. ಓಕೆ ಸಿಸ್ ಹೇಳ್ತಿದ್ದಾರೆ. ಮಾತಾಡ್ತಾರೆ ಪಟ ಪಟ ಅಂತ. ಭಟ್ರು ಎಲ್ಲಿಗೆ ಹೋಗಿದ್ದಿ ಭಟ್ರೆ? ವೆಲ್ಕಮ್ ಟು ದುಬೈ ಭಟ್ರೆ. ಕಾದು ಕಾಲ್ ನೋವಾಯ್ತು ನಂಗೆ ನಿಮ್ಮನ್. ಏನ್ ಡಿಲೇ? ಭಟ್ರು ಇವಾಗ ಬಂದ್ರ? ಭಟ್ರೆ ನಮಸ್ಕಾರ. ಫುಲ್ ಬಿಸಿ, ಎಲ್ಲೂ ಕಾಣ್ತಿರ್ಲಿಲ್ಲ ಇವತ್ತು ಭಟ್ರು, ಫುಲ್ ಬಿಸಿ ಅಂತ. ಓಕೆ, ಮಧುವನ ಕರೆದರೆ ಸಾಂಗ್ ಹಾಕಿದ್ರಲ್ಲ ಅಮ್ಮು, ಎಲ್ಲ ಹೋಯ್ತು? ಮೇಲಿದೆಯಾ? ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗು ನೀನು ಆದರೆ
ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ ಕನಸೊಂದ ಮೈಯ ಮುರಿದು ಬಾಬಳಿಗೆ ಎಂದಿದೆ ಶರಣಾಗುವಾದರೆ ಸೆರೆಯಾಗುವಾದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀ ಆದರೆ ಶರಣಾಗು ನೀನು ಆದರೆ ಕಂಗಳಲ್ಲಿ ಕನಸಿನ ಕುಲುಮೆ ತುಂಬುತ್ತಿದೆ ಜೀವದ ಒಲುಮೆ ನಾನಾರು ಹೇಳು ಆದರೆ ಮುಂದಿನ ಬರ್ತಾ ಇಲ್ಲ, ಅಮ್ಮು ಅಷ್ಟೇ ಹಾಕಿರೋದು. ಮರ್ತೋಗಿದ್ದಾವೆ, ಏನು ಹೇಳಲ್ಲ ಎಲ್ಲೂ. ಲಿರಿಕ್ಸ್ ಮರ್ತೋಗ್ಬಿಡುತ್ತೆ. ಬಾಯ್ ಓಕೆ ಅಂತಿದ್ದಾರೆ. ಮೊಸಪ್ಪ ಅವರೇ, ಊಟ ಆಯ್ತಾ? ಪೂರ್ತಿ ಹಾಕಿದ್ದ? ಹಾ ಇಲ್ಲಿದೆ. ಮನಸ್ಸಿನ ಹಸಿ ಬಣ್ಣಗಳಲ್ಲಿ ನೀನೆಳೆವ ರೇಖೆಗಳಲ್ಲಿ ನಾ ಮೂಡಬೇಕು ಆದರೆ ಎದುರಿದ್ದು ಕರೆಯುವೆ ಏಕೆ, ಜೊತೆ ಇದ್ದು ಮರೆಯುವೆ ಏಕೆ, ನಿನ್ನೊಲವು ನಿಜವೇ ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀ ಆದರೆ ಬಿರುಗಾಳಿಯಲ್ಲಿ ತೇಲಿ ಹೊಸ ಬಯಕೆ ಬಂದಿದೆ ಕನಸೆಲ್ಲ ಕೈಯ ಮುರಿದು ಬಾಬಳಿಗೆ ಎಂದಿದೆ ಶರಣಾಗುವಾದರೆ ಸೆರೆಯಾಗು ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ನೀನು ಆದರೆ. ಥ್ಯಾಂಕ್ ಯು ಅಮ್ಮು. ಓಕೆ, ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ಳಿ. ಥ್ಯಾಂಕ್ ಯು ಬ್ರದರ್. ಮಾನ್ಯ ಎಸ್ ಹಾಯ್ ಅಂತಿದ್ದಾರೆ. ರಾಜು ವೈಟಿ ಸ್ಟಾರ್ ಬ್ರೋ ಹಾಯ್. ಭಟ್ರು ವಾವ್ ಸೂಪರ್ ಅಕ್ಕ. ಸೌದತ್ತಿ ಗಾನಕ್ಕೆ ಹೋಗಿಲಾಗಿರ್ತಕ್ಕಂಥ ಈ ವರ್ಡ್ ಕೇಳಿ ತುಂಬಾ ದಿನ ಆಗಿತ್ತು. ಗಂಟ್ಲು ಕಟ್ಕೊಂಡಿದೆ. ಕವಿತಾ ಅವರ ಸುಮಧುರ ಕಂಠದಿಂದ ಮೂಡಿ ಬಂದ ಈ ಹಾಡು ಕೇಳಲು ಅದ್ಭುತ, ಅತ್ಯದ್ಭುತ, ಅಮೋಘ, ಆಕರ್ಷಕ, ರೋಮಾಂಚನವಾಗಿದೆ. ಕೇಳಲು ಅನುಕಂಪವಾಗಿದೆ. ಅದಕ್ಕೆ ಭೂಕಂಪ ಇನ್ನೂ ಆಗಿಲ್ಲ. ಭಟ್ರೆ ಅಮ್ಮು ಸೂಪರ್ ಅಂತ ಇದ್ದಾರೆ. ಸೂಪರ್ ಕವಿ ಅಕ್ಕ. ಥ್ಯಾಂಕ್ ಯು. ಕವಿತಾ ಸಿಸ್ ಸಾಂಗ್ ಸಿಂಗಿಂಗ್ ಸೂಪರ್ ವಾಯ್ಸ್ ಸಿಸ್ ನಿಮ್ದು. ಥ್ಯಾಂಕ್ ಯು ರಾಜು ಬ್ರದರ್. ಬಾಬಾ ಅಂತ ಕಣ್ಮುಚ್ಕೋತಾ ಇದ್ದಾರೆ. ಸೂಪರ್ ಕವಿ. ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಗಂಡ ಮಲಗಿದ್ದಾರೆ. ಸೂಪರ್ ಪಾಡ್ಯ ಸುಮಿ ಅಕ್ಕ. ನಿರಂಜನ್ ಸುಮಿ ಅಲ್ಲ, ನಾನು. ಸಪೋರ್ಟ್ ಅಲ್ಲಿದ್ದಾರೆ. ಟೀಚರ್ ವಾಯ್ಸ್ ನಿಮ್ದ ಅಮ್ಮು ಅನ್ಕೊ. ನಿಧಾನಕ್ಕೆ ಹೇಳಿದೆ, ಗೊತ್ತಾಗ್ಲಿಲ್ವಾ? ಕವಿತಮ್ಮ ಸೋನು ಹೇಳಪ್ಪ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ, ಜೀವ ಹೋದರು ಜಗವೇನೇ ಅಂದರು
ಮಾತು ತಪ್ಪದ ಯಜಮಾನ. ಊಟ ಸೋನು ಅಂತಿದ್ದಾರೆ. ರಾಜು ಬ್ರದರ್ ಸಪೋರ್ಟ್. ಇಲ್ಲೇ ಪೂಜೆ ಅದು ವಂಜಿಗಾನ ಸುಮ ಅಕ್ಕ ಅಂತ ಏನೋ ಹೇಳ್ತಾ ಇದ್ದಾರೆ. ಬಾರಿ ಒಳ್ಳೆ ಸಾಂಗ್. ನೆನಪಾಪುಣ್ಣ ಮ್ಯೂಟ್ ಇತ್ತು. ಹೌದಾ, ಓಕೆ. ರಮ್ಯಾ ಡಾಕ್ಟ್ರು ಊಟ ಆಯ್ತಾ ನಿಮ್ದು ಊಟ ಅಂತ ಇದ್ದಾರೆ. ದೊಡ್ಡ ಮನೆ ದೊರೆ ಬಂದ್ರು, ಸೋನು ತಗೋ ಅಂತ ರಮ್ಯಾ ಸೀಸನ್ ನಗ್ತಿದ್ದಾರೆ. ಆಯ್ತು ಸೋನು ಅಂತ ಇದ್ರೆ. ಗಂಟಲು ಏನಾಗಿದೆ? ಗಂಟಲಲ್ಲಿ ಕಿಚ್ 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 ಅಂತಿದೆ. ಕವಿತಾ ಸಿಸ್ ಅಂತ ಕ್ಲಾಪ್ಸ್ ಹಾಕ್ತಿದ್ದಾರೆ. ಥ್ಯಾಂಕ್ ಯು ರಾಜು. ಹೌದು ಅಮ್ಮು ಅಂತ ಇದ್ರೆ ಸಪೋರ್ಟ್ ಅಲ್ಲಿ ಇದ್ದಾರೆ ಅಮ್ಮು. ಸ್ವಲ್ಪ ವಾಯ್ಸ್ ಏನೋ ನನ್ನ ಮಗನಿಂದ ನನಗೂ ಬರುತ್ತೆ. ಕೊಡಿ ಕೊಡಿ, ಹಿಂಗೆ ಸಪೋರ್ಟ್ ಕೊಡಿ ನಮ್ಮ ಸುಮಿ, ಬೇಗ ಮೋನೋಸ್ಟಾರ್ ಆಗ್ಲಿ. ಡೌಟ ರಮ್ಯಕ್ಕ? ಸೌದತ್ತಿ ಕೋಗಿಲೆ ವಾಯ್ಸದು ಅಂತ ಇದ್ದಾರೆ. ಪವರ್ಫುಲ್ ಸಾಂಗ್ ಹಾಡಿದ್ರಿ ಡ್ಯಾಡಿ. ಅದು ಮೊದಲು ಬಿಡೋದಷ್ಟೇ ಅಲ್ಲ, ಲಟ್ಟಣಿಗೆ ತರ್ತಾರೆ. ಕವಿತಾ ಸಿಸ್ ವೆಲ್ಕಮ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ರಾಜು. ಸೋನು ತಗೋ ಅಂತ ಕೊಡ್ತಾ ಇದ್ದಾರೆ. ಅವ್ರು ಮೊದಲೇ ನಿದ್ದೆ ಬೇಕು. ಯಾವ ಸಾಂಗ್ ಬೇಕು ಕವಿ ಸಿಸ್? ಮಳೆ ಬಿಲ್ಲೆ ಮಳೆ ಬಿಲ್ಲೆ ಅದಾದ್ರೂ ಹಾಕು. ನಮ್ಮ ಮನೆಯಲ್ಲಿ ಸ್ವಲ್ಪ ಖುಷಿ ಖುಷಿಯಾಗಿರೋದು ಹಾಕು ಅಮ್ಮ. ಬೇಜಾರಾಗಿದೆ ನನ್ನ ಮಗನ್ಗೆ ಹುಷಾರಿಲ್ದಿರ್ಕೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತಿದ್ದಾರೆ. ಗುಡ್ ನೈಟ್ ಬ್ರದರ್. ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿದೆ. ನನಗೆ ತುಳು ಅರ್ಥ ಆಗಲ್ಲ. ಏನ್ ಹೇಳ್ತವ್ರೆ ನಿರಂಜನ್? ಕನ್ನಡದಲ್ಲಿ ಹೇಳ್ಬಿಡಿ ನಿರಂಜನ್. ಚಾಕ್ಲೇಟ್ ಪಾರ್ಟಿ ಮಾಡೋಣ ರಾಜು ಅಂತ ಇದ್ದಾರೆ. ಮಾಡಿ ಮಾಡಿ. ಕನ್ನಡ ಫೋಟೋ ಮತ್ತೆ ಕವಿತಮ್ಮ ಚಾಕ್ಲೇಟ್. ಅಯ್ಯೋ, ಈ ನಿಮ್ ಡ್ಯಾಡಿ ಒಂದ್ ದೊಡ್ಡ ಬಾಕ್ಸ್ ತಗೊಂಬಂದ್ ಇಟ್ಟಿದ್ರಪ್ಪ. ಯಾವ್ದದು? ತಿಂದು ತಿಂದು ಪೀನಟ್ಸ್ ಇರುತ್ತಲ್ಲ ಆ ಚಾಕ್ಲೇಟ್. ಬೋರ್ ಆಗಿದೆ. ನಾನು ಚೆನ್ನಾಗಿದ್ದೇನೆ ರಮ್ಯಕ್ಕ. ಊಟ ಆಯ್ತಾ ಭಟ್ರೆ? ಥ್ಯಾಂಕ್ ಯು ಸೋ ಮಚ್ ಭಟ್ರೆ, ತುಂಬಾ ಸಪೋರ್ಟ್ ಮಾಡಿದೀರಾ. ಸಚಿನ್ ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಎಲ್ಲಿದ್ರು ಬಾಪ, ಥ್ಯಾಂಕ್ ಯು ಸೋ ಮಚ್. ಪರ್ಲೆ ತಿನ್ನು ಅಂತಾರೆ ಅಕ್ಕ ಅವ್ರು. ಹೌದು, ಪರ್ಲೆ ತಿನ್ನು ಅಂತಾರೆ ಅಕ್ಕ ಅವರು. ಏನ್ ತಿನ್ನಂತಾರೋ ಒಟ್ನಲ್ಲಿ ನನಗಂತೂ ಅರ್ಥ ಆಗ್ಲಿಲ್ಲ. ನಾಳೆ ಲೈವ್ ಟೈಮ್ ಸೇಮ್ ಟೈಮ್ ಇರುತ್ತೆ 7. ಮೊಸಪ್ಪ ಅವರೇ 7 to 1 ಗಂಟೆವರೆಗೂ ಇರುತ್ತೆ. ಸುಮ್ಮಿಗೆ ಈ ತರ ಸಪೋರ್ಟ್ ಸಿಕ್ಕರೆ ರಾತ್ರಿ ಎಲ್ಲ ಮಾಡ್ಬಿಡ್ತಾಳೆ. ಸಚಿನ್ ಥ್ಯಾಂಕ್ ಯು ಸೋ ಮಚ್. ಸಚಿನ್ ತಮ್ಮ, ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಪ್ರಮೋದ್ ಥ್ಯಾಂಕ್ ಯು ಸೋ ಮಚ್. ಭಟ್ರೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅರ್ಧದ್ರೆ ಬಿಟ್ನಾ ಸುಮ್ಮಿ? ಎಲ್ಲ ಆಗಿದೆ ಅಲ್ಲ, ಥ್ಯಾಂಕ್ಸ್ ಎಲ್ಲ ಹೇಳಿ. ಜಗಳ ಮಾಡೋಣ ಬನ್ನಿ. ಮಂಜಾನ ಫ್ರೀ ಇದ್ದೀರಾ? ಥ್ಯಾಂಕ್ ಯು ಸಚಿನ್, ಇವ್ರ ಸಪೋರ್ಟ್ ಕೈ ಮುಗಿರಿ. ವಿಡಿಯೋ ಅಲ್ಲಿ ಫಸ್ಟ್ ಅದನ್ನೇ ಹಾಕೋಣ. ಪ್ರೀತಿ ವಿಶ್ವಾಸ ಹೃದಯದಲ್ಲಿರ್ಬೇಕು, ನಾಟಕೀಯವಾಗಿ ಬರಬಾರ್ದದು. ಸೊ ನಾವೆಲ್ಲ ಕಷ್ಟಕ್ಕೆ ಹೆಗಲು ಕೊಡೋರು, ಸುಖಕ್ಕೆ ಸ್ಪಂದಿಸೋರು, ನಿಮ್ಮ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗೋರು ಅಷ್ಟೇ. ಹೊಗಳ್ಕೊಂಡು ತಿರುಗೋ ಅವಶ್ಯಕತೆ ಇಲ್ಲ. ಮನ್ಸಲ್ಲಿ ಇರ್ಬೇಕು ಆ ಪ್ರೀತಿ ವಿಶ್ವಾಸ, ಅದು ಖಂಡಿತ ಇದೆ. ವಾಯ್ಸ್ ಸರಿ ಹೋಗ್ಲಿ, ಕಿಚ್ ಕಿಚ್ ಸರಿ ಸಿಗೋಲಿಲೋ. ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ್ನ, ಪ್ರೀತಿಯ ಮಂಜನ್ನ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ.
ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ. ಶಿಲುಬೆಯನ್ನು ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ, ಈ ಕಂಗಳ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲಿ ಹೃದಯಕ್ಕೆ ಹೂ ಮಳೆ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ, ಗಿಲ್ಲಿ ಮುಗ್ಗು ಅರಳಿದರೂ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯವೇ ಒಂದೇ ಅಲ್ಲವೇ, ಈ ಜೀವನ ಸಂಜೀವಿನಿ ಇದು ಅನ್ನನಾಶಯ, ನೀ ಹೇಳೋ ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಥ್ಯಾಂಕ್ ಯು ಅಮ್ಮು. ಸೂಪರ್ ಸ್ವಲ್ಪ ಸೂಪರ್ ಕವಿ. ವಿಡಿಯೋ ನಾನು ಹಂಗ್ ಮಾಡಿ ಬರುತ್ತೆ. ಫೇಸ್ ಲೈವ್ ಬರ್ತಾರೆ ಸುಮಿ, ನಾಳೆಯಿಂದ ಬನ್ನಿ ಫೇಸ್ ಲೈವ್ಗೆ. ಇದು ಯಾರು ಅಕ್ಕ ದೊಡ್ಡ ಮನೆ ಡೋರು ಅಂತ ಇದಾರೆ, ಅದು ನನ್ನ ಅಣ್ಣ, ನನ್ನ ಪ್ರೀತಿಯ ಮಂಜಣ್ಣ. ಸಚಿನ್ ಊಟ ಮಾಡ್ತಾ ಇದ್ರೆ ಸುಮಿ, ಭಟ್ರು ನಗ್ತಿದ್ದಾರೆ. ಥ್ಯಾಂಕ್ಸ್ ಗೋಸ್ಕರ ಸಪೋರ್ಟ್ ಮಾಡಿಲ್ಲ ನಾನು, ಮತ್ತೇನಕ್ಕೆ ಹೇಳಿದ್ರಿ ಸಚಿನ್ ಏನದು ಅಂತಿದ್ದಾರೆ. ಯಾಕೆ ಸಪೋರ್ಟ್ ಅಲ್ಲಿ ಸಚಿನ್? ಇದ್ದಾರೆ. ಆಯ್ತು ಸುಮಿ ಅಕ್ಕ ನಿಮ್ದು ಅಂತಿದ್ದಾರೆ. ನೈಸ್ ವಾಯ್ಸ್, ಥ್ಯಾಂಕ್ ಯು. ಇನ್ ಮುಂದೆ ಯಾರ್ ಲೈವ್ ಸಚಿನ್ ಒಂದ್ ನೀನು ತಿಂಗಳಾಯ್ತು. ನಾನು ಲೈವ್ ಬಿಟ್ರೆ ಭೂಕಂಪನೇ ಆಗತ್ತೆ. ಹೌದು, ಒಂದ್ ತಿಂಗಳಾಯ್ತು ಹೇಳಿ ಸಚಿನ್. ನನ್ ಮೊಬೈಲ್ ಹಾಳಾಗಿದ್ರು ಇನ್ನೂ ಬರ್ತಾ ಬರ್ತಾ ಇದೆ. ಇದ್ದೀರಿ. ನೈಸ್ ವಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ ಮುಂದೆ ಯಾರ್ ಲೈವ್ಗೂ ಬರಲ್ವಾ ತಮ್ಮಯ್ಯ? ಓಕೆ ಬರ್ಬೇಡಪ್ಪ, ದೃಷ್ಟಿ ಆಗತ್ ನಿನಗೆ. ರಾಜು ಅದ್ ಮುಖ ಸಪೋರ್ಟ್, ನೋಡಿ. ಸಚಿನ್ ಸಪೋರ್ಟ್. ಹಾಡಿರೋ ಎಲ್ಲ ಸೇರಿ ಹಾಡಿರೋ, ಹಾಡುತ್ತಾ ಕುಣಿಯುತ್ತಾ ಹುಟ್ಟು ಹಬ್ಬ ಮಾಡಿರೋ, ರಾಜನೂರಿನಲ್ಲಿ ರಾಣಿ ನಂಗೆ ಸ್ವಲ್ಪ ಹಳೆ ಸಾಂಗ್ಗಳು ನೆನಪೇ ಇಲ್ಲ. ಅಮ್ಮ ಆದಷ್ಟು ಹೊಸತಮ್ಮ ಹಾಕು. ಏಕಲವ್ಯ ಮೂವಿದ ಯಾವ್ದಾದ್ರು ಹಾಕು, ಹೇಳ್ತೀನಿ. ಚೆನ್ನಾಗಿದ್ದಾವ ಸಾಂಗ್. ಏನ್ ನಿರಂಜನ್ ಮಾತಾಡ್ತಾ ಇಲ್ಲ? ಪಿಟಿ ಇದ್ದೀರಾ? ಮಾಸ್ಟ್ರೆ, ನಾನ್ ಮ್ಯೂಟ್ ಅದೆಲ್ಲ. ಟೀಚರ್ ಕರಿತಾ ಇದ್ದೀನಿ ಅವಾಗಿಂದ. ಸಪೋರ್ಟ್ ಅಲ್ಲಿ ಇದಾರೆಲ್ಲ. ಥ್ಯಾಂಕ್ ಯು ರಾಜು. ಅಮ್ಮ ಥ್ಯಾಂಕ್ ಬಾಯ್ ಯು. ಅಂತ ಇದ್ರೆ ಮಾನ್ಯ, ಬೈ ಗುಡ್ ನೈಟ್. ಬಾಯ್ ಥ್ಯಾಂಕ್ ಯು ಮಾನ್ಯ. ಫಾರ್ ಸಪೋರ್ಟಿಂಗ್ ಮಾನ್ಯ. ಗುಡ್ ನೈಟ್, ಟೇಕ್ ಕೇರ್ ಸಿಸ್ ಅಂತಿದ್ದಾರೆ. ದಯವಿಟ್ಟು ಥ್ಯಾಂಕ್ಸ್ ಅನ್ನೋ ಪದ ಬಳಸ್ಬೇಡ ಅಕ್ಕ. ಥ್ಯಾಂಕ್ಸ್ಗೂ ತುಂಬಾ ವ್ಯಾಲ್ಯೂ ಇದೆ. ನಾನು ಥ್ಯಾಂಕ್ಸ್ಗೋಸ್ಕರ ಸಪೋರ್ಟ್ ಮಾಡಿಲ್ಲ ಅಕ್ಕ ಅಂತ ಇದ್ದಾರೆ. ಏನಂದ್ರೆ ನಾನ್ ಹೇಳೋದಿಷ್ಟೇ, ನಮ್ಗೆ ಏನಾದ್ರು ಆದಾಗ 1000 ಜನ ಬರ್ತಾರೆ. ನಾವು ಗೆದ್ದಾಗ ಅಥವಾ ನಾವೇನೋ ಒಂದ್ ಸಕ್ಸಸ್ ನೋಡಿದಾಗ, ನಮ್ಮ ಲೈಫಲ್ಲಿ ನಾವೇನಾದ್ರೂ ಅಚೀವ್ ಮಾಡಿದಾಗ 1000 ಜನ ಬರ್ತಾರೆ ಚಪ್ಪಾಳೆ ತಟ್ಟಕ್ಕೆ. ಬಟ್ ನಾವು ಪ್ರತಿ ಸರಿ ರಮ್ಯಾ ಆಗ್ಲಿ ನಾನಾಗ್ಲಿ ಪ್ರತಿ ಬಾರಿ ಯಾರ್ ಲೈವ್ ಅಲ್ಲಾಗ್ಲಿ ಅಥವಾ ನಮ್ ಲೈವ್ ಅಲ್ಲಾಗ್ಲಿ ನಾವು ಕೃತಜ್ಞರಾಗಿದ್ದೇವೆ. ಯಾಕಂದ್ರೆ ನಾಟ್ ಈಸಿ. ನನಗೇನೋ ಲೈವ್ ನನ್ನ ಚಾನಲ್ ಗ್ರೋತ್ ಆಗ್ಲಿ ಅಂತ ನಾನು 12-1 ಗಂಟೆವರೆಗೂ ಕೂತ್ಕೋಬಹುದು. ಬಟ್ ನನ್ನೊಟ್ಟಿಗೆ ನೀವು 20 ಜನ 25 ಜನ ಕೂತಿದ್ದೀರಾ, ಅದು ಸತತವಾಗಿ 3-4 ತಿಂಗಳಿಂದ. ಸೊ ಆ ಋಣನ ನಾವು ಬರೀ ಪದಗಳಲ್ಲಿ ಹೇಳಿ ಮುಟ್ಸೋಕ್ ನಮ್ಗೆ ಇಷ್ಟ ಇಲ್ಲ. ನಮಗೂ ನಿಮ್ಗ ಅಂತ ಒಂದು ಸಪೋರ್ಟು ಅಥವಾ ಏನೋ ನಾವು ಏನಾದ್ರು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಬರೀ ಮಾತಲ್ಲಿ ಹೇಳಿ ಮುಗ್ಸಕ್ಕೆ ನಾವು ಇಷ್ಟಪಡಲ್ಲ. ಬಟ್ ಹೃದಯದಲ್ಲಿ ಯಾವಾಗ್ಲೂ ಇರುತ್ತೆ ನಮ್ಗೆ ನಿಮ್ಮ ಸಪೋರ್ಟು, ನೀವು ತೋರಿಸಿರೋ ಪ್ರೀತಿ, ನೀವು ತೋರಿಸಿರೋ ಗೌರವ, ಅದೆಲ್ಲ ನಮಗ್ ತುಂಬಾನೇ ಇಷ್ಟ. ಪ್ರತಿಯೊಬ್ರು, ನಾನು ಅದೇ ಯಾವತ್ತೋ ಹೇಳಿದ್ದೀನಿ, ಕವಿತಾ ಕನ್ನಡ ಲಾಗ್ಸ್ ಬೈ ಚಾನ್ಸ್ ಏನಾದ್ರು ಮಿಲಿಯನ್ ವರೆಗೂ ಗ್ರೋತ್ ಆದ್ರು, ಆ ಮಿಲಿಯನ್ ಜನರಲ್ಲಿ ನನಗೆ ಈ 20 ಜನ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಸೊ ಅದನ್ನ ಮತ್ತೆ 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 ನಾನು ಹೇಳಕ್ ಇಷ್ಟಪಡಲ್ಲ. ಬೈ ಚಾನ್ಸ್ ಮಿಲಿಯನ್
ಸಬ್ ನನಗ್ ಬಂದ್ರು ಕೂಡ ಆ ಮಿಲಿಯನ್ ಅಲ್ಲಿ ಏನ್ 20-25 ಜನ ನನ್ ಲೈವ್ ಅಲ್ಲಿ ಇದ್ರಲ್ಲ, ಅವ್ರು ಯಾವಾಗ್ಲೂ ನನಗ್ ಸ್ಪೆಷಲ್ ಟು ಮೀ. ಯಾರು ಹರ್ಟ್ ಮಾಡಬೇಡಿ ನಮ್ಗೆ ನಿಮ್ ಮೇಲೆ ಇರೋ ಪ್ರೀತಿ ಗೌರವ ತುಂಬಾ ಇದೆ. ಒಂದಾದ್ರೂ ವಿಡಿಯೋ ನೋಡಿದ್ಯಾ ಅಕ್ಕ ನಂದು? ಯಾಕೆ ನೋಡಿಲ್ಲ? ಎಷ್ಟು ವಿಡಿಯೋ ನೋಡಿದೀನಿ, ಕಮೆಂಟ್ ಹಾಕಿಲ್ಲ ಅಷ್ಟೇ. ಇನ್ನು ನ್ಯೂಸ್ ವಿಡಿಯೋಸ್ಗಳು ಎಷ್ಟು ವಿಡಿಯೋಸ್ ನೋಡಿದೀನಿ ನಾನು. ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, ಸುಮಾರು ವಿಡಿಯೋಸ್ ನೋಡಿದ್ದೀನಿ. ಬಟ್ ಎಲ್ಲೂ ಕಮೆಂಟ್ ಹಾಕಕ್ ಹೋಗಿಲ್ಲ ಅನ್ಕೊಳ್ತೀನಿ. ಕಮೆಂಟ್ ಹಾಕಿಲ್ಲ ನಾನು, ಯಾರಿಗೂ ಅಷ್ಟಾಗಿ ಕಮೆಂಟ್ ಹಾಕಲ್ಲ. ಕೇಳಿ, ರಮ್ಯಾದು ಒಂದು ವಿಡಿಯೋನು ನಾನು ಮಿಸ್ ಮಾಡಲ್ಲ. ಕೆಲವ್ಕ್ ಹಾಕಿರ್ತೀನಿ, ಕೆಲವು ಕಮೆಂಟ್ ಹಾಕಲ್ಲ. ಸುಮಿ ವಿಡಿಯೋಸ್ ಎಲ್ಲ ವಾಚ್ ಮಾಡಿದ್ದೀನಿ. ಕಮೆಂಟ್ ಮಾಡಿ ಅಂದ್ರೆ ಮಾಡ್ತೀನಿ, ಮರ್ತೋಗಿರುತ್ತೆ. ಉಮೇಶ್ ಬಂದ್ರು, ಹಾಯ್ ಹಲೋ ಅಂತ. ಹಾಯ್ ಉಮೇಶ್ ಬ್ರದರ್, ವೆಲ್ಕಮ್ ಟು ದುಬೈ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗೋ ಸುಮ್ಮನೆ. ವಾಯ್ಸ್. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು, ನಿಂತು ನೋಡಿ ನಕ್ಕಾಗ ಪ್ರೀತಿ ಕೊಟ್ಟು ಹೋದೋಳು. ಮತ್ತೆ ಬೇಡ ಅಂದ್ರೆ ಹೆಂಗೇಳು, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಯಾರೋ ಹೇಳಿಕೊಟ್ಟೋರು ನನ್ನೇ ಪ್ರೀತ್ಸು ಅಂದೋರು, ಹೇಳಿ ಕೇಳಿ ಪ್ರೀತಿ ಮಾಡಬೇಕು ಅನಿಸಲಿಲ್ಲವೇ? ಹೇಳು ನೀ ಹೇಳು, ಹೇಳಿ ಕೇಳದೆ ಹುಟ್ಟುವ ಪ್ರೀತಿಯ ಸೃಷ್ಟಿಯ ಮೂಲ ಹುಡುಕಬಾರದು. ಎಷ್ಟೇ ಕಾಲಗಳು ರುಳಿ ಹೋದರೂ ಪ್ರೀತಿಗೆ ಉತ್ತರವೇ ಸಿಗದು. ಪ್ರೀತಿ ಅಂದ್ರೆ ಹೀಗೇನೆ, ಕಂಡು ಕಾಣದ ಹಾಗೇನೆ. ಹುಡುಕಬೇಡ ಪ್ರೀತಿ ಗುಟ್ಟನ್ನೇ, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಬ್ರಹ್ಮ ಗೀಚಿ ಹಣೆ ಬರಹ ನನ್ನ ನಿನ್ನ ಬೇರೆ ಮಾಡಿ, ದೂರ ಇಟ್ಟರೆ ನೀನು ಏನು ಮಾಡುವೆ? ಹೇಳು ನೀ ಹೇಳು, ನಿನ್ನ ಗಂಡನು ಗೀಚಿದ ಸೃಷ್ಟಿಯೇ ತಪ್ಪೆಂದು ಶಾರದೆಗೆ ಹೇಳುವೆ. ಪ್ರೀತಿ ದೂರವ ಮಾಡುತ್ತ ತಮಾಷೆ ನೋಡುವ ಬ್ರಹ್ಮನಿಗೆ ಬಯಸುವೆ. 7 ಜನ್ಮಕ್ಕೂ ನೀನೆ ನಂಗೆ ಬೇಕೆಂದು ಕಾಡಿಬೇಡಿ ವರವ ಪಡೆವೇನಾ, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ನಾನು ಇದೀನಿ, ಭಟ್ರಿದಾರಂತೆ. ಎಲ್ಲ ಸಪೋರ್ಟ್ ಮೆಸೇಜ್ ಇದೆ. ಅಂದು ಉಮೇಶ್ ಅಂತ ಇದ್ರೆ, ಭಟ್ರೆ ಊಟ ಏನು ಅಂತಿದ್ದಾರೆ. ಹಾ, ಉಮೇಶ್. ಉಮೇಶ್ ಬ್ರದರ್, ಕವಿತಾ ಕನ್ನಡ ಲಾಗ್ಸ್ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿಪ್ಪ. ಸೂಪರ್ ಪಾಡ್ಯ ಮೀನ್ಸ್ ಹಾಡುನಾ ಸುಮಿ? ಸೂಪರ್ ಪದ್ಯ ಪಾಡ್ಯ ಅಲ್ಲ, ಪದ್ಯ. ಪದ್ಯನಾ? ಓಕೆ. ಇವತ್ತು ಮುದ್ದೆ ಅಂತ ಇದ್ದಾರೆ ಭಟ್ರು. ಮುದ್ದೆ ತಿಂದು ನಿದ್ದೆ ಮಾಡಿ ಚೆನ್ನಾಗಿ ನಾನಿಟ್ಬಿಟ್ಟು ಲೈಕ್ ಡನ್ ಇಟ್ಸ್ ಓಕೆ ಅಂತಿದ್ದಾರೆ. ಸಪೋರ್ಟ್ ಅಲ್ಲಿ ಇದಾರೆಲ್ಲ, ಗುಡ್. ದಾದಾ ಅಕ್ಕ ಅಂತ ಇದೆ ಉಮೇಶ್. ಸೋನು, ಏನ್ ಕಣ್ ಮುಚ್ಕೊಂಡಿದ್ಯಾ ಕಂದ? ಸಪೋರ್ಟ್ ರಾಜು ಬ್ರದರ್, ಮಮತಾ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮು, ರಾಜು. ಹೀಗೆ ಸಪೋರ್ಟ್ ಮಾಡಿ, ಬೇಗ ಆಗ್ಲಿ ಮೋನೋ ಆನ್ ಆಗ್ಲಿ ನಮ್ಮ ಸಿಸಿದು. ಸೋನು ಬಂದ್ರು ಕಣ್ಬಿಡಪ್ಪ. ದೊರೆಸಾನಿ. ರಮ್ಯ ನೋಡ್ಲಿಲ್ಲ, ಈಗ ನೋಡಿದ್ದೆ ವಿಡಿಯೋ. ನೋಡ್ತೀನಿ ಆಯ್ತಾ. ಮುದ್ದೆ ಸಪೋರ್ಟ್ ತಿಂದ್ರೆ ಆಯ್ತು ಮಾರ್ನಿಂಗ್ ಎಲ್ರಿಗೂ. ಮುದ್ದೆನೆ ಹಾಕೋದು ನಾನು. ಮುದ್ದೆ ತಿಂದ್ರೆ ಮಾರ್ನಿಂಗ್ ಕೂಡ ಅಂತ ಇದಾರೆ. ಓಕೆ ನಿವೇದಾ, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಓಕೆ ಕವಿತಾ ನಿವೇದಾ, ಕನೆಕ್ಟ್ ಬಾಯ್ ಬಾಯ್. ಕನೆಕ್ಟ್ ಆಗಿ ಕಮೆಂಟ್ ಹಾಕಿರಿ, ರಿಟರ್ನ್ ಮಾಡ್ತೀನಿ ನಾನು ಕೂಡ.
ಫುಲ್ ಸಪೋರ್ಟ್ ಅಂತ ಇದ್ರೆ ಮಂಜು ಕಕ್ಕ ಅಂತ ಕಣ್ಮುಚ್ಕೋತಿದ್ದಾರೆ. ಛೇ 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 ಸೋನು ಸುಮಿ ಅವ್ರೆ ಅಂತ ನಗು ಹಲ್ಲು ಸೋನು ಮಾಸ್ಕ್ ಹಾಕೊಂಡಂತೆ ಎಂತದ ರಮ್ಯಾ ಮಾಸ್ಕ್ ಅಂತ ಡಾಕ್ಟರ್ ಬರೀ ಇಂಥದೆಯ. ಕಿತಾಪತಿ ಸೋನು ನಗ್ತಾ ಇರ್ಬೇಕು ಈ ಸೋನುಗೆ ಅಲ್ವಾ, ಒಳ್ಳೇದು ಕನೆಕ್ಟ್ ಖುಷಿ ಖುಷಿ ರಮ್ಯಾ ಇರ್ತಾರೆ. ಮಂಡ್ಯ ಹುಡುಗಿ ಚಾನಲ್ ಇದೆ ನೋಡಿ, ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀವಿ ಎಕ್ಸ್ಟ್ರಾ ಐಡಿಗಳಿಂದನು. ಮಂಜು ಆಲ್ವೇಸ್ ಕಕ್ಕ ಹ್ಯಾಪಿ ಅಂತಂದ್ರೆ ಸೋನು ಅಲ್ವಾ. ಸೋನು ಹಾಕು. ಅಯ್ಯೋ ಅವ್ನ್ ಹಾಕದಂಗೆ ನಾವ್ ಅವ್ನ್ ನೋಡ್ದಂಗೆ. ಸೋನು ಹಾಕು ಡಿಪಿ ಹಾಕಿವತ್ತು. ರಮ್ಯ ಅಂತಿದ್ದಾರೆ. ನಿರಂಜನ್ ಊಟ ಆಯ್ತಾ? ನಿಮ್ದಾಯ್ತಾ ಕವಿ ಊಟ? ಏ ಆಗ್ಲಿಲ್ವಾ? ಯಾಕೋ ಮೂಡೇ ಇಲ್ಲ ಸಿಸ್ ಊಟ ಮಾಡಕ್ಕೆ. ಹೌದಾ? ನನ್ಗೂ ಯಾಕೋ ಗಂಟ್ಲಲ್ಲಿ ಎಲ್ಲ ಒಂಥರ ಆಗ್ತಾ ಇದೆ. ಹೌದೌದು. ನನ್ ಮಗನ್ಗ್ ಹುಷಾರಿಲ್ಲ ಅಂದ್ರೆ ಏನೋ ಒಂಥರ ಫೀಲ್. ಥ್ಯಾಂಕ್ ಯು ರಮ್ಯಾದ್ ವಿಡಿಯೋ ಬಂದಿದೆ ಈಗ ನೋಡಿದೆ. ನೋಡ್ಬೇಕು. ಯಾರೇ ಬಂದರು ಎದುರಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಎಲ್ಲ ಪಾರ್ಶ್ವನ ಕಾಣಿಸ್ತಾನೆ ಇಲ್ಲ. ಪಾರ್ಶ್ವನ ಊಟ ಆಯ್ತಾ? ರಮ್ಯಾ ನಾನು ಸೌತ್ ಆಫ್ರಿಕಾದಲ್ಲಿ ಇರೋ ಕಾಡು ಹಂದಿ. ನಾವ್ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಸೋನು ಪರವಾಗಿಲ್ಲ ಹಾಕು. ಕ್ಯೂಟ್ ಇದೆ ಹೆತ್ತವರಿಗೆ ಹಂದಿ. ಹೆಗ್ಗಣ ಮುದ್ದಂತೆ. ವಿಡಿಯೋ ಸಾಕ್ತಿವಿ ಮಾಡಕ್ ನಾವು. ಆಗ್ತಿಲ್ಲ. ನನಗೂ ಸಾಕ್ ಹಾಗೆ ಆಗ್ತಾ ಇದೆ, ಏನು ವಿಡಿಯೋನೇ ಇಲ್ಲ, ಅದೇ ಲಾಸ್ಟ್. ಮಕ್ಳು ನಾವೇ ಹೇಗಿದ್ದಾರೆ? ಸಾಕ್ತಿವಿ ಸೋನು. ನೀವು ಡೆಲಿವರಿ ಮಾಡಿಸ್ಕೊಟ್ಮೇಲೆ ಚೆನ್ನಾಗೇ ಇರ್ತಾರೆ ಬಿಡಿ. ಸೋನು ಹಾಕೊಂಬಾರ ಡಿ.ಪಿ ನೋಡೋಣ. ಒಂದ್ 5 ನಿಮಿಷ ಹಾಕೊಂಡ್ ಬಾ ಸಾಕು. ನನಗ್ ನೋಡಕ್ ಆಗಲ್ಲ, ಯಾರೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮಕ್ಕಳು ಹೇಗಿದ್ದಾರೆ ಸೋನು ಅಂತ. ಅವ್ರಿಗೆ ಮಕ್ಕಳಿದೆಯಾ? ಅಂತ ಹೇಳಿ. ಸೋನುಗೆ ಮಕ್ಕಳಿದೆಯಾ? ಮಕ್ಕಳು ಹೇಗಿದ್ದಾರೆ ಸೋನು ಹೇಳ್ತಿದ್ದಾರೆ ರಮ್ಯಾ. ಮಕ್ಕಳುಂಟ ನಾವು ಅವ್ರಿಗೆ? ಯಾರಿಗೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರು ಅಂದ್ರೆ ಸುಮ್ನೆ ಅಲ್ಲ. ಅಲ್ಲ ನಾನ್ ಕೇಳ್ತಿರೋದು ಸೋನುಗೆ ಮಕ್ಕಳಿದೆಯಾ ಕೇಳುದು. ಒಂದ್ ಹೌದಾ? 15 ಮರಿ ಹಾಕಿದಾನೆ ಸೋನು. ಮಕ್ಕಳು ಅವ್ರ ಹೇಗಿದ್ದಾರೆ ಅಪ್ಪಂದ್ರು ಸೋನು ಎಲ್ಲಿ ಯಾರು ಕೇಳ್ತಿದ್ದೆ. ಕಾಣ್ತಿಲ್ಲ. ಒಬ್ರು ಬಂದ್ರು ನೋಡಿ, ಒಬ್ಬಪ್ಪ ಬಂದ್ರು. ಇಟ್ಸ್ ಬ್ಲೂ ಪ್ರಮೋದ್ ತಗೊಂಡು ಅಂತ ಹೋಗಿದ್ರು. ಹೇಳಿ ಬಂದ್ರು ನೋಡಿ ಒಬ್ರಪ್ಪ. ಹ್ಮ್ ಹಾಯ್ ಅಮ್ಮು ಅಂತ. ಬ್ಲೂ ಅಮ್ಮ ಒಬ್ರೇನೆ ತಗೊಂಡು ಕಾಣಿಸ್ತಾ ಹೋದದ್ದು. ಇರೋದು. ರಮ್ಯಾ ನಿನ್ನೆ ಬ್ಲೂ ಡಾಕ್ಟರ್ ಸಿಗ್ಲಿಲ್ಲಲ್ಲ, ಅದಕ್ಕೆ ಬೇ ಬರ್ಲಿ ಅಲ್ಲ, ಕೇಳಿದ್ದೆ ನಿನ್ನೆ. ಇವತ್ತು ಅತ್ತಿಗೆ ಬೇ ಬಂದು ಅಪ್ಪಂದ್ರಿಗೆ ಬರೀ ಹುಟ್ಟೋದ್ ಮಾತ್ರ ಗೊತ್ತು. ಹಾಯ್ ಪ್ರಮೋದ್, ಊಟ ಆಯ್ತಲ್ಲ? ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ಕೆ ಎಷ್ಟು ದಿನ ನಮ್ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆಮೇಲೆ ಕೇಳ್ಬೇಕು. ಸುಮ್ನೆ ಸುಮಿ ಸಿಸ್ ಅಂತ ಇದಾರೆ. ರಮ್ಯಾ ಡಾಕ್ಟರ್ ಮಕ್ಕಳು ಮತ್ತೆ ಅಪ್ಪಂದಿರು ಎಲ್ಲ ಬಿಸಿ ಮಾತಾಡ್ಸಕ್ ಹೋದ್ರ. ಮದ್ವೆ ಆಗಿಲ್ಲ ಆದ್ರೂ ಮಕ್ಕಳಾಗಿದೆ, ಈಗೂ ಉಂಟೆ ವೀಕ್ಷಿಸಿ TV9 ಅಲ್ಲಿ. ಹಾಯ್ ಪ್ರಮೋದ್ ಬ್ರದರ್ ಅಂತ ಇದ್ರೆ, ಪ್ರಮೋದ್ ಕಾಕ ಅಂತ ಇದ್ರೆ. ಹೌದಾ? ಅದು ಕಾಡೆ ಹಂದಿ ಅಲ್ಲ, ಅದಕ್ಕೆ ಮಕ್ಕಳು ಅಂತಂದ ಕಾಣ್ತದೆ ತುಂಬಾ. ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು, ಸುಮ್ನೆ ಹಂಗೆ ಊಟ ಪ್ರಮೋದ್ ಅಂದ್ರೆ ನ್ಯಾಯವೇ ಇದು? ಬಟ್ರೆ ಅದು ಒಂದು ದೊಡ್ಡ ಕತೆ ಅಂತ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್, ನನಗೆ ರಮ್ಯಾಗೆ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಮಾಮ ಅಂತ ಕರಿಯೋ ಅಂತ ಇದ್ದಾರೆ. ಯಾರು ಇವನ? ಸೋನುನಾ? ನೀ ನನ್ ಮಗ ಆದ್ರೆ ಪ್ರಮೋದ್ಗ್ ಮಾಮ ಅನ್ ಮತ್ತೆ ಸೋನು. ಓವರ್ ಆಯ್ತು ಡುಮ್ಮಿ, ಓವರ್ ಮಾಡಿದ್ಯಾರು? ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು ಬಂಗಾರ. ಪ್ರಮೋದ್ ಪಾಪು ಯಾವುದು ಸೋನು? ಕವಿತಮ್ಮ ಲವ್ ಯು ಟು ಬಂಗಾರ. ಸೋನು ಮಗಳು ಅದೇ
ಯಾವಾಗ್ಲೂ ಜಗಳ ಮಾಡ್ತಾ ಇರುತ್ತೆ ಗೊತ್ತಾ ಅದ್ಗೆ, ಒಂದು ಕಯಪಿಯ ಅಂತ ಪಾಪು, ಅದೇ ಇರ್ಬೇಕು. ನನಗೆ ಇನ್ನೂ ಪಾಪುನ್ ಮುಖನೇ ತೋರ್ಸಿಲ್ಲ. ತೋರಿಸ್ಬೇಡಪ್ಪ, ಅದಕ್ಕೂ ಜಗಳ ಮಾಡೋ ಬುದ್ಧಿನೇ ಬಂದ್ಬಿಟ್ರೆ ಕಷ್ಟ. ಒಬ್ರನ್ನ ಸುಧಾರ್ಸೋದೇ ದೊಡ್ಡ ವಿಷಯ ಆಗೋಗಿದೆ. ಅವ್ರಿಗೆ ತರ ಬುದ್ಧಿ ಬರ್ಲಿ. ನಿಲ್ಸಿ ನಿಂತಿ ಹಾಕೊಡ್ರಿ, ಏನೋ ಹಾಕ್ತಾ ಇದ್ರ ಅಮ್ಮ. ಮಂತ್ಲಿ ಚೆಕಪ್ಗೆ ಬರ್ಲೇ ಇಲ್ವಲ್ಲ ಸೋನು ಮತ್ತೆ ಅಂತ ಇದ್ರೆ, ಜಸ್ಟ್ ತಿಂಡಿ ಆಯ್ತು ಅಮ್ಮು 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 ಅಂತ ಇದಾರೆ. ಇವ್ರಿಗೇನ್ 3 ಸಲ 2 ಸಲಕ್ಕೆ ಹೋಗೋ ಕಾಯಿಲೆ ಇಲ್ಲ ನಿರಂಜನ್ಗೆ. PT ಸರ್ ಅಲ್ವಾ, ಒಂದ್ ಮಾತನ್ನ 2 ಸಲ ಹೇಳಿ ಅಭ್ಯಾಸ ಅನ್ಸುತ್ತೆ. ರಮ್ಯಾ ಡಾಕ್ಟರ್, ಟುಮಾರೋ ಬರ್ತೀನಿ ಚೆಕಪ್ಗೆ. ಹೋಗು ಸೋನು, ಫಸ್ಟ್ ಪ್ರಮೋದನ್ ಮಗುನ ತಗೊಂಡೋಗು, ಅದೇ ಕಿರಿಕಿರಿ ಜಾಸ್ತಿ ಅನ್ಸುತ್ತೆ. दादे निरंजन सुमी दादा इरना दाला जिन दादे. 5 ಜನ ಅಪ್ಪಂದ್ರಿದೀವಿ, ಯಾವ ಮಗು ಯಾರ್ದು ಅಂತ ನಾವೇ ಕನ್ಫ್ಯೂಸ್ ಆಗಿದ್ದೀವಿ. ಅದೇ ನಿಂದು भगवत ಪಕ್ಕಕ್ಕಿದೆ गीता ಬಿಡು. ಹೇಳ್ತದಂತೆ. ನಾನೇ ದಿನ ಹಾಸ್ಪಿಟ್ಲ್ ಹೋಗ್ತಾ ಇದೀನಿ ಸೋನು, ನಿನ್ನನ್ನು ಹೇಗ್ ಚೆಕಪ್ ಮಾಡಿ. ಡಾಕ್ಟರ್ನ ಸೋನು ಮಕ್ಕಳು ಚೆಕಪ್ ಮಾಡ್ತಾರೆ ಬಿಡಿ. ಆ ಪ್ರಮೋದ್ ಮಗ ಬಂದ್ರೆ ಒದ್ ಕಳ್ಸಿ, ಅದು ಜಗಳ ಗಂಟನೆ ಇರ್ಬೇಕು. ಪ್ರಮೋದ್ 5 ಅಲ್ಲ 15, ಮಕ್ಳು 15, ಅಪ್ಪಂದ್ರೆ 5, ಎಲ್ಲ 2 ಭಗವದ್ಗೀತೆ ಬೇಕಂತೆ ನೋಡಿ ನಿರಂಜನಿಗೆ. ಹಾ, ಭಗವದ್ಗೀತೆ ಬೇಕಂತೆ ನಿರಂಜನಿಗೆ. ಕೇಳ್ತಾ ಇಲ್ಲ ಅಂತಿದ್ದಾರೆ ಭಗವದ್ಗೀತೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿಂ. ನಮಸ್ತೆ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರನೇತ್ರ येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः. वसुदेवसुतं देवं कंसचानूरमर्दनं देवकी परमानन्दं कृष्णं वन्दे जगद्गुरुं. मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्. यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यां तं न विदुसुरासुरगणाः देवाय तस्मै नमः. ॐ श्री परमात्मने नमः. अथ प्रथमोऽध्यायः अर्जुन विषादयोग. धर्मक्षेत्रे कुरुक्षेत्रे समवेतायुयुत्सवः
ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯಃ. ಸಾಕಾ? ನಿರಂಜನ ಅವ್ರೆ, ವೆರಿ ಗುಡ್ ಅಮ್ಮು, ತಥಾಸ್ತು. ಏನು ವರ ಬೇಕು ಕೇಳಿ ಅಂತ ಹೇಳ್ತಿದ್ದಾರೆ. ಅದು ಅಮ್ಮ ಅಲ್ಲ ಆಡಿದ್ದು, ಕವಿತಾ. ಇಷ್ಟೊತ್ತು ಅಮ್ಮ ಅನ್ಕೊಂಡಿದಾರೇನ? ಏವಂ ಸತತಯುಕ್ತಾಯೇ ಭಕ್ತಾಂ ಸ್ವಾಂ ಪರ್ಯುಪಾಸತೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಡ್ಯಾಡಿ ಎದ್ದು ಕೈ ಮುಗಿತಾ ಇದಾರೆ ಸಾಂಗ್ ಕೇಳಿ. ಇಂಥದ್ದು ಹೇಳಿದ್ರೆ ಡ್ಯಾಡಿ ಏನು ಅಭ್ಯಂತರ ಇಲ್ಲ, ರಾತ್ರಿ ಎಲ್ಲ ಕೇಳ್ತಾರೆ. ಅವರಿಗೆ ಸ್ಪಿರಿಚುವಾಲಿಟಿ ತುಂಬಾ ಇಷ್ಟ, ಆಧ್ಯಾತ್ಮಿಕದ ಕಡೆ ಜಾಸ್ತಿ ಒಲವು ಅವ್ರಿಗೆ. ಶ್ಲೋಕ ಎಲ್ಲ ಹೇಳ್ತಾ ಇದ್ರೆ ಫುಲ್ ಖುಷಿ ಅವ್ರಿಗೆ. ನಾನು ನನ್ ಮಗ ಚೆನ್ನಾಗಿ ಹೇಳ್ತಾನೆ. ಭಗವದ್ಗೀತೆ 12ನೇ ಅಧ್ಯಾಯ ಫುಲ್ ಹೇಳ್ತಾನೆ ನನ್ ಮಗ. ಪವನ್ ಬಂದ್ರು. ಹಾಯ್ ಪವನ್, ವೆಲ್ಕಮ್ ಟು ಲೈವ್. ಊಟ ಆಯ್ತಾ ಪವನ್? ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಚೆನ್ನಾಗಿದೆ. ಆ ಶ್ಲೋಕ ಟೆಕ್ಸ್ಟ್ ಬಿ ಟಿ ಲಲಿತಾ ಅವ್ರು ಬರ್ದಿದ್ದು, ಅದ್ಭುತವಾಗಿದೆ. ನಾ ಮೇಲಿನವನು ಬಲು ದೊಡ್ಡವನೆಂದು ಮೆರೆದಾಡಬೇಡ ಗೆಳೆಯ, ನಿನಗಿಂತ ದೊಡ್ಡವರು ಇದ್ದಾರೆ ಭುವಿಯಲ್ಲಿ, ಸುಳ್ಳು ಭ್ರಮೆಯಲ್ಲಿ ನೀ ಮುಳುಗಬೇಡ. ಜನನ ಮರಣದ ಒಗಟ ಬಿಚ್ಚಿ ಹೇಳುವೆಯ ನೀನು, ಲೋಕದೊಳತಿಗೆ ನಿನ್ನ ಕಾಣ್ಕೆ ಏನು? ಹೇಳು ಗೆಳೆಯನೆ ಹೇಳು, ಎದೆ ತಟ್ಟಿ ಹೇಳು, ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿ ಏನು? ಗ್ರಹ ತಾರೆಗಳ ಹೊತ್ತ ಗಗನಕ್ಕೆ ಮಿಗಿಲುಂಟೆ, ಸಾರಿ ಹೇಳಿದೆ ತಾಮಿಗಿಲೆಂದು. ಅನುವಲ್ಲಿ ಅನುವಾದ ಕಣ್ಣಿದ್ದು ಕುರುಡಾದ, ನೀ ಕೂಗಬಹುದೇ ಹಾಗೆಂದು. ಬೆಳಗುವನು ಸೂರ್ಯ ಇರುಳು. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ. ಪವನ್ ಹಾಯ್ ಅಮ್ಮು ಸಿಸ್ಟರ್, ಮಾಸ್ಕ್ ಹಾಕ್ಬಿಡಿ ಕೊರೋನಾ ಹೋಯ್ತು ಅಂತ ಇದ್ದಾರೆ. ಪ್ರಮೋದ್ ಯಾರೋ ಬಂದ್ರು ನೋಡು, ಯಾರು ಬಂದ್ರು? ಈ ಭಟ್ರು ಜಗಳ ತೆಗಿಯಕ್ಕೆ ನಿಂತ್ಕೋತಾರೆ. ಹಾಯ್ ಪವನ್ ಅವ್ನ್ಗೇನೋ ಗೊತ್ತಿಲ್ದೆ ಹೇಳ್ದ ಬಿಡಿ. ಅವನು ನನ್ ತುಂಬಾ ಗೌರವಿಸ್ತಾನೆ ಪವನ್. ಸೊ ಅವನಿಗೆ ನೀವ್ ಯಾರು ಅಂತ ಪರಿಚಯ ಇಲ್ಲ, ಹಾಗಾಗಿ ಹೇಳಿದ್ದಷ್ಟೇ. ಪಾಪ ಮಿಸ್ಟೇಕ್ ಮಾಡ್ಕೊಂಡ. ಅವ್ನ್ ಪಾಪ, ಯಾರೋ ಪವನ್ ಪಾಪ. ನವೀನ್ ಡುಮ್ಮಿ ಅಂತ ಇದಾರಲ್ಲ ಅಂತ ಕೋಪ ಬಂತ ಅಷ್ಟೇ ಅವನ್ಗೆ. ನೀವು ಬೇರೆ ಯಾರೋ ಬಂದು ನನ್ಗಂದ್ರೆ ಕೋಪ ಮಾಡ್ಕೊಳಲ್ವಾ? ಹೌದೌದು, ಅವನು ಹಾಗೆ. ಅಷ್ಟೇ, ನನ್ನ ಮೇಲಿನ ಪ್ರೀತಿ ಗೌರವಕ್ಕೆ ನೀವ್ ಯಾರು ಅನ್ನೋದು ಪಾಪ ಅವನಿಗೆ ಗೊತ್ತಿಲ್ಲ. ಅದನ್ನೇ ಮತ್ತೆ ಮತ್ತೆ ಇದ್ ಮಾಡ್ಬೇಡಿ. ಎಲ್ಲ ಒಂದೇ ಗ್ರೂಪ್ ಅಲ್ಲಿ ಇರೋ ನಾವು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರತ್ತೆ, ಹಾಗಾಗಿ ಅಲ್ಲೇ ಸರಿ ಮಾಡ್ಬಿಡ್ಬೇಕದು. ಮತ್ತೆ ಎಳಿಬಾರ್ದು ರಬ್ಬರ್ ತರ. ಭಟ್ರೆ ಅಂತ ಯೋಚನೆ. ಹಾಯ್ ಅಮ್ಮು ಸಿಸ್ಟರ್, ಮಾಸ್ಕ ಅದಾಯ್ತು, ಸಪೋರ್ಟ್ ಅಲ್ಲಿ ಇದ್ದಾರೆ. ಆಯ್ತು ನಿಮ್ದು ನೋಡಿನಿ ಭಟ್ರೆ ಅಂತ ಇದ್ದಾರೆ. ಆಯ್ತು ಪವನ್ ಅಂತ ಇದ್ರೆ, ಹೌದಾ ಪವನ್ ಬ್ರದರ್ ಅಂತ ಇದ್ರೆ. ಕವಿ ನೀವು ಕವಿಯಾಗಿ ಅಷ್ಟು ಇಲ್ಲ ಸುಸ್ತು, ರಾಯರ ಆಶೀರ್ವಾದ ಸದಾ ಇರ್ಲಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್. ನಿಮ್ಮೆಲ್ರ ಪ್ರೀತಿ ಮುಂದೆ ಏನು ದೊಡ್ಡದಿಲ್ಲ. ನಮ್ಮ ಮಾಸ್ಕ್ ನಮ್ ಇಷ್ಟ, ಅದನ್ನ ಕೇಳಕ್ ನೀನ್ಯಾರು? ಶುರು ಆಯ್ತು. ಶಭಾಷ್ ಕವಿ ಅಕ್ಕ, ಬಂದ್ರು ನಮ್ಮಣ್ಣ. DP ಮಾಸ್ಕ್ ಯಾಕೆ? ಸಪೋರ್ಟ್ ಅಲ್ಲಿ ಇದಾರೆ ರಾಜು, ಅಮ್ಮು. ಹೇ ಭಟ್ರೆ ನೀವು ಬರೀ ಹಾಕೊಡೋದು. ಹಾಯ್ ಅಕ್ಕ ರಮ್ಯಾ ಅಂತ ಇದ್ದಾರೆ. ಡುಮ್ಮಿ 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 ಡುಮ್ಮಿ. ಅವನಿಗೆ ಈಗ ಗೊತ್ತಾಗಿದೆ ಬಿಡು ಪವನ್ಗೆ, ನೀನು ನಮ್ ತಮ್ಮ ಅಂತೇಳಿ. ಅವನು ಗೊತ್ತಿಲ್ಲದೆ ಕೇಳಿರೋದದು. ಡುಮ್ಮಿಗೆ ಡುಮ್ಮಿ ಅಂದ್ರೆ ನನ್ಗೆ ಯಾಕೆ ಬೇಜಾರು, ಖುಷಿ. ಮತ್ತೆ ಹೇಳಿ ಪವನ್ ಅಂತ ಇದ್ರೆ. ಪವನ್ ಏನ್ ಊಟ? ಪ್ರಮೋದ್ ಏನ್ ಊಟ? ಬೇಜಾರಲ್ಲಿದ್ದಾರೆ ನೋಡಿ ಪವನ್. ಯಾಕೆ ಪವನ್? ಆಡ್ಬೇಡ್ರಪ್ಪ, ನಾ ಮತ್ತೆ ಎಕ್ಸಿಟ್ ಆಗ್ಬಿಡ್ತೀನಿ ನೋಡಿ. ಪ್ರೀತಿಯಿಂದ ಇರೋಣ, 3 ದಿನದ ಬದುಕು. ಜಗಳ ಆದ್ರೆ ಜಾಸ್ತಿ ಬರ್ತಾರಲ್ಲ, ಅದಕ್ಕೆ ಜಗಳ ಆಡುದು ಅವರು.
ಗೆಲ್ಲಲೇಬೇಕಿ ನೋಡಿ ಇಲ್ಲಿ ಸುಮಿ ಅಕ್ಕ ಇರು ಡ್ಯಾನ್ಸ್ ಮಲ್ಪೆ ಹಸ್ಬೆಂಡ್ ಇರ್ಲ ಅಂತ ನೀವು ಬನ್ನಿ. ಮಾಡ್ತಾಳೆ. ಪ್ರಮೋದ್ ಊಟ ಏನು ಡುಮ್ಮಿ ಅಂತೆ. ಅವನ್ ನನ್ ತಮ್ಮ ಪವನ್ ಡೋಂಟ್ ವರಿ, ಅವನ್ ಹಾಗೆ ಕರಿಯೋದು. ಪವನ್ ಇಟ್ಸ್ ಪ್ರಮೋದ್ ಇದನ್ಲ ನನ್ ತಮ್ಮ, ಬೇಕು ಅಂತಾನೆ ಕರಿಯೋದವನು, ಸುಮ್ನೆ ಇರು. ಡುಮ್ಮಿ ಡುಮ್ಮಿ ಡುಪ್ಲಿಕೇಟ್ ಡೋರ್ ಡೂಪ್ಲಿಕೇಟ್ ನಂಬರ್ 88 38. ಅಂತ ಸಾಂಗ್ ಗೊತ್ತಾ ಸೀಸ್? ಹಾ ನನಗ್ ಖುಷಿನೇ ಹೇಗ್ ಕರೆದ್ರು. ನೋಡು ಅಮ್ಮ ನೋಡಿ, ನನ್ ಕರಿಯೋದ್ ನಮ್ಮವ್ರ್ ತಾನೆ, ಹೊರಗ್ನವ್ರು ಅಮ್ಮನ್ ಯಾರಾದ್ರೂ ನೋಡು, ಕರೆದ್ರೆ ಟೀಚರ್ ಕಮ್, ಬನ್ನಿ ಬನ್ನಿ ಓಡ್ ಬನ್ನಿ, ಜಗಳ ಸ್ಟಾರ್ಟ್ ಆಗತ್ತೀಗ. ಅಮ್ಮು ಕರಿತಾ ನೋಡ್ತಲ್ಲ ಉಂಟು ಡುಮ್ಮಿ ಡುಮ್ಮಿ ಅಂತ. ಅಂತೀನಿ ಏನೀಗ, ಮಟನ್ ಬಿರಿಯಾನಿ ಸೂಪರ್ ಸೂಪರ್. ಬನ್ನಿ ಬನ್ನಿ ಜಗಳ ಮಾಡೋಣ ಎಲ್ಲ. ಪವನ್ ನೀನೇನು ವರಿ ಮಾಡ್ಕೋಬೇಡ, ಸುಮ್ನೆ ಇರು, ಬೇಕು ಅಂತ ಉರಿಸ್ತಾರೆ ಇವ್ರು. ಮಾತಿಗೆ ಒಂದು ಮಾತು, ಚಕ್ಕುಳಿಗೆ ಒಂದು ತುತ್ತು, ನಗು ಓನ್ಲಿ, ಜಗಳ ಬೇಡ ಓಕೆ ಅಂತ. ಎಸ್. ನಗುವುದೋ ಅಳುವುದೋ ನೀವೇ ಹೇಳಿ. ಆದ್ರೆ ಒಂದ್ ಮತ್ತೆ ವಿಷಯ, ಗೊತ್ತಿಲ್ಲ. ಯಾರು ತುಂಬಾ ನಗಿಸ್ತಾರೆ, ಯಾರು ತುಂಬಾ ನಗ್ತಾ ಇರ್ತಾರೆ, ಅವ್ರಿಗೆ ತುಂಬಾ ನೋವಿರುತ್ತೆ. ಜಗಳ ಆಡೋನ್ ಯಾರ್ ಹೌದೌದು. ಬರ್ತೀರಾ, ಪ್ರಮೋದ್ ಇದನ್ ಕರ್ಕೊ, ಭಟ್ರೆ ನೀವು ಡುಮ್ಮಿ ಅಂತ ಕರೀರಿ, ಹಂಗೆಲ್ಲಾ ಕರಿಯಲ್ಲ ನಮ್ ಭಟ್ರು. ಅಕ್ಕನ್ ಮೇಲೆ ಪ್ರೀತಿ ಜಾಸ್ತಿ ಭಟ್ರಿಗೆ. ಪ್ರಮೋದನ್ ಕರಿ, ಪವನ್ ಕವಿ ರೆಡಿ ಕೋವಿ ಇದ್ದಾರೆ. ಅಂತಾರೆ ಬೇಕಾದ್ರೆ. ಅಮ್ಮ ಡುಮ್ಮಿ ಅಮ್ಮ ಗಿಮ್ಮಿ ಡ್ಯಾನ್ಸ್ ಅನ್ನಲ್ಲ. ಮಾಡಿ. ಅಮ್ಮು ಡ್ಯಾನ್ಸ್ ಮಾಡಿ ಅಂತ ಇದ್ರೆ ನಿರಂಜನ್. ರಾಜೀವ್ ಬ್ರದರ್ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಬೇರೆ ಯಾರೋ ಅನ್ಕೊಂಡಿದ್ದೆ ನನ್ ಸ್ಟಾರ್ಟಿಂಗ್ ಅಲ್ಲಿ, ಸೋ ಸಾರಿ. ನಿಮ್ ಹೆಸರನ್ನ ಯಾರೋ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ಅಂತ ತುಂಬಾ ಹೌದಂತೆ, ಬೇಜಾರ್ ಆಗುತ್ತೆ ನನಗೆ. ರಾಜ್ ಫೇಕ್ ಐಡಿ ಉಂಟು ಅಂತ ಹೇಳ್ತಾ ಇದ್ರಲ್ವ ಮುಂಚೆ. ಇಲ್ಲ, ಯಾಕಂದ್ರೆ ಇವ್ರು ತುಂಬಾ ಒಳ್ಳೆಯವರು, ಇವ್ರ ಹೆಸರನ್ನ ಬೇರೆ ಯಾವನು ಮಿಸ್ಯೂಸ್ ಮಾಡ್ಕೋತಿದ್ದಾನೇನೋ ಅಂತ ನಂಗೆ ಬೇಜಾರಿತ್ತು. ಆಮೇಲೆ ಪಾಪ DP ಎಲ್ಲ ಹಾಕೊಂಬಂದು, ಬಟ್ ತುಂಬಾ ಲೈವ್ ಅಲ್ಲಿ ನೋಡ್ತಾ ಇದ್ದೀನಿ, ತುಂಬಾ ಸಪೋರ್ಟ್ ಹೌದೌದು, ಮಾಡ್ತಾರೆ ಯಾರಿಗೂ ತುಂಬಾ ಒಂದ್ ಸಪೋರ್ಟ್ ತೊಂದ್ರೆ ಆಗಿ. ಮಾಡ್ತಾರೆ. ಅಯ್ಯೋ ತುಂಬಾ. ನನ್ನೆಲ್ಲ ಬ್ರದರ್ ಅಂತಾರೆ. ಓಕೆ ಅಕ್ಕ ಸ್ವಲ್ಪ ಕೆಲ್ಸ ಇದೆ ಆಮೇಲೆ ಬರ್ತೇನೆ. ಓಕೆ ಬಂದ್ರು ಲತ್ತಿ ಫ್ಯಾನ್. ಓ. ಲತೀಫ್ ಫ್ಯಾನ್ ಅಲ್ಲ, ಇವ್ರಿಗೆ ಅವ್ರ ಫ್ಯಾನ್ ಹ್ಮ್. ತನುಜಗೆ. ಊಟ ಮಾಡಿ ಬಂದ್ರ ತನುಜ ತಾನು? ನಾವು ರೀಲ್ಸ್ ಹಾಕ್ತಿದಕ್ಕೆ ಲತ್ತಿ ಊಟ ಬಿಟ್ಟಿದಾರಂತೆ ಒಂದ್ ವಾರದಿಂದ. ಕವಿತಾ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್ ರಾಜು ಬ್ರದರ್. ಸೊ ನಾನು ನಿಮ್ಮ ಹೆಸರು ಯಾವನೋ ಹಾಳು ಮಾಡ್ತಾ ಇದ್ದಾನೆ ಅಂತ ಅಷ್ಟೇ. ಫೇಕ್ ಐಡಿಗಳು ಜಾಸ್ತಿ ಆಗಿತ್ತು. ಏನಿದು ಫೇಸ್ ಲೈವೇ ಇಲ್ಲ, ಫೇಸ್ ಲೈವ್ ಇಲ್ಲ ಈಗ. ಸಪೋರ್ಟ್ ಥ್ಯಾಂಕ್ ಯು ತನುಜಾ. ಸುಮಿ ದುಬೈಗೂ ಬರ್ಪೆ ಅಂತ ಇದ್ದೆ, ಬನ್ನಿ. 6% ಬಂದ್ರು. ಓ ತನುಜ ಬಂದ್ರು, ಹೊಡೀರಿ ಚಪ್ಪಾಳೆ, ಹೊಡೀರಿ ನಮ್ ತನುಜ ಅಕ್ಕಂಗೆ. ಹೌದು ಕವಿ ಅಕ್ಕ ಅಂತ ಇದ್ರೆ ಏನಪ್ಪ ಅಶ್ವಣ್ಣ. ಯಾಕೆ ಫೇಸ್ ಲೈವ್ ಮಾಡ್ಬೇಕು, ಫೇಸ್ ತೋರ್ಸಕ್ಕೆ. ತನುಜ ಹಾಯ್ ಅಂತ ಇದ್ದಾರೆ ನಿರಂಜನ್. ಏನ್ ಮಾರಾಯ, ಗಂಟ್ಲು ಎಲ್ರದು ಕಟ್ಕೊಳ್ತಾ ಇದೆ, ಏನ್ ವೆದರ್ಗೂ ಏನೋ ಗೊತ್ತಿಲ್ಲ. ಒಂದ್ ನಿಮಿಷ. ಹಾಯ್ ನಿರಂಜನ್ ಹೇಳ್ತಿದ್ದಾರೆ ತನು. ಯಾಕೆ ಫೇಸ್ ಲೈವ್ ಮಾಡ್ಬೇಕು ಕೇಳ್ತಿದ್ದಾರೆ ಪ್ರಮೋದ್. ಹೌದು ಕವಿ ಅಕ್ಕ ಹೇಳ್ತಿದ್ದಾರೆ ರಾಶ್ ಅವ್ರು. ಫಾರಿನ್ ಪರ್ಸನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ಕವಿತಮ್ಮ ಮಲ್ಲಿಕಾಪುರಂ ಅನ್ನೋ ಮೂವಿ ಇದೆ, ಒಂದು ಸರಿ ಮೂವಿ ನೋಡು, ಇಮೋಷನಲ್ ಹೋಗೋದು ಮಾತ್ರ 100% ಹೇಳ್ತಿದ್ದಾರೆ. ಯಾವ ಭಾಷೆದದು ಮೂವಿ? ಅದು ಯಾವ ಭಾಷೆ ಮೂವಿ ಹೇಳ್ತಿದ್ದಾರೆ ಸೋನು? ಮಲ್ಲಿಕಾಪುರಂ. ಮಲ್ಲಿಕಾಪುರಂ ಅಂತೆ. ಹೌದಾ, ಗೊತ್ತಿಲ್ಲ ನನ್ಗೂ. ಆಯ್ತಾ ಊಟ ಆಯ್ತಾ? ನಾನು ಲಾಸ್ಟ್ ಆಗಿ ವೇದ ಮೂವಿ ನೋಡಿದ್ದು, ವಾಪಸ್ ಥಿಯೇಟರ್ ಕಡೆ ತಲೆನೇ ಹಾಕಿಲ್ಲ. 'ವೇದ' ಮೂವಿ ನೋಡಿದ್ದು, 'ವೇದ' ಮೂವಿ ನೋಡಿದ್ದು, ವಾಪಸ್ ಥಿಯೇಟರ್ ಕಡೆ ತಲೆನೇ ಹಾಕಿಲ್ಲ. 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 'ವೇ
ಲೈವ್ ಥಿಯೇಟರ್ ಆಗೋಗಿತ್ತು. ರಾಜಬ್ರೋ ಹೇಳ್ತಿದ್ದಾರೆ ಪ್ರಮೋದ್ ಸಪೋರ್ಟ್. ಕವಿತಕ್ಕ ಮಗಳ ಜೊತೆ ರೀಲ್ಸ್ ಚೆನ್ನಾಗಿದೆ ಹೇಳ್ತಿದ್ದಾರೆ. ಯಾರು? ಮಗಳ ಜೊತೆನಾ? ಥ್ಯಾಂಕ್ ಯಾರ ಯು ಮಗಳು? ಥ್ಯಾಂಕ್ ಯು. ನಮ್ಮ ತನುಶ್ರೀ. ಊಟ ಆಯ್ತು ಅಮ್ಮು ಅಂತ ಇದ್ರೆ ಪ್ರಮೋದ್ ಬ್ರೋ ಅಂತ ಇದ್ದಾರೆ. ಥ್ಯಾಂಕ್ ಯು ಪ್ರಮೋದ್ ರಾಜು. ಏನಿದು ಹುಚ್ಚಾಟ ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಈ ತರ ಎಲ್ಲ ಮಾಡಿದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ಹೌದು, ನಿಮ್ ಮಗಳು ಸೂಪರ್ ಕವಿತಕ್ಕ. ಅಮ್ಮ ಸೂಪರ್ ಆಗಿಲ್ವಾ ತನುಜ? ಅಮ್ಮನ್ ತರನೇ ಮಗಳು. ಸ್ವಲ್ಪ ಬ್ಯುಸಿ ಐತೆ. ಬಂದ್ರು ಒಗಟ್ ರಾಜ. ಬನ್ನಿ ಬನ್ನಿ. ಅಯ್ಯೋ ಅಲ್ಕ, ನಾನು ಓದಲ್ಲ, ಏನಾರ ಮಾಡ್ಕೊಳ್ಳಿ. ಇಲ್ಲ ಮಲಗಿ, ಇಲ್ಲದೆ ಗುದ್ದು ಥ್ಯಾಂಕ್ ಯು. ಗುದ್ದಾಕ್ತಾರಂತೆ. ಮಂಜು ಬಂದ್ರು ನೋಡಿ. ಮಂಜು ವೆಲ್ಕಮ್ ಟು ಲೈವ್. ಮಂಜು ಫುಲ್ ಚಾರ್ಜ್ ಇದೆಯಾ ಇವತ್ತು ಫೋನಲ್ಲಿ? ಪಾಪ ಮಂಜು ಬಂದಾಗ್ಲೇ ಜಗಳ. ಮಂಜು ಬರುವಾಗ ಜಗಳ ಮಾಡ್ಬೇಡಿ, ಹೆದರ್ತಾರೆ ಅವರು. ಹೌದು, ನಿಮ್ಮ ಮಗಳು ಸೂಪರ್ ಕವಿತಾ ಕೇಳ್ತಿದ್ದಾರೆ ತನುಜ. ಭಟ್ರು ಎಲ್ಲಿ ಹೋದ್ರು? ಭಟ್ರು ಕಿತಾಪತಿ ಒಂದಾಗ್ಯಾರೆ. ಸ್ವಲ್ಪ ಬಿಸಿ ಇದ್ದೆ. ಓಕೆ, ನೋ ಪ್ರಾಬ್ಲಮ್. 5 ಅಯ್ಯೋ ಲ್ಯಾಂಗ್ವೇಜ್ ಬಂತು ನಲ್ಲಿ ಹೊರಟು. ಇದೆ. ಅದೇ ಹೊರಟು ಮತ್ ಶುರು ಮಾಡಿದಾರ ನೋಡು. ಏನೋ ನೀನೇನೋ ತಾತ ಆಗಿದ್ಯಾ. ಯೂಟ್ಯೂಬಲ್ಲಿ ಪವನ್ ಸರ್ಚ್ ಬಿಟ್ಬಿಡು. ಮಾಡಿ. ಪವನ್ ನಿನ್ಗಾದ್ರೂ ನನ್ ಮೇಲೆ ಗೌರವ ಇದ್ರೆ ಹೌದಾ? ಸುಮ್ನೆ ಇದ್ಬಿಡು. ಕನ್ನಡ ತುಳು ಉಂಟಾ ಪವನ್? ಸೋನು ತುಳುವಲ್ಲಿ ಉಂಟಾ ಅದು? 5 ಲ್ಯಾಂಗ್ವೇಜ್ ಅಲ್ಲಿ ಉಂಟಂತೆ. ಸಾಲ್ವ್ ಮಾಡಿ ನೀವು. ಓಡ್ಬಿಡ್ತಾರೆ ಪಾಪ ಅವರು ಜಗಳ ಅಂದ್ರೆ. ಏನಿದು ಜಗಳ? ನೀನೇ ಬಗೆಹರ್ಸು ತನುಜ. ಇದು ಹೇಗೆ ಶುರುವಾಯ್ತು? ನಂಬರ್ ಕೊಡಲಿ. ಪ್ರಮೋದ್ ಡುಮ್ಮಿ ಅಂದ. ಪವನ್ಗೆ ಗೊತ್ತಿಲ್ಲ ಇವನು ನನಗೆ ಡುಮ್ಮಿ ಅಂತಾನೆ ಅಂತ. ಅದಕ್ಕೆ ಅವನಿಗೆ ಕೋಪ ಬಂತು. ಯಾರೋ ಟಾಯ್ಲೆಟ್ ಕ್ಲೀನರ್ ಅವರು ಇವ್ರು ಇದ್ರಲ್ಲ, ಯಾರೋ ಫೇಕ್ ಐಡಿ ಅವ್ರು ಅಂತ ಇದಾರೇನೋ ಅಂತ ನೆಟ್ಟಗ್ ಮಾತಾಡು ಅಂತ ಇವ್ನು ಪವನ್ ಹೇಳ್ದ. ಅಲ್ಲಿಂದ ಶುರು ಆಗುತ್ತೆ. ಮಂಜಿಗೆ ಹೆದರಿಕೆ ಶುರುವಾಯ್ತು ನೋಡಿ. ಮತ್ತೆ ಶುರು ಮಾಡಿದ್ದೀರಾ ಕೇಳ್ತಿದ್ದಾರೆ. ಹೌದು. ಅಯ್ಯೋ ಇವ್ರು ಒಗಟು ನನಗ್ ಬಂತು. ಹೇಳೋದಿಲ್ಲ, ಹೋಗಿ ಹೇಳೋದಿಲ್ಲ. ಒಗಟು ಬಂತ? ಆರ್ಯನ್ ಹರೀಶ್ ಅವ್ರು ಬಂದ್ರು. ವೆಲ್ಕಮ್ ಏನು ವೆಲ್ಕಮ್ ನಿನ್ ಟು ತಾತ ಆಗಿದ್ಯಾ? ಅದು ಬಿರ್ಲಿ ಒಂದ್ ಸೈಡ್ ಅಲ್ಲಿ ಇರ್ಲಿ ಮಂಜು. ಫುಲ್ ಸಪೋರ್ಟ್. ಥ್ಯಾಂಕ್ ಯು. ನಾನ್ ಊಟ ಸಾಲ್ವ್ ಆಗಿಲ್ಲ, ಮಾಡ್ತೀನಿ. ಓನ್ಲಿ ಸ್ಯಾರಿ ತಿಂತಾ ಇದ್ದೀನಿ. ಊಟ ಮಾಡಕ್ ಮನ್ಸಿಲ್ಲ. ನಿಮ್ಮಿಂದ ಆಗಕ್ಕಿಲ್ಲ ಮಂಜು, ಇರಿ ಸ್ವಲ್ಪ. ನಿಂಗೇಕೆ ಭಟ್ರು ನಂಬರ್ ಅವ್ರೆಲ್ಲ ಕೊಡ್ಬೇಕು? ಅವರೇ ಮಾಡಿದ್ದು ಪಾಪ. ಭಟ್ರು ಹಚ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ಹಾಯ್ ಹರೀಶ್ ಅಂತಾರೆ. ಕರೆಕ್ಟ್ ಅಮ್ಮು ಸಿಸ್ಟರ್ ಅಂತ ಇದಾರೆ. ಏನಿದು ಜಗಳ? ಭಟ್ರು ಜಗಳ ಹಚ್ಬಿಟ್ಟು ಜೂಟ್ ಆದ್ರ ನೋಡು. ಇವನು ಸುಮ್ಮನೆ ಕೂಗಾಡ್ತಾನೆ. ಜಂಡ ದುನಿಯಾ ವಿಜಿ ಮೂವಿ ತಾನೇ ಹೇಳ್ತಿದ್ದಾರೆ. ರಾಜು ಸಪೋರ್ಟ್. ಥ್ಯಾಂಕ್ ಯು. ನಿಂಗೆ ತಾಕತ್ತಿದ್ರೆ ನಂಬರ್ ಹಾಕೋ ಗೋಬೆ. ನಾನು ರೌಡಿ. ಹೌದಾ ಮಂಜು? ಮತ್ತೆ ಯಾಕೆ ಹೆದರಿಕೆ? ಸುಮ್ಮನೆ ಅವರೇ. ನನ್ ತಂದ್ರೆ ಅಷ್ಟೇ ಹೆದರ್ತಾರೆ ಕನ್ನಡ, ಹಿಂದಿ, ತೆಲುಗು, ತಮಿಳ್. ಹೌದಾ? ಕನ್ನಡದಲ್ಲಿ ನೋಡ್ತೀನಿ ಹಾಗಾದ್ರೆ. ಭಟ್ರೆ ಬನ್ನಿ, ಮಲ್ಲಿಕಾಪುರಂ. ಈಗ ನೀವೇ ಸ್ಟಾರ್ಟ್ ಮಾಡ್ಸಿದ್ದು ಬಗೆಹರಿಸಿ. ಭಟ್ರೆ ಎಲ್ಲಿದ್ದೀರಾ? ಬರ್ಬೇಕು ಬೇಗ. ಹಾಯ್ ಆರ್ಯನ್ ಹರೀಶ್. ವೆಲ್ಕಮ್ ಟು ಲೈವ್. ಆರ್ಯನ್ ಊಟ ಆಯ್ತಾ? ಏನ್ ಮಾಡ್ತಿದ್ದೀರಿ? ಬೆಳಿಗ್ಗೆನಾ ನಿಮ್ಗೆ ಈಗ ತಿಂಡಿ ಎಲ್ಲ ಆಯ್ತಾ? ಲೈವ್ ಮಾಡ್ಲಿಲ್ವಾ? ನೆನ್ನೆ ಇರ್ಲಿಲ್ಲ ನಿಮ್ದು, ನೋಡ್ಲಿಲ್ಲ ನಾನು ಹೇಳೋದಿಲ್ಲ ಅಂತಿದ್ದಾರೆ. ಜಂಡ ಅಲ್ಲ ಚಂಡ. ವಾಣಿಸಿ ಸಹ ಹೇಳ್ತಿದ್ದಾರೆ ರಾಜು ಅವರು. ಸಪೋರ್ಟ್ ತನುಜ ಸಪೋರ್ಟ್. ಹಾಯ್ ರಾಜು ಬ್ರದರ್, ಊಟ ಆಯ್ತಾ ಕೇಳ್ತಿದ್ದಾರೆ ಆಯುಷ್.
USA ಅವರು. ಊಟ ಆಯ್ತು ಕವಿ ಅಕ್ಕ ಹೇಳ್ತಿದ್ದಾರೆ. ಭಟ್ರು ಅವರನ್ನ ಅವರೇ ಮಾಡಿದ್ದು ಪಾಪ ಹೇಳ್ತಿದ್ದಾರೆ ಅಮ್ಮ. ಭಟ್ರು ಅವರಲ್ಲ, ಎಲ್ಲದ್ ಭಟ್ರು ಮಾಡ್ಬೇಕು ಮಾಡ್ಲಿಲ್ಲಪ್ಪ. ಹೌದು, ಭಟ್ರು ಅವರಲ್ಲ, ಅವರೇ ಮಾಡಿದ್ದು ಪಾಪ ಹೇಳ್ತಿದ್ದಾರೆ. ಅವರೇ ಹೇಳಿದ್ದು ಪ್ರಮೋದ್ ಮೇಲೆ ಯಾರ್ ಬಂದವ್ರು ನೋಡು ಅಂತ ಹೇಳ್ಬಿಟ್ಟು ಜೂಟಾದ್ರು. ಗೊತ್ತು, ನರ್ತಕಿ ಥಿಯೇಟರ್ ನಲ್ಲಿ ಹೇಳ್ತಿದ್ದಾರೆ. ಭಟ್ರ ಕೊಟ್ಬಿಟ್ಟು ಜೂಟ್. ಐಡಲ್ ಇರ್ತಾರ ಅಂತ. ಭಟ್ರ ಹಾಗೆ ಬಂದ್ರೆ ಐಶ್ ಸರಿ ಹೇಳ್ತಿದ್ದಾರೆ. ಇವಾಗ. ತನುಜ ಕನೆಕ್ಟ್ ಆಗು ಅವರಿಗೆ. ಕರೆಕ್ಟ್ ಅಮ್ಮ ಸಿಸ್ಟರ್ ಹೇಳ್ತಿದ್ದಾರೆ. ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಹಾಯ್ ತನುಜ ಸಿಸ್ ಹೇಳ್ತಿದ್ದಾರೆ. ಆಯುಷ್, ಆರ್ಯನ್ ಆಯುಷ್. ತನುಜ ನೀನ್ ರೀಲ್ಸ್ ಸಪೋರ್ಟ್ ಹಾಕಿಲ್ಲ ಅಂತ ಸಪೋರ್ಟ್. ಲತೀಶ್ ಊಟ ಬಿಟ್ಟಿದ್ದಾರಂತ. ಹಾಯ್ ಬ್ರೋ, ಊಟ ಆಯ್ತಾ ಹೇಳ್ತಿದ್ದಾರೆ. ಆಯ್ತಾ ಜಗಳ ನಿಮ್ದು? ಶಾಂತ ಆದ್ರ? ಮಂಜು ಶೆಟ್ಟಿ ಏನು ಆಗಿಲ್ಲ, ದಯವಿಟ್ಟು ಒಗಟ್ ಮಾತ್ರ ಕೇಳ್ಬೇಡ. ಊಟ ಆಯ್ತಾ ಸುಮಿ? ಹೌದು ತನು, ನಂದಾಯ್ತು. ತನು ಅವರೇ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಬಟ್ ಒಳ್ಳೆ ರೌಡಿ ಅಂತೆ. ಹೌದಾ? ಅವನ್ ಊಟ. ಎಸ್ ಅಂಡ್ ಯು ಹೇಳ್ತಿದ್ದಾರೆ. ಭಟ್ರೆ ಬನ್ನಿ ಇಲ್ಲಿ. ನೀವೇ ತಾನೇ ಈಗ ಮೇಲ್ ನೋಡಿ ಅವ್ನ್ ಸುಮ್ನೆ ಬಾಯಿ ಮುಚ್ಕೊಂಡಿದ್ದ. ಅಕ್ಕೋ ಏನ್ ಹೇಳ್ತಾ ಇದ್ದೀರಾ ಕವಿತಾ ಟೀಚರ್? ನಾನು ಎಲ್ ಯಾಕಕ್ಕೋ ಗಲಾಟೆ ಏನಾಯ್ತು? ಅಂತ. ಇವಾಗ ಯಾರು ಗಲಾಟೆ ಮಾಡ್ಸಕ್ ಹಚ್ಚಿದ್ದು ಹೇಳಿ? ನೀವು ತಾನೇ ನೆನ್ಪಿಸಿದ್ದು, ಅವನ್ ಹೆಂಗೋ ಮರ್ತಿದ್ದ. ಏನಾಗ್ತಿದೆ ಇಲ್ಲಿ? ಮಂಜು ಊಟ ಬಂದ್ರು. ಹಾಯ್ ಊಟ ಮಂಜು. ಬಿಟ್ಟಿದ್ದಾರೆ. ತನುಜ 1 ವಾರ ಆಯ್ತಂತೆ, ಏನು ಊಟನೇ ತಿಂದಿಲ್ವಂತೆ ನೀವು ರೀಲ್ಸ್ ಹಾಕ್ದಕ್ಕೆ. ಅಲ್ವಾ ಸುಮಿ? ನೋಡಿ ಭಟ್ರೆ ಅಂತ ಹೇಳ್ತಿದ್ದಾರೆ ನೋಡಿ. ಯಾರು ವಿಡಿಯೋ ನೋಡಿಲ್ಲ ಅಂದ್ರು ನಿಮ್ ವಿಡಿಯೋ ನೋಡ್ತಾರಂತೆ ಲತಿ ಹೇಳ್ತಾ ಇದ್ರು. ಜಗಳ ಆಗ್ತಿದೆ ಮಂಜಣ್ಣ ಹೇಳ್ತಿದ್ದಾರೆ ಪವನ್. ಐ ಎಮ್ ಶಾಕ್ ಆಗ್ಬೇಡಿ, ನಿಜ. ಸುಮಿ ಅಕ್ಕೋ ಹೇಳಲ್ವಾ ಏನ್ ಲತಿ? ಅಕ್ಕೋ ಏನ್ ಹೇಳ್ತಾ ಇದ್ದೀರಾ ಕವಿತಾ ಟೀಚರ್? ನಾನು ಎಲ್ಲಿ ಗಲಾಟೆ ಹಚ್ಚಿದ್ದು ಹೇಳ್ತಿದ್ದಾರೆ ಭಟ್ರು. ಶೆಟ್ರೆ ಅಂತ ನಗ್ತಿದ್ದಾರೆ ಮಂಜು. ಹೌದಾ ಲತೀಶ್, ಊಟ ಬಿಟ್ಟಿದ್ದಾರೆ? ಹೌದಂತೆ. ನಾಳೆ ಬೇಗ ಹಾಕಿಬಿಡಿ ಆಯ್ತಾ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಲಿ ಬೇಗ. ಇವತ್ತೊಂದು ರೀಲ್ಸ್ ಮಾಡಿ ಬೇಗ ಎದ್ದು. ಬೇಗ ಎದ್ದು ಮಾಡಿ. ಇಲ್ಲಿ ಮತ್ತೆ 1.5 ಗಂಟೆ ಕಮ್ಮಿ ಅಲ್ಲ ನಮ್ಗೆ. ಮತ್ತೆ ನೋಡಿ ಬ್ರೇಕ್ಫಾಸ್ಟ್ ಮಾಡ್ಬೋದು. ಎಷ್ಟು ಹಸಿವಾಗಿದೆ. ಐ ಆಮ್ ಶಾಕ್ ಅಂತೆ ನೋಡಿ. ತಾನು ಇನ್ನೋಸೆಂಟ್ ಹುಡುಗಿ. ಅಲ್ಲ ಲಕ್ಕಿ ನಿಜವಾಗ್ಲೂ ಫ್ಯಾನ್ ಅವ್ರಿಗೆ. ಯಾರ್ ರೀಲ್ಸ್ ನೋಡಿಲ್ಲ ಅಂದ್ರು ತನುಜ ರೀಲ್ಸ್ ನೋಡ್ತಾರೆ. ನಾನು ಮೊನ್ನೆ ರೌಡಿನಿ, ಹೇಳಿಲ್ವಾ, ನಾಯಿ ನೀವ್ ನೋಡಿದ್ರೆ ಏನೇ ಓಡಿ ಮಾಡಿದ್ರು ಹೋಗ್ತೀನಿ. ಟೀಚರ್ ನಮ್ಮ ತನುಜ ಅಕ್ಕನ ಮೀರ್ಸಕ್ ಆಗಲ್ಲ ನೀವು ಅಂತ. ನೋಡಿ ಮಂಜು ಹೇಳ್ತಿದ್ದಾರೆ ನೋಡಿ. ನಾನು ರೌಡಿನಿ, ನಾಯಿ ನೋಡಿದ್ರೆ ಓಡಿ ಹೋಗ್ತೀನಂತೆ. ಇದೊಂತರ ಕ್ಯೂಟ್ ರೌಡಿ. ನಗ್ತಾ ಉಂಟು. ಹಾಗಾದ್ರೆ ನಾಯಿಗೆ ಹೆದರ್ತೀರಿ ನೀವಲ್ವಾ? ನಾಯಿ ಬಿಡ್ಬೇಕಾದ್ರೆ ಹಾಗಾದ್ರೆ ನಿಮ್ ಮುಂದೆ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಹೊತ್ತು ಓಕೆ, ಸಪೋರ್ಟ್ ನಾನ್ ಮಾಡಿದ್ರಿ. ಸಪೋರ್ಟಿಗೆ ಬರ್ತೀನಿ. ಓದಿ, ಬೇಗ ಮೆಸೇಜ್ ಓದಿ, ಒಂದೇ ಕಡೆ ಸ್ಟಿಕ್ ಆನ್ ಆಗ್ಬೇಡಿ. ಇಲ್ಲ, ಓದ್ತಾ ಇದ್ದೆಲ್ಲ. ಫಾಸ್ಟ್ ಆಗಿ ಸುಮಿ. ಓದಿ ಆಯ್ತು, ಫಿನಿಶ್ ಆಯ್ತು. ನಾನು ಓದ್ತಾ ಇದ್ದೆ. ಗುಡ್ ಗುಡ್ ಗುಡ್. ಬಂದೆ, ಮೆಸೇಜಿಗೆ ಬರ್ತೀನಿ. ರಾಜುದು ಸಪೋರ್ಟ್ ಮೆಸೇಜ್ ಮಾತ್ರ ಇದೆ. ಥ್ಯಾಂಕ್ ಯು ರಾಜು. ಇಲ್ಲ ಸ್ಟಾಪ್. ಅಮ್ಮ ಎಲ್ಲಿ ಹೋಯ್ತು? ಮತ್ತೇನ್ ಮಂಜು ಶೆಟ್ರೆ, ಊಟ ಆಯ್ತಾ? ಅಮ್ಮ ಇದ್ದೀರಾ? ತಾನು ಇದ್ದೀರಾ? ಸ್ಕಿಪ್ ಆಗಿದಮ್ಮ. ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ. ಅಯ್ಯೋ ಮಂಜು ಬ್ರದರ್, ಸುಮ್ನೆ ಇದ್ದು ಬಿಡಿ. ಇವತ್ತು ಒಗಟು ಕೇಳ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ಹುಷಾರ್ ಹೇಳ್ತಿದ್ದಾರೆ. ಅಯ್ಯೋ ಮಂಜು ಬ್ರದರ್, ಸುಮ್ನೆ ಇದ್ದು ಬಿಡಿ. ಒಗಟು ಕೇಳ್ಬೇಡಿ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ಹುಷಾರ್ ಹೇಳ್ತಿದ್ದಾರೆ. ಮತ್ತೆಂತ ಮಾತಾಡುದು ಅವ್ರು? ಮೈಸೂರ್ ಸುಮಿ ಕ್ವೀನ್. ಓ ಥ್ಯಾಂಕ್ ಯು.
ತಾನು ನೋಡಿ ಸುಮಿ ಕ್ವೀನ್ ಮಾಡ್ತಾ ಇದ್ದೀನಿ. ಆಯ್ತಾಯ್ತು. ಏನು ಸ್ಪೆಷಲ್ ಮತ್ತೆ ಹೇಳಿ ಆಯ್ತಾ, ಊಟ ಮಾಡಿ ಹೇಳಿ. ಥ್ಯಾಂಕ್ ಯು ತಾನು. ಕವಿ ಮೇಡಮ್ ಎಲ್ಲಿ ಬರ್ತಾರೆ? ಕೆಳಗೆ ಬರ್ತಾರೆ ನೋಡಿ ಮೆಸೇಜ್ಗೆ. ಮೈಸೂರು ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಮಂಜಣ್ಣ ಹೇಳ್ತಿದ್ದಾರೆ, ಮಂಜು ಅವರು. ರಾಜು ಸಪೋರ್ಟ್ ಥ್ಯಾಂಕ್ ಯು. ಅಮ್ಮ ಸಪೋರ್ಟ್, ರಾಜು ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಯಾರೇ ಬಂದರು ನಿಂತರು ಪ್ರೀತಿ ಹಚ್ಚುವ ಯಜಮಾನ, ಜೀವ ಹೋದರು ಜಗವನೇ ಅಂದರು ಮಾತು ತಪ್ಪದ ಯಜಮಾನ, ಕೂಗಿ ಕೂಗಿ ಹೇಳುತ್ತೈತೆ ಇಂದು ಜಮಾನ, ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಮಾಣ. ಸೂಪರ್. ಮತ್ತೆ 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 ಥ್ಯಾಂಕ್ ಯು. ಇದ್ರ ಅರ್ಧ ಹುಡುಗಿ ಎಂತ ಅರ್ಧ ಹುಡುಗಿ? ಲೀಲಾ ಬಂದ್ರು. ಹಾಯ್ ಲೀಲಾ, ವೆಲ್ಕಮ್ ಟು ಲೈವ್. ಲೀಲಾ ಊಟ ಆಯ್ತಾ? ಹೇಗಿದ್ದೀರಿ? ಅಮ್ಮ ಸಿಸ್ಟರ್ ನನ್ನ ಮೆಸೇಜ್ ಮಾತ್ರ ರಿಪ್ಲೈ ಮಾಡಲ್ಲ ಅಂತಿದ್ದಾರೆ. ಏನು ಮೆಸೇಜ್ ಹೇಳಿ? ನೋಡ್ಲಿಲ್ಲ ಅಂತ ಕಾಣ್ತದೆ ಅಮ್ಮ. ಸಪೋರ್ಟ್ ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಥ್ಯಾಂಕ್ ಯು. ಲೀಲಾ ಸಿಸ್ ಹಾಯ್ ಹೇಳ್ತಿದ್ದಾರೆ. ರಾಜು ಸಪೋರ್ಟ್ ಮಾಡ್ತಿದ್ದಾರೆ. ಲೀಲಾ ಥ್ಯಾಂಕ್ ಯು. ಆಯ್ತು ಸಿಸ್ಟರ್, ನಿಮ್ದು ನಂದು ಕೂಡ ಆಯ್ತು. ಹಾಯ್ ಲೀಲಾ ಸಿಸ್ ಹೇಳ್ತಿದ್ದಾರೆ ಅಮ್ಮ. ಏನ್ ಪವನ್ ಬ್ರದರ್ ಹೇಳ್ತಿದ್ದಾರೆ. ಹಾಯ್ ರಾಜು ಬ್ರದರ್ ಹೇಳ್ತಿದ್ದಾರೆ. ಲೀಲಾ ಎಲ್ಲಿ ಹೋಯ್ತು ಜಗಳ? ಇಷ್ಟಕ್ಕೆ ಹೋಯ್ತಾ ಏನು? ಥ್ಯಾಂಕ್ ಯು ತನುಜಾ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಮ್ಮ ಸಿಸ್ಟರ್ ಹೇಳ್ತಿದ್ದಾರೆ. ಮೇಲಂತೂ ಲಿಂಕ್ ಉಂಟು ತನುಜಾ, ಜಾಯಿನ್ ಆಗು. ಅಮ್ಮದು ಲಿಂಕ್ ವಿಡಿಯೋ ಇಲ್ಲ ಅದರಲ್ಲಿ. ಸಿಸ್ಟರ್ ಆನ್ ಇದೆ. ಓಕೆ ಲೀಲಾ, ಓಕೆ. ಫುಲ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಿದ್ರಿ. ಮೈಸೂರು ಬರ್ತೀನಿ. ಆಯ್ತಾಯ್ತಾಯ್ತು. ಯಾವ ಊರು ಅಮ್ಮ ನಿಮ್ದು ಕೇಳ್ತಿದ್ದಾರೆ ಪವನ್. ಆಯ್ತಾ, ಮುಗಿತಾ? ಕೂಲಾದ್ರ ಇಬ್ರು? ಜಗಳ ಮುಗಿತಾ? ಬೆಂಗಳೂರು ಹೇಳ್ತಿದ್ದಾರೆ. ಬೋಳಿ ಮಗ ಅಂದ್ರೆ ಎಂತ ಅರ್ಥ ಪವನ್? ಕನ್ನಡ ಫುಲ್ ಬಿಸಿ, ಏನು ಮಾತಾಡಲ್ಲ ನಮ್ಮ ಮಂಜು ಅವರು. ಶಿಲ್ಪಾ ಬರ್ಬೇಕು. ಶಿಲ್ಪಾ ವೆಲ್ಕಮ್ ಟು ಲೈವ್. ಎಷ್ಟು ದಿನ ಆಯ್ತು ನಾನು ಶಿಲ್ಪನನ್ನು ನೋಡದೆ. ಉದಯು ಬಿಟ್ಟು ಬಿಟ್ಟಿದ್ದಾನೆ. ಕಣ್ಣು ತೆಗಿಬಹುದು ದುಬೈಗೆ ಬಂದು. ಓಪನ್ ಯುವರ್ ಐಸ್ ಶಿಲ್ಪಾ. ಹಾಯ್ ರಮೇಶೀಸ್. ಊಟ ಆಯ್ತಾ ಶಿಲ್ಪಾ? ಹೌದಾ, ಮತ್ತೆ ವರ್ಕ್ ಹೇಳ್ತಿದ್ದಾರೆ. ಅವನಲ್ಲಿದ್ದಾರೆ. ಲೀಲಾ ಥ್ಯಾಂಕ್ ಯು. ಹಾಯ್ ಫುಲ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಅಮ್ಮು ಹಾಯ್ ಊಟ ಹೇಳ್ತಿದ್ದಾರೆ. ಅಮ್ಮದು ಗುರ್ತ ಉಂಟಾ ಶಿಲ್ಪಾಗೆ? ಆಯ್ತು, ನಿಮ್ದು ನಂದು ಆಯ್ತು. ಎಂತ ಮಾಡಿದ್ದೀರಿ ಇವತ್ತು ಶಿಲ್ಪಾ? ಮೈಸೂರು ಅಂತ ಸಪೋರ್ಟ್. ಬೋಳಿ ಮಗ ಅರ್ಥ ಬೇಕಾ? ಹೌದೌದು ಹೇಳಿ. ಅದು ಯಾರ ಮಗ? ಅದು ಎಂತಂತ ಹೇಳಿ. ಸಪೋರ್ಟ್ ಥ್ಯಾಂಕ್ ಯು. ನೋಡುವ ಎಂತ ಹೇಳ್ತಾರೆ, ನೋಡುವ ಮಂಜು. ಯಾರೇ ಬಂದರು ಸಪೋರ್ಟ್ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಎಷ್ಟು ದಿನ? ಒಂದೇ ದಿನ ಮಾಡ್ತಿದ್ದೀರಿ ರಾಜು ನೀವು ಸಪೋರ್ಟ್? ಅಯ್ಯೋ ಅಂತ ಹೇಳ್ತಿದ್ದಾರೆ ಅಮ್ಮ. ಯಾಕೆ ಅಮ್ಮ? ಅದು ಇದು ಅಂದ್ರೆ ಎಂತ? ಫುಲ್ ಮೀನಿಂಗ್ ಬೇಕು ನಂಗೆ. ಇವತ್ತು ರಾಜು ಮತ್ತೆ ತನುಜ ಬಂದಿದ್ದಾರೆ ಸಪೋರ್ಟ್ ಮಾಡಲು. ತುಂಬಾ ಖುಷಿ. ಶಿಲ್ಪ ಬಂದಿದ್ದಾರೆ. ಶಿಲ್ಪ ಹೋದ್ರಾ? ಶಿಲ್ಪಾ
ಹಾಯ್, ಇದ್ದಾರೆ. ಜೈ ಕರ್ನಾಟಕಾಂಬೆ, ಜೈ ಕರ್ನಾಟಕಾಂಬೆ, ಇಮ್ಮಡಿ ಪುಲಕೇಶಿ ಮಹಾರಾಜ ಜೈ, ರಾಯಣ್ಣ ಜೈ, ಮಲ್ಲಮ್ಮ. ಥ್ಯಾಂಕ್ ಯು ಪವನ್. ಯಾರ ಹತ್ರ ಕೇಳಲಿ? ಪವನ್ ಹತ್ರ ಕೇಳಿಯಾ, ಮಂಜು ಹತ್ರ ಕೇಳಿಯಾ? ಬೇಕು ಕೂಡಿಟ್ಟ ಪ್ರೀತಿನ ಕೊಡಲು ಬಂದ ನನ್ನನಲ್ಲ, ಎದೆಯಲ್ಲಿ ಇದೆ ಪ್ರೀತಿ ಓ ರಾಜ, ಒಮ್ಮೆಮ್ಮೆ ಅನಿಸೋದು ನಾ ಇನ್ನೇಕೆ ಬದುಕೋದು, ಸಿಗದೆ ನಿನ್ನ ಪ್ರೀತಿ ಓ ರಾಜ, ಒಂದಾಗಿ ಬಂದರು ನಾವು ಒಂದಾಗಿ ಹೋಯಿತು ಮನಸ್ಸು, ನೀನ್ಯಾರೋ ನಾನ್ಯಾರೋ ಓ ರಾಜ ಅಂತ ಕರೀತಿದ್ದಾರೆ. ಕವಿ ಫುಲ್ ಮೀನಿಂಗ್ ಕೊಟ್ರೆ ಕೊಡಿ, ಬೇಕು ನಂಗೆ, ಫುಲ್ ಮೀನಿಂಗ್ ಬೇಕು. ಜೈ ಕರ್ನಾಟಕ, ಜೈ ಕರ್ನಾಟಕ. ಥ್ಯಾಂಕ್ ಯು ಪವನ್ ಜಿ. ಜೈ ಹೇಳ್ತಿದ್ದಾರೆ ನೋಡಿ, ರಾಜಾಗೆ ಆಯ್ತು ನೋಡಿ ಇವರದ್ದು. ಇದ್ದೀನಿ. ಓಕೆ ಶಿಲ್ಪ ಬಂದದ್ ನೋಡುವಾಗ ಲೈವ್ ಮಾಡುವ ಅಂದಾಜಿ ಸ್ವಲ್ಪ ಉಂಟು ಅಲ್ವಾ ಶಿಲ್ಪ? ಯಾವಾಗ ಸ್ಟಾರ್ಟ್? ನಾನು ಕೆಟ್ಟವನ ಆಗ್ತೀನಿ, ಬೇಡ ಮೀನಿಂಗ್ ಕೇಳಿದೆ ಹೇಳಿ ಅಷ್ಟೇ. ಪವನ್ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಸಪೋರ್ಟ್ ಫೋನಲ್ಲಿದ್ದಾರೆ ಲೀಲಾಸ್. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಪ್ರಮೋದ್ ಅಂತ ಕಣ್ಣು ಮುಚ್ತಾ ಇದ್ದಾರೆ. ರಾಜ ಆದ್ರಾ? ಇಷ್ಟಕ್ಕೆ ಹೋಗಿ ರಾಜ ಆಗಿ ಬಂದ್ರಾ ಇಬ್ರು? ಹಾಯ್ ಕವಿತಾ ಅಕ್ಕ ಹೇಳ್ತಿದ್ದಾರೆ. ಮುತ್ತಪ್ಪರೈ ನೀವು. ನಿಮ್ಗೆ ರಿಲೇಷನ್ ಅವರು ಮುತ್ತಪ್ಪರೈ? ಗಾನ ಕೋಗಿಲೆ ಬಂತು. ಅಮ್ಮೊಂದು ಸಾಂಗ್ ಹಾಕು, ಗಾನ ಕೋಗಿಲೆ ಬಂತು. ಅಮ್ಮ ಗಾನ ಬರ್ಲಿ. ವೆಲ್ಕಮ್ ಟು ದುಬೈ ತನು. ವೆಲ್ಕಮ್ ಟು ದುಬೈ. ಏನ್ ತಗೊಳ್ತೀರಿ? ಜ್ಯೂಸ್ ಗೀಸ್ ಏನಾದ್ರು ಬೇಕಾ? ಊಟ ಆಯ್ತು. ಊಟ ಆಯ್ತಾ? ಮಿಲ್ಕ್ ಕೊಡ್ಲಾ? ಕೂದು ಬೇಕಾ? ಪ್ರಮೋದ್ಗೆ ಜೈ ಹೇಳ್ತಿದ್ದಾರೆ. ಸಚಿನ್ ಹಾಯ್, ವೆಲ್ಕಮ್ ಬ್ಯಾಕ್ ಸಚಿನ್. ಸುಳ್ಳು ಹೇಳ್ತೀನಿ, ಯಾರು ಅವರು? ಯಾರು? ಅಮ್ಮು ಇಲ್ಲ ಅಂತ ಕಾಣ್ತದೆ ಸಾಂಗ್ ಹಾಕ್ಲಿಕ್ಕೆ. ಮತ್ತೆ ಯಾರಿದ್ದಾರೆ? ಸುಷ್ಮಾ ರಾವ್ ಬಂದ್ರು. ಓ ಸುಷ್ಮಾ ರಾವ್, ಹಾಯ್, ಹೌ ಆರ್ ಯು? ಡಿನ್ನರ್ ಆಯ್ತಾ? ಆಯ್ತಾಯ್ತು ಸುಷ್ಮಾ ರಾವ್, ವೆಲ್ಕಮ್ ಟು ಲೈವ್ ಸುಷ್ಮಾ ರಾವ್. ನಿಮ್ದಾಯ್ತಾ? ನಂದಾಯ್ತು. ತುಂಬಾ ದಿನ ಆಯ್ತು ನಿಮ್ಮನ್ನು ನೋಡದೆ ಸುಷ್ಮಾ ರಾವ್. ಕೊಡಿ ಸೀಸ್. ಯಾರಿಗೆ ರಾಜು? ನಿಮ್ಗೆ ಉಂಟಲ್ಲ ಬ್ಲೂ. ಜಗಳ ಮಾಡ್ಬೇಡಿ ಯಾರು, ಇನ್ನೊಬ್ಬರ ಲೈವ್ ನನ್ನ ವಿಷಯ ಹಾಳಾಗೋದು ಬೇಡ ಪ್ಲೀಸ್ ಹೇಳ್ತಿದ್ದಾರೆ. ನನ್ನ ವಿಷಯವಾಗಿ ಹಾಳಾಗೋದು ಬೇಡ. ಯಾರದು ತನು? ಬಂತು ನೋಡಿ ಸಾಂಗ್. ಹಾಯ್, ಗಾನಕ್ಕೆ ಹೋಗಿಲ್ಲ ತನುಜ ಸಿಸ್ಟರ್ ಹೇಳ್ತಿದ್ದಾರೆ. ಮಂಜು ಕನೆಕ್ಟ್, ಸುಷ್ಮಾ ಕನೆಕ್ಟ್ ಮೈ ಚಾನಲ್ ಹೇಳ್ತಿದ್ದಾರೆ. ಸವಿತಾ ಸಪೋರ್ಟ್ ಮಾಡ್ತಿದ್ದಾರೆ. ಪವನ್, ಅಮ್ಮು, ರಾಜು ಸರಿ ಅಕ್ಕ ಹೇಳ್ತಿದ್ದಾರೆ. ಯಾರದು? ಯಾರ್ ತಾನು? ಟಿವಿನಾ ಮ್ಯೂಟ್ ಮಾಡಿ ಟಿವಿ. ಮತ್ತೆ ಯಾರು? ಬ್ಲೂ ರಿಮೂವ್ ಮಾಡಿಯಾ? ಓಕೆ, ಹೋಗ್ತೀರಾ? ಬಾಯ್ ರಾಜು, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡಿದ್ದೀರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಆಲ್ ಬಾಯ್ಸ್ ಸಿಸ್ ಅಂಡ್ ಬ್ರದರ್ಸ್ ಹೇಳ್ತಿದ್ದಾರೆ ರಾಜು ಅವರು. ಸಾಂಗ್ ಹಾಡಿ ತನುಜ. ಅದಾಗುದಿಲ್ಲ ಅಮ್ಮ ತಂದದ್ದು ತನುಜ. ತನುಜ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾ ಅಂತ. ಇಲ್ಲ ಇದ್ದೀನಿ. ಅಮ್ಮ ತಂದದ್ದು ನೋಡಿ. ತಾವು ಕಾಸಿನ ಸರ ತಂದ್ರೆ ಚಿನ್ನ. ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ, ಆಹಾ ನಮ್ಮ ಯಜಮಾನ್ ಬಂದ್ರೆ ಸುಮ್ಮನೆ ಅಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ ಅಂದ್ರೆ ಸುಮ್ಮನೆ ಅಲ್ಲ, ಆಗ್ಬ ದಾರಿಗೆ ನಾಡಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೇದಲ್ಲ, ಜಂಬೇನ್ ಬಂತು ತಾನಾಗೆ ಬಂತು ನಿಂತು ಬೀಗ್ಬಾರ್ದಂತು, ಅಯ್ಯೋ ಸುಮ್ಮನಿರಿ ನಾವು ಯಾರಿಗೂ ಕಮ್ಮಿ ಇಲ್ಲ, ಅದು ಸರಿ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ, ಅಯ್ಯೋ ನಿನ್ನ ಲೇ ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೇದಲ್ಲ, ತಾವು ಕಾಸಿನ ಸರ ತಂದ್ರೆ ಚೆನ್ನ, ಇದೇ ನಿನ್ ತಾತನ್ ಮನೆ ಗಂಟಲ್ಲ ಕಣೆ ರಾಣಿ ಅಂತ ಮುಚ್ಸೋಕೋದೆ ನಿನ್ನ, ಎಲ್ಲಿಂದ ತರ್ಲೆ ಅರಮನೆಯನ್ನ, ಒಡವೆ ನೋಡಿ ಅಳೆಯೋರು, ತಿನ್ನೋದು ಯಾರು ನೋಡರು, ತಿನ್ನದೆ ರೋಗ ಬಂದರೆ ಹೊಗಳೋರ್ ಬಂದು ಕಾಯರು, ತಾವು ಅಷ್ಟೇ. ಸಾಂಗ್ ಹಾಡಿ ತನುಜ, ಹಾಡಿದ್ನಲ್ಲ. ಆಕಸ್ಮಿಕ ಮೂವಿ. ಎಸ್. ಮಂಜು ಶೆಟ್ಟಿ. ಪಾಪ ತನುಜ ಮೇಡಮ್. ಯಾಕೆ ಮಂಜು ಶೆಟ್ಟಿ? ಬೇರೆ ಬೇಕಾ ಸಾಂಗ್ ತನುಜ? ಆಕಸ್ಮಿಕ ಅಲ್ಲ, ಶಬ್ದವಿಧಿ. ಬೇರೆ ಬೇಕಾ ಒಂದು ಹಾಡಿ ಹೋಗಿ. ಬೇರೆ ಯಾವ್ದು ಅಯ್ಯೋ ಬೇಕು? ಬಿಡಪ್ಪ ಹೋಗ್ಲಿ. ಬೇರೆ ಯಾವ್ದು ಹಾಕಿದ್ರು ಹಾಡ್ತೀನಿ. ಅಮ್ಮು ಮಾಯ ಆಗಿದ್ದಾರೆ, ವೇಟ್ ಬರ್ಬೋದು. ಅಮ್ಮು ಯಾರು? ಅಮ್ಮು ಗೊತ್ತಿಲ್ವಾ ಮಂಜು. ನಿಮ್ಗೆ? ಅಯ್ಯೋ ಮಂಜು, ಒಗ್ಗಟ್ಟಿಗೆ ಆನ್ಸರ್ ಕೊಡೋದು ಯಾರು ದಿನ? ಏನು ಶೋನು, ಯಾಕಿ ನಾಚಿಕೆ ಸೋನುಗೆ? ಕಣ್ಣು ಬಿಡಪ್ಪ, ಕಣ್ಣು ಬಿಡು. ಗೊತ್ತು, ಮತ್ತೆ ಯಾಕೆ ಕೇಳಿದ್ದು ಅಮ್ಮು ಯಾರು ಅಂತ? ಸುಮ್ಮಿ ಅವರೇ ಗುಡ್ ನೈಟ್ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ನೈಟ್ ಅಂತ ಓದ್ತೇನೆ ಆಯ್ತಾ? ಏನ್ ಸೌಂಡ್ ಅದು? ಸುಮ್ಮಿ ಅವರೇ ಗುಡ್ ಮಾರ್ನಿಂಗ್. ಮಂಜು ಕಾಕಾ ಹ್ಯಾಪಿ ಪ್ಯಾಂಟ್ ಡೇ. ಸೋನು ತಗೋ. ಸರಿ ಅಕ್ಕ, ನೋ ಪ್ರಾಬ್ಲಮ್. ಯಾವ ಪ್ಯಾಂಟ್ ಅದು? ಜೀನ್ಸ್ ಪ್ಯಾಂಟ್? ಹ್ಯಾಪಿ ಪ್ಯಾಂಟ್ ಡೇ. ಜೀನ್ಸ್ ಪ್ಯಾಂಟ್. ಜೀನ್ಸ್ ಪ್ಯಾಂಟ್. ಲೀಲಾ ಸಪೋರ್ಟ್. ಹ್ಯಾಪಿ ಬನಿಯನ್ಸ್ ಡೇ ಇಲ್ವಾ? ನಾಟಕ ಶ್ರೀ ಅಂತೆ, ಬೊಂಬರಾಟ ಮಾಡಿ. ನಾಟಕೋಸ್ತಿ ಅಂತೆ, ಬೊಂಬರಾಟ ಮಾಡಿ. ಮಂಜು ಕಾಕಾ ಥ್ಯಾಂಕ್ಸ್. ಪ್ರೋಮ್ಯಾಕ್ಸ್ ಸ್ಟಿಕ್ಕರ್. ಅದು ಸೋನು ಪ್ರೋಮ್ಯಾಕ್ಸ್. ಲೀಲಾ ಅವರೇ ಹ್ಯಾಪಿ ವುಮೆನ್ಸ್ ಡೇ. ಮತ್ತೆ ನಾವು ಯಾರಿಗೆ ಕಮ್ಮಿ ಅಮ್ಮಿ ಇಲ್ಲ. ಇನ್ನೊಂದ್ಸಲ ಒಂದು ಸಲ ಲೈವ್ಗೆ ಯಾಕಾದ್ರೂ ಬರ್ತೀನಿ ಅನ್ಸುತ್ತೆ, ಬಟ್ ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಆ ದೇವ್ರೇ ಮೆಚ್ಚಲ್ಲ. ನಾನು ಅದಕ್ಕೆ ಬರ್ತೀನಿ.
ಓಹೋ ಪ್ರೇಮ ಕಾಶ್ಮೀರ, ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಈ ಪ್ರೇಮಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು, ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು. ಈ ಸಂಗಮ ಹೃದಯಂಗಮ, ಹೃದಯಂಗಮ ನಾನೆಂದು ಮರೆಯಲಾರೆ, ನಾನೆಂದು ಮರೆಯಲಾರೆ. ಕಬ್ಬಿಗರ ತಂಬೆಲರೆ ಅಪ್ಪಿಕೋ ಕನ್ನಡತಿಯ, ದಂತದ ಗೊಂಬೆಗೆ ಇವಳೆ, ದಂತದ ಗೊಂಬೆಗೆ ಇವಳೆ ಉಪಮಾನ ಉಪಮೇಯ. ಹಾಲಂತ ಹಿಮಗಿರಿ ನಮ್ಮಿ ಕಣ್ಣಲ್ಲಿ ನೋಡಿಕೋ, ಸಹ್ಯಾದ್ರಿ ಸಂಕುಲದ, ಸಹ್ಯಾದ್ರಿ ಸಂಕುಲದ ಹಸಿರವನರಾಜಿ. ಇಷ್ಟೇನಾ? ಬಾಬಾ ಹ್ಯಾಪಿ ಬರ್ತ್ಡೇ. ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ. ಹೌದು, ಟಾಯ್ಲೆಟ್ ಕ್ಲೀನರ್ ಎಲ್ಲೋದ, ಎಲ್ಲೋ ಕಾಣೆ ಕಾಣುತ್ತಿಲ್ಲ. ಆಯ್ತಲ್ಲ. ಹೌದೌದು, ಕಾಣ್ತಾನೆ ಇಲ್ಲ ಟಾಯ್ಲೆಟ್ ಕ್ಲೀನರ್. ಇಷ್ಟೇ. ಮಂಜು ಶೆಟ್ಟಿ. ಮತ್ತೆ ಬಂತು ನೋಡಿ ಮತ್ತೊಂದು. ಎಸ್ಕೆ ನಾನು ಕಬ್ಬಿಗರ ತಮ್ಮೆಲರೆ ಅಪ್ಪಿಕೋ ಕನ್ನಡತಿಯ, ದಂತದ ಬೊಂಬೆಗೆ ಇವಳೆ, ದಂತದ ಬೊಂಬೆಗೆ ಇವಳೆ ಉಪಮಾನ ಉಪಮೇಯ. ಹಾಲಂತ ಹಿಮಗಿರಿ ನಮ್ಮಿ ಕಣ್ಣಲ್ಲಿ ನೋಡಿಕೋ, ಸಹ್ಯಾದ್ರಿ ಸಹ್ಯಾದ್ರಿ ಸಂಕುಲದ ಹಸಿರವನ. ಸಪೋರ್ಟ್ ಮೆಸೇಜ್ ಅದು. ಇಷ್ಟೊಂದು ನಗಿಸುವ ನನ್ನಲ್ಲಿ ನಗಳಾರದಷ್ಟು ನೋವುಗಳು ಇವೆ. ಆದರೆ ನನ್ನ ನೋವುಗಳ ಭಾರ ನಾನು ಯಾವತ್ತೂ ಯಾರ ಮೇಲೂ ಪ್ರಭಾವ ಬೀರೋಕೆ ಬಿಟ್ಟಿಲ್ಲ. ನಾನ್ ಖುಷಿ ಪಡೋಕೆ ಬರೋದು, ಬಟ್ ಒಂದಲ್ಲ ಒಂದು ರೀತಿಯಲ್ಲಿ ನೋವುಗಳೇ ಲೈಫಲ್ಲಿ ಕೂಡ. ಕವಿತಕ್ಕ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ನೀ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಇವರು ಅದನ್ನೇ ಹಾಕಕತ್ತಿದ್ರು ಸಪೋರ್ಟ್ ಮೆಸೇಜ್. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಬೇರೆ ಸಾಂಗ್ ಬರ್ಲಿ?
ಒಗಟು ಸ್ಟಾರ್ಟ್ ಇವಾಗ. ಕವಿ ಹೋಗ್ತಾರಂತ ಇವರು ಒಗಟಿಗೆ. ಅಮ್ಮು ಇಲ್ಲಲ್ಲ, ಇದ್ದಾರ ಅಮ್ಮು? ಅಮ್ಮು ಇಲ್ಲ, ಇದಾರೆ. ಇದ್ದಾರಾ? ಲೀಲಾ ಆಗ್ತಿದ್ದಾರೆ, ಲೀಲಾ ಸಾಂಗ್ ಆಗ್ತಿದ್ದಾರೆ. ಸಪೋರ್ಟ್ ಸಾಂಗ್ ಅದು. ಕೇಳ್ತೀನಿ. ಏನ ಮಂಜು ಶೆಟ್ಟಿ? ಕೇಳಿ, ತಾನು ಹೇಳ್ತಾರೆ ಆನ್ಸರ್. ಅಮ್ಮ ಬಾಯ್ ಹೇಳಿಲ್ಲ ಏನು, ಸೀದಾ ಹೋಗಿ ಬಿಟ್ಟಿದೆ ಅಮ್ಮ. ಸಾಂಗ್ ಹುಡ್ಕಕ್ ಹೋದ್ರೇನಾ? ಹೇಳ್ತದೆ ಅದು ಮೂಡಲ್ಲಿ. ಗುಡ್ ನೈಟ್ ಬ್ರದರ್ ಹೇಳಿದ್ದಾರೆ. Six members ಇದೀರಾ? Keep message. Yes, keep message, keep message. What a mess. ಇಷ್ಟೊಂದು ನಗಿಸುವ ನನ್ನಲ್ಲೂ ನಗಳಾರದಷ್ಟು ಆಗಿತ್ತದು. ನಗಲಾರದಷ್ಟು ನೋವುಗಳಿವೆ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾನು ಒಂದೇ ಓಟ, ಕಾಲ ಕಡಿತ ಕಣೋ. ಲೀಲಾ ಬೇರೆ ಸಾಂಗ್ ತಗೊಂಬರ್ರಿ. ಟ್ರೂ ಚಪ್ಪಾಳೆ. ಯಾಕೆ ಚಪ್ಪಾಳೆ ಮಂಜು ಶೆಟ್ರೆ? ಚಪ್ಪಾಳೆ ಸಾಂಗಿಗೆ ಹಾಕಿದ್ದಾರೆ. ಮತ್ತೆ ಯಾರಿಲ್ವಾ? ನೀವಾದ್ರೂ ಸಪೋರ್ಟ್ ಮಾಡಿ, ನೀವಾದ್ರೂ ಸಪೋರ್ಟ್ ಮಾಡಿ ಹೋಗಿ. ತಾನು ಮತ್ತೆ ಅಮ್ಮ ಬಂದ್ರೆ ಬರ್ಬೋದಲ್ವಾ? ಸಪೋರ್ಟ್ ಮೆಸೇಜ್ ಹಾಕಿದ್ರೆ ಸ್ವಲ್ಪ ಸಪೋರ್ಟ್ ಆಗ್ತದೆ. ಯಾರು ಇಲ್ಲ ಇಲ್ಲಿ, ಆಯ್ತಾ? ಲೀಲಾ ಇದ್ದಾರೆ. ಅಲ್ಲ, ಹಾಡ್ಲಿಕ್ಕೆ ಯಾರು ಇಲ್ಲಲ್ಲ, ಸಪೋರ್ಟ್ ಮೆಸೇಜ್ ಹಾಕಿ, ಬೆಸ್ಟ್ ಅದು. ಓಕೆನಾ? ಆಯ್ತು ಅಕ್ಕ. ಯಾವಾಗ ಮಲಗುದು? 11 ಆಗ್ತಾವಂತ. ಈಗ ಮಲಗ್ತೀನಿ. ಹೌದಾ? ಟೈಮ್ ಆಗಿಲ್ಲ. ಓಕೆ, ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಮಲಗು. ಓಕೆನಾ? ಅಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್. ತನು, ಲೈವ್ ಇದೆಯಾ ನಾಳೆ? ಥ್ಯಾಂಕ್ ಯು ತಾನು. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ಮಂಜು ಮಾತಾಡಿ ಮತ್ತೆ. ಹೋದ್ರಾ ಕವಿ ಅಕ್ಕ? ಗೊತ್ತಿಲ್ಲ, ಇದ್ದಾರೇನು, ಕರೀರಿ ನೀವು. ಥ್ಯಾಂಕ್ ಯು ಲೀಲಾ.
ಥ್ಯಾಂಕ್ ಯು ತನು. ಅಮ್ಮು ಡಾರ್ಲಿಂಗ್ ಎಲ್ಲಿದ್ದೀರಿ? ಕುದುರೆ ಬಾಲದಿಂದ ನೀರು ಕುಡಿತಾ ಇರುವನು ನಾನು ಯಾರು? ಕುದುರೆ ಬಾಲದಿಂದ ನೀರು ಕುಡಿತಾ ಪೈಪಾ? ಕುದುರೆ ಬಾಲದಿಂದ ನೀರು ಕುಡಿಯುತ್ತೆ. ಕುದುರೆ ಬಾಲದಿಂದ ನೀರು ಕುಡಿಯುತ್ತೆ ಎಂತದು? ಅಮ್ಮು ಇಲ್ಲ ಇಲ್ಲಿ ಹೇಳಲಿಕ್ಕೆ. ತಾನು ಇದ್ದೀರಾ? ಎಲ್ಲ ಹೋದ್ರು ಹೋದ್ರು. ಉತ್ತರ ಕೊಡಿ. ಗೊತ್ತಿಲ್ಲ, ಅಮ್ಮ ಕೂಡ ಇಲ್ಲ ಇಲ್ಲಿ, ಎಲ್ಲ ಹೋಗಿದ್ದಾರೆ. ತನು ಕೂಡ ಹೋಗಿಬಿಟ್ರ ಅಂತ. ಅದು ಯಾವುದು ಕ್ಲೂ ಕೊಡ್ಬೋದಾ? ಕ್ಲೂ ಇದ್ರೆ ಕೊಡಿ. ಕ್ಲೂ ಬೇಕು, ಕ್ಲೂ ಕ್ಲೂ. ಅಮ್ಮ ನೋಡಿ, ಗುಡ್ ನೈಟ್ ಹೇಳದೆ ಸೀದಾ ಹೋಗಿದೆ ಅಮ್ಮ. ನಿದ್ದೆವಂತ ಅಮ್ಮಗೆ. ಗುಡ್ ನೈಟ್ ಹೇಳಿಲ್ಲ ಅಮ್ಮ. ಏನಾಗೋದು? ಕ್ಲೂ ಬೇಕು, ಅಮ್ಮ ಇಲ್ಲಲ್ಲ ಈಗ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ಲೀಲಾನ ಕೇಳಿ ಉತ್ತರ. ಗೊತ್ತುಂಟ ನಿಮ್ಗೆ ಲೀಲಾ? ಕುದುರೆ ಬಾಲದಿಂದ ನೀರು ಕುಡಿಯುತ್ತದಂತೆ. ಮರಿಬೇಡಿ ತಾಯಿಯ, ಮರಿಬೇಡಿ. ನೋ ಸಿಸ್ಟರ್, ಓಕೆ. ಅಮ್ಮ ಬಂದ್ರೆ ಅಮ್ಮಗೆ ಗೊತ್ತಾಗ್ತದೆ. ಎಲ್ಲಿ ಹೋಗಿದ್ದು ಗೊತ್ತಿಲ್ಲ, ಅಮ್ಮ ಬಾಯಿ ಕೂಡ ಹೇಳಿಲ್ಲ ಹೋಗುವಾಗ. ಸೋ ಸ್ಯಾಡ್. ಆನೆ ಅಂತೆ. ಹೌದಾ? ಆನೆ ಬಾಯಲ್ಲಿ ಅಲ್ವಾ ನೀರು ಕುಡಿದು? ಆನೆ ತಪ್ಪು ಅಂತೆ. ಎಲಿಫೆಂಟ್ ತಪ್ಪು. ಗೊತ್ತಿಲ್ಲ ಹೇಳ್ತಿದ್ದಾರೆ. ಕ್ಲೂ ಕೊಡಿ ಶೆಟ್ರೆ. ಅಂತಮ್ಮ ತಿನ್ನೇನಲ್ ಜೊಜ ದೇಕಂಚ ಬಂಜೆ ನುನ್ ಮಂತಮ್ಮ ಚೂರ ಬಾಯ್ ಮಾಡೋನು ನರ್ಸಿನು ನರ್ಸರು ಏನಪ್ಪ
ನಿಮ್ಮಲ್ಲೇ ಇದೆ ಅಂದ್ರೆ ಎಂತ ಮಾರ. ಹ್ಮ್ ನಿಮ್ಮಲ್ಲೇ ಇದೆ ಅಂದ್ರೆ ಎಂತ. ನಿಮ್ಮಲ್ಲೇ ಇದೆ ಹೇರ್ ಅಂತೆ. ಹೇರಾ ಕೂದ್ಲಂತೆ. ಹೌದಾ ಮಂಜು, ಬರ್ಲಿ ಕರೆಕ್ಟ್ ಆನ್ಸರ್. ಹತ್ರ ಇದ್ದಾರೆ, ಕ್ಲೋಸ್ ಇದ್ದೀರಂತೆ. ಕ್ಲೋಸ್ ಇದ್ದೀರಿ ಅಂದ್ರೆ ಎಂತ. ಮಂಜಿಗೆ ಒಗಟ್ ಕೇಳುದಂದ್ರೆ ಭಾರಿ ಖುಷಿಯಪ್ಪ. ಇಲ್ಲ ಕಾರ್ಲಿಂಗ್ ಕಮ್ ಡಾರ್ಲಿಂಗ್. ಟೀಲಾ ಕಾರ್ಲಿಂಗ್ ಕಮ್ ಡಾರ್ಲಿಂಗ್. ಏನೋ ಅದು ಮಂಜು, ಕಾರ್ಲಿಂಗ್ ಅಂದ್ರೆ ಎಂತ ಥಿಂಕ್ ಮಾಡ್ತಾ ಉಂಟು ಲೀಲಾ. ಹತ್ರ ಇದ್ದಾರೆ. ಕೂದಲಿಗೆ ಹತ್ರ ಯಾವ್ದುಂಟು. ರೆಪ್ಪೆಯ ಅದೆಲ್ಲ ಹೇಗೆ ಆಗ್ತದೆ ರೆಪ್ಪೆ ಕೂದ್ಲೆಲ್ಲ. ಕುದ್ರೆ ಬಾಯಿಂದ ಎಂತ ಕ್ವಶನ್. ಕುದ್ರೆ ಬಾಲದಿಂದ ನೀರು ಕುಡಿತದೆ ಅಲ್ವಾ ಕ್ವಶನ್. ಬಾಲದಿಂದ ನೀರು ಕುಡಿತದೆ. ಕಣ್ಣಿನ ರೆಪ್ಪೆ ಅಂತೆ, ರಾಂಗ್. ನೀರ್ ಕುಡಿಯುದು ಬೇಕು, ಅದು ಎಂತ ನೀರ್ ಕುಡಿಯುದು ಗೊತ್ತಾಗ್ತಾ ಇಲ್ಲ. ಕಣ್ಣೀರಾ ಕರೆಕ್ಟ್ ಮಂಜು. ತಲೆ ಅಂತೆ, ತಲೆ ಕೈ ಕಾಲು ಎಲ್ಲ ಬರ್ಲಿ. ಸಾಂಗ್ ಅದು ಮೂವಿದ್ದು. ಅಯ್ಯಪ್ಪ ಸಾಂಗ್, ಮೂವಿ ಸಾಂಗಿನಾಗೆ ಉಂಟ. ಗೊತ್ತಿಲ್ಲ ಮಂಜು. ಮತ್ತೆ ಬಂದ್ರು ಹತ್ರ ಲೀಲಾ ಮೇಡಮ್, ಮತ್ತೆ ಬಂದ್ರು ಹತ್ರ ಲೀಲಾ ಮೇಡಮ್. ಕಣ್ಣೀರು ತಲೆ ಹತ್ರ ಇದ್ದೀರಾ ಹಾಗಾದ್ರೆ, ಮಂಡೆಯಲ್ಲೇ ಉಂಟಾಗಾದ್ರೆ. ಕಿವಿಯ ಮೂಗು, ಕಿವಿ ಮೂಗು ಪ್ಲೀಸ್ ಗೊತ್ತಿಲ್ಲ ಹೇಳ್ತಿದ್ದಾರೆ. ಕ್ಲೂ ಕೊಡಿ ಏನಾದ್ರು. ಕಣ್ಣೀರಲ್ಲ ಅಂತ ಹೇಳಿದ್ರಲ್ವಾ. ತಲೆಯಲ್ಲಿ ಏನು ಇದೆ ನಿಮಗೆ. ತಲೆಯಲ್ಲಿ ಬೊಂಡಿದೆ, ಮೆದುಳು, ಹೇರ್ ಇದೆ, ಮತ್ತೇನುಂಟು ತಲೆಯಲ್ಲಿ. ತಲೆಯಲ್ಲಿ ಹೇರ್ ಇರುದು ಮತ್ತೇನಿರ್ತದೆ. ಹೂವ
ಹೂ ಉಂಟು, ತಲೆಯಲ್ಲಿ ಹೂ ಮುಡಿತಾರೆ. ಮತ್ತೇನಿರ್ತದೆ, ರಬ್ಬರ್ ಬ್ಯಾಂಡ್ ಉಂಟು, ಕ್ಲಿಪ್ಸ್ ಉಂಟು ತಲೆಯಲ್ಲಿ. ಮತ್ತೇನಿರ್ಲಿಕ್ಕೆ ಸಾಧ್ಯ? ತಲೆಯಲ್ಲಿ ಇದು ಎಂತ ಹೇಳ್ತಾರೆ, ಬೊಗ್ತಲೆ ಹೇಳ್ತಾರಲ್ವ. ನಿಮ್ಮ ಹತ್ರ ಇದೆ ಸುಮ್ಮಿ ಮೇಡಮ್ ತಲೆಯಲ್ಲಿಯಾ? ನನ್ನ ತಲೆಯಲ್ಲಿ ಕ್ಲಿಪ್ ಮಾತ್ರ ಇರೋದು, ಮತ್ತೇನಿಲ್ಲ. ಏನು ಏನಂತೆ ಯಪ್ಪೆ, ತಲೆ ಸಂಬಂಧಪಟ್ಟ ವಸ್ತು, ತಲೆ ಫೇನಾ? ತಲೆ ಸಂಬಂಧಪಟ್ಟ ವಸ್ತು ಸೋಪು, ಶಾಂಪು. ಇದ ಶವರ ಕರೆಕ್ಟ್. ಏನು ರೇ ಬ್ಯಾಶಿ, ಅದೆಂತ ಮಾರ ಏನು ಕರೆಕ್ಟ್ ಆಗ್ತದೆ? ತುಚ್ಚುದ ಅದೇ, ಇದು ಕೂಡ ಆಗ್ತದೆ ಅಲ್ವಾ, ಎಂತ ಹೇಳ್ತಾರೆ ಇದು, ಬೆಡ್ ಬಗ್ ಆಗ್ತದಲ್ವಾ. ಬೆಡ್ ಬಗ್ಗಿಗೆ ಏನಂತ ಹೇಳ್ತಾರೆ? ಕಟ್ಮಲ್, ತಗಣೆನೆ ಎಂತ ಹೇಳ್ತಾರಲ್ವಾ. ಥ್ಯಾಂಕ್ ಯು ಅಂತೆ. ಓಕೆ ಓಕೆ, ವೆರಿ ಟಫ್ ಕ್ವಶನ್. ನನ್ನ ತಲೆಯಲ್ಲಿ ಇಲ್ಲ ಮಾರೆ, ನನ್ನ ತಲೆಯಲ್ಲಿ ಇಲ್ಲ ಅದು. ತಿಗಣೆ. ತಿಗಣೆ ತಿಗಣೆ, ಅದು ಕೂಡ ಆಗ್ತದಲ್ವಾ. ಬೆಡ್ ಬಗ್. ನೆಕ್ಸ್ಟ್ ಕೇಳಿ. ಅದಕ್ಕಿಂತ ಒಂದು ಸಪೋರ್ಟ್ ಮೆಸೇಜ್ ಹಾಕಿದ್ರೆ ನಂಗೆ ಸಪೋರ್ಟ್ ಆಗಲ್ವಾ ಮಂಜು ಶೆಟ್ರೆ? ಏನು ಕರೆಕ್ಟ್ ಆನ್ಸರ್? ಓಕೆ. ಅಮ್ಮು ಹೇಳದೆ ಹೋಗಿದೆ, ತುಂಬಾ ಬೇಜಾರು ನಂಗೆ. ಲೈಕ್ 10. ಥ್ಯಾಂಕ್ ಯು. ನೀವು ಮಾತ್ರ ಲೇಟ್ ಬರೋದು ಇದೇ ಟೈಮಿಗೆ. ಅವರೆಲ್ಲ ಒಮ್ಮೆಲೆ ಗುಂಪು ಹಾಕಿಕೊಂಡು ಬರ್ತಾರೆ ಬೇಗ. ಗುಂಪಿನಲ್ಲಿ ಬರ್ತಾರೆ, ಅರ್ಧ ಗಂಟೆಯಲ್ಲಿ ಹೋಗ್ತಾರೆ, ಮತ್ತೆಲ್ಲ ತಿರುಗಿ ನೋಡಲ್ಲ. ಮತ್ತೆ ನೋಡಿ, ನಾನು ಮಂಜಿನ ಒಗಟು ಕೇಳ್ಕೊಂಡು ಇರ್ಬೇಕಿಲ್ಲ ಒಬ್ಳೆ. ಹಾಯ್ ನವೀನ್, ಎಲ್ಲಿ ಇದ್ದೀರಿ ನವೀನ್? ಓ ಲೀಲಾ ಸಿಸ್ಸು, ಊಟ ಆಯ್ತಾ? ವೆಲ್ಕಮ್ ಬ್ಯಾಕ್ ನವೀನ್. ನಿಮ್ದಾಯ್ತಾ ಊಟ ನವೀನ್? ಏನ್ ಊಟ ಮಾಡಿದ್ರಿ? ಊಟ ಆಯ್ತಾ ಎಲ್ಲ? ನಂದಾಯ್ತು, ನಿಮ್ದು? ಎಲ್ಲ ತಲೆಯಲ್ಲಿ ಇರುತ್ತೆ. ಇಲ್ಲ, ನಮ್ಮ ತಲೆಯಲ್ಲಿ ಇಲ್ಲ. ನಿಮ್ಮ ತಲೆಯಲ್ಲಿ ಉಂಟಾ ಶೆಟ್ರೆ? ಆಯ್ತು ಹೇಳ್ತಿದ್ದಾರೆ ಬ್ರದರ್, ನಿಮ್ದು ಹೇಳ್ತಿದ್ದಾರೆ ಲೀಲಾ. ಜಸ್ಟ್ ಆಯ್ತು, ಚಿತ್ರಾನ್ನ. ಓಕೆ. ಹಾಯ್ ನವೀನ್ ಸರ್ ಹೇಳ್ತಿದ್ದಾರೆ ಮಂಜು. ಒಂದು ಜನ ಬಂತು ನೋಡಿ ನಿಮ್ಮ ಒಗಟಿಗೆ ಆನ್ಸರ್ ಹೇಳಲಿಕ್ಕೆ. ಚಿತ್ರಾನ್ನ ನೀವೇ ಮಾಡಿದ್ದ ಚಿತ್ರಾನ್ನ? ಶೆಟ್ರೆ ಊಟ ಆಯ್ತಾ ಕೇಳ್ತಿದ್ದಾರೆ. ಶೆಟ್ರಿಗೆ ಒಗಟಿದ್ದೆ ಜಾಣ. ಒಗಟು 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 ಅಂತ. ಆಯ್ತು ನಿಮ್ಮದು, ಅವ್ರದ್ದಾಯ್ತಂತೆ. ಚಿತ್ರಾನ್ನ ತಿಂದ್ರು. ಮಂಜು ಏನ್ ತಿಂದ್ರಿ? ಹೇಳಲಿಲ್ಲ.
ಆಯ್ತು ಹೇಳ್ತಿದ್ದಾರೆ. ಅಮ್ಮು ಎಷ್ಟು ಬೇಜಾರಾಗಿತ್ತು, ಬಾಯಿ ಹೇಳದೆ ಹೋಗ್ದಿ ಅಂತ ನೋಡಿ ಅಳ್ತಾ ಇದ್ದೇನೆ ನಾನಿಲ್ಲಿ. ನವೀನ್ ಬ್ರದರ್, ಊಟ ಆಯ್ತಾ? ಹೋಟೆಲ್ ಅಲ್ಲಿಯಾ? ಓಕೆ. ಸತ್ಯವಾದ ಅಮ್ಮು ಬಾಯಿ ಹೇಳದೆ ಹೋಗಿದೆ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ಲೀಲಾ ಹೋದ್ರಾ? ಆಯ್ತಾ ಮುಸಿಸ್, ನಿಮ್ದು ಹೇಳ್ತಿದ್ದಾರೆ. ತುಂಬಾನೇ ಬೇಜಾರಾಗಿತ್ತು, ಬಾಯಿ ಹೇಳದೆ ಹೋಗಿದೆ ಅಲ್ಲ ಅಮ್ಮು, ಮಲಗಿ ಬಿಟ್ಟ ಅಂತ. ಸ್ವಲ್ಪ ಮೇಲೆಲ್ಲ ಹೋಗಿ ನೋಡಿದೆ, ಎಲ್ಲಾದ್ರೂ ಬಾಯಿ ಉಂಟಾ ಅಂತ. ಎಲ್ಲ ಬಾಯಿ ಕಾಣ್ಲಿಲ್ಲ ನಂಗೆ. ಪಾತ್ರೆ ಎಲ್ಲ ತೊಳೆದು ಬಂದದ ಊಟ ಮಾಡಿ ಅಮ್ಮು? ಇವತ್ತೇನು ಅಡಿಗೆ ಅಮ್ಮದ್ದು? ನಾನು ಎಂಟುವರೆಗೆ ಇರ್ತೀನಿ. ಓ ಥ್ಯಾಂಕ್ ಯು ಅಮ್ಮು. ಬೇಡಮ್ಮ, ಮಧ್ಯಾಹ್ನ ಮಲಗಲಿಲ್ಲ, ಬೇಡ, ಗಂಡ ಬೈತಾರೆ. ತುಂಬಾ ಲೇಟ್ ಆಗ್ತದೆ, ಇಲ್ಲಿ 1 ಗಂಟೆ ಆಗ್ತದೆ. 12:30ವರೆಗೆ ಆಗ್ತದೆ ಅಮ್ಮ, ಬೇಡ. ನನ್ನಿಂದಾಗಿ ಬಯಸ್ಕೊಳ್ಬೇಡಿ ಗಂಡನ ಹತ್ರ. ಫೋಟೋ ಹಾಕಿದ್ದೀರಾ? ಮಾಸ್ಕ್, ಅದೇ ಹೇಳುದು, ಮಾಸ್ಕ್ ಯಾಕೆ ಹಾಕಿದ್ದೀರಿ ಕೇಳುದು. ಮೊನ್ನೆ ರೆಡ್ಡಿ ವಿಷಯ ಆದ್ಮೇಲೆ ಅಮ್ಮಗೆ ಭಯ ಹಿಡ್ದಿದೆ. ಹಗ್ಗ ಹಾಸಿದೆ, ಕೋಣ ಮಲಗಿದೆ, ನಾನ್ ಯಾರು? ನವಸ? ಅಯ್ಯೋ ನವಸ ಬಂದ್ರಾ? ಸಾರಿ ಸುಮಿ, ನನಗೆ ಮೆಸೇಜ್ ಮಾಡೋಕೆ ಆಗಿಲ್ಲ. ಹಾಸ್ಪಿಟಲ್ ನಲ್ಲಿ. ಅಯ್ಯೋ ಬೇಡ ನವಸ. ಏನಾಗಿದೆ ಹಾಗೆ? ಅಲ್ಲೇ ಅಡ್ಮಿಟ್ ಆಗಿದ್ದೀರಾ? ನಿನ್ನೆ ಸರಿ ಇದ್ರಲ್ವಾ? ಫೇಸ್ ಲೈವ್ ಬಂದ್ರು, ಮಾತಾಡಿದ್ರು, ಏನಾಯ್ತು? ಬೇಡ ನವಸ, ಸಪೋರ್ಟ್ ಬೇಡ. ನಾನ್ ಬರ್ತೀನಿ, ನೀವು ಲೈವ್ ಬಂದ್ಮೇಲೆ ನಾನ್ ಬರ್ತೀನಿ. ಹಾಗೇನಿಲ್ಲ. ನಾವ ಬಂದ್ರು ಇಲ್ಲ, ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರಂತೆ. ನಾನು ಅದಕ್ಕೆ ಇವತ್ತು ಲೈವ್ ಮಾಡ್ಲಿಲ್ಲಲ್ಲ, ಕೇಳಿದೆ. ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರು ಆಗ. ಮೊಟ್ಟೆ ಸಾರು ನಿಮ್ದು? ನಂದು ಮೀನು ಬಂಗಡೆ. ಏನಾಯ್ತು ನವಸ? ಅಡ್ಮಿಟ್ ಆಗಿದ್ದಾರೆ ಅವರು. ಸಿಸ್ಟರ್ ಬಾಯ್, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಲೀಲಾ, ತುಂಬಾ ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು. ನವಸಗೆ ಏನಾಗಿದೆ ಅಂತ ಹೇಳಲಿಲ್ಲ, ಮತ್ತೆ ಹೇಳ್ತೇನೆ ಮನೆಗೆ ಬಂದು ಹೇಳಿದ್ದಾರೆ. ಅದೇ ಸಿಸ್, ಯಾವಾಗಿಂದ ಪ್ರಾಬ್ಲಮ್ ಇತ್ತು ಸ್ವಲ್ಪ, ಇವಾಗ ಜಾಸ್ತಿ ಆಯ್ತು. ಏನಾಯ್ತು? ಏನ್ ಪ್ರಾಬ್ಲಮ್? ಉತ್ತರ ಕೊಡಿ. ವೆಯ್ಟ್ ಶೆಟ್ರ, ವೆಯ್ಟ್ ಮಾಡಿ. ನವಸಗೆ ಏನಾಗಿದೆ ಕೇಳುವ. ಏನಾಯ್ತು ನವಸ ಕೇಳ್ತಿದ್ದಾರೆ ಅಮ್ಮ. ಗೊತ್ತು, ನೆನಪಾಗ್ತಿಲ್ಲ. ಹೌದೌದು, ಕೇಳಿದಾಗೆ ಉಂಟು ಕ್ವಶನ್, ನೆನಪಾಗ್ತಿಲ್ಲ. ಬಿ ಪಿ ಏನಾದ್ರೂ ಲೋ ಆಗಿದ್ಯಾ? ಇಲ್ಲ ಮೇಡಮ್, ತುಂಬಾ ಬ್ರಿಲಿಯಂಟ್. ಅಮ್ಮಗಿಂತನ ಜಾಸ್ತಿನಾ? ನವಸ ಹೇಳಿ, ಏನಾಗಿದೆ ಹೇಳಿ. ನಿನ್ನೆಲ್ಲ ಫೇಸ್ ಲೈವ್ ಮಾಡಿದ್ರು, ಸರಿ ಇದ್ರು. ಮತ್ತೆ ಹೆಲ್ತ್ ಎಲ್ಲ ಹಾಳಾಗ್ತದೆ ಈ ಲೈವ್ಗೆಲ್ಲ ಬಂದು. ಯಾವ್ದೋ ಗಿಡನ ಬಳ್ಳಿನ ಇರ್ಬೇಕು ಹೇಳ್ತಿದ್ದಾರೆ. ಹಗ್ಗ ಹಾಸಿದೆ, ಕೋಣ ಮಲಗಿದೆ. ಹಗ್ಗ ಹಾಸಿದೆ, ಕೋಣ ಮಲಗಿದೆ. ಕುಂಬಳಕಾಯಿ ಅಂತೆ. ಹಾ, ಹೌದೌದೌದು, ಕರೆಕ್ಟ್ ಅಂತ. ತುಂಬಾ ಬ್ರಿಲಿಯಂಟ್ ಅಪ್ಪ ಈ ಅಮ್ಮ. ಅಯ್ಯೋ ನವಸ ಹೋದ್ರಾ? ಏನಾಯ್ತು ಅಂತ ಕೇಳಲೇ ಇಲ್ಲ. ಕುಂಬಳಕಾಯಿ ಬಳ್ಳಿ, ನವೀನ್. ಹಗ್ಗ ಅಂದ್ರೆ ಬಳ್ಳಿ, ಕೋಣ ಅಂದ್ರೆ ಕುಂಬಳಕಾಯಿ. ಕರೆಕ್ಟ್ ಅಂತೆ. ಓ ಹೌದಾ ನವಸ? ಏನು? ಅಯ್ಯಯ್ಯೋ, ಎಂತದು? ಎಂತ ಕರೆಕ್ಟ್ ಓದ್ಲಿಲ್ಲ. ಬ್ಲಾಡ್ ಬ್ಲೀಡರಾ? ಎಂತ ಹಾಕಿದ್ದವರು? ಆಪರೇಷನ್ ಆಗ್ಬೇಕಾ?
ಯೋಶ್ ಬೇರೆ ಡಾಕ್ಟರ್ಗೆ ತೋರಿಸ್ಬೇಕಿತ್ತು. ಒಂದೇ ಡಾಕ್ಟರ್ ಈಗ ತುಂಬಾ ಕಷ್ಟ. ಒಂದೊಂದು ಡಾಕ್ಟರ್ ಎಂತ ಹೇಳ್ತಾರೆ ಗೊತ್ತಿಲ್ಲಪ್ಪ. ಓಕೆ, ನಾನು ನಾಳೆ ಸಿಗ್ತೀನಿ. ಯಾವಾಗ ಆಪರೇಷನ್? ಮತ್ತೆ ಬೇರೆ ಡಾಕ್ಟರ್ಗೆ ಸ್ವಲ್ಪ ಚೆಕಪ್ ಮಾಡಿಸಿ, ಒಂದೇ ಡಾಕ್ಟರ್ದು ಕೇಳಬೇಡಿ. ಅಷ್ಟು ಕರೆಕ್ಟ್ ಇದ್ರಿ ಮಾರ ನಿನ್ನೆ. ಓಕೆ, ಗುಡ್ ನೈಟ್. ನಾವು ಸಹ ಟೇಕ್ ಕೇರ್ ಮಾಡ್ತಿದ್ದಾರೆ. ಶಾಕಿಂಗ್ ನ್ಯೂಸ್ ಇದು ಎಷ್ಟು. ದೇವ, ಏನೆಲ್ಲ ಆಗ್ತದಪ್ಪ. ಸರಿ ಇದ್ದವರು ಮತ್ತೊಂದು ಕ್ಷಣ ಹೀಗೆ. ಹುಷಾರು, ಬೇಗ ಬನ್ನಿ, ಹುಷಾರಾಗಿ ಹೇಳ್ತಿದ್ದಾರೆ. ಅದೇ, ವಲೈಕುಂ ಸಲಾಂ, ವೆಲ್ಕಮ್ ಟು ಲೈವ್. ಲತೀಶ್ ಒಣಸಾಂಡೆ ಈಗ ಬರ್ತಾರೆ ನೋಡಿ ಟೀಚರ್. ಅದು ನಮಸ್ತೆ. ನಿನ್ನೆ ಫೇಸ್ ಲೈವ್ ಎಲ್ಲ ಬಂದು ಹುಷಾರಾಗಿದ್ರು. ಇವತ್ತು ನಾನು ಮೆಸೇಜ್ ಮಾಡಿದೆ, ಏನು ಲೈವ್ ಇಲ್ವಾ ಅಂತ. ಆಗ ಹೇಳಿದ್ರು ಅಡ್ಮಿಟ್ ಆಗಿದ್ರು, ಹಾಸ್ಪಿಟಲ್ ಅಲ್ಲಿ ಇದ್ರು. ಅದೇ ಇನ್ನೆಷ್ಟು ಲೈವ್ ಮಾಡಿದ್ರು ಗೊತ್ತಾ? 2 ಸಲ ಲೈವ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ಲೈವ್ ಮಾಡಿದ್ದಾರೆ. ಸಡನ್ಲಿ ಬೆಳಿಗ್ಗೆ ನೋಡುವಾಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ನೋಡಿ. ಅತಿ ಹಿಂದೆ ಕವಿ ಬಂದ್ರು ನೋಡಿ. ನಮಸ್ಕಾರ ಲತೀಫ್ ಬ್ರೋ ಹೇಳ್ತಿದ್ದಾರೆ. ನಮಸ್ತೆ ಲತೀಶ್ ಅವ್ರು, ನಮಸ್ತೆ ನಮಸ್ತೆ ಹೇಳ್ತಿದ್ದಾರೆ ಎಲ್ರು. ಅಮ್ಮ ಕೂಡ. ನವೀನ್ ಬ್ರೋ ನಮಸ್ತೆ, ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿನ್ನೆ ಹಾಗೆ ಹೋಗಿದೆ ಅಮ್ಮ, ಇವತ್ತಿಲ್ಲ. ಕೇಕ್ ಎಲ್ಲ ತಿಂದಾಗಿದೆ. ಏನ್ ನಡೀತಿದೆ ಇಲ್ಲಿ ಹೇಳ್ತಿದ್ದಾರೆ. ಶೆಟ್ರೆ ನಮಸ್ತೆ ಹೇಳ್ತಿದ್ದಾರೆ. ಸುಂದರಿ ಊಟ ಆಯ್ತಾ ಕೇಳ್ತಿದ್ದಾರೆ. ಅವ್ರು ಸುಂದರಿಯಾ? ನಾವೆಲ್ಲ ಸುಂದರಿ ಅಲ್ವಾ? ಅಮ್ಮೋ ನಮಸ್ತೆ, ಶೆಟ್ರೆ ನಮಸ್ತೆ, ಎಲ್ರಿಗೂ ನಮಸ್ತೆ. ಟೀಚರ್ ನಮಸ್ತೆ. ಅಕ್ಕಿ ರೊಟ್ಟಿ ನವೀನ್ ಹೇಳ್ತಿದ್ದಾರೆ. ಹೌದು, ಹೇಳಿದ್ರಿ ಮಧ್ಯಾಹ್ನ ಅಕ್ಕಿ ರೊಟ್ಟಿ ಅಂತ. ಹುಟ್ಟು ದಿನಾ ವಿಶ್ ಮಾಡಿಲ್ಲ ಅತ್ತಿಗೆ, ಓಕೆನಾ? ನಿನ್ನೆನು ವಿಶ್ ಆಗಿದೆ, ಇವತ್ತು ವಿಶ್. ಬರ್ಡೇ ದಿನ ಯಾರು ವಿಶ್ ಮಾಡುದಿಲ್ವಾ ಅಂತ ಹೀಗೆ ಆದ್ರೆ. ನೋಡ್ತಾ ಇದ್ರು ದಾರಿಯನ್ನ ಕವಿ. ಅಲ್ವಾ ಕವಿ? ಲತಿ ದಾರಿಯನ್ನ ನೋಡ್ತಾ ಇದ್ರು, ಯಾವಾಗ ಬರ್ತಾರೆ ಲತಿ ಅಂತ. ಬರುತ್ತಿದೆ ನಿಮ್ಮ ಪ್ರಶ್ನೆ. ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ಯುವರ್ ವಿಶಸ್ ಅಂತೆ. ಬರ್ಡೇ ದಿನ ಯಾರು ವಿಶ್ ಮಾಡುದು ಹಾಗಾದ್ರೆ? ಕಬ್ಬಿಣ ತಂಬಲೆರೆ ಅಪ್ಪಿಕೋ ಕನ್ನಡತಿ ತಂಬಲೆರೆ. ಟೀಚರ್ ಅಂದ್ರೆ ನಮ್ಮ ಸುಂದ್ರಿ ಅಂದ್ರೆ ನಮ್ಮ ಕವಿ ಅಕ್ಕ ಅಂದ್ರೆ ನಮ್ಮ ಅಕ್ಕ. ಅದೇ ನಮ್ಮ ಕವಿ ಅಕ್ಕ ಟೀಚರ್. ಓಕೆ, ನಾವೆಲ್ಲ ಸುಂದ್ರಿನೇ ಅಲ್ಲ, ಖಾಲಿ ಕವಿ ಸುಂದ್ರಿ, ಕವಿ ಗುಬ್ಬಿ ಅಕ್ಕ ಸುಂದ್ರಿ. ಮತ್ತಿನ್ನೇನಾದ್ರೂ ಇದೆಯಾ? ಲತಿಮಾಯ ಇದ್ದೀರಾ? ಓಕೆ ಮಿಸಸ್ ಬಾಲೆ, ನಾಳೆ ಸಿಗ್ತೀನಿ. ನಿದ್ದೆ ಬರ್ತಾ. ಆಯ್ತಾಯ್ತು, ಮಲಗಿ ಲತೀಶ್, ಮಲಗಿ, ನೋ ಪ್ರಾಬ್ಲಮ್. ನಾಳೆ ರಜೆ ಅಲ್ವಾ? ಶಾಪಿಂಗ್ ಉಂಟಾ ನಾಳೆ? ನೋಡಿ ಇವರು ಬಂದ್ರು. ಕವಿ ಬಂದ ಕೂಡಲೇ ಇವರು ಹಾಜರಾಗ್ತಾರೆ ನೋಡಿ. ಗುಬ್ಬಿ ಅಕ್ಕೋ ಸಪೋರ್ಟ್ ಅಂತ ನನ್ಗೆ ಸಪೋರ್ಟ್ ಹೇಳಿದ್ದು. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್ ಅವಳು ಹೇಳ್ತಿದ್ದಾರೆ ನೋಡಿ. ಇವರು ಹೋದ್ರು ನೋಡಿ, ನಿಮ್ಮ ಹಿಂದೆ ಬಂದ್ರು. ನೀವು ಹೋಗುವಾಗ ನಿಮ್ಮ ಹಿಂದೆ ಹೋಗ್ತಾ ಇದ್ದಾರೆ ಕವಿ. ಎಂತ ಇದು ಟೀಚರ್? ಸುಂದ್ರಿ ಏನು ಊಟ?
ಅದಕ್ಕೆ ಅದನ್ನು ನಾನು ನಿಮಗೆ ಸಪ್ರೇಟ್ ಹೇಳ್ತೀನಿ. ಓಕೆ ಓಕೆ ಆಯ್ತು. ನಾಳೆ ನೋಡುವ ಆಯ್ತಾ. ತುಂಬಾ ಬೇಜಾರಾಯ್ತು ಮಾರ್ರೆ, ಬೆಳಿಗ್ಗೆ ನೋಡುವಾಗ ನೀವು ಫೋಟೋ ಕಳಿಸಿದ್ ನೋಡುವಾಗ ತುಂಬಾ ಬೇಜಾರಾಯ್ತು. ಇರಿ ಸುಂದರಿ ಹೇಳ್ತಿದ್ದಾರೆ, ರಾಷ್ಟ್ರನ ಸಪೋರ್ಟ್ ಮಾಡ್ತಿದ್ದಾರೆ. ಬೇಗ ಹುಷಾರಾಗಿ ಮಾರೆ ಅಮ್ಮು. ಥ್ಯಾಂಕ್ ಯು. ಒಗಟು ಮರ್ತು ಹೋಗ್ತಿದೆ. ನಿಮ್ಗೆ ಒಗಟಿದ್ದ ಚಿಂತೆ, ನಮ್ಗೆ ನವಾಸದ ಚಿಂತೆ ಆಗಿದೆ ಇಲ್ಲಿ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ನಿದ್ದೆ ಕೆಡಬಾರ್ದು ಅಮ್ಮ, ಮಲಗಬೇಕು ಬೇಗ, ಓಕೆನಾ? 11 ಆಗಿದೆ. ಆನ್ಸರ್ ಬರ್ಲಿಲ್ಲಲ್ಲ. ಮತ್ತೆ ಅದೊಂದು ಆನ್ಸರ್ ಆಯ್ತು. ಓಕೆ, ಬೇರೆ ಒಗಟ್ಟು ಕೇಳಿ ಶೆಟ್ರೆ. ತಮ್ಮೆಲ್ಲರೂ ಎಪ್ಪಿಕೋ ಕನ್ನಡತಿ. ದಂತದ ಬೊಂಬೆಗೆ ಇವಳೆ, ದಂತದ ಬೊಂಬೆಗೆ ಇವಳೆ. ಉಪವಾಸ ಉಪಮೇಯ. ಹಾಲಂತ ಹಿಮಗಿರಿಯೇ, ನಮ್ಮಿ ಕಣ್ಣಲ್ಲಿ ನೋಡೋಕೆ ಸಹ್ಯಾದ್ರಿ ಸಂಕುಲದಿ. ಇದೆಂತ ಸಾಂಗಾ? ನಮ್ಮ ಸಿಸ್ಗೆ ತಲೆ ಮೇಲೆ ಕೊಂಬು ತರ ಇದೆ. ಹೌದೌದು, ಅದು ಇದು ಸ್ನ್ಯಾಪ್ ಚಾಟ್ ಇದ್ದಲ್ವ ಅಮ್ಮ. ಕೊಂಬು ಗಿಂಬು ಎಲ್ಲ ಬರ್ತದೆ ಸ್ನ್ಯಾಪ್ ಚಾಟ್ ಅಲ್ಲಿ, ಹೌದಲ್ವಾ? ಅಲ್ಲಿ ಅದು ಮಾಸ್ಕ್ ತೆಗ್ದು ದೀಪ ಹಾಕಿ ಆಯ್ತಾ. ಎಲೆ ಎಲೆ ಅಣ್ಣ ಬೀಜ ಇಲ್ಲದ ಹಣ್ಣು, ತಂದು ಕೊಡೋಣ ನಾನು ಯಾರು. ಎಲೆ ಎಲೆ ಅಣ್ಣ ಬೀಜ ಇಲ್ಲದ ಹಣ್ಣು, ಬೀಜ ಇಲ್ಲದ ಹಣ್ಣು ತಂದು ಕೊಡೋನು ನಾನು ಯಾರು. ಹೌದು ಹೇಳ್ತಿದ್ದಾರೆ. ಓಕೆ ಓಕೆ, ಅಡಿಕೆ ಅಂತೆ. ಎಲೆ ಎಲೆ ಅಣ್ಣ ಬೀಜ ಇಲ್ಲದ ಹಣ್ಣು, ಅಡಿಕೆನಾ? ಇವರು ಏನು ಕಮ್ಮಿ ಇಲ್ಲ, ಸ್ಮಾರ್ಟ್ ಇದ್ದಾರೆ ನಮ್ಮ ನವೀನ್ ಅವರು. ಈ ಒಗಟಲ್ಲಿ ನಂಗೆ ಸಪೋರ್ಟ್ ಬರೋದಿಲ್ಲಪ್ಪ. ಥಿಂಕ್ ಮಾಡ್ತಾ ಉಂಟು ನೋಡಿ ಅಮ್ಮ. ಬಾಳೆಹಣ್ಣು ಮಂಜಣ್ಣ ಹೇಳ್ತಿದ್ದಾರೆ. ನಾವಿ ಖುಷಿ ಇದ್ದಾರೆ. ಥ್ಯಾಂಕ್ ಯು ನಾವಿ, ನಗ್ತಾ ಇದ್ದೀರಿ, ಖುಷಿ ಆಗ್ತದೆ ನೋಡ್ಲಿಕ್ಕೆ. ರವಿ ಬಂದ್ರು. ಹಾಯ್ ರವಿ, ವೆಲ್ಕಮ್ ಟು ಲೈವ್. ಊಟ ಆಯ್ತಾ ರವಿ, ಹೇಗಿದ್ದೀರಿ? ತಪ್ಪು ಬಾಳೆಹಣ್ಣು ಹೇಳ್ತಿದ್ದಾರೆ. ಹಾಯ್ ಮೇಡಮ್, ನಂದು ಊಟ ಆಗಿದೆ, ನಿಮ್ದು? ನಮಸ್ತೆ ಸರ್, ರೆಸ್ಟ್ ಮಾಡಿ ಹೇಳ್ತಿದ್ದಾರೆ. ಮಲ್ಕೊಂಡು ಇರ್ಬೋದು ಅವರು. ಅಡಿಕೆ ತಪ್ಪಂತೆ. ರವಿ ಬಂದ್ರು, ರವಿ ಹತ್ರ ಕೇಳಿ ನೋಡಿ. ಎಲೆ ಎಲೆ ಅಣ್ಣ ಬೀಜ ಇಲ್ಲದ ಹಣ್ಣು ತಂದು ಕೊಡೋ ನಾನು ಯಾರು. ಎಲೆ ಎಲೆ ಅಣ್ಣ ಬೀಜ ಇಲ್ಲದ ಹಣ್ಣು, ಎಲೆ ತರ ಉಂಟು ಅದು ಹಣ್ಣು. ಫ್ರೂಟಾ ಅಂತ ಕಾಣ್ತದಲ್ವಾ? 30 ಲೈಕ್ ಡನ್, ಥ್ಯಾಂಕ್ ಯು. ಸುಮ್ಮನಿರಿ ಅಮ್ಮ, ಹಾಸ್ಪಿಟಲ್ ನಲ್ಲಿ ನಿದ್ದೆನೆ ಬರ್ತಿಲ್ಲ. ಹೌದೌದು, ಅಲ್ಲಿ ಜಾಗ ಚೇಂಜ್ ಆಗ್ತದಲ್ಲ, ನಿದ್ದೆ ಬರ್ತಿಲ್ಲ. ಆದ್ರೆ ನಮ್ಗೆ ಒಂಥರ ಟೆನ್ಷನ್ ಮಾರೆ, ಸರಿ ಇದ್ದವರು ಸಡನ್ಲಿ ಹೀಗಾಯ್ತಲ್ವಾ. ನಾನಿವತ್ತು ಸಪೋರ್ಟ್ ಮಾಡ್ಬೇಕು, ನಮಸ ಯಾಕೆ ಬರ್ತಿಲ್ಲ ಅಂತ ಕಾಯ್ತಾ ಇರೋದು. ನೋಡುವಾಗ ಅಲ್ಲಿದ್ದೀರಿ ನೀವು. ಫ್ರೂಟ್ ಅಲ್ವಾ? ಬೀಜ ಇರಲ್ಲ, ಫ್ರೂಟ್ ಅಲ್ಲ, ಮತ್ತೆಂತ ವೆಜಿಟೇಬಲ್ಸಾ? ಬೀಜ ಇಲ್ಲದ ಹಣ್ಣು ತಂದು ಕೊಡುವ ಮನುಷ್ಯ. ಹೌದು, ಹೋಗ್ಲಿ ಇರು, ಬೇಜಾರು ಹೋಗುತ್ತೆ ಇರ್ತದೆ. ಹೌದೌದು, ಸ್ವಲ್ಪ ಆದ್ರೂ ಬೇಜಾರು ಹೋಗ್ತದೆ. ನಮಸ್ತೆ ಮೇಡಮ್, ತಪ್ಪು ಹೇಳ್ತಾರೆ.
ಸುಣ್ಣ ಹೇಳ್ತಾರೆ ಅಂತ. ಸುಣ್ಣನಾ? ಹಣ್ಣು ಹೇಳ್ತಿದಾರೆ, ಸುಣ್ಣ ಹೇಗೆ ಆಗ್ತದೆ? ಏನೋ ರವಿ ಮೆಸೇಜ್ ಡಿಲೀಟ್ ಮಾಡಿದ್ರು. ಆಗ್ತಾ ಉಂಟು ನವೀನ್. ಹುಡುಗಿ ಅಂತೆ. ಹುಡುಗಿಯಾ? ಎಂತ ಕ್ವಶನ್, ಎಂತ ಆನ್ಸರ್ ಅಪ್ಪ, ಗೊತ್ತಾಗ್ತಾ ಇಲ್ಲ. ಎಲೆ ಹಣ್ಣ, ಬೀಜ ಇಲ್ಲದ ಹಣ್ಣು ತಂದು ಕೊಡೋ ನಾನ್ಯಾರು? ಮತ್ತೆ ಕ್ಲೂ ಬೇಕಂತೆ. ನವಸ ಏನಾಯ್ತು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್? ಹುಷಾರಿಲ್ಲ ಅಂತೆ, ನಾಳೆ ಹೇಳ್ತೀನಿ ಏನಂತ. ಲೈವ್ ಅಲ್ಲಿ ಬೇಡ ಈಗ. ಅದು ನೀವು ತಿಂದಿದ್ರು. ಲಿಪ್ಸ್ಟಿಕ್ ಅಂತೆ. ಅಮ್ಮ ನೀವು ಸಪೋರ್ಟ್ ಮಾಡಮ್ಮ. ಈ ಮಂಜು ಶೆಟ್ಟಿ ಒಗಟ್ಟಿಗೆ ನಂಗೆ ವಾಚ್ ಅವ್ರು ಬೇಕಲ್ವಾ. ಮೆಣಸಂತೆ. ಮೆಣಸಿಗೆ ಸ್ವಲ್ಪ ಬೀಜ ಉಂಟಲ್ಲ ಒಳಗೆ. ಪ್ರಾಶಣ್ಣ ಹೂ ಹೇಳ್ತಿದ್ದಾರೆ. ತಿಂದಿದ್ರೆ. ಹುಷಾರಿಲ್ಲ, ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಓಕೆನಾ? ಸಚಿನ್ ಬಂದ್ರು. ತತಿನ್ ಬನ್ನಿ, ಊತಾಯ್ತಾ? ತತಿನ್ ವೆಲ್ಕಮ್ ಬ್ಯಾಕ್ ಟು ದುಬೈ. ತತಿನ್ ಅಮ್ಮ ನೀವು ಸಪೋರ್ಟ್ ಮಾಡಮ್ಮ. ಮೆಣಸಿನಕಾಯಿ ಅಲ್ಲ, ಹತ್ರ ಇದ್ದಾರಂತೆ ನವೀನ್. ಏನ್ ತಿಂದ್ವಿ ಹೇಳ್ತಿದ್ದಾರೆ. ಹತ್ರ ಇದ್ದಾರಂತೆ ನವೀನ್. ಎಲ್ಲಿದ್ದಾರೆ? ಮೆಣಸು ಹೇಳ್ತಿದ್ದಾರೆ. ಟೊಮೆಟೊನಾ? ನವೀನ ಬೆಣ್ಣೆ ದೋಸೆ ತಿಂದು ದಡ್ಡ ಆಗಿದ್ದಾನೆ. ಮೆಣಸಿನ ಹಣ್ಣಿನಲ್ಲಿ ಬೀಜ ಇರುತ್ತೆ, ಅದೇ ಹೇಳಿದ್ದು. ಸ್ಮಾಲ್ ಬೀಜ ಉಂಟಲ್ಲ ಒಳಗೆ. ನಗ್ತಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಈ ಮಂಜು ಶೆಟ್ಟಿ ಥಿಂಕ್ ಮಾಡ್ತಾ ಇದ್ರೆ ನಂಗೆ ವಾಚವರೆಗೆ ಬರುದು. ಏಕೆ ಬಾಯಿ ಹೇಳಲಿಕ್ಕೆ ಬಂದದ್ದಾ? ಮಲಗಿ ಹೋಗಿ, ನಾಳೆ ಸಿಗುವ. ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್. ದುಬೈಗೆ ಬಂದು ಹಾಡಿದ್ದೀರಿ ಮಧುರ ಕಂಠದಿಂದ. ಥ್ಯಾಂಕ್ ಯು ಸೋ ಮಚ್. ಕ್ಯಾರೆಟ್. ನವಾಸ ಮೇಡಮ್ ಫೇವರೆಟ್ ಅಲ್ಲಿ ಬಳಸುತ್ತಾರೆ. ನವಾಸ ಮೇಡಮ್ ಫೇವರೆಟ್ ಅಲ್ಲಿ ಬಳಸುತ್ತಾರೆ. ಅಲ್ಲಿ ಅಂದ್ರೆ ಕ್ಯಾರೆಟ್ ತಪ್ಪಂತೆ. ತರ್ಕಾರಿನದು? ಚೂರಾದ್ರೂ ಕ್ಲೂ ಕೊಡಿ. ತರ್ಕಾರಿನ? ಹಣ್ಣ? ಚಿಕನ್? ಪೈನಾಪಲ್? ಒಂದೊಂದೇ ಹಾಕೊಂಡು ಹೋಗಿ. ಸಪೋರ್ಟಿಗೆ ಆಗ್ತದೆ, ಆನ್ಸರಿಗೆ ಆಗ್ತದೆ. ಮಟನ್, ಆಪಲ್. ಮಟನ್, ಆಪಲ್ ಅಲ್ಲಿ ಬೀಜ ಉಂಟಲ್ಲ, ಕಿಂಜ ಸ್ಮಾಲ್, 1-2-3 ಇರ್ತದಲ್ಲ. ಅಯ್ಯೋ, ಅದು ಕಾಸ್ಟ್ಲಿ. ಪೊಮೊಗ್ರಾನೇಟಾ? ಇಲ್ಲಾಂದ್ರೆ ಯಾವ್ದು ಕಾಸ್ಟ್ಲಿ ಇರ್ತದೆ? ಮಟನ್. ಚಿಕನ್ ಅಲ್ಲ, ಹಾಗಾದ್ರೆ ಕಾಸ್ಟ್ಲಿ ಆದ್ರೆ ಮಟನ್ ಇರ್ಬೋದು. ಮೊಟ್ಟೆ ಅಂತೆ. ಹಂದಿ? ಅದು ಸೋಣದ್ದೆ ಹಂದಿರ್ಬೋದು. ಬೀಜ ಕುರಿಯಲ್ಲಿ ಸಿಗುತ್ತೆ. ಪಿಚ್ ಅಂತೆ. ಪಿಚ್. ಗೋಡಂಬಿ. ನವೀನನ್ನ ಹಂದಿ ಬೇಕಂತೆ, ಕೊಟ್ರಪ್ಪ ಹೇಳ್ತಿದ್ದಾರೆ. ಗೋಡಂಬಿ ಅಂತ ಹೇಳ್ತಾ ಉಂಟು. ಒಂದ್ ಜನ ಬಂದು ಹೇಳಿ ಹೋಗಿದೆ. ಇನ್ನು ಯಾರ ಲೈವ್ಗೆ ಹೋಗಲ್ಲ ಅಂತ ಬಂದು ಹೋಗಿದೆ ಒಂದ್ ಜನ. ಹೇಳಿದ್ದು ನೆನ್ಪೋಗಿದೆ ಜನಕ್ಕೆ. ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಗೆ ಆಗ್ತಾ ಹೋಗಿ. ಬಿರಿಯಾನಿ, ವೆಜ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ. ಸಚಿನ್ ಸರ್ ಹತ್ರ ಇದ್ದಾರೆ. ಅಂತೆ. ಅಯ್ಯೋ, ನೋಡುವ. ಬಿರಿಯಾನಿ ಅಂತೆ.
ಪುಲಾವ್, ಚಿತ್ರಾನ್ನ, ಬಾದಾಮಿ. ಸಪೋರ್ಟ್ ಮಾಡ್ತಿದ್ದಾರೆ ಕವಿ, ಥ್ಯಾಂಕ್ ಯು. ಪಿಸ್ತಾ, ಮ್ಯೂಟ್ ಇದ್ದೀನಿ, ಓಕೆ ಓಕೆ. ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್, ಫಿಶ್ ಚಾಪ್ಸ್. ಸಚಿನ್ ಬಂದ್ರು ಅಕ್ಕ, ಸಚಿನ್ ಬಂದ್ರ ಹತ್ರ, ಸಚಿನ್ ಹತ್ರ ಬಂದಿದಾರಂತೆ. ಇನ್ನೂ ಹತ್ತಿರ ಬನ್ನಿ, ಇನ್ನು ಹತ್ತಿರ ಹತ್ತಿರ. ನವಿ ಊಟ ಆಯ್ತಾ? ಮೊನಾಕು, ಮೊನಾಕ್ ಅಂದ್ರೆ ಅಂತ ಇವಾಗ ನೆನಪು. ಆದ್ವಿ ಸುಂದ್ರಿ, ಖರ್ಜೂರ ಅಂತೆ. ಖರ್ಜೂರದಲ್ಲಿ ಬೀಜ ಉಂಟಲ್ವಾ? ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಇವಾಗ ಹೇಳ್ತಿದ್ದಾರೆ. ಯಾಕೆ ಮಂಜು? ಉರಿತ್ತಿ, ಹುಟ್ಟುತ್ತಿ. ನನ್ನ ಫೋನ್ ಹಾಳಾಗಿದೆ, ಸರಿಯಾಗಿ ವರ್ಕ್ ಆಗ್ತಿಲ್ಲ. ನೀರಲ್ಲಿ ಇಟ್ಬಿಡಿ ಕವಿ, ಸರಿ ಆಗ್ತದೆ. ಅಮ್ಮು, ಖರ್ಜೂರದಲ್ಲಿ ಬೀಜ ಇರುತ್ತೆ, ಹೌದು. ಊಟ ಆಯ್ತಾ ಗುಬ್ಬಿ ಅಕ್ಕ ಹೇಳ್ತಿದ್ದಾರೆ. ನೋಡಿ ಕಣ್ಣು ನೋಡಿ ಅವರದ್ದು, ಬಂದೆ ಕೂಡ್ಲೆ ಎಚ್ಚರ ಆಗ್ತಾರೆ. ಉಪ್ಪಿಟ್ಟು. ಅದು ನಾಳೆ ಟಿಫಿನ್ಗೆ ನಿಮ್ಗೆ ಉಪ್ಪಿಟ್ಟು. ತಪ್ಪು ಉತ್ತರ, ಮರೆತಿದ್ದರೆ ತಾನೇ ತಮ್ಮ ನೆನಪಾಗೋಕೆ. ಮರೆತಿದ್ದರೆ ತಾನೇ ತಮ್ಮ ನೆನಪಾಗೋಕೆ ಹೇಳ್ತಿದ್ದಾರೆ ಕವಿ. ಮಂಜು ಶೆಟ್ಟರನ್ನು ಓದಿ ಅಂತ ಬರ್ತಿದಾರಂತ. ಕಿವಿ, ಕಣ್ಣು, ಮೂಗು, ಹಣ್ಣು ತರಕಾರಿನ ಹೇಳ್ತಿದ್ದಾರೆ. ನವೀನ, ಊಟದಲ್ಲಿ ಎಷ್ಟು ದೊಡ್ಡ ಬೀಜ ಇರುತ್ತೆ ಕಾಣೋದಿಲ್ವಾ ನಿಂಗೆ ಹೇಳ್ತಿದ್ದಾರೆ. ಕರ್ಬೂಜ ಹೇಳ್ತಿದ್ದಾರೆ. ಶೆಟ್ರೆ ಅಂತ ನಗ್ತಾ ಉಂಟು ನವೀನ್. ಇಲ್ವಾ ಪ್ರಾಶ ಅಣ್ಣ, ಯಾಕೋ ಅಲ್ವಾ, ಊಟ ಮಾಡ್ಲಿಲ್ವಾ? ಏನಾದ್ರೂ ತಿನ್ನಿ, ಹಾಗೆ ಮಲಗಬೇಡಿ. ಫ್ರೂಟ್ಸ್ ಆದ್ರೂ ತಿನ್ನಿ ಕವಿ, ಫ್ರೂಟ್ಸ್ ತಿನ್ನಿ. ಕವಿಗೆ ಹೇಳಿ ಫ್ರೂಟ್ಸ್ ತಿನ್ಲಿಕ್ಕೆ, ಅವ್ರಿಗೆ ಕೇಳ್ತಾ ಇಲ್ವಾ ಅಂತ. ಅಯ್ಯೋ, ಅದು ಪಲಾವ್ಗೆ ಯೂಸ್ ಮಾಡ್ತಾರೆ. ಅದು ಇದು ಗರಂ ಮಸಾಲೆದ್ದೆಲ್ಲನಾ, ಗರಂ ಮಸಾಲೆಗೆ ಇದು ಮಾಡ್ತಾರಲ್ಲ, ಲವಂಗ, ಚಕ್ಕೆ, ಎಲೆ, ಅದಾ? ನಿಮ್ದು ಊಟ ಆಯ್ತಾ ಪ್ರಾಶು ಶೆಟ್ರೆ? ನಿಮ್ಮ ಬೀಜನ ಪಲಾವ್ ಎಲೆ ಹೇಳ್ತಿದ್ದಾರೆ. ಅದು ಗ್ರೀನ್ ಇರುತ್ತದಂತೆ, ಗ್ರೀನ್ ಎಲೆ. ಇಲ್ಲದ್ರೆ ಇದು ಅಂತ ಹೇಳ್ತೇವೆ, ಏಲಕ್ಕಿಯಾ? ಕಲ್ಪತ್ರೆ, ಈರುಳ್ಳಿ ಗ್ರೀನ್ ಇರ್ತದ. ಏಲಕ್ಕಿ, ತುಳಸಿ. ನಮ್ಮದು ಆಯ್ತು ಕವಿ ಅಕ್ಕ ಹೇಳ್ತಿದ್ದಾರೆ. ಚಿಕ್ಕ ಲವಂಗ, ಏಲಕ್ಕಿ. ಕರೆಕ್ಟ್, ಏಲಕ್ಕಿ ಅಂತೆ. ನಾನು ಹೇಳಿದೆ ಅಲ್ವಾ ಏಲಕ್ಕಿ ಅಂತ. ಲವಂಗ, ಸಚಿನ್ ಸರ್ ಕ್ಲಾಪ್ ಹೊಡಿತಾ ಇದ್ದಾರೆ. ಹಾಲಕ್ಕಿ ಅಲ್ಲ, ಏಲಕ್ಕಿ. ಬಬ್ಬಾ, ಎಷ್ಟು ಟೈಮ್ ಬೇಕಾಯ್ತು ಮಾರೆ. ಹೌದು, ಹುಚ್ಚೆ ಬರ್ತದೆ, ಹುಚ್ಚಿಡಿಸ್ತಾರೆ ಮಂಜು ಶೆಟ್ಟಿ. ಎಲ್ಲಿಂದ ಎಲ್ಲಿಗೆ ತಗೊಂಡ್ ಬಂದ್ರಿ ಮಾರೆ, ಬಿರಿಯಾನಿ ತನಕ ತಗೊಂಡ್ ಬಂದ್ರಿ. ಇರೋದು ಚೋಟುದ್ದ, ಅದೌದು, ಇರೋದು ಚೋಟುದ್ದ. ಎಲ್ಲಕ್ಕೆ ಚಿಕ್ಕದು, ಮಟನ್ ಎಲ್ಲ ಬಂದ್ವು ಅಲ್ಲಿ. ಹೌದೌದು, ಬಿರಿಯಾನಿ, ಮಟನ್, ಚಿಕನ್ ಎಲ್ಲ ಬಂತು. ಹಾಲಲ್ಲಿ ಏಲಕ್ಕಿ. ಕುಡಿಯಿರಿ ಹೇಳ್ತಿದ್ದಾರೆ. ಕುಡಿತ ಪ್ರೀತಿನ ಕೊಡಲು ಬಂದ ನನ್ನ ನಲ್ಲ ಸಿಗದೆ ನಿನ್ನ ಪ್ರೀತಿ ಓ ರಾಜ, ಒಮ್ಮೊಮ್ಮೆ ಅನಿಸುದು ನಾ ಇನ್ಯಾಕೆ ಬದುಕೋದು. ಕ್ವಶನ್ಗೂ ಆನ್ಸರ್ ಸಂಬಂಧನೇ ಇಲ್ಲ. ಅದೌದು, ಹಾಗೆ ಅವ್ರದ್ದು ಒಗಟ್ ಹಾಗೆ. ಗಂಡನ ಹತ್ರ ಬಯಸ್ಕೊಳ್ಬೇಡಿ ಅಮ್ಮು ದಿನ. ನಂಗೆ ಹುಚ್ಚೇ ಬರ್ತಾ ಇದೆ ನಿಮ್ಮ ಉತ್ತರ ಕೇಳಿ. ನಿಮ್ಮ ಕ್ವಶನ್ ಕೇಳಿ ನಮ್ಗೆ ಹುಚ್ಚು ಬರ್ತದೆ, ಗೊತ್ತಾಯ್ತಾ? ಕ್ವಶನ್ಗೆ ಆನ್ಸರ್ಗೆ ಏನು ಸಂಬಂಧನೇ ಇಲ್ಲ ನಿಮ್ದು. ಆಯ್ತು ಅಮ್ಮ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕವಿ. ಇನ್ನೊಂದು ಬರ್ತದೆ ನೋಡಿ ಈಗ. ಎಲ್ಲ ಮಾಯಿ ಮುಚ್ಚಿ ಕುತ್ಕೊಂಡ್ರಿ.
ಅವರು ಫೋನ್ ನೋಡ್ತಿದ್ದಾರೆ ಬಚಾವಪ್ಪ, ಹಾಗಾದ್ರೆ ಪರವಾಗಿಲ್ಲ. ಗಂಟೆ ಆಯ್ತಲ್ಲ, 11:30 ಆಯ್ತಾ? 11:30 ಆಯ್ತಲ್ವಾ? ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ಬಿಟ್ಟು ಹೋಗಲ್ಲ ಅಂತ ಗೊತ್ತಿತ್ತು, ಬರ್ಬೋದು ಅಂತ ಅನ್ಕೊಂಡೆ. 69 ಆಗಿದೆ, ಒಂದು ವಿಡಿಯೋನೇ ಹಾಕಿಲ್ಲ. 11:25. ಓಕೆ, ರೌಂಡ್ ಫಿಗರ್ ಮಾಡಿದ್ದು ನಾನು. ಕವಿ ಹಾಡಿದ ಪದ್ಯ ಬರ್ತಾ ಉಂಟು ಬಾಯಲ್ಲಿ. 10:40, 10:24. ಯಾವ ಗಡಿಯಾರದಲ್ಲಿ 10:24? ಇಲ್ಲಿ 10 ಆಗ್ತಾ ಬಂತು. 1K ಆದ್ಮೇಲೆ ಹೇಳ್ತಿದ್ದಾರೆ. ಗಡಿಯಾರ ಸರಿ ಇಲ್ಲ ಚಟ್ರೆ ನಿಮ್ದು. ಇಲ್ಲಿ 10 ಆಗ್ತಾ ಬಂತು. ಏಲಕ್ಕಿ ಬೀಜ ಇರಲ್ವಾ? ಹೌದು, ಅದ್ರಲ್ಲಿ ಇರುದೇ ಬೀಜ. ಓಕೆ, ಗುಡ್ ನೈಟ್ ಆಲ್ ಹೇಳ್ತಿದ್ದಾರೆ. ಗುಡ್ ನೈಟ್, ಟೇಕ್ ಕೇರ್. ನಾವು ಸಹ ಬೇಗ ಹುಷಾರಾಗಿ. ನಿಮ್ಮ ಗಡಿಯಾರದಲ್ಲಿ ಇಲ್ಲ 10 ಕೂಡ ಆಗ್ಲಿಲ್ಲ ನಮ್ಗೆ. ಹಾಗಾದ್ರೆ ನಿಮ್ಗೆ 12 ಆಗ್ತದೆ. 12 ಆಯ್ತಾ ನಿಮ್ಗೆ? ಏಲಕ್ಕಿ ಸಿಪ್ಪೆ ತೆಗೆದು ಬೀಜನೇ ತಿನ್ನೋದು ಹೇಳ್ತಿದ್ದಾರೆ. ಅಯ್ಯೋ ಬಿಡು, ನಾವು ಸಹ ಅವರು ಕ್ವಶನ್ಗೆ ಹಾಗೆ ಹೇಳ್ತಿದ್ದಾರೆ. ಕ್ವಶನ್ ಹಾಗೆ ಆನ್ಸರ್. 11:25. ಓಕೆ, ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು ಕವಿ ಡಾರ್ಲಿಂಗ್. ನಾನು ಮೆಂಟಲ್ ಆಗ್ತೀವಿ ಮಿಸ್. ಮೆಂಟಲ್ ಮ್ಯಾಥ್ಸ್ ಇದು, ಮೆಂಟಲ್ ಒಗಟು. ಮೆಂಟಲ್ ಮ್ಯಾಥ್ಸ್ ಅಲ್ಲ, ಮೆಂಟಲ್ ಒಗಟು. ಮೆಂಟಲ್ ಮಾಡಿಸೋ ಒಗಟು. ಥ್ಯಾಂಕ್ ಯು. ನಾಳೆಯಿಂದ ಸಿಗ್ಬೋದು ನಿಮ್ಗೆ, 5-6 ಗಂಟೆ ಸಿಗ್ಬೋದು ನವೀನ್. ಎಲ್ಲ ಫಿನಿಶ್ ಆಯ್ತು ನಿಮ್ದು 2 ಫೋನಲ್ಲಿ. ನಾನಿವತ್ತು ಇದು ನೋಡಿದೆ, ಗೀತಾ ಸೀರಿಯಲ್ ಮೊಬೈಲಲ್ಲಿ. ಗೊತ್ತುಂಟಾ ಅಮ್ಮ? ಕಮೆಂಟ್ ಹಾಕಿದ್ದೇನೆ. ರತನ್ ಬಲ್ಲರೆ ಅಪ್ಪಿಕೋ ಕನ್ನಡತಿ ದಂತದ ಬೊಂಬೆಗೆ, ಒಳ್ಳೆಯ ದಂತದ ಬೊಂಬೆಗೆ. ಥ್ಯಾಂಕ್ ಯು. ಹೌದೌದು, ಮೊಬೈಲ್ ಯೂಟ್ಯೂಬ್ ಅಲ್ಲಿ. ಅಂದ್ರೆ ನೆನ್ನೆಯದ್ದು ಸೀರಿಯಲ್ ಅದು, ಇವತ್ತು ತೋರಿಸ್ತಾರಲ್ಲ. ಇವತ್ತಿದ್ದು ನಾಳೆ ಬರ್ತದೆ ಹಾಗೆ. ಇವತ್ತಾಯ್ತಲ್ಲ, ನಿಮ್ಮ ಟಿವಿಯಲ್ಲಿ ಬಂತಲ್ಲ, ಅದು ನಾಳೆ ತೋರಿಸ್ತಾರೆ. ಅಂದ್ರೆ ನೆನ್ನೆಯದ್ದು ಇವತ್ತು ಕಮೆಂಟ್ ಮಾಡಿದ್ದೇನೆ. ಬೇಕಾದ್ರೆ ನೋಡ್ಕೊ ಹೋಗು. ಸಚಿನ್ ಊರಿಗೆಲ್ಲ ವಿಷಯ ತಿಳಿಸ್ತಾನೆ. ನಾನು ಯಾರು? ಪೋಸ್ಟ್ ಮ್ಯಾನ್. ತಪ್ಪ, ಊರಿಗೆಲ್ಲ ವಿಷಯ ತಿಳಿಸ್ತಾನೆ. ಸಚಿನ್ ಆನ್ಸರ್. ಸಚಿನ್ ಇಲ್ಲ ಇಲ್ಲಿ, ಯಾವತ್ತು ಬರುದಿಲ್ಲ ಅಂತ ಹೋಗಿದ್ದಾರೆ ಸಚಿನ್. ಮುಖನೇ ಹಾಕುದಿಲ್ಲ ವೈಟಿಗೆ ಅವರು. ಗಜ ಅಬ್ಬ,
ಹತ್ರ ಇದ್ದಾರೆ. ಪೋಸ್ಟ್ ಮ್ಯಾನ್ ಅಲ್ಲ, ವಾಟ್ಸಪ್. ವಾಟ್ಸಪ್ಪಾ? ನ್ಯೂಸ್ ಪೇಪರಾ? ನ್ಯೂಸ್ ಪೇಪರ್. ತಮ್ಮಟೆ ಅಂತೆ, ತಮ್ಮಟೆ. ವಾವ್ ರಾಂಗ್ ಅಂದ್ರೆ ಅಂತ? ವಾವ್ ಕರೆಕ್ಟ್ ಹೇಳ್ಬೋದು, ವಾವ್ ರಾಂಗ್ ಹೇಳ್ತಾರ? ಎಂತ ಕರೆಕ್ಟ್? ಟಮಟೆಯಾ? ಅಮ್ಮು ಕರೆಕ್ಟಾ? ಐ ಆಮ್ ರಾಂಗ್? ಅಮ್ಮು ಮೇಡಮ್ ಕರೆಕ್ಟ್ ಯಾವಾಗ್ಲೂ. ಅದೇಗೆ ತಮ್ಮಟೆ? ಅದು ರಾಜನ ಮನೇಲಿ ಇರ್ಬೋದು ಅಲ್ವಾ? ಥ್ಯಾಂಕ್ ಯು. ನಂಗೆ ನಿದ್ದೆ ಬರ್ತದಪ್ಪ, ನಿಮ್ಗೆ ನಿದ್ದೆ ಬರಲ್ಲ. 10 ಗಂಟೆ ಆಯ್ತು ಇಲ್ಲಿ, 11:30. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರೂ ಇಲ್ಲ ಈ ಶೆಟ್ರಂದು, ಖಾಲಿ ಒಗಟ್ ಕೇಳುದು, ಒಂದು ಸಪೋರ್ಟ್ ಮಾಡಲ್ಲ. ಎಂತ ಶೆಟ್ರೆ ನೀವೊಂದು, ಎಲ್ಲಿ ಹೋದ್ರು ಒಗಟ್ಟು ಒಗಟ್ಟು ಒಗಟ್ಟು. 30 ಜನ ಬಂದು ಲೈಕ್ ಕೊಟ್ಟು ಹೋಗಿದ್ದಾರೆ. ಆ 30 ಜನರು ಯಾರಿರ್ಬಹುದು? ಸಪೋರ್ಟ್ ಅಂದ್ರೆ ಅಮ್ಮ ಆಗ್ತಾರಲ್ಲ ಹಾಗೆ, ಸಪೋರ್ಟ್ ಏನಾದ್ರೂ ಮೆಸೇಜ್ ಫಾಸ್ಟ್ ಫಾಸ್ಟ್ ಹಾಕ್ಬೇಕು. ಅದೇ ಸಪೋರ್ಟ್ ನನಗೆ, ನೀವು ಕೊಡುವ ಗಿಫ್ಟ್ ಅಂದ್ರೆ. ನನಗೆ ಗೊತ್ತಿಲ್ಲ ಅದೇ ಹಾಕಿ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದೇ ಹಾಕಿ ಬಿಡಿ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತುಂಟು, ಏನಾದ್ರೂ ಒಂದು ವರ್ಡ್ ಆದ್ರೆ ಏನಾದ್ರೂ ಹಾಕಿ. ಅಮ್ಮು ಅಮ್ಮು ಅಮ್ಮು, ಸುಮಿ ಮೇಡಮ್, ಕವಿ ಮೇಡಮ್, ನನಗೆ ಗೊತ್ತಿಲ್ಲ, ಏನಾದ್ರೂ ಬರ್ದು ಬಿಡಿ. ನೀವು ಬೋಳಿ ಮಗ ಎಂತಂತ ಹೇಳ್ತೀನಿ ಹೇಳಿದಿರಿ, ಹೇಳ್ತಾನೆ ಇಲ್ಲ ಬೋಳಿ ಮಗ ಎಂತ ಅರ್ಥ ಅಂತ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿದ್ದೆ ಬರ್ತದೆ, ಜೋರ್ ನಿದ್ದೆ ಉಂಟು ಇವತ್ತು, ಬೇಗ ಮಲಗಬೇಕು. ಕಣ್ಣಲ್ಲಿ ಜೋರ್ ನಿದ್ದೆ, ಏನು ಮಾಡಲಿ ನಾನು. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್. ನಿದ್ದೆ ಬರಲ್ವಾ ಅಮ್ಮ? ಶೆಟ್ರೆ, ಶೆಟ್ರೆ ಏನ್ ಮಾಡ್ತಿದ್ದೀರಿ ಶೆಟ್ರೆ? ಒಗಟು ಇಲ್ಲ, ಸಪೋರ್ಟ್ ಇಲ್ಲ. ಥ್ಯಾಂಕ್ ಯು ಅಮ್ಮ. ನನಗೆ ಸತ್ಯವೇ ಮಿಥ್ಯ, ಅದಕ್ಕೆ ಹಾಕಿ. ನನಗೆ ಸತ್ಯ ಅಷ್ಟೇ, ಅದೇ ಹಾಕಿಬಿಡಿ. ಸಚಿನ್ ಚೋಚ, ನವೀನ್ ಚೋಚ, ನವಸ ಚೋಚ,
ಮ್ಯಾವ್ 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 ಮ್ಯಾವ್. ಎಲ್ಲಿ ಹೋದ್ರು ಶೆಟ್ರು? ಹೊಗಟು ಇಲ್ಲ ಏನಿಲ್ಲ ಅಲ್ಲ. ಅಲ್ಲಿ ಅಮ್ಮ ಅಮ್ಮ ಮೇಡಮ್ ಏನು ಹೇಳಿ? ಅಮ್ಮ ಮೇಡಮ್ ಅಂತೆ. ಅಮ್ಮ ಮೇಡಮ್ ಸುಮಿ ಮೇಡಮ್, ಕವಿ ಮೇಡಮ್, ಸೂಪರ್ ಆಗಿ ಕರಿತೀರಿ ನೀವು ಅಲ್ವಾ? ಅಮ್ಮ ಮೇಡಮ್, ಕವಿ ಮೇಡಮ್, ಓಕೆ ಅಂತೆ. ಕವಿ ಮೇಡಮ್, ಸುಮಿ ಮೇಡಮ್, ಅಮ್ಮ ಮೇಡಮ್, ಓಕೆ ಬರುತ್ತೆ. ಎಂತ ಬರುತ್ತೆ? ಹೋಗಿ ಬಾತ್ರೂಮ್ಗೆ ಹೋಗಿ. ಅಮ್ಮನೊಮ್ಮೆ ಇನ್ನೊಮ್ಮೆ ನೋಡಿ ಬರ್ತೀನಿ. ಅಮ್ಮನ ಮಾಸ್ಕ್ ನೋಡಿ ಬರ್ತೀನಿ. ಸೂಪರ್ ಕಣ್ಣು. ಬೆಕ್ಕಿನ ಇದು ಉಂಟಲ್ಲ ಕಿವಿ, ಹಾಗೆ ಉಂಟು ಅಮ್ಮ. ಬೆಕ್ಕಿನ ಕಿವಿ ಶೈನಿಂಗ್ ಅಲ್ಲ ಮಾಸ್ಕ್. 5 ಜನ ಇದ್ದೀರಿ, ಏನ್ ಮಾಡ್ತಿದ್ದೀರಿ ಮಾರೆ ನೀವು? ನವೀನ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ನವೀನ್. ಒಂದು ಬ್ರೇಕ್ ತಗೊಂಡು ಬಂದಿದ್ದಾರೆ ನಮ್ಮ ನವೀನ್ ಅವರು. ಹೊಡೀರಿ ಚಪ್ಪಾಳೆ. ಅಮ್ಮ ಮತ್ತೆ ನವೀನ್ಗೆ ಹೊಡೀರಿ ಚಪ್ಪಾಳೆ. ಸುಂದ್ರಿ ಹೋದ್ರ? ವಾನಲ್ಲಿ ಇರ್ತಾರೆ ಅಂತ ಕಾಣ್ತದೆ. ನಾನು ಮಲಗುವ ತನಕ ಅವ್ರು ಮಲಗಲ್ಲ. ಲತಿ ಬರ್ತಾರ, ಉಮ್ಮಿ ಬರ್ತಾರ ಅಂತ ಕಾಯ್ತಾ ಇರ್ತಾರೆ. ಕವಿ ಪ್ರಾಶ್ವ ಇದ್ದಾರೆ. ಪ್ರಾಶ್ವ ಮಂಡೆ ಕಾಣ್ತಾ ಉಂಟು ನಂಗೆ ಇಲ್ಲಿ. ನವೀನ್ ಸರ್ ಬರ್ಲಿ ಪ್ರಶ್ನೆ. ನಿಂದೆ ಬರ್ಲಿ ಅಂಕು ಡೊಂಕು ಕ್ವಶನ್. ಅಮ್ಮಗ್ ಗೊತ್ತಿಲ್ವಾ ಒಗಟು? ಅಯ್ಯೋ ದೇವ. ಒಂದೇ ಐಡಿ ಸರ್. ನನ್ನ ಹತ್ರ 20 ಬಾಳೆಹಣ್ಣು ಇದೆ. ಮೊನ್ನೆ ಆಗಿದೆ ಅಲ್ವಾ ಅದು. ಒಬ್ರೆ ತಿನ್ಲಿ. ಗಂಡಸರಿಗೆ 2 ಅಂತೆ, ಹೆಂಗಸರಿಗೆ 1 ಅಂತೆ, ಮಕ್ಕಳಿಗೆ ಅರ್ಧ ಅಂತೆ. ಒಮ್ಮೆ ಕೇಳಿ ಆಗಿದೆ ಅದು. ಕೂಡಿಟ್ಟ ಪ್ರೀತಿನ ಕೊಡಲು ಬಂದ ನನ್ನಲ್ಲ, ಸಿಗದೆ ನಿನ್ನ ಪ್ರೀತಿ ಓ ರಾಜ. ಒಮ್ಮೆ ಅನಿಸುದು ಇನ್ನೇಕೆ ಬದುಕೋದು, ಸಿಗದ ನಿನ್ನ ಪ್ರೀತಿ ಓ ರಾಜ ಹೇಳ್ತಿದ್ದಾರೆ. ಯಾಕೆ ಕೋಪ ಅಮ್ಮ ಹೇಳ್ತಿದ್ದಾರೆ? ಏನಾಯ್ತು ಅಮ್ಮ? ಬಾಳೆ ಅನ್ಕೊಳ್ಲಿಲ್ವಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಎಂತ ಕೇಳಿದ್ರಾ?
ಅಮ್ಮ ಸಿಸ್ ಎಕ್ಸ್ಟ್ರಾ ಕೊಡಿ ಹೇಳ್ತಿದ್ದಾರೆ. ಎಲ್ಲಿ ಹೋಯ್ತು ಬಾಳೆಹಣ್ಣು? ಭಟ್ರು ಬಂದ್ರು. ಹರ್ಷಿತಾ ನಾಯ್ಕ್ ಬಂದ್ರು. ಹಾಯ್ ಅಂತ. ಹಾಯ್ ಹರ್ಷಿತಾ ನಾಯ್ಕ್, ವೆಲ್ಕಮ್ ಟು ದುಬೈ. ವೆಲ್ಕಮ್ ಟು ಲೈವ್. ದುಬೈ ಬೇಡ, ಲೇಟ್ ಆಗಿದೆ. ಲೈವ್ ಬಂದ್ರೆ ಸಾಕು. ಊಟ ಆಗಿದಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋದಕ್ಕೆ ಭಟ್ರು ಹೇಳಿದ್ದಾರೆ. ಥ್ಯಾಂಕ್ ಯು ಭಟ್ರೆ. ಲಿಂಕ್ ಹಾಕಿದ್ದಾರೆ ನವೀನ್ ಅವರು. ಭಟ್ರೇ ಸಲಾಮ್ ಅಂತ ಹೇಳ್ತಿದ್ದಾರೆ. ದೊಡ್ಡ ನಮಸ್ಕಾರ ಹಾಕಿದ್ದಾರೆ ನೋಡಿ ನವೀನ್ ಅವರು. ಕವಿ ಮೇಡಮ್, ಭೋಜನ ಆಯ್ತಾ? ಬಾಳೆಹಣ್ಣು ಎಲ್ಲಿ ಹೋಯ್ತು? ಐನವಸ ಆಂಡ ನಿಮ್ ಇರ್ನ ಐನ್ ಈ ಒಣಸ್ ಸಾರಿ ಒಣಸ್ ಆಂಡ ಇರ್ನ ಅಂದಂದು ಒಣಸ ಆಂಡ ಇರ್ನಾಡೆ ಹರ್ಷಿತ ನಾಯಕ್. ಎನ್ನ ಮೀನ್ಸ್ ಆಂಡ್ ಒಣಸ್ ಬಂಗಡೆ ನಿಮ್ಮದೇನು? ರಿಪ್ಲೈ ಬರೋಕೆ ನಾಳೆನೆ ಪಕ್ಕ ಟೀಚರ್ ಹೇಳ್ತಿದ್ದಾರೆ. ನೋ ಭೋಜನ ಶೆಟ್ಟಿ, ನಿಮ್ಮ ಊಟ ಆಯ್ತಾ ಕೇಳ್ತಿದ್ದಾರೆ. ಯಾಕೆ, ಏನಾದ್ರು ತಿನ್ನಿ, ಫ್ರೂಟ್ಸ್ ಏನಾದ್ರು ತಿನ್ನಿ ಕವಿ. ನೋಡಿಲ್ವಾ? ಅಯ್ಯೋ, ಯಾಕೆ? ಏನಾದ್ರು ತಿನ್ನಿ, ನಾಳೆ ಸ್ಕೂಲ್ ಹೋಗ್ಬೇಕಲ್ಲ. ವೀಕ್ ಆಗ್ತೀರ ಮತ್ತೆ. ರಾಗಿ ಏನಾದ್ರು ಪಾಯಸ ಮಾಡಿ ಕುಡಿರಲ್ವಾ? ಫೋನ್ ಬಂದ ಅದು. ಮೆಸೇಜ್ ಬರ್ತಿಲ್ಲ, ಎಲ್ಲಿ ಹೋಯ್ತು ಮೆಸೇಜಸ್? ಬೊಕ್ಕ ವಿಶೇಷದ ಆಲಜಿ ಮುಲ್ಪ ಒಂದೇ ಆತನ ವೈಟಿದ ಬೇಲೆ. ಫುಲ್ ಡೇ ಬಿಸಿ. ಲೈವ್ ಓಪಿನಿ ಸಪೋರ್ಟ್ ಮನ್ಪುನು ಒಂದೇ ಆತ. ಈಗಲ್ದಾದ ವಿಶೇಷ. ಮೊದ್ಲೇ ಕೇಳಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಊಟನ ಅಂತಿದ್ದರು. ಹಳ್ಳಿ ಗಡಿಯಾರ ಒಳ್ಳೆ ಭೋಜನ ನಮ್ಮ ಮನೆಯಲ್ಲಿ ಇವಾಗ. ಹಳ್ಳಿ ಗಡಿಯಾರ ಒಳ್ಳೆ ಗಡಿಯಾರ ನೀವು ಮಾಡ್ತೀರಾ? ಗಡಿಯಾರ ಹರ್ಷಿತಾ ಅವ್ರೆ ಕನೆಕ್ಟ್ ಆಗಿರ್ತಿದ್ದಾರೆ. ತುಂಬಾ ಲೆಸ್ ಉಂಟಾ, ಕಮ್ಮಿ ಉಂಟಲ್ಲ ನಿಮ್ದು? ನೋಡಿಲ್ಲ ಹೇಳ್ತಿದ್ದಾರೆ. ಬರೀ ಹೊಟ್ಟೆಲ್ ಮಲಗ್ತೀರಾ? ಈಗೆಲ್ಲ ವಿಶೇಷದಾದ ಉಂಟು ಪಳ್ಳೆ ಕೋಳಿ. ಇದೆಂತ ಒಗಟ ಕೇಳಿದವರು? ಹಳ್ಳಿ ಗಡಿಯಾರ ಒಳ್ಳೆ ಭೋಜನ ನಮ್ಮ ಮನೆಯಲ್ಲಿ ಇವಾಗ. ಒಗಟ ಏನಂತ ಅರ್ಥ ಆಗ್ತಿಲ್ಲ. ಅಮ್ಮ ಸೂಪರ್ ಮೇಡಮ್, ನೀವು ಒಗಟ್ ಅಂತ ಹೇಳಿಲ್ಲ. ನಾನು ಎಣ್ಸಿದ್ ನಿಮ್ಮ ಮನೇಲಿ ಭೋಜನ ಆಗ್ತಾ ಉಂಟಂತ ಎಣ್ಸಿದ್ದು. ಒಳ್ಳೆ ಭೋಜನ ಅಂತೆ. ವಿಶೇಷದ ಅಲ ಇಜ್ಜಿ ಅಂದೆ.
ಶೆಟ್ಟಿ ನಮ್ಮ ಅಮ್ಮ ಅಂದ್ರೆ ಏನ್ ಕಮ್ಮಿನಾ? ಫುಲ್ ಫಾಸ್ಟ್ ಹೇಳ್ತಿದ್ದಾರೆ. ಹೌದೌದು, ಫಾಸ್ಟ್ ಇದ್ದಾರೆ ಅಮ್ಮ. ಮುಲ್ಪಲದ ಅಲಜ್ಜಿ ವಿಶೇಷ ನಾದ ಪನ್ಪುನಿ. ಓಕೆ, ಇವಾಗ ಪ್ರಶ್ನೆ. ಒಗಟ್ಟು ಕೇಳಿ ಕೇಳಿ ಕೇಳಿ. 2 ಜನ ಇದ್ದಾರೆ ಆನ್ಸರ್ ಮಾಡ್ಲಿಕ್ಕೆ. ಕಬ್ಬಿಗರ ತಂಬೆಲರೆ ಅಪ್ಪಿಕೋ ಕನ್ನಡತಿಯ ದಂತದ ಬೊಂಬೆನ ಇವಳೆ, ದಂತದ ಬೊಂಬೆನ ಇವಳೆ, ಉಪವಾಸ ಉಪಮೇಯ, ಹಾಲಂತ ಹಿಮಗಿರಿಯೇ, ನಿಮ್ಮ ಕಣ್ಣಿನ ನೋಡೋಕೆ ಸಹ್ಯಾದ್ರಿ, ನಂದಕುಲ. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಅಮ್ಮ. ಗಂಟೆ ಎಷ್ಟಾಯ್ತಮ್ಮ? 11:30 ಜಾಸ್ತಿ ಆಯ್ತಲ್ಲ, ನಿದ್ದೆ ಬರಲ್ವಾ? ಒಂದು ದಾದೆ ಕನ್ನಡ ಮಸ್ತ್ ಉಂಡು ಕಾಂಪಿಟೇಷನ್ ಅವನುಂಡು ಅನ್ನಂತ ಕನ್ನಡದ ಮಸ್ತ್ ಕಾಂಪಿಟೇಷನ್ ಆತನಿತ್ತೆ. ಪರವಾಗಿಲ್ಲ ಅಮ್ಮ, ಮಲಗಿಬಿಡಿ, ನೋ ಪ್ರಾಬ್ಲಮ್. 11:45, ಹೌದೌದು, ಮಲಗಿ, ಲೇಟ್ ಆಯ್ತು ಹೇಳಿದಲ್ವಾ. ನಂದೊಂದು ಎಷ್ಟು ಗಂಟೆ ಉಂಟು ಇನ್ನು ಟೈಮ್? 11:15. ಒಂದು ಅರ್ಧ ಗಂಟೆ ಇರ್ತೀನಿ ಆಯ್ತಾ. ಮಲಗಿ ನೀವು, ದಿನ ಇದು ನಿದ್ದೆ ಬಿಡ್ಬೇಡಿ, ಅಭ್ಯಾಸ ಆಗಿ ಬಿಡುತ್ತೆ ಮತ್ತೆ. ಖಾಲಿ ಆಗುವ ತನಕ ಆನ್ ಇರುತ್ತೆ, ಕಾಮೆಂಟ್ಸ್ ಮಾಡಲ್ಲ. ಓಕೆ, ಮಲಗಿ ಮಲಗಿ ಕವಿ, ಮಲಗಿ ರೆಸ್ಟ್ ಮಾಡಿ. ಏನಾದ್ರು ಫ್ರೂಟ್ಸ್, ಬನಾನ ಏನಾದ್ರು ಇದ್ರೆ ತಿನ್ನಿ, ಮೂಸಂಬಿ, ಆರೆಂಜ್ ಏನಾದ್ರು ಇದ್ರೆ, ಆಪಲ್ ಏನಾದ್ರು ತಿಂದು ಮಲಗಿ. ಇರುತ್ತೆ. ಓಕೆ ಓಕೆ ಕವಿ. ತಂದು ಹುಂಡಿ ಅಂಬಟ್ ಚಿಕ್ಕ ನಾನ್ಯಾರ? ತಂದ ಹುಂಡಿ ಅಂಬಟ್ ಚಿಕ್ ನಾನ್ಯಾರು? ತಂದು ಹುಂಡಿ ಅಂಬಟ್ ಚಿಕ್ಗೆ ಅಪ್ಪ, ನಂಗೆ ಗೊತ್ತಿಲ್ಲಪ್ಪ, ಬಿಲ್ಕುಲ್ ಗೊತ್ತಿಲ್ಲ ಈ ಮಂಜು ಶೆಟ್ಟಿ ಕ್ವಶನ್ಗೆ. ತಂದು ಹುಂಡಿ ಅಂಬಟ್ ಚಿಕ್ಕ ಮನಿ ಬಾಕ್ಸಾ? ಮನಿ ಬಾಕ್ಸಾ? ಹಣದ ಪೆಟ್ಟಿಗೆ. ಬೀಗದ ಕೈ. ಮೊನ್ನೆ ಆಗಿದೆ ಹಾಗಾದ್ರೆ ಅದು. ಮೊನ್ನೆ ಆಗಿದೆ ಅಲ್ವಾ ಬೀಗದ? ಎಲ್ಲೆಲ್ಲ ಹೋಗಿತ್ತು ಅದು ಬೀಗದ ಕೈ ಮೊನ್ನೆ. ಆದ್ರೆ ನೆನಪಿಲ್ಲ ನಂಗೆ. ಮಲಗಿ ಅಮ್ಮ, ಸಾಕಮ್ಮ, ಜೋಚ ಮಾಡಿ ಅಮ್ಮ ಡಾರ್ಲಿಂಗ್, ಜೋಚ ಅಮ್ಮ ಡಾರ್ಲಿಂಗ್. ಅವನ್ ತುಯ್ಯಾರೆ ಏನ್ ಕಡಪುಣ್ಣೆ ತಪ್ಪು ಸುಮಿ ಮೇಡಮ್. ಬೀಗದ ಕೈ ಹೇಳಿದ್ರಲ್ವ ಅಮ್ಮ, ಕರೆಕ್ಟಾ? ಇರು ಕೂಟ್ಲಾಗಟ್ಟು ಬರ್ಪ ಬರೋಡು ಊರು ಬರಂದು ಪೋದೆ ಪಣ್ ಪ್ಯಾನ್ ಬನ್ನಗ
ಕ್ಲೂ ಬೇಕಾ? ಕೊಡಿ. ಬೀಗದ ಕೈ ಅಲ್ವಾ ಹಾಗಾದ್ರೆ? ರಾಂಗಾ? ಕುಡ್ಲ ಕುಡ್ಲ ಏರ್ಪೋರ್ಟ್ ಬತ್ತು ಉಡುಪಿ ಇವಾಗ. ನೆಟ್ ಖಾಲಿ ಆಗುವ ತನಕ ಸಪೋರ್ಟ್. ಅಜ್ಜಿ ಉಳಿದ್ರೆ ವೇಸ್ಟ್ ಆಗ್ತದ ಅಮ್ಮ. ನೆಟ್ ಈಗ ಉಳಿದ್ರೆ ವೇಸ್ಟ್ ಆಗ್ತದ? ನಾಳೆಗೆ ಆಡ್ ಆಗ್ತದ? ಹೌದು, ವೇಸ್ಟಾ? ಓಕೆ ಓಕೆ. ಹಾಗೆ ಉಂಟಾ? ಹಾಗಾದ್ರೆ ಇಷ್ಟೆಲ್ಲ ಸಪೋರ್ಟ್ ಇಲ್ಲದಿದ್ರೆ ವೇಸ್ಟಾ ನಿಮ್ಗೆ? ತುಂಬಾ ಸಪೋರ್ಟ್ ಮಾಡ್ತೀರಿ. ಅದು ನೀವು ತಿಂದಿದ್ದೀರಂತೆ. ಏನಂತ ಹುಡ್ಕುದು? ಎಲ್ಲ ತಿಂತೇವೆ ನಾವು. ರೈಸ್ ಪಾಡಂದರೆ ಅವೇನು ಮಾಡಂದರೆ ಆಯ್ಟ್ಲಾನೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಮೇಡಮ್ಗೆ ಗೊತ್ತು. ಅಮ್ಮ ಮೇಡಮ್ಗೆ ಗೊತ್ತು. ಏನು ಗೊತ್ತು ನೋಡಿ, ಥಿಂಕ್ ಮಾಡ್ತಾ ಉಂಟು ಅಮ್ಮ. ಜೋರ್ ನಿದ್ದೆ ಬರ್ತಾ ಉಂಟು ಇವತ್ತು. ಮೆಣಸಿನಕಾಯಿ ಮೆಣಸಿನಕಾಯಿ ತಿಂತೇವಮ್ಮ ನಾವು. ಬೊಕ್ಕ ಹೆಂಚ ಇತ್ತಂಡ ಇನ್ನಿತ ದಿನ ಸೇಮ್ ದಿನಾಲ ಅವೇ ಬೇಲೆ ಅವೇ ಬೇಲೆ ಅವೇ ಉಣ್ಪಿನ್ ತಿನ್ಪಿನ್ ಜಪ್ಪುನ್ ಲೈವ್ ಮಲ್ಪುನ್ ಅವೇ ಆತನ್. ಹುಡುಗಿ ಗೂಗಲಲ್ಲಿ ಹುಡುಕಿ ಗೂಗಲಲ್ಲಿಯ ಹುಡುಗಿ ಗೂಗಲಲ್ಲಿಯ ಹರ್ಷಿತಾ ನಾಯಕ್ 12 ಸಬ್ಸ್ಕ್ರೈಬರ್ ಇದ್ದಾರೆ ಹರ್ಷಿತಾಗೆ. ಕಪ್ಪು ಮೆಣಸಿನಕಾಯಿ ಇನ್ನೂ ಇಲ್ಲ ಗೂಗಲ್ ನಲ್ಲಿ. ಇದು ಇಲ್ಲ ಗೂಗಲ್ ನಲ್ಲಿ, ನೋಡಿಲ್ಲ ಹೇಳ್ತಿದ್ದಾರೆ, ಇನ್ನೂ ಇಲ್ಲ. ಹರ್ಷಿತಾ ಬೇರೆ, ಹರ್ಷಿತಾ ಕೇಳಿ. ಹರ್ಷಿತಾ ಅದು ಹುಳಿ ಇರುತ್ತೆ. ಹುಣಸೆ ಹಣ್ಣ, ಪುಳಿ ಟೊಮೆಟೊ ಲೆಮನ್ ಹುಳಿ ಮತ್ತೇನಿರ್ತದೆ ಹುಳಿ. ಮೂಸಂಬಿ ಹುಳಿ ಇರ್ತದೆ. ಹುಣಸೆ ಹಣ್ಣು
ಕರೆಕ್ಟಾ? ನಿಂಬೆ ಹಣ್ಣು, ಹುಣಸೆ ಹಣ್ಣು, ಬಿಂಬುಳಿ ಉಂಟಲ್ಲ, ಬಿಂಬುಳಿ ಅಂತ ಗೊತ್ತುಂಟಾ? ಅದು ಕೂಡ ಹುಳಿ ಅಲ್ವಾ? ತಪ್ಪು ಮೇಡಮ್, ಹತ್ರ ಇದ್ದೀರಿ. ಲೆಮನ್ ಆಯ್ತಲ್ಲ. ಹುಣಸೆ ಹಣ್ಣು ತಪ್ಪು, ಟೊಮೆಟೊ. ಕಾಯಿ ಕುಕ್ಕು ತಿಂದ್ರೆ ಹುಳಿ ಇರ್ತದೆ, ಮಾವಿನಕಾಯಿ ಅಂತ. ಅದೇ ಕಾಯಿ ಕುಕ್ಕು, ನಿಂಬೆ ಹಣ್ಣು ತಪ್ಪು. ಓಕೆ ಮೇಡಮ್, ಗುಡ್ ನೈಟ್ ಹರ್ಷಿತಾ. ಥ್ಯಾಂಕ್ ಯು ಸೋ ಮಚ್. ಲೈವ್ ಜಾಯ್ನ್ ಆಗಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಬೆಡ್ ಟೈಮ್ ಓಕೆ, ಥ್ಯಾಂಕ್ ಯು. ಜಪ್ಲೆ, ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಿಂಬುಳಿ ಉಂಟಲ್ಲ, ಬಿಂಬುಳಿಯಾ? ಅಮ್ಮ ಮೇಡಮ್ ಹತ್ರನ? ನಾನು ಹೇಳಿದ್ದೆ, ಅವರು ಹೇಳಿದ್ದು. ನಾನು ಕೂಡ ಹೇಳಿದ್ದೆ ಅಲ್ವಾ, ಮಾವಿನಕಾಯಿ ಹೇಳಿಲ್ಲ ನಾನು. ಮಾವಿನಕಾಯಿ ತಿಂದ್ರೆ ಹುಳಿ ಇರ್ತದೆ. ಕ್ವಶನ್ ಏನಂತ ನೋಡ್ಕೊಂಡ್ ಬರ್ತೀನಿ ಇನ್ನೊಮ್ಮೆ. ಕ್ವಶನ್ ಎಲ್ಲೋ ಕಾಣ್ತಿಲ್ಲ, ಎಲ್ಲೋ ಹೊರಗೆ ಹೋಗಿದೆ ಕ್ವಶನ್. ತಂಬಿ ತಪ್ಪು, ಮಾವಿನಕಾಯಿ. ಬಿಂಬುಳಿ ಉಂಟಲ್ಲ, ಅದಾ? ಬಿಂಬುಳಿ ಹೇಳ್ತೇವಲ್ಲ. ಮುಸಂಬಿ ತಪ್ಪು. ಅದೇನು ತಪ್ಪು. ಮಲ್ಕೊಳ್ಳಿದ್ದು ಬಾಯ್. ಇನ್ನೊಂದು ಎಷ್ಟು ಗಂಟೆ? ಒಂಚೂರು, ಒಂದು ಕಾಲು 20 ನಿಮಿಷ, ಒಂದು ಅರ್ಧ ಗಂಟೆ. ನೀವು ಮಲ್ಕೊಳ್ಳಿ, ಪರವಾಗಿಲ್ಲ. ಮ್ಯೂಟಲ್ಲಿ ಇಟ್ಟು ಬಿಡ್ತೀನಿ. ಡ್ಯೂಟಿ ಎಲ್ಲ ಹೋಗ್ತೀರಿ, ಟೈರ್ಡ್ ಆಗ್ತೀರಲ್ವಾ? ಮಲ್ಕೊಳ್ಳಿ, ಅಮ್ಮ ಮಲ್ಕೊಳ್ಳಿ. ಮಂಜಿರ್ತಾರೆ, ಎಚ್ಚರ ಇರ್ತಾರೆ, ಅವ್ರು ಮಲ್ಗೋದ್ ಲೇಟ್ ಅಂತ. ಇಲ್ಲ, ಡ್ಯೂಟಿ ಹೋಗೋರು. ಮಲ್ಕೊಳ್ಳಿ, ಟೈರ್ಡ್ ಆಗ್ತೀರಲ್ವಾ? ನಮ್ಮದು ನೆಟ್ ಖಾಲಿ ಆಗ್ಲಿಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಬುಳ್ಳಿ ಅಂದ್ರೆ ಕರೆಕ್ಟ್, ಅದೇ ಅದು. ಓಕೆ, ನೆಟ್ ಖಾಲಿ ಆಗ್ತಿಲ್ಲ ಅಮ್ಮ. ಯಾವ ಕಾಯಿ ಗೊತ್ತಿಲ್ಲ ಮಜ್ಜು, ಅದು ಯಾವ ಕಾಯಿ ಅಂತ ಗೊತ್ತಿಲ್ಲ. ಏನೋ ತುಂಬಾ ನಿದ್ದೆ ಬರ್ತಾ ಉಂಟು ಇವತ್ತು, ಕಣ್ಣಲ್ಲಿ ತುಂಬಿದೆ.
ಯಾವ ಕಾಯಿ? ಅಮ್ಮ ಮಲಗಿ ಅಮ್ಮ. ಉಪ್ಪಿನಕಾಯಿ ಮಾಡ್ಲಿಕ್ಕೆ ಅದ್ರ ರೀತಿ ಉಪ್ಪಿನಕಾಯಿ ಮಾಡ್ತಾರ. ಲೆಮನ್ ಇದ್ದು ಮಾಡ್ತಾರೆ. ಕಾಲಾಗ್ಲಿಲ್ವಾ ಅಮ್ಮ ನಟ್ಟು? ಇರ್ಲಿ ಬಿಡಿ ಮಲಗಿ ನೀವು. ಇಲ್ಲೇ ತುಂಬಾ ಲೇಟ್ ಆಯ್ತು. ಗುಡ್ ನೈಟ್ ಮಂಜು ಬ್ರದರ್ ಹೇಳ್ತಿದ್ದಾರೆ. ಮಲಗಿ ಅಮ್ಮ, ನೆಟ್ಟಿರ್ಲಿ ಬಿಡಿ. ನೀವು ಮಧ್ಯಾಹ್ನ ಮಲಗ್ಲಿಲ್ಲಲ್ಲ, ಮಲಗಿ ಆಯ್ತಾ. ಹ್ಯಾಬಿಟ್ ಆಗ್ತದೆ ಮತ್ತೆ ದಿನ ಅದು. ಗುಡ್ ನೈಟ್ ನವೀನ್ ಬ್ರದರ್. ಲೇಟ್ ಮಲಗುದು ಹ್ಯಾಬಿಟ್ ಆಗಿಬಿಟ್ರೆ ಮತ್ತೆ ಕಷ್ಟ. ಗುಡ್ ನೈಟ್ ಆಲ್. ಯಾರಿದ್ದಾರೆ ಆಲ್ ಇಲ್ಲಿ? ಅವರಿಬ್ರು ಇರುದು. ಕವಿ ಇದ್ದಾರೆ, ನೀವು ಇದ್ದೀರಿ ಅಂತ ಕಾಣ್ತದೆ. ಕಾಶ್ರ ಇದ್ದಾರೆ. ಯಾಕೆ ಅಮ್ಮ ಮೇಡಮ್ ಮಲಗ್ಬೇಕು? ಅವರಿಗೆ ಮಲಗ್ಬೇಕಲ್ಲ. ಓಕೆ ಬಾಯ್ ಅಮ್ಮು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಅಮ್ಮು ಡಾರ್ಲಿಂಗ್, ನಾಳೆ ಸಿಗುವ ಅಮ್ಮು. ಗುಡ್ ನೈಟ್. ಉಪ್ಪಿನಕಾಯಿದು ಯಾವ್ದು ಯಾವ್ದು ಮಾಡ್ತೀರಿ? ಮ್ಯಾಂಗೋ ಮಾಡ್ತೇವೆ, ಲೆಮನ್ ಮಾಡ್ತೇವೆ. ಗುಡ್ ನೈಟ್ ಕವಿಸಿಸ್. ಗುಡ್ ನೈಟ್ ಪಾಶ್ವಾ. ಗುಡ್ ನೈಟ್ ನವೀನ್. ಎಲ್ರಿಗೂ ಆಯ್ತು ಗುಡ್ ನೈಟ್. ಶುಭ ಶುಭ ಇದು ಯಾರು ಶುಭ? ಬೆಳಗ್ಗೆ ಇದು ಹಸ್ಬೆಂಡ್ಗೆ ಟಿಫಿನ್ ಮಾಡಬಾರ್ದ? ಬೆಳಗ್ಗೆ ಎದ್ದು ಹಸ್ಬೆಂಡ್ಗೆ ಟಿಫಿನ್ ಮಾಡ್ಬೇಕಲ್ಲ, ಅದೇ ಕಷ್ಟ ಆಗ್ತದೆ. ಮಲಗಿ ಮಲಗಿ, ನೋ ಪ್ರಾಬ್ಲಮ್. ಮಲಗಿ ಅಮ್ಮ, ಇರ್ಲಿ ನೆಟ್ ಹೋದ್ರೆ ಹೋಗ್ಲಿ, ನೋ ಪ್ರಾಬ್ಲಮ್. ಮಲಗಿ ನೀವು. ಬೇಕಾದ್ರೆ ಆನ್ ಇಟ್ಟು ಮಲಗಿ ಬಿಡಿ. ಆನ್ ಇಟ್ಟು ಮಲಗಿದ್ರೆ ಇದು ಇವತ್ತಿದ್ದು 12 ಆಫ್ಟರ್ 12 ಇವತ್ತಿದ್ದು ನಾಳೆದ್ದು ಕೂಡ ಹೋಗ್ತದಂತ ಅಲ್ವಾ? ಇದು ನಾವು ಚಿಕ್ಕ ಏಜ್ ನಲ್ಲಿ ತಿಂದಿದ್ವಿ. ಕರಂಡೆ 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 ಹೇಳ್ತಾರಲ್ವಾ, ಅದಾ? ಕರಂಡೆಕಾಯಿ. ಸೋ ಬ್ರಿಲಿಯಂಟ್. ಎಂತ ಆನ್ಸರ್ ಕೊಡ್ಲಿಲ್ಲಲ್ಲ ಅವರು. ಅಮ್ಮ ಮೇಡಮ್ ಸೋ ಬ್ರಿಲಿಯಂಟ್. ಅಮ್ಮ ಮೇಡಮ್ ಅಲ್ಲ ನಾನು ಹೇಳಿದ್ದು, ಇದು ನಾನು ಹೇಳಿದ್ದು ಕರಂಡೆಕಾಯಿ ಅಂತ. ಬೇಗ ಗಂಟೆ ಹೋಗಪ್ಪ, ಇನ್ನು ಅರ್ಧ ಗಂಟೆ ಉಂಟು. ಕಂಡೆಕಾಯಿ ಅಂದ್ರೆ ಕಂಡೆ ಅಲ್ಲ, ಕರಂಡೆಕಾಯಿ ಅಂದ್ರೆ ಸ್ಮಾಲ್ ಸ್ಮಾಲ್ ಅದು. ಅದು ಮುಳ್ಳಿನ ಗಿಡ ಉಂಟಲ್ಲ, ಮುಳ್ಳು ಇರ್ತದೆ ಆ ಗಿಡದಲ್ಲಿ, ಅದು ಕೊಯ್ದು ತಿಂತೇವಲ್ಲ. ಕರಂಡೆಕಾಯಿ, ಕಂಡೆಕಾಯಿ ಅಲ್ಲ. ಅದು ಹುಳಿ ಇರ್ತದೆ. ಟಮಾಟೆಕಾಯಿ, ಓಕೆ ಓಕೆ. ನಾನು ನೋಡ್ಲಿಲ್ಲ ಟಮಾಟೆಕಾಯಿ. ಕಂಡೆಕಾಯಿ ಟಮಾಟೆಕಾಯಿ ಸೇಮಾ? ಚಿಕ್ಕದಿರ್ತದೆ, ಬೊಗ್ಗರಿ ತರ. ಬೊಗ್ಗರಿ ಉಂಟಲ್ಲ, ಅದೇ ಸೈಜ್ ಅದು.
ನಿಮಗೆ ಯಾರಿಲ್ಲ ಆನ್ಸರ್ ಕೊಡ್ಲಿಕ್ಕೆ ಇವತ್ತು, ಎಲ್ಲ ಚೋಚೆ ಮಾಡಿದ್ರು. ಟಮಾಟೆಕಾಯಿ, ಉಪ್ಪಿನಕಾಯಿ ಹಾಕ್ತಾರೆ ಸಿಸ್. ಹೌದೌದು, ಚೆಕ್ ಮಾಡ್ತೀನಿ ನಾನು ಟಮಾಟೆಕಾಯಿ ಅಂದ್ರೆ ಹೇಗಿರ್ತದೆ ಅಂತ, ಮತ್ತೆ ಚೆಕ್ ಮಾಡ್ತೀನಿ. ಭಟ್ರೆ, ವೇರ್ ಆರ್ ಯು? ಕಂಡೆ ಅಂದ್ರೆ ಕೃಷ್ಣ ಕಂಡೆ ಕಂಡೆ ಎಂತ ಗೋವಿಂದನ ಎಂತ ಉಂಟಲ್ಲ ಸಾಂಗ್. ಕಂಡೆ ಅಲ್ಲ, ಕರ್ಂಡೆ ಕರ್ಂಡೆ ಕರ್, ಅದ್ರಲ್ಲಿ ಇದು ಬರ್ತದೆ ಏನು ಕಂಡ್ರಿ ಅದೆಂತ ಇದು, ಇದಂತೆ ಎಂತ ಹೇಳ್ತಾರೆ, ಪಿಕ್ಕಲ್ ಹಾಕ್ತೇವಲ್ಲ, ಉಪ್ಪಿನಕಾಯಿ ಹಾಕ್ತೇವಲ್ಲ ಅದು ಅಂತೆ. ಚಿಕ್ಕದಿರುವಾಗ ಅದನ್ನೆಲ್ಲ ತಿನ್ನುದಲ್ಲ, ಕೊಯ್ದು ಮರದಲ್ಲಿದ್ದದ್ದೆಲ್ಲ. ಇದಂತೆ ಅದಂತೆ ಇದಂತ ಅದಂತೆ, ಗೊತ್ತಿಲ್ಲ ಎಂತ ಹೇಳ್ತಾರೆ ಆ ಶೆಟ್ಟಿ, ಮಂಜು ಶೆಟ್ಟಿ. ಟಮಾಟೆಕಾಯಿ ಅಂತೆ, ಗೊತ್ತಿಲ್ಲ, ನೋಡ್ಬೇಕೀಗ ಗೂಗಲ್ ಸರ್ಚ್ ಮಾಡಿ ಟಮಾಟೆಕಾಯಿ ಅಂದ್ರೆ ಎಂತ ಅಂತ. ಅದೇ ಹೇಳುದವ್ರು, ಟಮಾಟೆಕಾಯಿದು ಉಪ್ಪಿನಕಾಯಿ ಹಾಕ್ತಾರೆ ಅಂತ. ಟಮಾಟೆಕಾಯಿ ಚೆಕ್ ಮಾಡ್ತೀನಿ ಇದ್ರಲ್ಲಿ. ಟಮಾಟೆಕಾಯಿ ಓ ಅದಾ ಟಮಾಟೆಕಾಯಿ ಅಂದ್ರೆ, ಅಮ್ಮಟೆ. ಓ ಅಂಬಡೆ, ನಾವು ಅಮ್ಮಡೆ ಹೇಳುದು, ಅಂಬಡೆ ಅಂಬಡೆ ಕರೆಕ್ಟ್. ಟಮಾಟೆಕಾಯಿ ಅಮ್ಮಟೆ ಅಂದ್ರೆ ಅಂಬಡೆ ಹೇಳುದು ನಾವು, ಅಂಬಟೆ. ಗೊತ್ತಾಯ್ತು ಗೊತ್ತಾಯ್ತು, ಮರ ಇತ್ತು ನಮ್ದು ಮುಂಚೆ, ಹುಳಿ ಇರ್ತದಲ್ವ ಅದು. ಗೊತ್ತಾಯ್ತು ಗೊತ್ತಾಯ್ತು. ಹುಳಿ ಬರುತ್ತೆ, ಮರ ಇತ್ತು ನಮ್ಮ ಮನೆಯಲ್ಲಿ, ಗೊತ್ತಾಯ್ತು ಈಗ.
ಬಾಯ್ ಬಾಯ್ ಭಟ್ರೆ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್, ಸಪೋರ್ಟ್ ಮಾಡಿದ್ದೀರಿ, ಥ್ಯಾಂಕ್ ಯು. ಥ್ರೋ 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 ಸೊಪ್ಪಿನ ಗುಡ್ಡ, ಅದರ ಅಜ್ಜಿ ಇನ್ನೇನೀರ್ ಹೊಳೆ. ನಾನ್ ಯಾರು? ಒಬ್ಬ ಇದು ಗೊತ್ತಿಲ್ಲಪ್ಪ, ಅರ್ಥನೇ ಆಗ್ತಿಲ್ಲ. ಇಲ್ಲಿ ಯಾರು ಇಲ್ಲ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ. ತ್ರೋತೆ ತ್ರೋತೆ ಸೊಪ್ಪಿನ ಗುಡ್ಡ, ಅದರ ಅಜ್ಜಿ ಇನ್ನೇನೀರ್ ಹೊಳೆ. ಸೊಪ್ಪಿನ ಗುಡ್ಡ ಇದು ಎಲ್ಲಿ ಸಿಗ್ತದೆ ನಿಮ್ಗೆ? ನೀವೇ ಕ್ರಿಯೇಟ್ ಮಾಡುದ ಕ್ವಶನ್ ಎಂತ? ಗೂಗಲ್ ಅಲ್ಲಿ ತರುದಾ? ತ್ರೋತೆ ತ್ರೋತೆ ಸೊಪ್ಪಿನ ಗುಡ್ಡ. ಅಜ್ಜಿ ಇನ್ನೇನೀರ್ ಹೊಳೆ. ಚೂರು ಗೊತ್ತಿಲ್ಲಪ್ಪ ಇದು. ಸೊಪ್ಪಿನ ಗುಡ್ಡ, ಸೊಪ್ಪಿನ ಗುಡ್ಡ. ನೋ ಐಡಿಯಾ ಬಟ್ ಚಟ್ರೆ ಐಡಿಯಾನು ಗೊತ್ತಾಗ್ತಾ ಇಲ್ಲ. ಆಯ್ತು, ಟೈಮ್ ಆಯ್ತು, ಇನ್ನು ಮಲಗುದು. ಸ್ವಲ್ಪ ಹೊತ್ತು, 15 ಮಿನಿಟ್ಸ್ ಅಷ್ಟೇ. ನಿಮ್ಮ ಡ್ಯಾಡಿ ಇದು ನಮ್ಮ ಡ್ಯಾಡಿ ಪ್ರಶ್ನೆ. ಹೌದಾ, ಡ್ಯಾಡಿ ಇದ್ದಾರಾ? ಮಲಗ್ಲಿಲ್ವಾ ಡ್ಯಾಡಿ? ಡ್ಯಾಡಿ ಕೂಡ ಮಲಗ್ಲಿಲ್ವಾ ನಿಮ್ಮೊಟ್ಟಿಗೆ? ನೀವು ಕುಡಿತೀರಿ ಬೊಂಡನ? ಬೊಂಡ ಸಿಂಹಾಳ. ಅದೇ ಬೊಂಡನ ಹೇಳಿದ್ದು, ಅದಲ್ವಾ? ಥ್ರೋ 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 ಸೊಪ್ಪಿನ ಗುಡ್ಡ, ಅದರ ಅಜ್ಜಿ ಬೊಂಡ ಹೇಳಿದೆ ಅಲ್ವಾ ಆಗ್ಲಿ, ಬೊಂಡ ಅಂತ. ಎಳನೀರು, ಹೌದು. ಬೊಂಡ ಅಂದ್ರೆ ತುಳುವಲ್ಲಿ ಬೊಂಡ ಹೇಳುದು. ತುಳು ಎಲ್ಲ ಮರ್ತು ಬಿಟ್ಟಿದ್ದೀರಲ್ವಾ ಶೆಟ್ರೆ ನೀವು? ಮತ್ತೇನು ವಿಶೇಷ? ಡಾರ್ಲಿಂಗ್ ಸಂತು ಎಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ರಿ? ಕಷ್ಟ ಆಯ್ತಾ ಬರ್ಲಿಕ್ಕೆ ದುಬೈಗೆ? ತತ್ತಾರಮ್ಮಿ ಮಜ್ಜಿಗೆ ರಾಗಿ ಅಂಬ್ಲಿ, ಎಂತಪ್ಪ ಇದು? ಹಿಟ್ಟು ಹಿಗ್ಗಿ ಹುಟ್ಟು
ಅಂಬಲಿಯ ಹೆಸರುಳು ನಿನ್ನಯ. ಬಾ ಬೇಡಪ್ಪ, ಓದ್ಲಿಕ್ಕೆ ಬರಲ್ಲ ನಂಗೆ. ಬೊಂಡ ಅಂದ್ರೆ ಬೋಂಡ, ಅದು ಬೋಂಡ, ಇದು ಬೊಂಡ. ಬೊಂಡ ಬೇರೆ ಬೋಂಡ ಬೇರೆ, ಓಕೆನಾ? ನೀವೆಂತ ಮುಂಚೆಲ್ಲ ತುಳು ಬರ್ತಿತ್ತು ನಿಮ್ಗೆ? SP ಲೈವ್ ಅಲ್ಲೆಲ್ಲ ತುಳು ಮಾತಾಡ್ತಿದ್ರಿ, ಇವಾಗ ಏನಾಗಿದೆ? ಬೊಂಡ ಅಂದ್ರೆ ಎಳನೀರು. ಮೆಣಸಿನ ಬಜ್ಜಿಯಾ? ಓಕೆ ಓಕೆ. ಬೊಂಡ ಬೊಂಡ, ಬೋಂಡ ಅಲ್ಲ. ಅಂತೂ ಮತ್ತೆಂತ ವಿಶೇಷ? ತತ್ತಾರಮ್ಮಿ ಮಜ್ಜಿಗೆ ರಾಗಿ ಅಂಬ್ಲಿ ಮನಸ್ಸೋ ಹಿಗ್ಗಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿಗೆರಡು ಉಪ್ಪಿನ ಕಾಳು ಬಾಯಿ ಚಪ್ಪರಿಸಿ ದುಡಿಯುವೆ ಏಳೇಳು ಜನ್ಮದಲು ಉಪ್ಪಿನ ಋಣಕ್ಕಾಗಿ ಆ ಅಂಬಲಿಗೆ ಹರಿಕತೆಯೇ ಸೊಪ್ಪಿಗೆ ಉಪಯುಕ್ತತೆಯೇ ಎತ್ತ. ಇದು ಎಲ್ಲಿಂದ ಬಂತಪ್ಪ? ಮರ್ತು ಹೋಗಿದೆ ಎಲ್ಲ. ಹೌದು, ಕಲಿಬೇಕು. ಅಂಡ ಉಂಡ ಗೊಂಡ ಕೊಂಡ ಪೋಂಡ. ತುಳು ಮರ್ತಿದ್ದಾರೆ ಶೆಟ್ರು. ಕಲಿಬೇಕು ಶೆಟ್ರೆ, ಹಾಗೆಲ್ಲ ಹೇಗಾಗ್ತದೆ? ತುಳು ಮರಿಬಾರ್ದು. ಎಂಚ ಉಲ್ಲಾರ ಅದ್ರ ನೆನಪುಂಟಾ? ಎಂಚ ಉಲ್ಲಾರ್ ಶೆಟ್ರೆ ಕೇಳಿದ್ರಿ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸಂತು, ಥ್ಯಾಂಕ್ ಯು. ತೆರಿಯಾದು ಪೋಯ ಸಂತು ಸರ್, ತೆರಿಯಾದು ಪೋಯ. ಅಂತೂ ಬ್ರಿಲಿಯಂಟ್ ಇದ್ದಾರೆ. ಕೇಳಿ ಕೇಳಿ ಒಗಟು ಕೇಳಿ ಬೇಗ ಹೋಗ್ತಾರೆ. ಬೇಗ ಕೇಳ್ಬಿಡಿ. ಅಮ್ಮು ತರ ಬ್ರಿಲಿಯಂಟ್ ಅವರು. ನೋಡಿ ಹೇಗೆಲ್ಲ ಕನ್ನಡದಲ್ಲಿ ಬರೀತಾರೆ ನೋಡಿ. ನಂಗೆ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅದು. ತತ್ತಾರಮ್ಯಂತೆ ಮಜ್ಜಿಗೆ ರಾಗಿ ಅಂಬ್ಲಿ ಮನಸ್ಸು ಹಿಗ್ಗಿ ಹುಟ್ಟುವೆ ಅಂಬಲಿಯ ಹೆಸರೇಳು ನಿನ್ನಯ ಮಗನಾಗಿ ತತ್ತಾರಮ್ಮಿ ಬಾಯಿಗೆರಡು ಉಪ್ಪಿನ ಕಾಳು ಬಾಯಿ ಚಪ್ಪರಿಸಿ ದುಡಿವೆಯೇ ಏಳೇಳು ಜನ್ಮದಲು ಉಪ್ಪಿನ ಋಣಕ್ಕಾಗಿ ಆ ಅಂಬಲಿಗೆ ಹರಿಕತೆಯೇ ಉಪ್ಪಿನ ಉಪಕಥೆಯೇ ಎತ್ತ. ಟೀಚರ್ ಎಂತ ಕಲ್ಸ್ಕೊಟ್ಟಿದ್ದಾರೆ ಏನು? ಕ್ಲಾಸ್ ಕೊಡ್ತಾರ ಟೀಚರ್? ಎನ್ನಕ್ಕೂ ಕೂಡ ತೆರಿಯದು ಪೋ. ಎನ್ನಕ್ಕೂ ಕೂಡ ತೆರಿಯದು ಪೋ. ಯಾವ ಲ್ಯಾಂಗ್ವೇಜ್ ಇದು? ತೆರಿಯಲ್ಲ? ತುಳು ತೆರಿಯಲ್ಲ ನಿಮಗೆ? ಯಾಕೆ ತುಳು ತೆರಿಯಲ್ಲ? SP ಲೈವ್ ಅಲ್ಲಿ ಒಳ್ಳೇದು ಬರ್ತಿತ್ತು ಶೆಟ್ರಿಗೆ ತುಳು ಎಲ್ಲ. ಈಗ ತುಳು ಬರುದಿಲ್ಲ ಅಂತೆ. ಹೆದರ್ತಾರೆ ಈ ಶೆಟ್ರು. ಯಾರಾದ್ರೂ ತುಳು ಮಾತಾಡಿದ್ರೆ ಬೈತಾರಂತ ಹೆದರ್ತಾರೆ ಅಷ್ಟೇ. ಬರದೇನ್ ಮತ್ತೆ ಅಲ್ವಾ ಶೆಟ್ರೆ? ಗುಂಡಾಕರ ಮೈಲಿ ತೂತು ನಾನು ಯಾರು? ಗುಂಡಾಕರ ಮೈಲಿ. ಗುಂಡಾಕರ ಮೈಲಿ ತೂತು ಅಂದ್ರೆ ನಮ್ದು ಇಲ್ಲಿ ಬೌಲಿಂಗ್ ಉಂಟು, ಇಂಡೋರ್ ಬೌಲಿಂಗ್ ಆಡ್ತೇವೆ, ಅದ್ರಲ್ಲಿ ತೂತು ಉಂಟು. ಅದೇನಾ? ಎನ್ನಕ್ಕೂ ಕನ್ನಡ ತೆರಿಯಮ್ಮ ಅವ್ವ ತೆರಿಯಮ್ಮ, ಕನ್ನಡ ತೆರಿಯಮ್ಮ, ತುಳು ತೆರಿಯಲ್ಲ. ತಮಿಳು ಅದು ಹೇಳ್ತಿದ್ದಾರೆ. ಒಳಕಲ್ಲು. ಹಾ ನೋಡಿ ಎಷ್ಟು ಸ್ಮಾರ್ಟ್ ಇದ್ದಾರೆ ನೋಡಿ. ಗುಂಡಾಕರ ಮೈಲಿ ತೂತು ನಾನು ಯಾರು? ಒಳಕಲ್ಲು, ಕಡೆಯುವ ಕಲ್ಲು ಅಲ್ವಾ? ತಪ್ಪು. ಒಳ್ಳೆಯಲ್ಲೂ. ಮತ್ತೆ ಯಾವ್ದು ಮಾರೆ ತೂತು? ಗುಂಡಾಕರ ಮೈಲಿ ತೂತು
ಕುಂದಾಕರ ಮೈಲಿ ತೂತು. ಅದು ಕುಂಬಳನ, ಅದು ವೆಜಿಟೇಬಲ್ ಉಂಟಲ್ಲ ಕೆಲವೆಲ್ಲ ಮಧ್ಯದಲ್ಲಿ ತೂತು. ಯಾಕೆ ನಗ್ತಾ ಇದ್ದೀರಿ? ಮಣಿ ಅಂತೆ. ಹೌದು, ಮಣಿ ಕೂಡ ಆಗ್ತದಲ್ವಾ? ಯಾವ ತೂತು? ಅದು ನಿಮ್ಮ ಹತ್ರ ಹೇಳ್ಬೇಕು ಯಾವ ತೂತು ಅಂತ. ತೂತು ಅಂತ ಹೇಳಿದ್ರಿ, ಮೈಲಿ ತೂತು. ಮೈಲಿ ತೂತು ಅಂದ್ರೆ ಎಂತ? ಮೈಯಲ್ಲಿ ತೂತಾ? ಓಕೆ ಓಕೆ, ಕುಂಡಕರ ಮೈಲೆಯಲ್ಲಿ ತೂತು, ಗೊತ್ತಾಯ್ತು. ಮಣಿ ಕರೆಕ್ಟ್ ಆಗ್ತದೆ. ಮಣಿ ಕರೆಕ್ಟಾ? ಮುತ್ತು ತಿನ್ನುವುದಾ? ಮೂಡೆಗೆ ತೂತು ಮಾಡ್ತೇವೆ ಶೆಟ್ರೆ. ಅಕ್ಕಿನ ಮೂಡೆ ಮಾಡಿ ತೂತು ಮಾಡ್ತೇವೆ, ಅದೇನಾ? ಮತ್ತೆಂತ? ತಿನ್ನೋದ್ರಲ್ಲಿ ಏನು ತೂತಿದೆ ಮಾರೆ? ವೆಜಿಟೇಬಲ್ಸಾ? ಆಯ್ತಪ್ಪ, ನಾವಿನ್ ಮಲಗೋದು. 5 ನಿಮಿಷ ಇರ್ತೀನಿ. ನಿಮ್ಮ ಒಗಟು ಬೇಡ. ಲಾಲಿ ಲಾಲಿ ಪಾಪ. ಮಣಿ ತಪ್ಪು. ಲಾಲಿಪಾಪ್ ಲಾಲಿಪಾಪ್, ಚಿಕನ್ ಲಾಲಿಪಾಪ್. ಚಿಕನ್ ಲಾಲಿಪಾಪ. ಲಾಲಿಪಾಪ್ ಅಂದ್ರೆ ಚಿಕನ್ ಲಾಲಿಪಾಪ್. ನೆನ್ಸಿ ಆಸೆ ಆಗ್ತಾ ಉಂಟು ಮಾರೆ. ಜೋರಾಗಿ ನಿದ್ದೆ ಬರ್ತಾ ಉಂಟು. ಹೆಣ್ಣು ಮಾಡುವ ಸಮಯ. ನೀವು ನನ್ನ ಮೈಂಡ್ ತುಂಟ ಮಾಡ್ತಾ ಇದ್ದೀರಿ. ನೀವು ನನ್ನ ಮೈಂಡ್ ತುಟ್ಟ ಮಾಡ್ತಾ ಇದ್ದೀರಿ. ಹಾಗೇಂದ್ರೆ ಅಂತ? ಓಯ್ ಶೆಟ್ರಿ, ಅದೇನು ನೀವೇ ಹೇಳಿ, ಇಲ್ಲಾಂದ್ರೆ ನಿಮ್ಗೆ ತಿಗಣೆ ಅಂಶ ಕೊಡುವೆ ಅಷ್ಟೇ ಹೇಳ್ತಿದ್ದಾರೆ. ನಾವು ಮಾಡುದ ನೀವು ಮಾಡುದ ಶೆಟ್ರಿ? ಮೈಂಡ್ ತುಟ್ಟ ಮಾಡ್ತಾ ಇದ್ದೀರಿ ಅಂದ್ರೆ ಅಂತ ಗೊತ್ತಿಲ್ಲ ಶೆಟ್ರೆ. ತಿನ್ನುವುದು ಯಾವ ತೂತಪ್ಪ ಅದು? ವೆಜಿಟೇಬಲ್ಸಾ? ನಮ್ಮ ಮನೇಲಿ ಇಲ್ವಾ? ಅವ್ರ ಮನೇಲಿ ಮಾತ್ರನಾ? ನಿಮ್ಮ ಮನೇಲಿ ಮಾಡ್ತೀರಿ ಎಂತ ಮಾರೆ, ಗೋಳಿ ಬಜನ? ಗೋಳಿ ಬಜೆ ಅಲ್ಲ, ಬಿಸ್ಕಿಟ್ ಅಂಬಡೆ. ಬಿಸ್ಕಿಟ್ ಅಂಬಡೆ ಹೇಳ್ತೇವಲ್ಲ ಅದಾ? ಅದಕ್ಕೆ ಅದೇ ತೂತು ಬರ್ತದೆ. ಬಿಸ್ಕಿಟ್ ಅಂಬಡೆ ಅದು ಉದ್ದಿನ ದಂಬಡೆ ಉಂಟಲ್ಲ, ಅದಾ? ಸಮಯ 11:22. ಎಲ್ಲಿ ಅದು? 11 ಕೂಡ ಆಗ್ಲಿಲ್ಲ ಇಲ್ಲಿ ಮಾರೆ. ಏನೋ ಕನ್ಫ್ಯೂಸ್ ಆಗ್ತದೆ ಇವತ್ತು ನಿಮ್ಗೆ. ನಾವು ತಿನ್ನೋ ತೂತು ಯಾವ್ದು ಶೆಟ್ರೆ? ಅದೇ ಉದ್ದಿನ ದಂಬಡೆ ಉಂಟಲ್ಲ, ರೌಂಡ್ ಮಾಡಿ ಮಧ್ಯದಲ್ಲಿ ನೋಡಿ ತೂತು ಮಾಡ್ತಾರೆ, ಅದೇ ಇರ್ಬೋದು ಅಲ್ವಾ ಶೆಟ್ರೆ? ನೀವು ತಿಂತೀರಿ ಅದೇ ಉದ್ದಿನ ದಂಬಡೆ ಹೇಳ್ತಾರಲ್ಲ. ಕೆಲವು ರೌಂಡ್ ಮಾಡ್ತಾರೆ, ಕೆಲವು ರಿಂಗ್ ತರ ಮಾಡ್ತಾರೆ ನೋಡಿ, ಮಧ್ಯದಲ್ಲಿ ತೂತು ಇರ್ತದೆ, ಅದಲ್ವಾ? ಖಾಲಿ ಉದ್ದಿನಲ್ಲಿ ಮಾಡೋದು ಅದು. ಉದ್ದಿನ ವಡೆ? ವಡೆ ಅಲ್ಲ, ಡೀಪ್ ಫ್ರೈ ಮಾಡ್ತಾರಲ್ಲ. ವಡೆ ಅಂದ್ರೆ ಅದು ಹಾರ್ಡ್ ಇರ್ತದಲ್ವಾ? ವಡೆ ಹೇಳ್ತಾರ? ಎಂತ ಹೇಳ್ತಾರೆ? ಬಿಸ್ಕಿಟ್ ಅಂಬಡೆ ಅಂತ ಹೇಳುದು ನಾವು ಅದಕ್ಕೆ. ಉದ್ದು ಕಡ್ದು ಮಿಕ್ಸಿಗೆ ಹಾಕಿ
ಅದನ್ನು ಎಣ್ಣೆಗೆ ಬಿಡುದು, ಮಧ್ಯದಲ್ಲಿ ಬ್ರೌನ್ ಮಾಡುದು. ನಮ್ಮ ಫೇವರೆಟ್ ಡಿಶ್ ಅಂತ. ಜಲೇಬಿಯಾ? ತಿಥಿ ವಡೆ ಅಲ್ಲ, ಅದು ವಡೆ ಬೇರೆ, ಗಟ್ಟಿ ಇರ್ತದೆ ತಿಥಿ ವಡೆ. ಜಲೇಬಿಯಾ ಶೆಟ್ರೆ? ಸಾಂಬಾರೆಲ್ಲ ಕೊಡ್ತಾರಲ್ಲ ಅದಕ್ಕೆ, ಚಟ್ನಿ ಸಾಂಬಾರೆಲ್ಲ, ಅದು ಹೇಳುದು ನಾನು. ಉದ್ದಿನ ವಡೆ, ಬೋಂಡ ಹೇಳ್ತೇವೆ, ಎಂತ ಹೇಳ್ತೇವೆ? ಜಲೇಬಿಗೆ ತುಂಬಾ ತೂತು ಉಂಟು ಅವರದ್ದು. ಒಂದು ಕ್ವಶನ್ಗೆ ಆನ್ಸರೇ ಬೇರೆ ಇರ್ತದೆ, ಗೊತ್ತಿಲ್ಲ ನಿಮ್ಗೆ ಅದು? ಕ್ವಶನ್ ಯಾವ್ದು, ಆನ್ಸರ್ ಯಾವ್ದು ಗೊತ್ತಾಗ್ತಿಲ್ಲ. ಎಲ್ಲರ ಮನೆಯಲ್ಲಿ ಮಾಡ್ತೀವಿ, ಅದೆಲ್ಲ ಉದ್ದಿನದ್ದಲ್ವಾ? ಅದಲ್ವಾ? ಉದ್ದಿನಲ್ಲಿ ಮಾಡ್ತಾರೆ ಅದು, ಉದ್ದಿನ ತಿಂಡಿ, ಉದ್ದಿನ ಬೇಳೆಯಲ್ಲಿ ಮಾಡ್ತಾರಲ್ವಾ? ಮತ್ತೆ ಯಾವ್ದು ಗೊತ್ತಿಲ್ಲಪ್ಪ. ಕೋಡುಬಳೆ, ಓಕೆ, ಅದು ಕೂಡ ರೌಂಡ್ ಉಂಟು. ಗುಂಡಾಕಾರ, ಮೈಲಿ, ತೂತು. ನಾನು ತಿಥಿ ನೋಡ್ತೀನಿ ಇವಾಗ ಹೇಳ್ತಿದ್ದಾರೆ. ಬ್ರೇಕ್ಫಾಸ್ಟ್ಗೆ ತಿಂತಾರಾ ಅಲ್ಲ ಊಟಕ್ಕೆ ತಿಂತಾರಾ ಅದಾದ್ರೂ ಹೇಳಿ. ಮಟನ್ ಬೋಟಿ. ಅದೇನು ಸ್ವೀಟಾ ಖಾರನಾ ಅದಾದ್ರೂ ಹೇಳಿ, ಕ್ಲೂ ಕೊಡಿ. ಎಂತ ಸರ್ ತಪ್ಪು. ಅಯ್ಯೋ, ನೀವು ತಿನ್ನುವ ಮಾರ್ನಿಂಗ್ ಫುಡ್ ಅದೇ ಅಲ್ವಾ ಹೇಳಿದ್ದು, ಉದ್ದಿನಲ್ಲಿ ಮಾಡದ್ದು ತಿಂಡಿ. ವಡೆ ಹೇಳ್ತೇವಲ್ಲ ನಾವು, ವಡೆನ ಇಡ್ಲಿ. ಇಡ್ಲಿ ವಡೆ, ಇಡ್ಲಿ ಒಂದು ವಡೆ ಕೊಡ್ತಾರೆ, ಅದರಲ್ಲಿ ತೂತಿರ್ತದೆ. ಕರೆಕ್ಟಾ? ಸಾಂಬಾರ್ ಚಟ್ನಿ ಒಟ್ಟಿಗೆ ತಿನ್ನಬೇಕು ಅದನ್ನು. ವಡೆ, ಇಡ್ಲಿ ಮತ್ತೆ ವಡೆ ಕೊಡ್ತಾರೆ, ಒಂದು ಇಡ್ಲಿ ಒಂದು ವಡೆ, ಅದರಲ್ಲಿ ತೂತಿರ್ತದೆ. ಮತ್ತೆ ಯಾವ್ದು ನೀವೇ ಹೇಳಿ, ನಾನು ಮಲಗ್ತೀನಿ, ಬೇಗ ಆನ್ಸರ್ ಹೇಳಿ. ವಡೆ ತಪ್ಪು, ಮತ್ತೆ ಯಾವ್ದು ಮಾರ್ರೆ ತೂತಿರುವ ವಸ್ತು? ಮಾರ್ನಿಂಗ್ ತಿನ್ನೋ ಫುಡ್, ಮಾರ್ನಿಂಗ್. ಯಪ್ಪಾ ದೇವ. ಚಕ್ಕುಲಿಯ ಸೌಂಡ್ ಬರುತ್ತೆ ಅಂತೆ. ಚಕ್ಕುಲಿಯ ಸೌಂಡ್ ಬರುವುದು ವಸ್ತು ಯಾವ್ದು ಮಾರೆ ಬೆಳಿಗ್ಗೆ ತಿನ್ನುವುದು? ದೋಸೆನಾ? ಸೌಂಡ್ ಬರಲ್ಲ, ದೋಸೆ ಸೌಂಡ್ ಬರಲ್ಲ. ಗುಂಡಾಕಾರ ಉಂಟಂತೆ, ಗುಂಡಾಕಾರ ಸೌಂಡ್ ಬರುವುದು ಯಾವ್ದು ಮಾರ್ರೆ? ಹೋಗ್ಲಿ, ಹೋಟೆಲ್ ಹೋಗಬೇಡಿ. ಹೋಟೆಲ್ ಹೋಗಲ್ಲ, ಅದು ಮನೇಲಿ ಕೂಡ ಮಾಡ್ತಾರಲ್ವ.
ಹೇಳಿ ಬಿಡಿ, ಸೋತೆ ಏನ್ ಮಾಡ್ಬೇಕು? ನಾನು ಸೋತೆ ಸೋತೆ ಸೋತೆ. ಸಜ್ಜಿಗೆ, ಇಡ್ಲಿ, ಅವಲಕ್ಕಿ, ದೋಸೆ. ನಮ್ಮ ಬಾಯಿ ಅದೌದು, ನಮ್ಮ ಬಾಯಿನೇ ಅದು ಮತ್ತೆ ಅಂತ. ಗುಂಡಾಕಾರದಲ್ಲಿ ಮೈಯಲ್ಲಿ ತೂತು. ಗುಂಡಾಕಾರದ ತಿಂಡಿ ಹುಡುಕಿ, ಏನಿದೆ ಎಲ್ಲ ಗುಂಡು ಗುಂಡಾದ ತಿಂಡಿ. ಇಡ್ಲಿಯಾ ಇಟ್ರೆ ಇಡ್ಲಿಯಾ? ಬಾಯಿ ತಿಂತೀರಾ? ಕರೆಕ್ಟ್, ದೋಸೆ ಅಂತ. ಅಯ್ಯೋ, ಅದು ಗುಂಡಾಕಾರದ ಗುಂಡಿದೆಯಾ ಅದು? ಓಕೆ ಓಕೆ, ರೌಂಡ್ ಶೇಪ್ ಹೇಳ್ಬೇಕಿತ್ತು. ದೋಸೆ ಕರೆಕ್ಟ್. ಒಬ್ಬ ಒಟ್ಟಿಗೆ ಒಂದು ಬಿಸಾಡಿದ್ದು ನಾನು. ಸಾಕ ಮಲಗುದಾ? ಇರ್ತೀರಾದ್ರೆ ಇರ್ರಿ, ನಾನು ಮ್ಯೂಟಲ್ಲಿ ಇರ್ತೀನಿ. ನನಗೆ ಸ್ವಲ್ಪ ಕೆಲಸ ಉಂಟು, ಮಾಡಿ ಬರುವೆ. ಓಕೆ ಓಕೆ, ಬಾಯ್ ಬಾಯ್.
ಏನ್ ಮಾಡ್ತೀನಿ? ಯಾರಿದ್ದೀರಿ? ಶೆಟ್ರಿ ಇದ್ದೀರಾ? ಗುಡ್ ನೈಟ್ ಶೆಟ್ರಿ. ಬಾಯ್. ಏನ್ ಮಾಡ್ತೀನಿ? ಸಂತು ಬಾಯ್. ಯಾರೆಲ್ಲ ಇದ್ರಿ? ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ದೀರಾ? ಥ್ಯಾಂಕ್ ಯು. ಕವಿ ಇದ್ದೀರಾ? ಪರಾಶ್ ಇದ್ದೀರಾ? ಬಾಯ್ ಬಾಯ್. ಬಾಯ್ ಎಲ್ರಿಗೂ. ಏನ್ ಮಾಡ್ತೀನಿ?